ಕೃಷ್ಣ ಲೋಕ ಸಮಿತಿಯಿಂದ ಅಭಿವಂದನೆಗಳನ್ನು ಸಲ್ಲಿಸುವ ಶ್ರೀಕೃಷ್ಣ ಲೋಕ ಅಧ್ಯಕ್ಷರು ಗೌರವ ಅಧ್ಯಕ್ಷರಾದ ರಾಜೀವ್ ಬಲ್ರಾಮ್, ಡಾಕ್ಟರ್ ಸುಧಾರಾವ್ ಇವರು ವೇದಿಕೆ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ಳಿರುವವರು ಇವರಿಗೆ ಕೂಡ ಎರಡು ಸಮಿತಿಯ ಪರವಾಗಿ ಆಧಾರದ ಸ್ವಾಗತವನ್ನು ಬರಮಾಡಿಕೊಳ್ಳಬೇಕಾಗಿ ವಿನಮ್ರಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೀಪ ಪ್ರಜ್ವಲನವನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಇವರು. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮ ಜ್ಯೋತಿ ನಮೋಸ್ತುತೆ, ಆತ್ಮ ಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮ ಜ್ಯೋತಿ ನಮೋಸ್ತುತೆ, ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ, ಗುರು ಜ್ಯೋತಿ ನಮೋಸ್ತುತೆ, ಗುರು ಜ್ಯೋತಿ ನಮೋಸ್ತುತೆ. ಪಾರಿಜಾತಾಯ ಸ್ತೋತ್ರವತ್ರಿ ನಮಃ. ಇದೀಗ ಶ್ರೀಕೃಷ್ಣನ ಸುಧಾ ಇವರು ನಡೆಸಿಕೊಡಬೇಕು. ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಅಮ್ಮ ಎತ್ತಿಕೊಳ್ಳಮ್ಮ ಅಂತಹ ಮಾತೆ ಯಶೋದೆಯನ್ನು ಇದೀಗ ಮುಡಿ ತುಂಬಿಸಿ ಬಾಗಿನ ಕೊಟ್ಟು ಹರಸ್ತಾ ಇದ್ದಾರೆ ಮಾತೆಯರು. ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವುದರ ಮೂಲಕ ಇದೀಗ ತಾಯಿ ಯಶೋದೆಯ ಕೈಯಲ್ಲಿ ಕೃಷ್ಣ ಪರಮಾತ್ಮನ ದ್ಯೋತಕವಾದ ಹಿಮಾಂಶು ವಸುದೇವ ಸುತಂ ದೇವಂ ಕಂಸಾಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ವಸುದೇವನ ಮಗನು ಕಂಸ ಚಾಣೂರರನ್ನು ಸಂಹರಿಸಿದವನು ದೇವಕಿಗೆ ಪರಮಾನಂದವನ್ನು ನಮಸ್ಕರಿಸುತ್ತೇನೆ. ಜಗತ್ತಿಗೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಮದನ ಮೋಹನ, ಮಾಧವ, ಮುರಾರಿ, ಮುಕುಂದ, ಮಧುಸೂದನ, ಶ್ಯಾಮ, ವಿಠಲ, ಗೋಪಾಲರ, ಗೋಪೇಶ್ವರ, ಯೋಗೇಶ್ವರ, ಮುರಳೀಧರ, ನಂದಕಿಶೋರ, ಗಿರಿಧಾರಿ, ಯದುನಾಥ, ಯದುನಂದನ, ನಟವರ ಲಾಲ, ಕರುಣಾಕರ. ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೆ
ಇವರಿಗೆ ಶ್ರೀಕೃಷ್ಣ ಲೋಕ ಸಮಿತಿ ಮತ್ತು ಶಿಶು ಮಂದಿರ ಮಂಡಳಿ ಸದಸ್ಯರು, ಶಿಶು ಮಂದಿರದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಾತಾಜಿಗಳಿಗೆ ಆತ್ಮೀಯರೇ, 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಈ ವರ್ಷದ ಕೃಷ್ಣಲೋಕ ಕಾರ್ಯಕ್ರಮದ ಶೋಭಾಯಾತ್ರೆಯನ್ನು ನಮ್ಮ ಪ್ರಸಿದ್ಧ ವೈದ್ಯರಾಗಿರತಕ್ಕಂಥ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಉದ್ಘಾಟನೆ ಮಾಡಿಕೊಡಬೇಕಾಗಿ ನಿಮ್ಮೆಲ್ಲ ಪರವಾಗಿ ಕೇಳಿಕೊಳ್ತಾರೆ. ಹಿಂದೆ 25 ವರ್ಷದ ಹಿಂದೆಯೂ ಅವರೇ ಉದ್ಘಾಟನೆ ಮಾಡಿದ್ದು ತೆಂಗಿನಕಾಯಿ ಹೊಡೆದು. ಅದು ವಿಶೇಷ. बोलो भारत माता की जय, बोलो भारत माता की जय, श्री कृष्ण परमात्मा की जय. ಈಗ 15-25 ವರ್ಷ ಹಿಂದೆ ಬಂದಂತ ಮಗುವಿಂದ ಮಗು ಬಂದಿದೆ ಅಂತ ಕೇಳಬಹುದು. ಧ್ವಜ ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನು ನೀಡಲಿಕ್ಕೆ भारत माता की जय, भारत माता की जय, वंदे मातरम, वंदे मातरम, श्री कृष्ण परमात्मನಿಗೆ ಜೈ. ಶ್ರೀ ದೇವಸ್ಥಾನದ ಎದುರುಗದ್ದೆಯಲ್ಲಿ ಸಂಪನ್ನಗೊಳ್ಳಲಿದೆ. ಈ ಸಭೆಯನ್ನ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆಗೊಳಿಸಲಿದ್ದಾರೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ರಮೇಶ್ ಪರಮಲೆ. ಸಮಸ್ತ ಭಗವದ್ಭಕ್ತರ ಸಾಧನೆಯನ್ನು ಈ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ವಿನಂತಿ. ಆದರಣೀಯ ಭಗವದ್ಭಕ್ತರೇ, ಕಳೆದ 24 ವರ್ಷಗಳಿಂದ ಸಮ್ಮೇಳನ ಸಹಕಾರ ಪ್ರೋತ್ಸಾಹಗಳಿಂದ ಕಾರ್ಯಕ್ರಮ ಇದೀಗ ನಾಳೆ ಪುತ್ತೂರಿನ ಪ್ರಖ್ಯಾತ ಮಕ್ಕಳ ತಂಡರಾದ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರ ಉದ್ಘಾಟನೆಗೊಂಡಾಗ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಘುನಾಥ್ ಬಳಿಕರ ಇವುಗಳ ಪಾಲ್ಗೊಳ್ಳಲಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ಡಾಕ್ಟರ್ ರವೀಶ್ ಪರಮಲೆ ದೇವರಾಜಿ. ಗಳಲ್ಲಿ ಒಂದು ಸೂಚನೆ, ತಾವು ಯಾರಾದರೂ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿಲ್ಲವಾದರೆ ವೇದಿಕೆಯ ಮುಂಭಾಗದಲ್ಲಿ ನಿಮಗೆ ಹೆಸರನ್ನು ನೋಂದಾಯಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಪುಟಾಣಿ ಕೃಷ್ಣ ರಾಧೆಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುವುದು.
ಹೆಸರನ್ನು ಈಗಾಗಲೇ ಹೆಸರು ನೋಂದಾಯಿಸದೇ ಇದ್ದಲ್ಲಿ ನೋಂದಾಯಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುವುದು. ಹಾಗಾಗಿ ತಾವೆಲ್ಲ ಸಭಾಂಗಣದ ಎದುರು ಭಾಗದಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಅಲ್ಲ, ವೇದಿಕೆಯ ಬಳಿ ಅಲ್ಲ, ಸಭಾಂಗಣಕ್ಕೆ ನೀವು ಒಳಗೆ ಬರುವ ಕಡೆಯಲ್ಲಿ ಎರಡೂ ಬದಿಯಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇದೆ. ದಯವಿಟ್ಟು ನೀವು ತಮ್ಮ ಹೆಸರುಗಳನ್ನು ಯಾರಾದರೂ ನೋಂದಾಯಿಸುವುದು ಬಾಕಿ ಇದ್ದರೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. सुलाते नहीं माँ यशोदा के जैसे सुलाते नहीं अच्युतम केशवम कृष्ण दामो. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವಿವೇಕಾನಂದ ಶಿಶು ಮಂದಿರ ಇದರ 25ನೇ ವರ್ಷದ ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬದ ಸಂಭ್ರಮದ ಶೋಭಾಯಾತ್ರೆ ಇದೀಗ ವಿವೇಕಾನಂದ ಶಿಶು ಮಂದಿರದಿಂದ ತೊಡಗಿ ಕೋರ್ಟು ರಸ್ತೆಯ ಮೂಲಕ ಮುಖ್ಯ ರಸ್ತೆಯಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ಸಂಪನ್ನಗೊಂಡು ಇನ್ನೇನು ಸ್ವಲ್ಪವೇ ಕ್ಷಣದಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಂಪನ್ನಗೊಳ್ಳಲಿದೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನ ಎಲ್ಲ ಅಂಶಗಳು ನಮ್ಮ ಮಕ್ಕಳಲ್ಲಿ ಸಾಕಾರಗೊಳ್ಳಲಿ ಅನ್ನುವ ಸದಾಶಯದೊಂದಿಗೆ ಶ್ರೀಕೃಷ್ಣ ರಾಧೆ ವೇಷಧಾರಿ ಎಲ್ಲ ಪುಟಾಣಿಗಳನ್ನ ಈ ಕಾರ್ಯಕ್ರಮಕ್ಕೆ ಶಿಶು ಮಂದಿರ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸ್ತಾ ಇದೆ. अच्युतं केशवं कृष्ण दामोदरं अच्युतं केशवं कृष्ण दामोदरं रामनारायणं जानकी वल्लभं रामनारायणं जानकी वल्लभं अच्युतं केशवं कृष्ण दामोदरं अच्युतं केशवं कृष्ण रामनारायणं जानकी वल्लभं रामनारायणं जानकी वल्लभं रामनारायणं जानकी वल्लभं रामनारायणं. ಶಿಶು ಮಂದಿರದ ಮಾತಾಜಿಯರು ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿವೇಕಾನಂದ ಶಿಶು ಮಂದಿರ ಇದರ 25ನೇ ವರ್ಷದ ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ವಿವೇಕಾನಂದ ಶಿಶು ಮಂದಿರದ ಆವರಣದಲ್ಲಿ ಬೆಳಗ್ಗೆ ಬಾಲಕೃಷ್ಣನ ತೊಟ್ಟಿಲ ಸಂಭ್ರಮವನ್ನ ಸಂಭ್ರಮಿಸಿ ತದನಂತರ ವಿವೇಕಾನಂದ ಶಿಶು ಮಂದಿರದ ಆವರಣದಿಂದ ತೊಡಗಿ ಕೋರ್ಟು ರಸ್ತೆಯ ಮೂಲಕ ಮುಖ್ಯ ರಸ್ತೆಯಾಗಿ ಸಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಿಂದ ಈ ಸಭಾ ವೇದಿಕೆಯಲ್ಲಿ ಈಗ ಸಂಪನ್ನಗೊಳ್ಳಿಕ್ಕಿದೆ. ನಮ್ಮ ಜೊತೆಗೆ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ಗೈಯಲಿರುವಂತಹ ಶ್ರೀ ಕೇಶವ ಪ್ರಸಾದ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು,
ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಶ್ರೀ ರಘುರಾಮ ಭಟ್ ಮಣಿಕ್ಕರ. ಅದೇ ರೀತಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ ಡಾಕ್ಟರ್ ರವೀಶ್ ಪಡುಮಲೆ, ದೈವನರ್ತಕರು. ಇವರೆಲ್ಲರೂ ನಮ್ಮ ಜೊತೆಗೆ ಈಗಾಗಲೇ ಸೇರ್ಕೊಂಡಿದ್ದಾರೆ. Structure my thinking in such a way that I am looking for a scalable solution. ಆದರಣೀಯರೇ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ, ರಾಧಾಕೃಷ್ಣ ಮಂದಿರ, ರಸ್ತೆ ಪುತ್ತೂರು, ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಇದು ಶ್ರೀಕೃಷ್ಣ ಲೋಕ 2023. ಇದೀಗ ಶಿಶು ಮಂದಿರದ ಆವರಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ಮತ್ತು ರಾಧೆಯ ವೇಷಭೂಷಣದೊಂದಿಗೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದು ಎಲ್ಲ ಶ್ರೀಕೃಷ್ಣ ರಾಧೆಯರು ದೇವಸ್ಥಾನದ ರಥಬೀದಿಯ ಆವರಣದಲ್ಲಿ ಇದೀಗ ನಮ್ಮ ಜೊತೆ ಶೋಭಿಸುತ್ತಿದ್ದೀರಿ. ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಶಿಶು ಮಂದಿರದ ಪುಟಾಣಿಗಳಾದಂಥ ಗೌರವ್, ಜಸ್ಮಿತ್, ಶಾರ್ವಿ SP, ಅಕ್ಷರ ಭಟ್, ಅರುಣಿ ಹೊಳ್ಳ, ದ್ವಿತಿ ಶೆಣೈ, ಲಿಕ್ತಿಕಾ, ನೀಕ್ಷಾ, ಧನ್ವಿಕಾ, ಅದೇ ರೀತಿ ಜೈಶಿವ್, ದಿಯಾನ್ ಸುವರ್ಣ, ಗೌರವ್, ನಮನ, ಶರ್ವ, ವಾರುಣಿ ಜೋಶಿ, ಖುಷಿ, ಮಿತಾ, ಶಾರ್ವಿ H, ಅದಮ್ಯ ಶಂಕರ್, ಶ್ರೀಯಾ, ಯಶ್ವಿನ್, ವಂಶಿ ಮತ್ತು ಮಾನ್ಯ ಇವರು ವೇದಿಕೆಯ ಮುಂಭಾಗದಲ್ಲಿ ಸೇರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಹೆತ್ತವರು ಗಮನಿಸಿ. ಸ್ವಯಂ ಸೇವಕರ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ವೇದಿಕೆಯ ಎಡಭಾಗದಲ್ಲಿ ಇರುವಂತಹ ಆಸನದ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ನಮ್ಮ ಜೊತೆಗೆ ಸಾವಿರಾರು ಶ್ರೀಕೃಷ್ಣ ವೇಷಧಾರಿ ಪುಟಾಣಿಗಳಿದ್ದಾರೆ, ಯಶೋದೆಯರಿದ್ದಾರೆ, ಮಾತೆಯರಿದ್ದಾರೆ, ಅತಿಥಿಗಳಿದ್ದಾರೆ. ದಯವಿಟ್ಟು ಅವರಿಗೆ ಆಸನದ ವ್ಯವಸ್ಥೆಯನ್ನ ಆದಷ್ಟು ಶೀಘ್ರವಾಗಿ ನಡೆಸಿಕೊಡಬೇಕು. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಅನ್ನುವಂತಹ ಆ ಧನ್ಯತೆಯ ಭಾವದೊಂದಿಗೆ ಶ್ರೀಕೃಷ್ಣ ರಾಧೆ ವೇಷಧಾರಿ ಪುಟಾಣಿಗಳಾಗಿ ನಮ್ಮ ಜೊತೆಗೆ ಸೇರಿದಂತಹ ಸಹಸ್ರಾರು ಕೃಷ್ಣ ರಾಧೆಯರು ಅವರ ಬದುಕಿನಲ್ಲಿ ಆ ಭಗವಂತನ ಎಲ್ಲ ಕಲ್ಪನೆಗಳು ಜ್ಞಾನಧಾರೆ ಸದಾ ಹರಿಯಲಿ ಎನ್ನುವ ಸದಾಶಯದೊಂದಿಗೆ ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೇವೆ. ನಿಲ್ಲಿಸಿದಂತೆ ನೀವೇ ಕಳಿಸಿದ್ದು. ವಿವೇಕಾನಂದ ಮಹಾವಿದ್ಯಾಲಯದ NSS ವಾಲಿಯಂಟರ್ಸ್ ಹಾಗೂ ರೋವರ್ಸ್ ರೇಂಜರ್ಸ್ ವಾಲಿಯಂಟರ್ಸ್ 2 ಜನ
ಆದಷ್ಟು ಬೇಗ ಈ ವೇದಿಕೆಯ ಮುಂಭಾಗಕ್ಕೆ ಒಂದು ಬಾರಿ ಬರಬೇಕು. ಮೆರವಣಿಗೆಯಲ್ಲಿ ಬಳಸಿದಂಥ ಭಗವಾನ್ ಧ್ವಜವನ್ನ ದಯವಿಟ್ಟು ಹಿಡ್ಕೊಂಡಂತ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಅಲ್ಲಿ ಇಲ್ಲಿ ಇಡಬೇಡಿ. ವೇದಿಕೆಯ ಪಕ್ಕದಲ್ಲಿ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತಹ ಜಾಗಕ್ಕೆ ತಂದು ಅದನ್ನು ಒಪ್ಪಿಸಬೇಕು. ಇವನಿಗೆ ಸ್ವಲ್ಪ ಮೇಲೆ ಮಾಡಬೇಕು, ಅವನಿಗೊಂದು ಬೇಕಿತ್ತು. ನೀನು ಆಮೇಲೆ ಮಗ, ನೀವೆಲ್ಲ ಆಮೇಲೆ, ಈಗ ಅಲ್ಲ, ಮತ್ತೆ ಎರಡನೇ ಸೆಟ್ಟಿಗೆ ಕೈಯಲ್ಲಿ ಸಿಗೋಣ. ಹೋಗಿ ಫಸ್ಟ್ ಚಪ್ಪಲ್ ತೆಗೆದುಕೋ. ಹೋಗು ಹೋಗು ಹೋಗು. ಎಂಥದ್ದು? ಯಾವುದರಲ್ಲಿ ಮಕ್ಕಳು? ಯಾವೆಲ್ಲ ಮಕ್ಕಳು ಹಾಡಲಿಕ್ಕೆ ಉಂಟಲ್ಲ, ನಾನು ಅವರಿಗೆ ಮೆಸೇಜ್ ಕಳಿಸಿದ್ದೇನೆ. ಅವರಲ್ಲಿ ಉಂಟು, ಹೆಸರೆಲ್ಲ ಅವರಲ್ಲಿ ಉಂಟು. ಇಲ್ಲಿ ಇರಲಿ ಈಗ ಅದು. ಪ್ರತಿ ಮಗುವಿನಲ್ಲಿಯೂ ಶಿವನಿದ್ದಾನೆ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು ಅನ್ನುವ ಕಲ್ಪನೆಯೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಲವಾರು ಕನಸುಗಳ ಜೊತೆಗೆ ಮೂಡಿಬಂದ ಅತ್ಯುನ್ನತವಾದಂಥ ಯೋಜನೆ ಮತ್ತು ಸಾಕಾರಗೊಂಡಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಶಿಶು ಮಂದಿರ. ಪ್ರತಿ ಮಗುವಿನಲ್ಲೂ ಶಿವನಿದ್ದಾನೆ. ಅವನೊಳಗಡೆ ಇರುವಂಥ ಶಿವನನ್ನ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಾ ಬೆಳೆಸಬೇಕು ಅನ್ನುವಂಥ ಸದಾಶಯದೊಂದಿಗೆ ವಿಶೇಷವಾಗಿ ಪಠ್ಯ ಪುಸ್ತಕಗಳ ಒತ್ತಡವಿಲ್ಲದೆ ಬದುಕಿನ ಎಲ್ಲ ಕ್ಷಣಗಳನ್ನು ಕಲಿತಾ ಬೆಳೀತಾ ಬರಬೇಕು ಅನ್ನುವಂಥ ಆಶಯದೊಂದಿಗೆ ಪ್ರಾರಂಭ ಮಾಡಿದಂತಹ ಶಿಕ್ಷಣದ ವ್ಯವಸ್ಥೆ ವಿವೇಕಾನಂದ ಶಿಶು ಮಂದಿರ. ಇವತ್ತು ಹಲವಾರು ಕೇಂದ್ರಗಳಲ್ಲಿ ಮಕ್ಕಳಿಗೆ 3 ರಿಂದ 6 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಾ, ಜೊತೆಗೆ ಭಗವಂತನ ಎಲ್ಲ ಕಲ್ಪನೆಗಳು ಆ ಮಗುವಿನಲ್ಲಿ ಸಾಕಾರವಾಗಲಿ ಅನ್ನುವಂತಹ ಆಶಯದೊಂದಿಗೆ ಪ್ರಾರಂಭವಾದಂಥ ಮಂದಿರ ವಿವೇಕಾನಂದ ಶಿಶು ಮಂದಿರ. ಕಳೆದ 25 ವರ್ಷಗಳಿಂದ ಶಿಕ್ಷಣದ ಜೊತೆಗೆ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಕೂಡ ಜೋಡಿಸಿಕೊಂಡು ಇಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬೆಳ್ಳಿ ಹಬ್ಬದ ಸಂಭ್ರಮ. ಪ್ರಾರಂಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ತೊಟ್ಟಿಲಿಗೆ ಕೃಷ್ಣನನ್ನ ಹಾಕಿ ಅಲ್ಲಿ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಸಮಾಪನಗೊಳ್ಳುವಂಥ ವ್ಯವಸ್ಥೆ ಇದ್ದಂಥ ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬೆಳೀತಾ ಬಂದು ವಿವೇಕಾನಂದ ಶಿಶು ಮಂದಿರದಲ್ಲಿ ಮಗುವನ್ನ ಬಾಲಕೃಷ್ಣನನ್ನ ತೊಟ್ಟಿಲಿಗೆ ಹಾಕಿ ತದನಂತರ ಶೋಭಾಯಾತ್ರೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಈ ಸಭಾ ಮಂಟಪದಲ್ಲಿ ಸಮಾಪನಗೊಳ್ಳುವುದನ್ನು ನಾವೆಲ್ಲ ಕಂಡಿದ್ದೇವೆ. ಕೃಷ್ಣ ರಾಧೆಯರನ್ನ ಕಂಡು ಧನ್ಯರಾಗಿದ್ದೇವೆ. ಪ್ರಾರಂಭದಲ್ಲಿ ಆ ಶ್ರೀಕೃಷ್ಣನನ್ನ ತೊಟ್ಟಿಲಿಗೆ ಹಾಕುತ್ತಾ ಇದ್ದಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಇದೀಗ ಶ್ರೀಕೃಷ್ಣನ ಮಂದಿರ ಸ್ಥಾಪನೆಯಾಗಿದೆ. ತೊಟ್ಟಿಲಿನಲ್ಲಿ ಬೆಳಗಿದಂಥ ಪ್ರತಿಯೊಂದು ವಿವೇಕಾನಂದ ಶಿಶು ಮಂದಿರದ ಮಗು ಇವತ್ತು ಉನ್ನತ ಸ್ಥಾನಕ್ಕೆ ಏರಿದೆ. ಇಂದು ವಿಶೇಷವಾಗಿ ಬಾಲಕೃಷ್ಣನನ್ನ ತೊಟ್ಟಿಲಿಗೆ ಹಾಕುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಈ 25 ವರ್ಷಗಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಆರಂಭದ ವರ್ಷದಲ್ಲಿ ತೊಟ್ಟಿಲಿಗೆ ಹಾಕಿದಂಥ ಮಗು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಇವತ್ತು ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಈ ಸಂಸ್ಥೆಯ ಹಲವಾರು ಪುಟಾಣಿಗಳು ಇವತ್ತು ಉನ್ನತ ಸ್ಥಾನಕ್ಕೆ ಏರಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಶಿಕ್ಷಣದ ಜೊತೆಗೆ ಮಾನವೀಯತೆ, ಶಿಕ್ಷಣದ ಜೊತೆಗೆ ಸಂಸ್ಕಾರ, ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಚಿಂತನೆ, ಶಿಕ್ಷಣದ ಜೊತೆಗೆ ಬದುಕಿನ ಸಾರ್ಥಕತೆ, ಇದು ಎಲ್ಲವನ್ನ ನೀಡಿದಂತಹ ಈ ವಿವೇಕಾನಂದ ಶಿಶು ಮಂದಿರದ ಈ ಕೃಷ್ಣ ಜನ್ಮಾಷ್ಟಮಿಗೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮ.
ಮಾತೆಯರಲ್ಲಿ ಒಂದು ವಿನಂತಿ, ಎಲ್ಲ ಮಕ್ಕಳ ನೋಂದಾವಣಿಯನ್ನು ತಾವು ಮಾಡಿಕೊಳ್ಬೇಕು. ವೇದಿಕೆಯ ಮುಂಭಾಗದಿಂದ ದಯವಿಟ್ಟು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋರಿದ್ದೇವೆ, ಸಹಕರಿಸಬೇಕು. ತಮಗೆ ಆಸನದ ವ್ಯವಸ್ಥೆ ಎಲ್ಲ ಕಡೆಗಳಲ್ಲಿ ಏರ್ಪಡಿಸಿದ್ದೇವೆ. ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕು ಅನ್ನುವಂಥ ವಿನಮ್ರಪೂರ್ವಕವಾದಂತಹ ವಿನಂತಿ. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ವಿವೇಕಾನಂದ ಶಿಶು ಮಂದಿರ ಇದರ ಬೆಳ್ಳಿ ಹಬ್ಬದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ, ದೀಪ ಪ್ರಜ್ವಲನೆಯನ್ನು ಗೈಯಲಿರುವಂತಹ ಶ್ರೀ ಕೇಶವ ಪ್ರಸಾದ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ, ರಿಜಿಸ್ಟರ್ಡ್ ಪುತ್ತೂರು. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರುವಂತಹ ಶ್ರೀ ರಘುರಾಮ್ ಭಟ್ ಮಣಿಕ್ಕರ, ಅರ್ಚಕರು ಮತ್ತು ವ್ಯವಸ್ಥಾಪಕರು, ಶ್ರೀಕೃಷ್ಣ ವೃಂದಾವನ, ಹ್ಯೂಸ್ಟನ್, USA. ಅದೇ ರೀತಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂತಹ ಡಾಕ್ಟರ್ ರವೀಶ್ ಪಡುಮಲೆ. ಈ ಎಲ್ಲ ಅತಿಥಿಗಳನ್ನು ಶ್ರೀ ರಾಜಗೋಪಾಲ್ ಭಟ್, ಅಧ್ಯಕ್ಷರು, ವಿವೇಕಾನಂದ ಶಿಶು ಮಂದಿರ, ಶ್ರೀಮತಿ ರಾಜೀ ಬಲರಾಮ್, ಗೌರವಾಧ್ಯಕ್ಷರು, ಎಸ್ ದಾಮೋದರ ಪಾಟಾಳಿ, ಅಧ್ಯಕ್ಷರು, 25ನೇ ವರ್ಷದ ಶ್ರೀಕೃಷ್ಣ ಲೋಕ ಜನ್ಮಾಷ್ಟಮಿ ಸಮಿತಿ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಕುಮಾರ್ ರೈ ಇವರು ಈ ಎಲ್ಲ ಅತಿಥಿ ಅಧ್ಯಾಪಕರ್ತರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಮ್ರಪೂರ್ವಕವಾದಂಥ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಂಘಟಕರು ದಯವಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದವರೆಗೆ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅನ್ನುವ ಕೋರಿಕೆ. ಸಂಘಟಕರ ಗಮನಕ್ಕೆ ಪತ್ರಿಕಾ ಮಾಧ್ಯಮದವರಿಗೆ ಚೇರ್ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಸಂಘಟಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಂಸ್ಕಾರದ ಅನಾವರಣ ಶಿಕ್ಷಣದ ಮೂಲ ಉದ್ದೇಶ. ಈ ಕಲ್ಪನೆಯೊಂದಿಗೆ ವಿವೇಕಾನಂದ ಶಿಶು ಮಂದಿರ ಹಲವಾರು ವರ್ಷಗಳಿಂದ ಮಕ್ಕಳಲ್ಲಿ ವಿಶೇಷವಾಗಿ ಶಿಕ್ಷಣದ ಮೂಲಕ ಸಂಸ್ಕಾರದ ಜಾಗೃತಿ, ಶಿಕ್ಷಣದ ಮೂಲಕ ಉನ್ನತಿ ಎನ್ನುವ ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಾ ಮಕ್ಕಳನ್ನು ಬೆಳೆಸ್ತಾ ಬಂದಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ಎಂಬ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ. ವಿವೇಕಾನಂದ ಶಿಶು ಮಂದಿರದ ಪುಟಾಣಿಗಳಾದಂಥ ಪುಟಾಣಿ ಕೃಷ್ಣ ರಾಧೆಯರು ಗೌರವ್, ಜಸ್ಮಿತ್, ಶಾರ್ವಿ SP, ಅಕ್ಷರಾ ಭಟ್, ಅರುಣಿ ಹೊಳ್ಳ, ದ್ವಿತಿ ಶೆಣೆ, ಲಿತಿಕಾ, ನೀಕ್ಷಾ, ಧನ್ವಿಕಾ ಇವರು.
ಜಗದ್ಗುರುವಾದಂಥ ಪಾಂಡುರಂಗನ ಸದಾ ಆಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಜಗತ್ತಿಗೆ ಶ್ರೇಷ್ಠ ಗ್ರಂಥವಾದಂತಹ ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ ಬದುಕಿನ ಎಲ್ಲ ಸ್ತರಗಳಿಗೂ ಬೇಕಾದಂತಹ, ಎಲ್ಲರಿಗೂ ಬೇಕಾದಂತಹ ಬೋಧನೆಯನ್ನ ಮಾಡಿದಂತಹ ಭಗವದ್ಗೀತೆಯ ಶ್ಲೋಕವನ್ನ ಇದೀಗ ಹಾಡಲಿದ್ದಾರೆ ಶಿಶುಮಂದಿರದ ಪುಟಾಣಿಗಳಾದಂತಹ ಜೈ ಶಿವ್, ದಿಯಾನ್ ಸುವರ್ಣ, ಗೌರವ್, ನಮನ, ಜಶ್ಮಿತ್, ಶರ್ವಾ, ವಾರುಣಿ ಜೋಶಿ, ಖುಷಿ, ಮಿತಾ, ಶಾರ್ವಿ ಎಚ್, ಅದಮ್ಯ ಶಂಕರ್, ಶ್ರೀಯಾ, ಯಶ್ವಿನ್, ವಂಶಿ ಹಾಗೂ ಮಾನ್ಯ. ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳಲ್ಲಿ ಬರುವ ಆ 4 ಯೋಗಗಳು, ಭಕ್ತಿಯೋಗ, ಕರ್ಮಯೋಗ, ಹೀಗೆ ಎಲ್ಲ ಯೋಗಗಳು ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ, ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ 25ನೇ ವರ್ಷದ ಶ್ರೀಕೃಷ್ಣ ಲೋಕ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಎಸ್ ದಾಮೋದರ ಪಾಟಾಳಿ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸದಾ ಸಕ್ರಿಯರಾಗಿದ್ದು 25ನೇ ವರ್ಷದ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಬೇಕು ಅನ್ನುವ ಆಶಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸ್ತಾ ಇದೀಗ ಶ್ರೀ ದಾಮೋದರ ಪಾಟಾಳಿ ಇವರು.
हरि ओम। बोलो भारत माता की। ಆರಾಧ್ಯ ಮೂರ್ತಿಯಾದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ನಾವೆಲ್ಲ ಆರಾಧಿಸಿಕೊಂಡು ಬರುವಂತಹ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಶುಭ ಆಶೀರ್ವಾದಗಳನ್ನು ಬೇಡುತ್ತಾ, ನನ್ನ ಗುರುಗಳು ವೇದಿಕೆಯ ಮುಂಭಾಗದಲ್ಲೇ ಕೂತಿದ್ದಾರೆ, ಸರೋಜಿನಿ ಟೀಚರ್ ಅವರ ಒಂದು ಅನುಗ್ರಹಗಳನ್ನು ಕೂಡ ಬೇಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಶ್ರದ್ಧೆಯ ಹಿಂದೂ ಬಂಧುಗಳೇ, ಶ್ರೀಕೃಷ್ಣ ರಾಧೆಯರ ವೇಷದಲ್ಲಿರತಕ್ಕಂತಹ ಕೃಷ್ಣ ರಾಧೆಯರೇ, ಬೆಳ್ಳಿ ಹಬ್ಬ ಅಂತ ಹೇಳುವಾಗ ನಮಗೆಲ್ಲರಿಗೂ ಕೂಡ ಒಂದು ಸಂಭ್ರಮದ ವಾತಾವರಣ. ಇದು ಪುಣ್ಯವಯ್ಯ ಅಂತ ಹೇಳಿದರು. ಯಾಕೆ ಅಂತ ಕೇಳಿದರೆ, ಇಡೀ ಪುತ್ತೂರಿ ಕೃಷ್ಣ ಮತ್ತು ರಾಧೆಮಯ ಆಗಿದ್ದರಿಂದ ಅದನ್ನು ನೋಡುವುದೇ ಪುಣ್ಯ ಅಂತ ಹೇಳ್ತಾರೆ. ಹಿರಿಯರೆಲ್ಲರೂ ಸೇರಿ 30 ವರ್ಷಗಳ ಹಿಂದೆ ಶಿಶು ಮಂದಿರ ಅನ್ನತಕ್ಕಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು, ಅದನ್ನು ಒಂದು ಪದ್ಧತಿಯಾಗಿ ಪ್ರಾರಂಭಗೊಂಡಂತಹ ಒಂದು ಸಂಸ್ಥೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ಪ್ರವರ್ತತಗೊಂಡಂತಹ ವಿವೇಕಾನಂದ ಶಿಶು ಮಂದಿರ ನಮ್ಮ ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮದ ಮಕ್ಕಳಿಗೆ ತಮ್ಮ ಆಚಾರ ವಿಚಾರಗಳನ್ನು ಜೋಡಿಸಿಕೊಂಡು ಯಾವುದೇ ರೀತಿಯಲ್ಲಿ ಬರೆಯುವುದು ಮಾತ್ರ ಅಲ್ಲ, ಒಂದು ವಿದ್ಯೆ, ಒಂದು ವಸ್ತುವನ್ನು ನೋಡಿಯೂ ಕೂಡ ಒಂದು ವಿದ್ಯೆಯನ್ನು ಮನದಟ್ಟು ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಹಿರಿಯರೆಲ್ಲರೂ ಸೇರಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ವಿವೇಕಾನಂದ ಶಿಶು ಮಂದಿರ. ಅದರ ಜೊತೆಗೆ ನಾವೆಲ್ಲರೂ ಹಿಂದೂಗಳು ಎಲ್ಲರೂ ಒಂದಾಗಬೇಕು, ಒಗ್ಗಟ್ಟಾಗಬೇಕು, ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಬಲವನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳುವಂಥ ಉದ್ದೇಶದಿಂದ 25 ವರ್ಷಗಳ ಹಿಂದೆ ಶ್ರೀಕೃಷ್ಣ ಲೋಕ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ನಮ್ಮೆಲ್ಲರ ಹಿರಿಯರು. ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡಂಥ ಈ ಕಾರ್ಯಕ್ರಮ ಕ್ರಮೇಣ ಅಲ್ಲಿ ಒಂದು ಕೃಷ್ಣನ ದೇಗುಲವೇ ಆ ವೆಂಕಟರಮಣ ದೇವಸ್ಥಾನದಲ್ಲಿ ಆಗುವಂತಹ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಕಂಡಿದ್ದೇವೆ. ಪ್ರಕೃತಿ ಕೃಷ್ಣನ ಲೀಲೆಗೆ ಎಷ್ಟು ಸಹಕರಿಸ್ತಾಳೆ ಅಂತ ಕೇಳಿದರೆ, ನಿನ್ನೆಯ ಪರಿಸ್ಥಿತಿಯನ್ನು ನೋಡುವಾಗ ನಾವೆಲ್ಲರೂ ತುಂಬ ಬೇಸರದಲ್ಲಿರೋಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಮಕ್ಕಳು ಅಲ್ಲಿಂದ ಹೊರಡುವಲ್ಲಿಂದ ಹಿಡಿದು ಇಲ್ಲಿ ನಾವೆಲ್ಲರೂ ಬಂದು ಸೇರುವವರೆಗೆ ಒಂದು ತುಟ್ಟು ಕೂಡ ಹನಿಯನ್ನು ಸರಿಸದೆ ನಮಗೆ ವರುಣನ ಕೃಪೆಯಾಗಿದೆ. ಆದ ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ ದೇವರ ಸಂಪೂರ್ಣವಾದ ಅನುಗ್ರಹ ಇದೆ ಅಂತ ಹೇಳುವುದಕ್ಕೆ ಇದೇ ಉದಾಹರಣೆ. ಈ ವರ್ಷ 25ನೇ ವರ್ಷದ ರೀತಿಯಲ್ಲಿ ಏನನ್ನಾದರೂ ಮಾಡಬೇಕು ಅಂತ ಹೇಳುವಂಥ ವಿಶೇಷ. ಈ ವರ್ಷ ಪ್ರಥಮ ವರ್ಷದಲ್ಲಿ ನಾವು ಒಂದು ಮಗುವನ್ನು ತೊಟ್ಟಿಲಿಗೆ ಹಾಕಿದ್ದೆವು. ಚಂದನ್ ಅಂತ ಹೇಳುವಂಥ ಒಂದು ಮಗುವನ್ನು ತೊಟ್ಟಿಲಿಗೆ ಹಾಕಿದ್ದೆವು. ಈಗ 25 ವರ್ಷ ಆ ಹುಡುಗನಿಗೆ ಇವತ್ತು ಡಾಕ್ಟರ್ ಚಂದನ್ ಆಗಿ ಮೂಡಿ ಬಂದಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ, ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. 25ನೇ ವರ್ಷದಲ್ಲಿ ಏನನ್ನಾದರೂ ಒಂದು ಹೊಸತ್ತು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಧ್ಯಾಹ್ನ ಶಿಶು ಮಂದಿರದ ಮಕ್ಕಳಿಗೆ ಒಂದು ಬಿಸಿ ಊಟದ ವ್ಯವಸ್ಥೆ ಈಗ ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಒಂದು ಆರ್ಥಿಕವಾಗಿ ಜೋಡಣೆಯನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಈ ವರ್ಷ ಒಂದು 5 ಲಕ್ಷ ರೂಪಾಯಿಯ ಒಂದು ನಿಧಿಯನ್ನು, ಬ್ರಹ್ಮಾರ್ಪಣ ನಿಧಿ ಎಂಬ ಹೆಸರಿನೊಂದಿಗೆ ಇವತ್ತು ನಾವು ಅದನ್ನು ಇಲ್ಲಿ ಸಮರ್ಪಿಸಲಿಕ್ಕಿದ್ದೇವೆ. 5 ಲಕ್ಷ ರೂಪಾಯಿಯನ್ನು ನಾವು ಸಮರ್ಪಿಸಲಿಕ್ಕಿದ್ದೇವೆ. ಅದಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳನ್ನು ಕೂಡ ಖಂಡಿತವಾಗಲೂ ನಾವು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳನ್ನು ನನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಬೇಕು. ದೀಪದ ಬೆಳಕಿನಂತೆ ನಾವೆಲ್ಲರೂ ಕೂಡ ಬೆಳಗಬೇಕು ಅಂತ ಹೇಳುವ ಉದ್ದೇಶದಿಂದ ದೀಪ ಪ್ರಜ್ವಲನೆಯನ್ನು ನಮಗೆ ಮಾಡಲಿಕ್ಕೋಸ್ಕರವಾಗಿ ಹಿಂದೂ ಮುಖಂಡರು ವ್ಯವಹಾರ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವದೊಂದಿಗೆ ನಮ್ಮ ಮುಂದೆ ಯಾವಾಗಲೂ ಕೂಡ ನಿಲ್ಲುವಂಥವರು ಇವತ್ತು ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ.
ಕೇಶವ ಪ್ರಸಾದ್ ಮುಳಿಯಾರ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಂಪ್ರದಾಯಿಕವಾಗಿ ಅವರನ್ನ ತಾಂಬೂಲವನ್ನ ನೀಡಿ ಶಾಲನ್ನ ಹಾಕಿ ಗೌರವಿಸಿ ಸ್ವಾಗತಿಸಬೇಕು ಅಂತ ಅಧ್ಯಕ್ಷರಾಗಿರುವಂತ ರಾಜಗೋಪಾಲ್ ಭಟ್ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವರು. ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬರ್ತಾರೆ. ಮೆರವಣಿಗೆ ಪ್ರಾರಂಭ ಆದಾಗ ಅಲ್ಲಿಂದಲೇ ಶುಭ ಹಾರೈಸಿ ಹೋಗುವಂಥದ್ದು, ಮ್ಯೂಸಿಕ್ ಬೇಡ, ಪ್ರಾರಂಭಿಸಿ ಅಲ್ಲಿಂದಲೇ ಹೋಗುವಂಥದ್ದು ಅವರ ಒಂದು ರೀತಿ. ಈ ವರ್ಷ ನಾವು ಕೇಳಿಕೊಂಡೆವು, ನಿಮ್ಮ ಒಂದು ದೊಡ್ಡ ಉಪಸ್ಥಿತಿ ನಮಗೆ ಬೇಕು. ಯಾಕೆಂತ ಕೇಳಿದರೆ ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮ ಅಂತೇಳಿ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. 1967ರಲ್ಲಿ MBBS ಮುಗಿಸಿದಂತಹ ಡಾಕ್ಟರ್ಗಳಲ್ಲಿ, ಬೆರಳೆಣಿಕೆಯ ಡಾಕ್ಟರ್ಗಳಲ್ಲಿ ಅವರು ಕೂಡ ಒಬ್ಬರು. ಆ ಸಮಯದಲ್ಲಿ ಒಂದು ಹಾಸ್ಪಿಟಲನ್ನು ಕಟ್ಟಿದರೆ ಇವತ್ತು ಅದಕ್ಕೆ ಕಾಂಪಿಟೀಷನ್ ಆಗಿರತಕ್ಕಂಥ ಯಾವುದೇ ಹಾಸ್ಪಿಟಲ್ಗಳು ಇರ್ತಿರಲಿಲ್ಲ. ಆದರೆ ಅವರು ತನ್ನ ಜೀವನಮಯ ಇಡೀ ಸಮಾಜಕ್ಕೋಸ್ಕರವಾಗಿ, ಹಿಂದೂ ಸಮಾಜಕ್ಕೋಸ್ಕರವಾಗಿ, ಹಿಂದೂ ಸಂಘಟನೆಗೋಸ್ಕರವಾಗಿ ಮುಡಿಪಾಗಿ ಇಟ್ಟಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವ ಅಂತ ಹೇಳೋದು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿರಲಿಕ್ಕಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತ ಹಿರಿಯರನ್ನ ತಾಂಬೂಲ ನೀಡಿ ಸ್ವಾಗತಿಸಲಿದ್ದಾರೆ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರಾಜಿ ಬಲರಾಮ್ ಇವರು. ನಮಗೆ ಒಂದು ಮುಖ್ಯ ಅತಿಥಿಗಳು ಬೇಕಿತ್ತು. ಅನಿರೀಕ್ಷಿತವಾಗಿ ಪರಿಚಯಗೊಂಡವರು ಆ ಮುಖ್ಯ ಅತಿಥಿಗಳು. ಕೃಷ್ಣನ ತುಂಬ ಭಕ್ತರು. ದೂರದ ಅಮೇರಿಕದಲ್ಲಿ ಕೃಷ್ಣನ ವೃಂದಾವನವನ್ನು ನಡೆಸ್ತಾ ಇರುವವರು. ನಮಗೆ ಅತಿಥಿಯಾಗಿ ಬರಬೇಕು ಅಂತ ಹೇಳುವಾಗ ಅವರು ಅಮೇರಿಕಕ್ಕೆ ಹೋಗಿ 3 ತಿಂಗಳಾಗಲಿಲ್ಲ. ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಾಗ ನಿನ್ನೆ ತಾನೇ ಬೆಳಿಗ್ಗೆ ಇಲ್ಲಿ ಬಂದು ರೀಚ್ ಆಗಿದ್ದಾರೆ. ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಘುರಾಮ್ ಭಟ್ ಮಣಿಕರ, ಅಧ್ಯಕ್ಷರು, ಅರ್ಚಕರು ಮತ್ತು ವ್ಯವಸ್ಥಾಪಕರು, ಶ್ರೀಕೃಷ್ಣ ಬೃಂದಾವನ, ಹ್ಯೂಸ್ಟನ್, USA. ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನ ತಾಂಬೂಲ ನೀಡಿ ಸ್ವಾಗತಿಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಕುಮಾರ್ ರೈ ಇವರು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣ, ಧಾರ್ಮಿಕ ಉಪನ್ಯಾಸ ನಮ್ಮ ಹಿಂದೂ ಧರ್ಮದ ಹಿಂದುತ್ವವನ್ನು ಹೆಚ್ಚು ಮಾಡಲಿಕ್ಕೆ ನಮಗೆ ಸಹಕಾರಿ ಮಾಡ್ತದೆ. ಅದಕ್ಕೋಸ್ಕರವಾಗಿ ನಾವು ಹುಡುಕ್ತಾ ಕಂಡಂಥ ಒಬ್ಬ ವ್ಯಕ್ತಿ, ನಿಷ್ಠಾವಂತ ಕಾರ್ಯಕರ್ತರು, ದೈವ ನರ್ತಕರು, ವಿದ್ಯಾಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು, MTech PhDಯನ್ನು ಮಾಡಿ ದೈವ ನರ್ತಕ ಸೇವೆಯನ್ನು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರುವವರು ಡಾಕ್ಟರ್ ರವೀಶ್ ಪಡುಮಲೆ. ಅವರು ಇವತ್ತು ಧಾರ್ಮಿಕ ಭಾಷಣವನ್ನು ನಮಗೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನ ಇದೀಗ ಗೌರವಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಸಂಚಾಲಕರಾಗಿರುವಂತಹ ಅಕ್ಷಯ್ ಕುಮಾರ್ BS ಇವರು. ನಮ್ಮ ಕಾರ್ಯಕ್ರಮದ ಗೌರವಾಧ್ಯಕ್ಷರು, ನಮ್ಮ ಬೆನ್ನೆಲುಬು. ಯಾವುದೇ ಸಮಯದಲ್ಲಿ ಯಾವುದೇ ವಿಚಾರವನ್ನು ಕೇಳಿದರೂ ಕೂಡ 5 ನಿಮಿಷದಲ್ಲಿ ನಮಗೆ ಅದನ್ನು ಪೂರ್ತಿಗರಿಸಿ ಕೊಡತಕ್ಕಂಥ ಒಂದು ದೈವತ್ವ ಇರುವಂಥ ಒಂದು ಮಾತೆ ಅಂತ ನಾವು ಅವರನ್ನು ಕರೀತೇವೆ. ಖಂಡಿತವಾಗಲೂ ಆ ಗೌರವಾಧ್ಯಕ್ಷರು ಸಿಕ್ಕಿದ್ದಕ್ಕೆ ನಾವು ಖಂಡಿತವಾಗಲೂ ತುಂಬ ಕೃತಾರ್ಥರಾಗಿದ್ದೇವೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಮತಿ ರಾಜಿ ಬಲರಾಮ್ ಆಚಾರ್ಯ ಅವರು ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇನೆ. ನಮ್ಮ ಶಿಶು ಮಂದಿರದ ಅಧ್ಯಕ್ಷರು ಬೆಳಿಗ್ಗೆ 7 ಗಂಟೆಗೆ ನೋಡಿದರೆ ಇಲ್ಲಿ ಹಾರೆಯನ್ನು ಹಿಡಿದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು. ಇವಾಗ ವೇದಿಕೆಯಲ್ಲಿದ್ದಾರೆ. ಅವರು ನಿಜವಾದ ಒಬ್ಬ ಸಂಘದ ಕಾರ್ಯಕರ್ತ. ನಮ್ಮ ಶಿಶು ಮಂದಿರದ ಅಧ್ಯಕ್ಷರಂತಹ ರಾಜಗೋಪಾಲ್ ಭಟ್ ಅವರು, ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ.
ಇನ್ನೋರ್ವರು ನಮ್ಮ ಸಂಚಾಲಕರಾದಂತಹ ಅಕ್ಷಯಣ್ಣ, ಅದು ಅಕ್ಷಯವೇ, ಯಾವಾಗಲೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡುವಂಥ ಅಕ್ಷಯಣ್ಣ ಇದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ನಮ್ಮ ಈ ವರ್ಷದ ಪ್ರಧಾನ ಕಾರ್ಯದರ್ಶಿಗಳು, ಶಿಶು ಮಂದಿರಕ್ಕೆ ಮಗುವನ್ನು ಸೇರಿಸಲಿಕ್ಕೋಸ್ಕರವಾಗಿ ಪುತ್ತೂರಿನಲ್ಲಿ ಒಂದು ಮನೆ ಮಾಡಿ ನಿಂತಹ ಒಬ್ಬ ವ್ಯಕ್ತಿಯವರು. ಅವರು ಅನಿರೀಕ್ಷಿತವಾಗಿ ನಮ್ಮ ಕಾರ್ಯಕ್ರಮದ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಗೊಂಡಿದ್ದಾರೆ. ಅವರ ಪ್ರತಿಯೊಂದು ಕ್ಷಣಗಳು ಕೂಡ ನಮಗೆ ಅತ್ಯಂತ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನೀಡುವಲ್ಲಿ ಸಹಕಾರವಾಗಿದೆ. ನಮ್ಮ ಸಂತೋಷ್ ಕುಮಾರ್ ರೈ ಅವರು, ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇರುವಿಕೆಯನ್ನು ಗೌರವಿಸ್ತಾ ಇದ್ದೇನೆ. ಇನ್ನೋರ್ವರು ಮುರಳಿ ಅಣ್ಣ, ನಮಗೆ 3 ಜನ ಕಳೆದ ವರ್ಷದ ನಾನು ಪ್ರಾಸ್ತಾವಿಕ ಮಾತಾಡುವಾಗ ಒಬ್ಬರು ಹೇಳಿದರು, ಇನ್ನು ಒಬ್ಬರು ಸ್ವರ್ಣ ವ್ಯಾಪಾರಿಯನ್ನು ನೀವು ಹುಡುಕಬೇಕು ಅಂತ, ಬಿಸ್ನೆಸ್ಸಿನವ್ರನ್ನ ಹುಡುಕಬೇಕು. ಕಳೆದ ವರ್ಷ ನಮ್ಮ ರಾಜ್ಯಕ್ಕನವರು ಇದ್ದರು, ಅದೇ ರೀತಿಯಲ್ಲಿ ಕೇಶವಪ್ರಸಾದ್ ಮುಳಿಯರ್ ಅವರು ಇದ್ದರು. ಈ ವರ್ಷ ಶಿವಭಟ್ ಜುವೆಲ್ಲರ್ಸಿನ ಮತ್ತೊಬ್ಬರು ಕೂಡ ನಮಗೆ ಕೋಶಾಧಿಕಾರಿಗಳಾಗಿ ಬಂದಿದ್ದಾರೆ, ನಮ್ಮ ಮುರಳಿ ಅಣ್ಣ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳು, ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದರೆ ನಿಮ್ಮೆಲ್ಲರ ಸಹಕಾರ ಇದ್ದ ಕಾರಣ ಮಾತ್ರ ಸಾಧ್ಯ ಆಗಿದೆ. ದೂರದ ಮಂಗಳೂರಿನಿಂದ, ದೂರದ ಮಡಿಕೇರಿಯಿಂದ, ದೂರದ ಕಾಸರಗೋಡಿನಿಂದ ಎಲ್ಲ ನಮ್ಮೆಲ್ಲ ಪ್ರೀತಿಯಿಂದ ಕರೆಗೆ ಹೋಗೊಟ್ಟಿ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ, ಅತ್ಯಂತ ಸಹಕಾರವನ್ನು ನಮಗೆ ನೀಡಿರ್ತಕ್ಕಂಥ ದೃಶ್ಯ ಮಾಧ್ಯಮದವರು ಮತ್ತು ಸುದ್ದಿ ಮಾಧ್ಯಮದವರ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಕರ್ಮಣ್ಯೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕೆಲಸವನ್ನ ನೀನು ಮಾಡು, ಫಲವನ್ನ ಅಪೇಕ್ಷಿಸಬೇಡ ಅನ್ನುವ ಅತ್ಯದ್ಭುತವಾದ ಕಲ್ಪನೆ ಭಗವದ್ಗೀತೆ ನಮಗೆ ಕೊಟ್ಟಿರುವಂಥದ್ದು. ಮನದಲ್ಲಿ ಕೃಷ್ಣ, ಮನೆಯಲ್ಲಿ ಕೃಷ್ಣ ಇಂದು ಕಣ್ತುಂಬಿಕೊಳ್ಳುವಂತೆ ಈ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಕೃಷ್ಣರಾಧೆಯರು. ಇದೀಗ ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯನ್ನ ಗೈದು ಆರಂಭ ಮಾಡಲಿದ್ದಾರೆ ಶ್ರೀ ಕೇಶವ ಪ್ರಸಾದ್ ಮುಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚೋಣ ಅನ್ನುವ ವಿಶೇಷ ಆಶಯದೊಂದಿಗೆ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಶ್ರೀಕೃಷ್ಣ ಲೋಕ 2023-25ರ ಸಂಭ್ರಮ ಇದೀಗ ದೀಪ ಪ್ರಜ್ವಲನೆ. ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರ ದಿವ್ಯ ಹಸ್ತದಿಂದ. दीपज्योति नमोस्तुते, शुभं करोतु कल्याणम्, आरोग्यं सुखसम्पदः, द्वेषबुद्धिविनाशाय आत्मज्योतिर्नमोस्तुते, आत्मज्योतिप्रदीप्ताय ब्रह्मज्योतिर्नमोस्तुते, ब्रह्मज्योतिप्रदीप्ताय गुरुर्ज्योतिर्नमोस्तुते. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಶ್ರೀಕೃಷ್ಣ ಲೋಕ 25 ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಉದ್ಘಾಟನಾ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಿಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಹಿರಿಯರಾದಂತಹ ನಮ್ಮೆಲ್ಲ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಟೆಕ್ಸಾಸ್ ಅಮೆರಿಕದಿಂದ ಬಂದಂತಹ ರಾಜಾರಾಮ್ ಭಟ್ರವರೇ, ಮುಖ್ಯ ಭಾಷಣವನ್ನು ಮಾಡಲಿಕ್ಕಿರುವಂತಹ ಜ್ಞಾನಿಗಳಾದಂತಹ ರವೀಶ್ ಪಡುಮಲೆ ಅವರೇ, ನಮ್ಮೆಲ್ಲರ ಹಿರಿಯರಾದಂತಹ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ರಾಜಯ್ಯಕ್ಕನವರೇ, ಆತ್ಮೀಯರಾದ ಪಾಟಾಳಿಯವರೇ, ಹಾಗೆ ಸಂತೋಷ್ ಕೈಕಾರ್ ಅವರೇ, ಆತ್ಮೀಯರಾದ ಮುರಳಿಯವರೇ ಮತ್ತು
ಅಧ್ಯಕ್ಷರೇ, ಸಂಚಾಲಕರೇ ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಮಾತೆಯರೇ, ಮಕ್ಕಳೇ, ಹಿಂದೂ ಧರ್ಮ ಎಲ್ಲ ಧರ್ಮಗಳಿಗಿಂತ ಮಿಗಿಲಾಗಿ ಎಲ್ಲರನ್ನ ಒಂದುಗೂಡಿಸುವಂತಹ ಧರ್ಮ. ಹೀಗೆ ಇರಬೇಕು ಅಂತೇಳಿ ಹೇಳದಿದ್ದರೂ ಕೂಡ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಹೇಳಿಕೊಟ್ಟಂತಹ ಧರ್ಮ. ಆ ದೇವರು ಈ ದೇವರು ಅಂತೇಳಿ ಇಲ್ಲ, ಎಲ್ಲ ದೇವರುಗಳಿಗೆ ನಮಸ್ಕರಿಸುವಂತಹ ಧರ್ಮ. ಧರ್ಮ ಅಂತೇಳಿ ಜೀವನದ ರೀತಿಯಲ್ಲಿ ಹೀಗೆ ನಡಿಬೇಕು ಅಂತೇಳುವಂತಹ ಒಂದು ಜೀವನದ ಕಲೆಯನ್ನು ಹೇಳಿಕೊಳ್ಳುವ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ. ಇವತ್ತು ನಾವೆಲ್ಲ ಕೃಷ್ಣಾಷ್ಟಮಿಗೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಮಕ್ಕಳನ್ನು ಕೃಷ್ಣನಾಗಿ ಕಾಣ್ತಾ ಇದ್ದೇವೆ. ಸ್ವಾಗತ ಭಾಷಣದಲ್ಲಿ ದಾಮೋದರ ಪಾಟಾಳಿಯವರು ಹೇಳಿದರು, 24 ವರ್ಷದ ಹಿಂದೆ ತೊಟ್ಟಿಲಿಗೆ ಹಾಕಿದಂಥ ಮಗು ಇವತ್ತು ಡಾಕ್ಟ್ರಾಗಿ ಬಂದಿದ್ದಾನೆ ಅಂತ ಹೇಳಿ. ಇವತ್ತು ಇಲ್ಲಿ ನಾವು ಅವನನ್ನು ಕಾಣಬೇಕಾಗಿತ್ತು, ಆದರೆ ಅವನು ಅನಿವಾರ್ಯ ಕಾರಣದಿಂದ ಇಲ್ಲಿ ಬರಲಿಕ್ಕಾಗಲಿಲ್ಲ ಅಂತ ಹೇಳೋದನ್ನು ಕೂಡ ಅವರು ಉಲ್ಲೇಖಿಸಿದರು. ನಿನ್ನೆ ದಿವಸ ಶಿಕ್ಷಕರ ದಿನಾಚರಣೆ ಇತ್ತು. ಆ ಶಿಕ್ಷಕರ ದಿನಾಚರಣೆಯ ಯಾವುದೋ ಒಂದು ಇದರಲ್ಲಿ ನೋಡಿದಾಗ ಏನನ್ನಿಸ್ತು ಅಂತೇಳಿ ಹೇಳಿದರೆ, ಅಲ್ಲಿ ಕಾಣ್ತಾ ಇತ್ತು ಏನು ಅಂತ ಹೇಳಿದರೆ, ನಾವು ಡಾಕ್ಟ್ರು ಅಂತೇಳುವಂಥದ್ದನ್ನು ಹಾಕ್ತೇವೆ. ಹಾಗಾಗಿ ಶಿಕ್ಷಕರುಗಳಿಗೆ TR ಅಂತೇಳಿ ಹಾಕಬೇಕು. DR ಅಂತೇಳಿ ಹಾಕಿದಾಗೆ TR ಅಂತೇಳೋದನ್ನು ಹಾಕಬೇಕು. ಯಾಕೆಂದೇಳಿದರೆ ಶಿಕ್ಷಕರುಗಳು ಇವತ್ತು ಏನಿದೆ, ಅವರು ಈ ಎಲ್ಲ ಮಕ್ಕಳನ್ನು ಯಾರನ್ನು ನಾವು ಡಾಕ್ಟ್ರಾಗಲಿ, ಇಂಜಿನಿಯರ್ಗಳಾಗಲಿ ಅಥವಾ ಸೈಂಟಿಸ್ಟ್ಗಳಾಗಲಿ ಯಾರನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ, ಅವರನ್ನು ರೂಪಿಸುವಂಥವರು ಶಿಕ್ಷಕರುಗಳು ಅಂತೇಳಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಡಾಕ್ಟರಲ್ಲಿ DR ಅಂತೇಳಿ ಇದ್ದ ಹಾಗೆ ಟೀಚರ್ಗಳಲ್ಲಿ ಹಾಕೋಣವಾ, ಎಲ್ಲರೂ ಚಪ್ಪಾಳೆ ಮೂಲಕ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟೀಚರ್ಗಳಿಗೆ TR ಅಂತೇಳಿ. ಹಾಗೆ ಇಲ್ಲೊಂದು ಕೇಳ್ಕೊಳ್ಳೋದು ನಾನು ಏನು ಅಂತ ಹೇಳಿದರೆ, ಇಲ್ಲೆಲ್ಲ ಅಮ್ಮಂದಿರಿದ್ದಾರೆ, ಎಲ್ಲರೂ ಡಾಕ್ಟ್ರುಗಳು, ಎಲ್ಲರೂ ಇಂಜಿನಿಯರ್ಗಳಾದರೆ ಬಾಕಿ ಉಳಿದವರು ಏನು ಮಾಡೋದು? ಇಲ್ಲಿ ನಾವು ಗದ್ದೆ ಬೆಳೆಸಿದ್ದೇವೆ, ನಾವು ಗದ್ದೆ ಬೆಳೆದು ಊಟ ಮಾಡೋದು ಇಲ್ಲಿಂದ. ಹಾಗಾಗಿ ನಮಗೆ ಒಳ್ಳೆಯ ಒಬ್ಬ ಫಾರ್ಮರು ಬೇಕು, ಒಳ್ಳೆಯ ಒಬ್ಬ ಬೇರೊಂದು ರೀತಿಯ ಉದ್ಯೋಗಿ ಬೇಕು. ಫಾರ್ಮರ್ಗಳಿಗೆ ನಾವು FR ಅಂತೇಳಿ ಹಾಕುವನ? ಸೊ ಹಾಗೆ ಭಾರತದಲ್ಲಿ ಪ್ರಥಮ, ಬೇರೆಲ್ಲೂ ಇಲ್ಲ. ಅಮೇರಿಕಾವನ್ನು ನಾವು ಫಾಲೋ ಮಾಡೋದಿಲ್ಲ. ಇಂಡಿಯಾ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಭಾರತ ಅಂತೇಳಿ ಹೇಳುವ ದೇಶದಲ್ಲಿ ನಾವು ಯಾರನ್ನು ಗೌರವಿಸಬೇಕೋ ಅವರನ್ನು ಗೌರವಿಸುವ ವಿಷಯವನ್ನು ನಾವು ಮಾಡಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ಕೇಳುತ್ತಾ, ಹಾಗೆ ನಮ್ಮೊಳಗಿನ ಕಾಂಪಿಟೀಷನನ್ನು, ನಮ್ಮೊಳಗಿನ ಸ್ಪರ್ಧೆಯನ್ನು, ಕೆಟ್ಟ ಸ್ಪರ್ಧೆಯನ್ನು ನಿಲ್ಲಿಸಬೇಕು ಅಂತ ಹೇಳೋದನ್ನು ಹೇಳ್ತಾ ಇದ್ದೇನೆ. ಇವತ್ತು ಹೇಳಿದರು, ಕಳೆದ ವರ್ಷ 2 ಜನ ಜುವೆಲ್ಲರ್ಗಳಿದ್ದರು, ಈ ವರ್ಷ 3ನೇ ಜುವೆಲ್ಲರ್ಗಳಿದ್ದ, 3 ಜನ ಜುವೆಲ್ಲರ್ ಇದ್ದ. ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ಒಂದು ಕತೆ ನೆನಪಾಗ್ತದೆ, ಈ ಮೊಲ ಮತ್ತು ಆಮೆಯ ಕತೆ ನಿಮ್ಗೆ ಗೊತ್ತುಂಟು. ಆ ಕಾಂಪಿಟೀಷನ್ನಲ್ಲಿ ಆಮೆ ಮೊಲ ಹೋಗುವಂಥದ್ದು. ಈಗಿನ ಹೊಸ ಕಥೆಯಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ, ಆ ಮೊಲ ಮತ್ತು ಕಪೆ 3ನೇ ಕತೆ, ಅದು 2ನೇ ಕಥೆಯಲ್ಲಿ ಒಂದಾಗಿತ್ತು. 3ನೇ ಕಥೆಯಲ್ಲಿ ಕಾಂಪಿಟೀಷನ್ನಲ್ಲಿ ಏನಾಯಿತು ಅಂತೇಳಿ ಹೇಳಿದರೆ, ಆಗ ಏನಾಗ್ತದೆ, ಇದೆಲ್ಲ ಒಟ್ಟು ಗೊಂದಲ ಆಗ್ತಾ ಇದೆ. ಹಾಗಾಗಿ ನಿಮಗೆ ಹೈಕತ್ತವನ್ನು ಮಾಡುವ, ಯಾಕೆಂತ ಹೇಳಿದರೆ ನೀರು ಉಂಟು, ರಸ್ತೆ ಉಂಟು, ನೀರು ಉಂಟು, ಹಾಗೆ ತಗೊಂಡು ಹೋಗುವ ಅಂತೇಳಿ ಮಾಡಿದ್ರಂತೆ. ಮೊಲ ಮತ್ತು ಆಮೆಗಳು ಮಾತಾಡಿಕೊಂಡವು, ಹೀಗೆ ಉಂಟಲ್ಲ ಅಂತೇಳಿ. ಹಾಗೆ ಏನು ಮಾಡಿದ್ದು ಅಂತೇಳಿ ಹೇಳಿದರೆ, ರಸ್ತೆಯಲ್ಲಿ ಮೊಲ ಆಮೆಯನ್ನು ಹೊತ್ತುಕೊಂಡು ಹೋಯಿತು, ನೀರಿನಲ್ಲಿ ಆಮೆ ಮೊಲವನ್ನು ಹೊತ್ತುಕೊಂಡು ಹೋಯಿತು. ಹಾಗೆ ಒಟ್ಟಾಗಿ ಎಲ್ಲರೂ ಪ್ರಥಮ ಸ್ಥಾನದಲ್ಲಿ ಬಂದರು ಅಂತ ಹೇಳಿದ್ದನ್ನು ಹೇಳ್ತಾ, ಈ ರೀತಿ ನಾವು ಹಿಂದೂ ಬಾಂಧವರು ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಆ ಮೂಲಕ ನಮ್ಮ ದೇಶವನ್ನು, ಈಗಾಗಲೇ ಡಾಕ್ಟರ್ ಹೇಳಿದರು, ಭಾರತ್ ಅಂತ ಹೇಳುವ ವಿಷಯವನ್ನು ಉಲ್ಲೇಖಿಸಿದರು. ಆ ಭಾರತ ವರ್ಷವನ್ನು ವಿಶ್ವದ ಪ್ರಥಮ ಮಂದಿತ ವಿಶ್ವಗುರುವಾಗಿ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನಿಸಬೇಕು ಅಂತೇಳಿ ಹೇಳ್ತಾ, ಇತ್ತೀಚೆಗೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು 11 ಕೋಟಿ ಜಪಯಜ್ಞವನ್ನು ಪ್ರಾರಂಭ ಮಾಡಿದ್ದೇವೆ. ಮನೆಯಲ್ಲಿ ಜಪಯಜ್ಞ ಅಂತೇಳಿ ಮಕ್ಕಳನ್ನು ಕೂಡ ಸೇರಿಸ್ಕೊಂಡು ನಿತ್ಯ ನಾವು ಜಪ ಮಾಡುವಂಥದ್ದನ್ನು ಮಾಡಬೇಕಾಗಿದೆ. ಅದರಲ್ಲಿ ನಿತ್ಯ ಜಪ, ನೈಮಿತ್ತಿಕ ಜಪ, ಕಾಮ್ಯ ಜಪ ಮತ್ತು ಬೇರೆ ರೀತಿಯ ಜಪಗಳಿದ್ದಾವೆ. ಅದರಲ್ಲಿ ಈ ನಿತ್ಯ ಜಪಕ್ಕೇನಿದೆ, ಅದಕ್ಕೆ ತುಂಬ ವಿರತದ ಅವಶ್ಯಕತೆ ಇಲ್ಲ. ನಾವು ನಿತ್ಯ ಶುಚಿರ್ಭೂತರಾಗಿ ಬಂದು ದೇವರನ್ನು 108 ಬಾರಿ, 1008 ಬಾರಿ ಅಥವಾ 108 ಬಾರಿಯ ಗುಣಕಗಳಲ್ಲಿ ನಾವು ಎಷ್ಟು ಬಾರಿ ನಾವು ಜಪವನ್ನು ಮಾಡ್ತೇವೋ ದೇವರಿಗೆ ಅದು
ಇಷ್ಟವಾಗ್ತದೆ, ಮತ್ತು ಅಲ್ಲದೆ ನಮ್ಮ ಒಂದು ಏಕಾಗ್ರತೆಯನ್ನು ಹೆಚ್ಚಿಸ್ತದೆ ಅಂತ ಹೇಳೋದನ್ನು ಹೇಳ್ತಾ, ಆ ರೀತಿಯ ಜಪದಲ್ಲಿ, ಏಕಾದಶ ಕೋಟಿ ಜಪದಲ್ಲಿ ನಿತ್ಯ ಮಕ್ಕಳ ಕೈಯಲ್ಲಿ ಮತ್ತು ನಾವು 108 ಜಪವಾದರೂ ಮಾಡಬೇಕು ಅಂತ ಹೇಳೋದನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಅಂತೇಳಿ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಮಾಲಿಂಗೇಶ್ವರನು ಸನ್ಮಂಗಳವನ್ನು ಕರುಣಿಸಲಿ ಅಂತೇಳಿ ಹಾರೈಸುತ್ತಾ, ನನ್ನನ್ನು ಕರೆದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮದವರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ದೇವರ ಸೇವೆ ಸಮಾಜ ಸೇವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಕೆಲಸವನ್ನು ನಡೆಸ್ತಾ ಇರುವಂಥ ತಮಗೆ ವಿಶೇಷವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಆಗಮಿಸಿರುವಂಥ ಎಲ್ಲ ಹೆತ್ತವರಲ್ಲಿ ಒಂದು ವಿನಂತಿ, ಕೂತ್ಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆ ವೇದಿಕೆಯ ಎರಡೂ ಭಾಗದಲ್ಲಿ ಮಾಡಿದ್ದೇವೆ. ಮುಂಭಾಗದ ಆಸನಗಳು ಭರ್ತಿಯಾಗಿದ್ದಲ್ಲಿ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ಆಸನಗಳ ವ್ಯವಸ್ಥೆ ಇದೆ. ದಯವಿಟ್ಟು ಯಾರೂ ನಿಂತ್ಕೊಳ್ಬೇಕಾಗಿಲ್ಲ, ಮುಂದುಗಡೆ ಆಸನದ ವ್ಯವಸ್ಥೆ ಇದೆ, ಸ್ವೀಕರಿಸಬೇಕು ಅಂತ ಹೇಳ್ತಾ, 25ನೇ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಹಾಗೂ ವಿವೇಕಾನಂದ ಶಿಶು ಮಂದಿರ ಕೃಷ್ಣ ಲೋಕದ ಆಡಳಿತ ವ್ಯವಸ್ಥೆ ಒಂದು ವಿಶೇಷವಾದಂತಹ ಕಲ್ಪನೆಯನ್ನ ಕನಸಾಗಿ ಸ್ವೀಕರಿಸಿತ್ತು. ಅದು ಏನು ಅಂದರೆ ಅನ್ನದಾನದ ನಿಧಿಯನ್ನ ಏರ್ಪಡಿಸುವುದು. ಅನ್ನದಾನ ಅನ್ನುವುದು ಶ್ರೇಷ್ಠ ದಾನ ಅನ್ನುವುದು ನಾವೆಲ್ಲ ತಿಳಿದಿದ್ದೇವೆ. ಭಗವದ್ಗೀತೆಯ ಶ್ಲೋಕದಲ್ಲಿ ಒಂದು ಉಲ್ಲೇಖ ಬರ್ತದೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮ ಗೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ನಾವು ಊಟ ಮಾಡುವುದು ಕೇವಲ ಹೊಟ್ಟೆ ತುಂಬಿಸುವ ಉಪಚಾರವಲ್ಲ, ಅದು ನಮ್ಮೊಳಗಿರುವ ಬ್ರಹ್ಮನಿಗೆ ಅರ್ಪಣೆ. ಆದ್ದರಿಂದ ಬ್ರಹ್ಮಾರ್ಪಣ ಎಂದರೆ ದೇಹದ ಒಳಗೆ ಇರುವ ಜೀವಾತ್ಮನಿಗೆ ಮಾಡುವ ನೈವೇದ್ಯ ಎಂದರ್ಥ. ಅಂದರೆ ಯಾರು ಈ ಬ್ರಹ್ಮಾರ್ಪಣಕ್ಕೆ ಸಹಾಯವನ್ನ ಮಾಡುತ್ತಾರೋ ಅವರು ಸಾಕ್ಷಾತ್ ದೇವರಿಗೆ ಸಹಾಯ ಮಾಡಿದ ಹಾಗೆ. ಈ ಅರ್ಥದಲ್ಲಿ ಇದೀಗ ಶಿಶು ಮಂದಿರ ಸುಮಾರು 5 ಲಕ್ಷದ ಮೊತ್ತವನ್ನ ಕ್ರೋಢೀಕರಿಸಿದ್ದು, ಅದನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಿಗೆ ಆ ಚೆಕ್ ಅನ್ನ ಹಸ್ತಾಂತರಿಸುವಂತಹ ಒಂದು ಸೌಭಾಗ್ಯದ ಕೆಲಸವನ್ನ ಇದೀಗ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಆಡಳಿತ ಮಂಡಳಿಯ ವಿವೇಕಾನಂದ ಶಿಶು ಮಂದಿರ ಹಾಗೂ ಕೃಷ್ಣಲೋಕ ಇದರ ಆಡಳಿತ ಮಂಡಳಿಯ ಈ ಸದಸ್ಯರು ಸೇರಿಕೊಂಡು ಈ 5 ಲಕ್ಷದ ಮೊತ್ತವನ್ನ ಅನ್ನದಾನ ನಿಧಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಈ ಅನ್ನದಾನ ನಿಧಿಗೆ ವಿಶೇಷವಾಗಿ 25,000 ರೂಪಾಯಿಯನ್ನ ನೀಡಿ ಸಹಕರಿಸಿದಂಥವರನ್ನ ಗೌರವಿಸುವಂತಹ ಒಂದು ಕೆಲಸವನ್ನ ಕೂಡ ಆಡಳಿತ ಮಂಡಳಿ ಆಲೋಚನೆ ಮಾಡಿದೆ. ಅವರ ಹೆಸರನ್ನ ಓದಿ ಹೇಳಿದಂತೆ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿ. ವಿವೇಕಾನಂದ ಶಿಶು ಮಂದಿರದ ಅಧ್ಯಕ್ಷರಾಗಿ ಅದನ್ನ ಸದಾ ಅತ್ಯಂತ ಆಪ್ತವಾಗಿ ಮುಂದುವರಿಸಿಕೊಂಡು ಬಂದಂತಹ ಡಾಕ್ಟರ್ ಸುಧಾ ಎಸ್ ರಾವ್ ಅವರು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀ ಶಿವಶಂಕರ ನೆಕ್ಕರೆ, ಶ್ರೀಮತಿ ಮತ್ತು ಶ್ರೀ ಈಶ್ವರ ಮುರಳಿ ಕೋಶಾಧಿಕಾರಿಗಳು, ಡಾಕ್ಟರ್ ಅಜಯ್ ಗವರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು, ಶ್ರೀಮತಿ ಮತ್ತು ಶ್ರೀ ಸಂತೋಷ್ ಕುಮಾರ್ ರೈ, ಶ್ರೀಮತಿ ರಾಜಿ ಬಲರಾಮ್, ಡಾಕ್ಟರ್ ಗೌರಿ ಪೈ, ಶ್ರೀಮತಿ ಸರಳಾಕ್ಷಿ, ಶ್ರೀ ಕೃಷ್ಣಕುಮಾರ್ ಎನ್ ಅಂಡ್ ಫ್ಯಾಮಿಲಿ, ಶ್ರೀಮತಿ ಚಂದ್ರಪ್ರಭಾ ಸತೀಶ್, ಶ್ರೀಮತಿ ಶ್ರೀ ರಘುರಾಮ್ ಭಟ್ ಮಣಿಕರ ಹಾಗೂ ಶ್ರೀ ನಿತಿನ್ ಶೆಣೈ.
ಅನ್ನದಾನ ನಿಧಿಗೆ ಹಲವಾರು ಮಂದಿ ದಾನವನ್ನು ನೀಡಿರ್ತಾರೆ. ಸಾಂಕೇತಿಕವಾಗಿ 25,000 ರೂಪಾಯಿಯನ್ನು ನೀಡಿದವರನ್ನು ಗೌರವಿಸ್ತೇವೆ. ಎಲ್ಲ ಸಹಾಯವನ್ನು ನೀಡಿದಂತಹ ಹನಿಗೂಡಿ ಹಳ್ಳ ಅನ್ನುವಂತಹ ಮಾತನ್ನು ಸದಾ ಸ್ಮರಿಸ್ತೇವೆ. ಎಲ್ಲರ ಸಹಕಾರವನ್ನು ಈ ಕ್ಷಣಕ್ಕೆ ಖಂಡಿತವಾಗಿಯೂ ಕೂಡ ನಾವು ನೆನಪಿಸಿಕೊಳ್ತೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಮಾರಂಭದ ಮುಖ್ಯ ಅತಿಥಿಗಳು ಸಪ್ತ ಸಾಗರದಾಚೆಗೂ ಭಾರತೀಯ ಸಂಸ್ಕೃತಿಯನ್ನ ಪಸರಿಸುತ್ತಿರುವ ಶ್ರೀ ರಘುರಾಮ ಭಟ್ ಮಣಿಕರ, ಅರ್ಚಕರು ಮತ್ತು ವ್ಯವಸ್ಥಾಪಕರು, ಶ್ರೀಕೃಷ್ಣ ವೃಂದಾವನ ಹ್ಯೂಸ್ಟನ್ USA ಇವರು ಮುಖ್ಯ ಅತಿಥಿ ನೆಲೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣಾಯ ನಮಃ. ನಿರ್ಮತ್ಯ ಉಗ್ರಭವಾರಣವೇ ನಿಜಮನು ಅಭೀಷ್ಟಂ ದಿಶಾಮೀತಿಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ಮಂತಾನಂ ಅನ್ಯೇನ ಚ ರಮ್ಯಂ ದಾಮದತನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ಶ್ರೀಕೃಷ್ಣಾಯ ನಮಃ. ಆಪಾದಮೂಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮೊದಲನೆಯದಾಗಿ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ, ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ, ಅದೇ ರೀತಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೇಶವ ಪ್ರಸಾದ್ ಮುಳಿಯವರೇ, ಅದೇ ರೀತಿಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಕೊಡಲಿರತಕ್ಕಂತಹ ದೈವ ನರ್ತಕರಾಗಿರತಕ್ಕಂತಹ ಡಾಕ್ಟರ್ ರವೀಶ್ ಪಡುಮಲೆ ಅವರೇ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಗಣ್ಯರೇ, ಸಭೆಯಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಕೃಷ್ಣ ರಾಧಾ ಮಣಿಗಳೇ, ಬಂಧು ಮಿತ್ರರೇ, ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿಯವತ್ತೇ ಕೃಷ್ಣ ಜನ್ಮಾಷ್ಟಮಿಯ ಒಂದು ಸಭೆಯನ್ನು ಜರುಗಿಸಿ ಕೃಷ್ಣನನ್ನು ಮತ್ತು ರಾಧೆಯನ್ನು ಕಾಣ್ತಾ ಇದ್ದೇವೆ. ಸಾಕ್ಷಾತ್ತಾಗಿ ಕೃಷ್ಣನನ್ನೇ ನೋಡತಕ್ಕಂಥ ನಮಗೆ ಭಾಗ್ಯ. ಅದಕ್ಕೋಸ್ಕರನೇ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಇದನ್ನಿಟ್ಟಿದ್ದಾರೆ. ದಾಸರು ಹೇಳ್ತಾರೆ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತುಂಗ ಅಂತ. ನಾವು ಕೃಷ್ಣನನ್ನು ಕಾಣಬೇಕು ಅಂದಾದರೆ ಮೊದಲು ಶಿವನನ್ನು ಕಾಣಬೇಕಂತೆ, ಗಂಗಾಧರನನ್ನು ಕಾಣಬೇಕಂತೆ. ಅವನ ಹತ್ರ ಒಂದು ರಿಕ್ವೆಸ್ಟ್ ಕೇಳಬೇಕಂತೆ. ಏನು ಕೇಳಿದರೆ, ಮಾಧವನನ್ನು ತೋರಿಸ್ತೀಯಾ ಅಂತ. ಅಂದರೆ ಅವನು ಗುರು ಕುಲೋತ್ತಮ ತುಂಗ ಅಂತ. ಗುರು ಉತ್ತಮರಾಗಿರತಕ್ಕಂಥ ಆ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಹರಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ದಾಸರು ಹೇಳಿರತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತು ಮೊದಲನೇ ಬಾರಿಗೆ ನಾವು ವಿಶೇಷವಾಗಿ ಮಹತೋಭಾರ ಮಹಾಲಿಂಗೇಶ್ವರ ದೇವರನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣನನ್ನು ತೋರಿಸಯ್ಯ ಅಂತ ಕೇಳಿದ್ದೇವೆ. ಇಲ್ಲಿಗೆ ಬಂದರೆ ಎಷ್ಟು ಕೃಷ್ಣರು, ಎಷ್ಟು ರಾಧೆಗಳು, ಬಹಳಷ್ಟು ಕೃಷ್ಣನ ದರ್ಶನ ಆಗಿದೆ. ಕೇಳಿದರೆ ನಾವು ಕೂಡ ಒಂದು ಸಲ ನಂಬಲಿಕ್ಕೆ ಅರ್ಹರಾಗದಂತಹ ಒಂದು ಕ್ಷಣ ಅಂತಾಯಿತು. ಯಾಕೆ ಕೇಳಿದರೆ, ಎಲ್ಲೂ ನೋಡಿದರೂ ಕೃಷ್ಣನೇ ಕಾಣ್ತಾರೆ. ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಕೃಷ್ಣ ಅನುಗ್ರಹ ಮಾಡುವುದು ನನಗೆ ಏನು ತೋಚುವುದಿಲ್ಲಪ್ಪ, ನೀನೇ ನನಗೆ ಅನುಗ್ರಹ ಮಾಡೋದು ಕೇಳಿದರೆ ವಿಶ್ವರೂಪ ದರ್ಶನವನ್ನೇ ಕೊಟ್ಟ. ಆವಾಗ ಸಾಕು ಮಾರಯ್ಯ, ಈ ದರ್ಶನವನ್ನು ನಾನು ಕಾಣಲಿಕ್ಕಾಗಲ್ಲ ಅಂತ ಹೇಳಿದ ಹಾಗೆ ನಮಗೆ ಇಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂತಹ ಕೃಷ್ಣನ ದರ್ಶನ ಆಗಿದೆ ಅಂತ ಕೇಳಿದರೆ ನಾವು ಬಹಳಷ್ಟು ಪುನೀತರಾಗಿದ್ದೇವೆ ಅಂತ. ಹೇಗೆ ವಸುದೇವ ಕೃಷ್ಣನ ಜನ್ಮ ಆಗಿದೆ ಅಷ್ಟೇ, ಕಂಸ ಇನ್ನು ಬಂದು ಏನಾದರೂ ಬಂದು ಕೊಲ್ತಾನೆ ಎಂಬಂಥ ಭಯ. ಆದರೆ ಭಾಗವತದಲ್ಲಿ ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಪಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋತ ಸೌಭಗಂ ಹೀಗೆ ಹೇಳುತ್ತಾ
ವಸುದೇವ ಐಕ್ಷತ ಅಂತ ಹೇಳ್ತಾನೆ. ಹುಟ್ಟಿದ ಕೂಡಲೇ ವಸುದೇವನಿಗೆ ಕೃಷ್ಣನ ದರ್ಶನ ಆಯಿತು, ಮಗುವಿನ ದರ್ಶನ ಅಲ್ಲ, ಕೃಷ್ಣನ ದರ್ಶನ ಆಯಿತು. ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ವನಮಾಲಾದಿಗಳಿಂದ ಅಲಂಕೃತ ಕಿರೀಟ, ಅದೇ ರೀತಿಯಲ್ಲಿ ಕೌಸ್ತುಭಮಣಿ ಚಕ್ರ ಎಲ್ಲವೂ ಕೂಡ ಹೊಂದಿದ್ದಾನೆ. ಅಂತಹ ಕೃಷ್ಣನ ದರ್ಶನ ಆಗಿದೆ. ಕತ್ತಲು, ಕಗ್ಗತ್ತಲು, ಕಾರಾಗೃಹ, ಏನೂ ಬೆಳಕಿಲ್ಲ. ಹಾಗಿದ್ದಾಗ ದೇವಕಿಗೆ ಏನು ಗರ್ಭಾವಸ್ಥೆ ಇರತಕ್ಕಂತಹ ದೇವಕಿಗೆ ಪ್ರಸವ ಆಗಿದೆ. ಸುತ್ತಲೂ ಬೆಳಕು. ವಸುದೇವನಿಗೆ ನೋಡಿ ಬಹಳಷ್ಟು ಸಂತೋಷ. ಕೃಷ್ಣ ಸಾಕ್ಷಾತ್ತಾಗಿ ಬಂದಿದ್ದಾನೆ, ಅನುಗ್ರಹ ಮಾಡ್ತೇನೆ, ಏನು ಭಯ ಇಲ್ಲ ಅಂತ ಕೃಷ್ಣನ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಕೃಷ್ಣನ ಪಾದದ ದರ್ಶನ ಆಗಿದೆ ಅಷ್ಟೇ, ಸ್ಪರ್ಶ ಆಗಿದೆ ಅಷ್ಟೇ. ಯಮುನೆ ಕೂಡ ದಾರಿ ಬಿಟ್ಲು. ಕೃಷ್ಣನಲ್ಲಿ ಕೊಂಡು ಇರ್ತಾಳೆ, ಆ ದುರ್ಗೆಯನ್ನು ಕರ್ಕೊಂಡು ಬರ್ತಾಳೆ. ಕಂಸನ ದರ್ಶನ, ಕಂಸನನ್ನೇ ಮರ್ದನ ಮಾಡಿದ ಅಂತಹ ಕೃಷ್ಣ. ನಾವು ಆ ಕೃಷ್ಣನ ರೂಪವನ್ನು ಕಾಣ್ತಾ ಇದ್ದೇವೆ. ಇವತ್ತು ನಾವು ಶಿವಳ್ಳಿಯಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿವನ ಹಳ್ಳಿ ಕೇಳಿದರೆ ಹತ್ತೂರಿಗೆ ಪುತ್ತೂರಿನ ಒಡೆಯ. ಅಂತಹ ಹತ್ತೂರಿನ ಒಡೆಯನಾಗಿರತಕ್ಕಂತಹ ಪುತ್ತೂರು ಶಿವಳ್ಳಿ. ನಾವೆಲ್ಲರೂ ಕೂಡ ಶಿವಳ್ಳಿಯವರು. ಶಿವಳ್ಳಿಯಲ್ಲಿ ಬೆಳ್ಳಿ ಹಬ್ಬದ ಆಚರಣೆ ಬಹಳಷ್ಟು ಸಂತೋಷ. 25 ವರ್ಷದ ಹಿಂದೆ ಆ ಒಂದು ಪ್ರಾರಂಭ ಮಾಡಿರತಕ್ಕಂಥ ಈ ಬೆಳ್ಳಿ ಹಬ್ಬ ಅಂದರೆ ಕೃಷ್ಣ ಏನು ಶಿಶುಮಂದಿರದ ಸಹಯೋಗದಿಂದ ನಡೆಯುತ್ತಿರತಕ್ಕಂತಹ ಈ ಒಂದು ಕೃಷ್ಣ ಸಾರ್ವಜನಿಕ ಕೃಷ್ಣ ಜನ್ಮಾಷ್ಟಮಿಯ ಸಮಿತಿ ಇವತ್ತು 25 ವರ್ಷಕ್ಕೆ ಬಂದಿದೆ. ಎಲ್ಲರೂ ಕೂಡ ನಾವು ಆಚರಣೆಯನ್ನು ನಡೆಸ್ತಾ ಇದ್ದೇವೆ. ಬಹಳಷ್ಟು ಸಂತೋಷ. ಅಂತಹ ಶಿವಳ್ಳಿಯಲ್ಲಿ ನಾವು ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ದೇವೆ. ಅಂತಹ ಕೃಷ್ಣನ ಒಂದು ದರ್ಶನಕ್ಕೆ ಅವಕಾಶವನ್ನು ಮಾಡಿಸಿಕೊಟ್ಟಿರತಕ್ಕಂತಹ ವ್ಯವಸ್ಥಾಪನಾ ಸಮಿತಿಯವರು ಮಾತ್ರ ಅಲ್ಲದೆ ನನಗೆ ಅತ್ಯಂತ ಆತ್ಮೀಯರಾಗಿರತಕ್ಕಂತಹ ದಾಮೋದರ ಅವರು ನಮ್ಮನ್ನು ಬರಹೇಳಿ ಈ ಒಂದು ಸಭೆಗೆ ಕರೆದದ್ದು ಬಹಳಷ್ಟು ಸಂತೋಷ ಉಂಟಾಗಿದೆ. ಇನ್ನು ಒಂದು ವಿಚಾರ, ಕೃಷ್ಣನ ಒಂದು ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಕೃಷ್ಣನನ್ನು ನಾವಿವತ್ತು ಸ್ಮರಣೆ ಮಾಡಬೇಕಂತೆ. ಕೃಷ್ಣ ಹೋಗಿ ಪಕ್ಕದ ಮನೆಗೆ ಹೋಗಿ ಅಥವಾ ತನ್ನ ಮನೆಗೆ ಹೋಗಿ ಬೆಣ್ಣೆಯನ್ನೇ ಕದ್ದು ಮೊಸರನ್ನೆಲ್ಲ ತೆಗೆದು ತಿಂತಾ ಇದ್ದಾನೆ. ಕೃಷ್ಣ ಬರದಾಗ ಎಲ್ಲರಿಗೂ ಕೂಡ ಒಂದು ಕಸಿಪಿಸಿ. ಯಾಕೆ ಕೇಳಿದರೆ ಇವತ್ತು ಕೃಷ್ಣ ಬಂದಿಲ್ಲಲ್ಲ, ಯಾರ ಮನೆಗೆ ಹೋಗಿದ್ದಾನೆ, ನಮ್ಮ ಮನೆಗೆ ಬಂದಿಲ್ಲಲ್ವಾ ಅಂತ. ಆದರೆ ಕೃಷ್ಣ ಬಂದರೆ ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ತಾಯಿದ್ರು. ಆದರೆ ಕೃಷ್ಣ ಬಂದು ತಿಂದರೆ ಅವಳಿಗೆ ಅಷ್ಟು ಸಂತೋಷವೂ ಹೌದು, ದುಃಖವೂ ಹೌದು. ಹಾಗೆಯೇ ನಮ್ಮ ಜೀವನದಲ್ಲಿ ಸಂತೋಷವೂ ಬರುತ್ತೆ, ದುಃಖವೂ ಬರುತ್ತೆ. ನಿರ್ಮತ್ಯ ಉಗ್ರ ಭವಾರ್ಣವೇ ನಿಜಮನು. ನಾವು ಅದನ್ನು ಹೇಗೆ ನಾವು ಬೇರ್ಪಡಿಸಬೇಕು ಹೇಳಿದರೆ ಆಚಾರ್ಯರು ಹೇಳ್ತಾರೆ, ಕೈಯಲ್ಲಿ ಹಗ್ಗವನ್ನು ಮತ್ತು ಮೊಸರು ಕಡೆಯತಕ್ಕಂತಹದ್ದನ್ನು ಹಿಡ್ಕೊಂಡು ನಾವು ಮೊಸರನ್ನು ಕಡೆದಾಗ ಬೆಣ್ಣೆ ಬರುತ್ತಂತೆ. ಜೀವನದಲ್ಲಿ ಸಂಸಾರದಲ್ಲಿ ದುಃಖದಲ್ಲಿ ತೊಡೆದಿರತಕ್ಕಂತಹ ನಾವೆಲ್ಲರೂ ಕೂಡ ಹಾಗೆಯೇ ಅದನ್ನು ನಾವು ಕಡೆದಾಗ ಬೆಣ್ಣೆಯೂ ಬರುತ್ತೆ, ಅದರಲ್ಲಿ ಮಜ್ಜಿಗೆಯೂ ಬರುತ್ತೆ, ಮೊಸರು ಆ ಕಡೆ ಹೋಗುತ್ತೆ. ಅದೇ ರೀತಿಯಲ್ಲಿ ದುಃಖ ಎಂಬಂಥದ್ದು ಆ ಕಡೆ ಹೋಗುತ್ತೆ, ಒಳ್ಳೆಯ ಸುಖ ಎಂಬಂತಹ ಬೆಣ್ಣೆ ಬರುತ್ತೆ, ಮೆಲಕಬಹುದು, ಅದನ್ನು ತುಂಬ ಚೆನ್ನಾಗಿ ತಿನ್ಬೋದು, ಆದಷ್ಟು ಆನಂದ ಆಗಬಹುದು. ಅದೇ ರೀತಿಯಲ್ಲಿ ನಾವು ಜೀವನದಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂಥ ಬೆಣ್ಣೆಯನ್ನು ಪಡೆಯೋಣ. ಕೃಷ್ಣನ ಜೊತೆ ನಾವು ಸ್ಮರಣೆಯನ್ನು ಮಾಡಿಕೊಂಡು ಈ ಜನ್ಮಾಷ್ಟಮಿಯ ಜೊತೆ ಕೃಷ್ಣನ ಸ್ಮರಣೆ ಮಾಡಿಕೊಂಡು, ಕೃಷ್ಣ ಹೇಳಿದ್ದರೇ ನಮಗೆ ಆಕರ್ಷಣೆ. ಕರ್ಷತ ಯತಿ ಕೃಷ್ಣ, ಆಕರ್ಷಣೆ. ಬೇರೆ ಎಲ್ಲೂ ಕೂಡ ನಾವು ಬೇರೆ ರೀತಿಯಾಗಿರತಕ್ಕಂಥ ಒಂದು ವೇಷಧಾರೆಯನ್ನು ಮಾಡಿಕೊಂಡು ನಾವು ಯಾವ ರೀತಿಯ ಕೂಡ ಕಾಣುವುದಿಲ್ಲ, ಕೃಷ್ಣನನ್ನೇ ಕಾಣ್ತೇವೆ. ಯಾಕೆ ಹೇಳಿದರೆ ಕೃಷ್ಣ ಕೇಳಿದರೆ ಮುದ್ದು, ಕೃಷ್ಣ ಕೇಳಿದರೆ ವೆರಿ ಬ್ಯೂಟಿಫುಲ್. ನಾವು ಅಲ್ಲಿ ಕೂಡ ಏನು ಪುತ್ತಿಗೆ ಮಠಾಧೀಶರಾಗಿರತಕ್ಕಂತಹ ಸುಗುಣೇಂದ್ರ ತೀರ್ಥ ಶ್ರೀವಾದಂಗಳವರು ಅಮೇರಿಕಾದಲ್ಲಿ 11 ಬ್ರ್ಯಾಂಚನ್ನು ನಡೆಸಿದ್ದಾರೆ. ಪ್ರತಿ ಬ್ರ್ಯಾಂಚಲ್ಲಿ ಕೂಡ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ನಾವು ಕೂಡ ಆಚರಣೆ ಮಾಡ್ತೇವೆ. ಇಲ್ಲಿ ನೋಡಿದರೆ ಬಹಳಷ್ಟು ಜನ ಬರ್ತೀರಿ, ಅಲ್ಲಿ ಕೂಡ ಬರ್ತಾರೆ, ಇಲ್ಲ ಅಂತ ಏನಿಲ್ಲ, ಅಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಅದರಲ್ಲಿ ತೊಡಗುತ್ತಾರೆ. ಬಹಳಷ್ಟು ಸಂತೋಷ. ಇಲ್ಲಿಯವರೇ ಅಲ್ಲಿ ನೆಲೆಸಿ ಅಲ್ಲಿ ನಾವು ಕೂಡ ಇದೇ ರೀತಿಯಲ್ಲಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತೇವೆ. ಆ ರೀತಿಯಾಗಿ ಶ್ರೀಗಳವರ ಒಂದು ಅನುಗ್ರಹವನ್ನು ನಾವು ಪಡೆಯುತ್ತಾ ಅಲ್ಲಿಯೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನೀವು ಯಾರೂ ಬಿಡದೆ ಇನ್ನೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ಅಂತ ನಾವು ಕೂಡ ಒಂದು ಕಿವಿ ಮಾತನ್ನು ಹೇಳುತ್ತಾ
ಈ ಒಂದು ಅವಕಾಶವನ್ನು ಕೊಟ್ಟದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಜಗತ್ತಿಗೆ ಮಾರ್ಗದರ್ಶಕನಾದಂಥ ಶ್ರೀಕೃಷ್ಣನ ಅನುಗ್ರಹ ನಮಗೆಲ್ಲರಿಗೆ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಇದೀಗ ಧಾರ್ಮಿಕ ಉಪನ್ಯಾಸವನ್ನ ನೀಡಬೇಕಾಗಿ ವೃತ್ತಿಯಲ್ಲಿ ಶಿಕ್ಷಕ, ಪ್ರವೃತ್ತಿಯಲ್ಲಿ ಸಂಸ್ಕೃತಿಯ ಆರಾಧಕ, ಪ್ರಸ್ತುತ SDM ಕಾಲೇಜ್ ಆಫ್ ಉಜಿರೆ ಇಲ್ಲಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಾಗಿದ್ದುಕೊಂಡು ಸಂಸ್ಕೃತಿಯ ಆರಾಧನೆಯನ್ನ ಮಾಡುತ್ತಾ ವಿಶೇಷವಾಗಿ ತುಳುನಾಡ ಸಂಸ್ಕೃತಿಯ ದೈವ ನರ್ತಕರು ಆಗಿರುವಂತಹ ಡಾಕ್ಟರ್ ರವೀಶ್ ಪಡುಮಲೆ ಇವರು ಇದೀಗ ಧಾರ್ಮಿಕ ಉಪನ್ಯಾಸವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ರತ್ನಾಕರ ದೌತಪದಂ ಹಿಮಾಲಯ ಕಿರೀಟಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ತಾರೆದಾತೆ ತೋರುಡು ಕಂಗದಾತೆ ಉದ್ದೊಡು ಸುಣ್ಣದಾತೆ ಬುಲ್ಪುಡು ಜಾತಿ ಸಂಪಗೆಡೆ ನೀತಿಕೇದಗೆಡೆ ಅಲ್ಲಿ ಕಡಲೆ ನೆತ್ತೆರೆ ಕಡಲೆ ಪಾಮಾಜಿ ಕಡಲೆ ಚಪ್ಪೆ ನೀರ ಕಡಲೆ ಚೀಪೆ ನೀರ ಕಡಲೆ ಉಪ್ಪಿ ನೀರ ಕಡಲೆ ಪೇರ ಕಡಲಂಪಿ ಏಲು ಕಡಲ ನಡುಟು ಕಣ್ಣಿಗೆ ತೋಜಂದಿ ಕೈಕ್ ತಿಕ್ಕಂದಿ ಆ ಮಹಾಶಕ್ತಿನೇ ಮನಸಾರೆ ಪುಡ್ಯಾಡೊಂದು. ಇನಿ ಪುತ್ತೂರು ಆ ಪುತ್ತೂರದ ಪುರದೊಡೆಯೇ ಶ್ರೀ ಮಹಾಲಿಂಗೇಶ್ವರ ದೇವರೇ, ಶಿವಶಿವ ಶಂಕರೇಶ್ವರೇ, ಜಗದೀಶ್ವರೇ, ಹರಹರ ಮಹದೇಶ್ವರೇ, ಮಹಾದೇವಪರ ಮಹಾಲಿಂಗೇಶ್ವರ ದೇವರೇ, ಸ್ಮಶಾನವಾಸಿ ಇನಿ ಆರ್ನ ಮಟ್ಟಿಲಿಡ ನಡಪುನಂಚಿನ ಈ ಕೃಷ್ಣ ಲೋಕದ ಪೊರ್ಲ ಕಂಠದಲ್ಲೇಸಿಡೆ ಮತ್ತರ್ಮೆದ ಚಾವಡಿಡೆ ಗುರ್ಕರ್ಮೆ ಸಾನಡು ಆಸೀನರಾತೆರೆ ಹಿಂದೂ ಸಾಮ್ರಾಟ್ ನಾಯಕೆ ತನ್ನ ಉಡಲೆಡೆ ಭಾರತ ಮಾತೆನ ದೀವೊಂದು ರಾತ್ರಿ ಪಗೆಲೆ ತನ್ನ ನೆತ್ತೆರನೆ ಬೆಗರು ಮಲ್ತದೆ ಹಿಂದುತ್ವದ ಸಂಸ್ಕೃತಿ ಉರಿಯಡು ಭಾರತ ಮಾತೆನ ಒಂಜಾತೆ ಬೇಲೆನ ಮಲ್ಪೊಡು ಪನ್ಪಿನ ನಿಲೆಟ್ಟೆ ಬೇಲೆ ಮಲ್ತು ಬೆನ್ನಿ ಬೆಂದೊಂದು ಪನಂಚಿನ ಪೂಜ್ಯ ಡಾಕ್ಟರ್ನ ಆಶೀರ್ವಾದ ನಟ್ಟೊಂದು ಇನಿ ಆನಿತ ದಿನ ದಾನ ಧಾರ್ಮಿಕ ಹಿಂದೂ ಧಾರ್ಮಿಕ ಕೇಂದ್ರದೊಳಡೆ ದಾನ ಧಾರ್ಮಿಕ ಹಿಂದೂ ಪೂರಕವಾಯಿನಂಚಿನ ಧಾರ್ಮಿಕ ಚಟುವಟಿಕೆಗಳು ಆವೊಂದಿಜ್ಜಿಂದು ಪನ್ಪಿನಂಚಿನ ಪೊರ್ತುಡು ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಂಗನಡೆ ಧಾರ್ಮಿಕ ಚಟುವಟಿಕೆಯನ್ನು ಸುರು ಮಲ್ಪಕ ಹಿಂದೂ ಪ್ರಸಿದ್ಧ ಒಂಜಿ ಕೇಂದ್ರ ಆವಡೆ ಮುಲ್ಪೊಪ್ಪುನಂಚಿನ ಈ ಜಾಗ ಪೂರ ಹಿಂದೂ ಸಮುದಾಯ ಇತ್ತಿನಂಚಿನ ಪ್ರತ್ಯೂರಿಯಗ್ಲ ಸೇರ್ದನಂಚಿನ ಪನ್ಪುನಂಚಿನ ಒಂಜಿ ಸಂದೇಶನು ಕೊರುದು ನಮ್ಮ ಮಾತಿರ್ಲ ಸಾಮರಸ್ಯಡ ಜೀವನ ಮಲ್ತೊಂದುಲ್ಲ ದಲಿತರ ಬೇತತ್ತೆ ಮೇಲ್ವರ್ಗದಕ್ಲು ಬೇತತ್ತೆ ನಿಕ್ಲಿನಲ್ಪ ನಮ್ಮಡೆ ಬಲೆ ಗರ್ಭ ಕುಡಿದು ಕೊರ್ನ ಒಂದು ಇನಿ ಕರಿನ ಒಂಜಿ 10 ದಿನದಿಂಚಿ ಪುತ್ತೂರ್ದ ಗಲ್ಲಿಗೆ ಒಂದು ಒಲ್ಪ ನವಿಲುಗರಿ ತಿಕ್ಕೊಂಡು ಒಲ್ಪ ಕಚ್ಚೆ ಕಟ್ರ ಕುಂಟು ತಿಕ್ಕೊಂಡು ಒಲ್ಪ ಕೊಳಲು ತಿಕ್ಕೊಂಡು ಪೂರ ನಾಡತೆ ಇನಿಕ್ ಐತ ಬಿಡಿ ಮರ್ದೆ ಐಸಿರೋಡು ಸಿಂಗಾರಾದ ಬತ್ತಿನಂಚಿನ ಅಪ್ಪೆಲ್ಲನೊಟ್ಟಿಗೆ ಜೋಕುಲು ಮಾತ ಬತ್ತ ಸೇರ್ದರೆ ನಿಕ್ಲೆಗೆ ಮಾತೆರೆಗಲ ಎನ್ನ ಬುಡುಬುಡಲದ ಮೋಕೆದ ಸೊಲ್ಮೇಲಿನ ಸಂದೈತ ಮಲ್ದೊಂದು ಪ್ರತಿಯವರಿಯಾಗಲ ಶ್ರೀಕೃಷ್ಣ ಜನ್ಮಾಷ್ಟಮಿದ ಮೋಕೆದ ಎಡ್ಡೆ ಪುನು ಬಯಕೊಂದುಲ್ಲೆ ಅಂಚನೆ ಮಾಧ್ಯಮ ಮಿತ್ರರೆಗಲ ಪೊರ್ಲ ಎಡ್ಡೆ ಪುನು ಬಯಕೊಂದು ಬಂದುಳೆ ನಮ್ಮ ಹಿಂದೂ ಸಮಾಜಡೆ ನಮ್ಮ ಆತ್ತೆ ಬೇಲಿನ ಮಲ್ತೊಂದುಲ್ಲ ಒಂಜಾತೆ ಆಚರಣೆಲ ಮಲ್ತೊಂದುಲ್ಲ ಆಂಡ ಆಯ್ನ ನಿಜವಾಯಿನ ಅರ್ಥದಾದ ಅವೇನ ದಾಯಿಗೆ ಪೋಡಾತ ನಮ್ಮ ಪೂಜನೀಯ ದೃಷ್ಟಿಡ ನಮ್ಮ ತೂಡು ಪನ್ಪಿನೇನೆ ನಮ್ಮ ಸುರುಕಾತು ತೆರೆಯೋನಂದಿತ್ತಂಡ ನಮ್ಮ ಒವೇ ಒಂಜಿ ಬೇಲೆ ಅತ್ತಂದಿತ್ತಂಡ ಕಜ್ಜನು ಮಲ್ತಂದಿತ್ತಂಡ ಐಕ್ ಸರಿಯಾಯಿನ ಅರ್ಥ ತಿಕೊಂಡುಗೆ ಆನಿತ ದಿನ ಭೂಮಿಯಪ್ಪೆ ಎನ್ನ ಭಾರ ಜಾಸ್ತಿ ಆವೊಂದುಂಡು ಎಂಕ್ ಏರ್ಲ ಎಂಕ್ ಆವೊಂದಿಜ್ಜಿ ಪನ್ಪಿನಂಚಿನ ಪೊರ್ತುಡು ತನ್ನ ಗೋರೂಪ ಗೋವುದ ಹೊರಟು ಇಂದ್ರಾದಿ ದೇವತೆಲೆನು ಪತ್ತೊಂದು ಸೀದಾ ಬ್ರಹ್ಮದೇವರೇನು ಶಿವದೇವರೇನು ಒಟ್ಟು ಸೇರೊಂದು ನಾರಾಯಣ ದೇವರ ನಾಡೆ ಪೋಪೆರಿಗೆ ಎಂಕ್ಲೆಗೆ ಆ ದೈತ್ಯರು ಏರುಲ್ಲೆರ ಅಕ್ಲೆನೆ ಸರ್ವನಾಶ ಮಲ್ತದೆ ಭೂಮಿದ ತೂಕುನು ಜಪಡಾಲೆ ಎಂದು ಪನ್ಪೆರಿಗೆ ಆ ಪೊರ್ತುಗು ವಿಷ್ಣು ದೇವರೇ ಸಾಕ್ಷಾತ್ ಯಾನೆ ಜತ್ತು ಬರ್ಪೆ ಖಾಲಿ ಧರ್ಮ ಮಾತ್ರ ಅತ್ತೆ ಖಾಲಿ ದೈತ್ಯರೇನು ನಾಶ ಮಲ್ಪುನ ಮಾತ್ರ ಅತ್ತೆ ಅಲ್ಪ ಪುಟ್ಟಿ ನರಮಾನೆಗೆ ಒಂಜಿ ಪೊರ್ಲುದ ಜೀವನ ಕಟ್ಟೋಡು ನಂಡ ಯಾನು ಕೃಷ್ಣಾವತಾರದೆತ್ತದೆ ಆ ಭೂಲೋಕಗೂ ಜತ್ತು ಬರ್ಪೆ ಎಂದು ಪನ್ಪುನ ವಿಚಾರವನ್ನು ಪಟ್ಟೋನವರಿಗೆ ಆನಿತ ದಿನ ಆ 4 ನಾರಾಯಣ ದೇವರೇ ಭೂಲೋಕಗೂ ಜತ್ತು ಬತ್ತನ ಪೊರ್ಲ ದಿನ ಇನಿ ಆ ಅಷ್ಟಮಿತ ದಿನ ನಮ್ಮ ಮಾತಿರ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಪನ್ಪುನ ನಿಲೆಟ್ಟೆ ಇನಿ ಆಚರಣೆ ಮಲ್ತೊಂದುಲ್ಲ ಬಂದುಳೆ ಇನಿತ್ತ ದಿನ ಆ ದೇವರಿ ಎಂಚ ಈ ಭೂಲೋಕಕ್ಕೂ ಜತ್ತು ಬತ್ತೀರೆಂದು ಕೇಂಡ ನರಮಾನ್ಯನ ಹೊರಟ ಅತ್ತೆ
ಖಂಡಿತವಾತ್ಲ ಆ ಕೈಲಾಸ ಅತ್ತನಿತ್ತಿನ ಆರ್ನ ಇತ್ತಿನ ಜಾಗಿಡ್ತೆ ಆರ್ ಈ ಮಣ್ಣಿಗೆ ಬನ್ನಗ ಆರ್ನ ರೂಪೊಟೆ ಆರ್ನ ಒರೊಟ್ಟೆ ಈಡೆಗೆ ಜತ್ತು ಬತ್ತೇರೆ ಆಂಡ ಐಕು ದುಂಬು ಕೃಷ್ಣದೇವರೇ ಈ ಮಣ್ಣಿಡು ಇಜ್ಜಂಡ ಐಡ್ದು ಬೊಕ್ಕ ಆರು ನೂತ ಆಜಿ ವರ್ಷ ಆಜಿ ತಿಂಗಳು ಈ ಮಣ್ಣಿಡು ಬದುಕದೇರೆ ಐಡ್ದು ಬೊಕ್ಕ ಕೃಷ್ಣದೇವರೇ ಮುಲ್ಪ ಇಜ್ಜರ ಅಂದ ಕೆಂಡ ಖಂಡಿತವಾತ್ಲ ಇತ್ತೇರೆ ಆಂಡ ಆ ಕಾಲಡು ಕೃಷ್ಣಾವತಾರದ ಪೊರ್ತುಡು ಆರು ಕೊರ್ದಿನ ಮಲ್ದಿನ ಈತೆ ನರಮಾನಿ ಏರು ಉಲ್ಲೆರ ಅಕ್ಲೆ ನೆಲಕನೆ ಸಾಮಾನ್ಯ ಒಂಜಿ ವ್ಯಕ್ತಿ ಆದೆ ಸಾಮಾನ್ಯ ಒಂಜಿ ಬಂಧುವಾದೆ ಅಕ್ಲೆನೊಟ್ಟಿಗೆ ಯಾನು ಸೇರನೋಡು ಪನ್ಪನ ನಿಲೆಟ್ಟೆ ಆರೆ ಆ ವಾಸುಕಿ ಬುಕ್ಕ ವಸುದೇವ ಬುಕ್ಕ ದೇವಕಿನ ಆ ಪುತ್ರೆ ರಾತೆ ಪುಟ್ಟುವೇರೆ ಕಾರಣ ಈತೆ ಅಕ್ಲೆಗೆ ವರ ಇಪ್ಪುಂಡು ನಿಕ್ಲೆ ನನ್ನ ದುಂಬುಗು ನಿಕ್ಲಿನ ಬಂಜಿಡೆ ದೇವೇರೆ ಉದಿಪನಾತು ಉದಿಯ ಬೆಂದದ ಬರಡೊಂದು ಪನ್ನಗ ಆ ಕೃಷ್ಣ ದೇವೇರೆ ಅಕ್ಲಿನ ಬಂಜಿಡೆ ಉದಿಯ ಬೆಂದತೆ ಈ ಮಣ್ಣಿಗೆ ಬತ್ತೇರೆ ಅವೇ ಲೆಕ್ಕನೆ ಅಲ್ಪ ಯಶೋದೆ ಬುಕ ನಂದಗೋಪಾಲ ಅಕುಲ್ಲ ಆಲೋಚನೆ ಮಲ್ದಿಪ್ಪೇರೆ ಅಕುಲ್ಲ ತಪಸ್ಸು ಮಲ್ದುಪ್ಪೇರೆ ಎಂಚಂದ ಕೆಂಡ ಎಂಕ್ಲಿನ ದೇವರೇ ಎಂಕ್ಲಿನ ಮಟ್ಟೆಲ್ಡ ಸಾಂಕತೆ ಎಂಕ್ಲು ಆ ದೇವರಿನ ಗೊಬ್ಬ ಅವಡು ಆ ಬಾಲಕೃಷ್ಣ ಲೀನನು ತೂವಡು ಪನ್ಪನಂಚಿನ ಆಲೋಚನೆ ಮಲ್ಪೇರೆ ಆ ನಿಲೆಟ್ಟೆ ಆ ಕೃಷ್ಣ ದೇವರೇ ಅಕ್ಲೆಗೆ ಬಾಲೆ ಆದೆ ಅಕ್ಲೆನ ಸಾಂಕನದ ಅಮ್ಮೆ ಅಪ್ಪೆ ಆದೆ ಅಕ್ಲೆನ ಒರಟು ಅಕ್ಲೆನ ಮಟ್ಟಿಲಿಡು ಗೊಬ್ಬ ಒಂದಿಪ್ಪೇರು ಬಂದುಳೆ ಒಂದು ಮಾತು ದಾಯಿಗ ವಿಚಾರ ನಮಕ್ ಬೋಡುಂದು ಕೇಂದ್ರ ತಂಡ ನಮ ಎಂಚ್ ದಾಯಿಗ ಬೋಡತ ಶ್ರೀಕೃಷ್ಣ ದೇವೇರೆ ಈ ಮಣ್ಣಿಗೆ ಜತ್ತು ಬತ್ತೇರೆ ಆತನ ಮುಲ್ಪ ದಾಯಿಗ ಉದಿಯ ಬೆಂದಿರು ಪನ್ಪರಂಚಿನ ವಿಚಾರನು ನಮ್ಮ ತೆರೆಯೋ ನಡಪುಂಡು ಬಂದುಳೆ ಆನಿತ ದಿನ ನನೋರ ಆ ಕುರುಕ್ಷೇತ್ರದ ಆ ಪುರ್ತುಡು ಕುಂತಿ ಅಪ್ಪೆ ನೇರವಾತೆ ಕೇನುವೇರೆ ದಾದಕ್ಕೆಂಡ ಕೃಷ್ಣದೇವರೇ ಈ ಭೂಲೋಕಗೂ ನರಮಾನಿಯಾತು ಪುಟ್ಟುದು ಬರಡುಂದಂಡ ಕೆಲವೊಂಜಿ ಕಾರಣಲುಪ್ಪುಡು ಭೂಮಿ ತೂಕಂದ ಈ ಭೂಮಿದ ಬಾರುನು ತಗ್ಗವಡು ದೈತ್ಯರನ್ನು ನಾಶ ಮಲ್ಪುಡು ಅಧರ್ಮನು ನಾಶ ಮಲ್ಪುಡು ಅನ್ಯಾಯನು ದೂರ ಮಲ್ಪುಡು ಅಸತ್ಯ ಇತ್ತನಾಯಿನ ದೂರ ಕಡಮರಾಜ ಕಡಪುಡು ಸತ್ಯನು ಮಾತ್ರ ಒರಿಪವುಡು ಪನ್ಪುನ ನಿಲೆಟ್ಟೆ ನಿಖಲು ಇನಿ ಜನ್ಮದೆತ್ತು ಬತ್ತರೆ ಐಕೋಸ್ಕರ ಈರೆ ಕಾಲೆ ಆತು ಮಾತ್ರ ಅತ್ತೆ ಇಡೀ ಅಪ್ಪೆಲ್ಲಿನ ಮೋಕೆದ ದೇವೇರತೆ ನಿಗಲು ಈರು ಮುಲ್ಪ ಉದಿಯ ಬೆಂದರತ್ತ ಪನ್ಪರಂಚಿನ ವಿಚಾರನು ಆ ಪೊರ್ತುಡು ಪಟ್ಟನು ಬೇರೆ ನಮಕ್ ಮಾತ್ರೆಗಳ ಗೊತ್ತುಂಡು 14,000 ಗೋಪಿಕಾ ಸ್ತ್ರೀಯರೇನೆ ಎಂಚ ಆರು ಬದುಕ ಏರೆ ಅತ್ತನೆತನೆ ಬೇತೆ ಬೇತೆ ರಕ್ಕ ಸೆರೆನೆ ವಾರೀತಿಡ ಆರು ನಾಶ ಮಲ್ತದೆ ಅಪ್ಪೆ ಅಲ್ಲೇನ ತನ್ನ ಪೊಣ್ಣು ಜೋಕ್ಲೇನು ವಾರೀತಿಡ ಅಕ್ಲೆ ಬದುಕ ಏರು ಪನ್ಪರಂಚಿನ ವಿಚಾರ ನಮಕ್ ಮಾತ್ರೆಗಳ ತೆರಿದಿ ನಾವು ಆಂಡ ಆರ್ನ ಉದ್ದೇಶ ಇತ್ತಿನ ಈತೆ ಯಾನು ಇತ್ತಿನಾತ್ ಸಮಯ ಯಾನು ಒಟ್ಟುಗು ಕೃಷ್ಣೇ ಆದೆ ಎನ್ನ ನರಮಾನಿ ನಕ್ಲು ಏರು ನರಪುಟ್ಟಿ ನರಮಾನಿ ಈ ಲೋಕೊಡುಲ್ಲೆರ ಅಕ್ಲೊಟ್ಟಿಗೆ ಒಂಜಿ ವ್ಯವಸ್ಥಿತವಾಯಿನ ಜೀವನ ಕಟ್ಟುಡು ಎನ್ನ ಜೀವನ ಓವುಂಡ ಅವು ನನದುಂಬುದ ಜನ್ಮಡು ಏರು ಮಾತ ಮುಲ್ಪ ಜನ್ಮ ಗೆಪ್ಪುವೆರ ಅಕ್ಲವೇನ ಮಾರ್ಗದರ್ಶನವಾತ ಗೆತನುಡು ಒಂದು ಕೃಷ್ಣದೇವರ ಅಪಗನೆ ಪಂತೇರೆ ನಿಖಲು ಒಯ್ಕಲ ಪೋಡಿಯೊಚ್ಚಿ ಧರ್ಮಗು ಏಪ ಅಧರ್ಮ ಆಪುಂಡ ಆತನ ಅನ್ಯಾಯ ಏಪ ಈ ಮನ್ನಟ ನಡಪುಂಡ ಆ ಪೊರ್ತುಗು ಯಾನೆ ಕುಡರ ಲಕ್ಕದೆ ಧರ್ಮ ಒರಿಪೆರ ಬರ್ಪೆ ಪನ್ಪರಂಚಿನ ವಿಚಾರನು ಅಪಗ ಪಂತೇರೆ ಆ ಧೈರ್ಯದ ಪಾತೆರನು ನಮ್ಮ ಮಾತಿರ್ಲ ನಮ್ಮ ಉಡಲಿಡಿದೀವಂತೂ ನಮ್ಮ ದುಂಬಪ್ಪ ಪೋವೊಂದುಲ್ಲ ಬಂದುಳೆ ಆತೆಯ ತಂದೆ ಈ ಜಗತ್ತದ ಕ್ಷೇಮ ಒಟ್ಟುಗ ಆವೋಡುಂದಂಡ ನಮ್ಮ ಈ ಕ್ಷೇಮನು ಎಂಚಕ ನವಲಿಂದ ಕೆಂಡ ಧರ್ಮ ಮುಖೇನ ಮಾತ್ರವಾತ ಕರವಲಿ ಅತಿ ಪುರಾತನವಾಯಿನ ನಮ್ಮ ಸನಾತನ ಹಿಂದೂ ಧರ್ಮದ ಮುಖೇನ ಮಾತ್ರ ನಮ್ಮ ಈ ಭೂಲೋಕನು ಎಡ್ಡೆಡು ದೀವೋಲಿ ಪನ್ಪುನಂಚಿನ ಒಂಜಿ ವಿಚಾರಣೆಯಾನ ಈ ಪೊರ್ತುಡು ಪನ್ಯರ ಭಯಕುವೆ ಬಂದುಳೆ ಆತೆಯ ತಂದೆ ನರಮಾನಿ ತನ್ನ ಜೀವನಡು ಓವು ಮಾತ ಮಾರ್ಗದರ್ಶನ ಗೆತೊನಡ ಆ ಮಾರ್ಗದರ್ಶನ ಗೆದೊನ್ನಂಚಿನ ಪೊರ್ತುಡು ಕೃಷ್ಣದೇವರೇ ಮುಖ್ಯ ಎಂಕೆ ಕೃಷ್ಣದೇವರೇ ಪಾಡ್ದಿನಂಚಿನ ಆ ಭಗವದ್ಗೀತೆನೇ ಎಂಕೆ ಎನ್ನ ಉಡಲಿಡಿದೀತಿ ಯಾನು ಪೋಯಂದಿತ್ತಂಡ ಖಂಡಿತವಾತಲ ಸಾಮರಸ್ಯ ಅತ್ತಂದಿತ್ತಂಡ ಎಡ್ಡೆ ಜೀವನ ಮುಲ್ಪ ನಮಕ್ ಮಲ್ಪೆರ ಸಾಧ್ಯ ಪನ್ಪುನಿಗೆ ಶ್ರೀಕೃಷ್ಣ ದೇವರನ ಆ ಜೀವನನೇ ನಮಕ್ ಸಾಕ್ಷಿ ಆದಿಪುಣ ಬಂದುಳೆ ಐನೊಟ್ಟಿಗೆನೆ ಈ ಕೃಷ್ಣದೇವರು ಭಾರತಗೂ ಮಾತ್ರ ಸೀಮಿತನ ಅಪಗ ಧರ್ಮ ಓಲು ಈ ಭಾರತಡು ಮಾತ್ರ ಒರಿಪಾಡನ ಅಂದಕ್ಕೆ ಎಂಡ ಖಂಡಿತವಾತ್ಲ ಅತ್ತೆ ಇಡೀ ಜಗದೊಡೆಯ ಶ್ರೀಕೃಷ್ಣ ದೇವೇರೆ ನಮಕ್ ಮಾತ್ರೆಗಳು ಗೊತ್ತುಂಡು ಇನಿ ಪರ ದೇಶಗೂ ಪೋಂಡುಂದಿತ್ತಲ್ಲ ಅವುಲ್ಲ ಶ್ರೀಕೃಷ್ಣ ದೇವರನೆ ಎಂಚ ಭಜಿಸವೇರೆ ಎಂದೆ ಬಂದುಳೆ ನಮಕ್ ಮಾತ್ರೆಗಳು ಗೊತ್ತುಂಡು ಒರಿ ವಿಜ್ಞಾನಿ ಇತ್ತೇರೆ ಐನ್ಸ್ಟೈನ್ ಪನ್ಪುನಾರೆ ಆರೊಂಜಿ ಒಂಜಿ ಸರಳ ಸೂತ್ರನು ಕಂಡು ಬತ್ತೇರೆ E=mc² ಎಂದೆ ಐನ ಅರ್ಥದಾದ ಕೆಂಡ ಏನೇ ಮಾಸಿನ ಎನರ್ಜಿ ಆತ ನಮಕ್ ಬದಲಾವಣೆ ಮಲ್ಪೊಲಿ ಪಂಡಿದೆ ಆರೆಡಕ್ಕೇಂಡರಿಗೆ ಕೆಲವು ತಗಲು ನಿಕ್ಲೆಗೆ ಈ E=mc² ಪನ್ಪುನ ಸರಳ ಸೂತ್ರನು ನಿಕ್ಲು ಪತ್ತೊಡುಂದ ಅಂಡ ಪ್ರೇರಣೆ ದಾದಂದಕ್ಕೆ ನಗ 6 ಪನ್ನಿ ಉತ್ತರ ಒಂಜೆಗೆ ಬೇತೆ ಏರ್ಲ ಅತ್ತೆ
ಭಾರತದ ಧರ್ಮದ ಮಣ್ಣೆಡೆ ಉದಿಯ ಬೆಂದಿನ ಶ್ರೀಕೃಷ್ಣ ದೇವರೆಯನ್ನ ಆ ಪ್ರೇರಣೆ ಪನ್ಪರಂಚಿನ ಪಾತ್ರಿನ ಆನಿತ ದಿನ ಐನ್ಸ್ಟೈನ್ ಪಂತೆರಿಗೆ ಬಂದುಲೆ ನಮಕ್ ಮಾತ್ರೆಗಳು ಗೊತ್ತುಂಡು 1945 ಇಸವಿಡೆ ಅಪಗ ಅವಲಲ್ಲೂ ಅಣು ಬಾಂಬದ ಪರೀಕ್ಷೆಲು ನಡತೊಂದಿತ್ತ ಆ ಅಣು ಬಾಂಬು ತಯಾರು ಮಲ್ತಿನಂಚಿನ ಆ ರಾಬರ್ಟ್ ಪನ್ಪುನರೆ ಒಂಜಿ ಪಾತ್ರೆಗೆ ರಾಬರ್ಟ್ ಪನ್ಪುನರೆ ಅವೇನು ಪರೀಕ್ಷೆ ಮಲ್ಪೆರ ಪೋಪೆರಿಗೆ ಪರೀಕ್ಷೆ ಮಲ್ತದೆ ಸೀದಾ ಬತ್ತು ಕುಲ್ಲುದು ಪುನಗ ಮಾತಿರ್ಲಕ್ಕೆ ಏನುವರಿಗೆ ಈ ರೀತಿ ಅಣು ಬಾಂಬು ತಯಾರಕದ ಅಮ್ಮೆರಾದುಲ್ಲರೆ ಜಗತ್ತಡೆ ಈರ್ನಂಚಿನ ಬೇಲೆ ಮಲ್ತಿನಕ್ಲು ಏರ್ಲ ಇಜ್ಜೇರೆ ಆಂಡ ಅವೇನು ಪರೀಕ್ಷೆ ಮಲ್ತಿ ಬೊಕ್ಕ ಈರೆಗೆ ದಾನ ಈರ್ನ ಮನಸ್ಸಿನ ದಾದ ಬತ್ತನಕ್ಕೆ ಎನ್ನಗ ಆರು ಪನ್ಪೆರಿಗೆ ಆನಿ ಕುರುಕ್ಷೇತ್ರದ ಸಂದರ್ಭಡು ಶ್ರೀಕೃಷ್ಣ ದೇವರೇ ಭಗವದ್ಗೀತೆನ ಎಂಚ ಅರ್ಜುನನ ಉಪದೇಶ ಮಲ್ಪನಗ ಅಕೇರಿದ ಪೊರ್ತುಡು ವಿಶ್ವರೂಪನು ಶ್ರೀಕೃಷ್ಣ ತೋಜಾದೆ ಅವಳು ಸಾರ ಸಾರ ಸೂರ್ಯರೇ ಎಂಚ ಮಿನ್ಕೊಂದಿತ್ತಾರ ಅವೇಲೆಕ್ಕಂತನ ಅನುಭವ ಎಂಕಾಂಡು ಪನ್ಪನ ವಿಚಾರನು ರಾಬರ್ಟ್ನ ಆನಿತ ದಿನ ಪಂಡೇರಿಗೆ ಒಂದು ಶ್ರೀಕೃಷ್ಣನ ತಾಕತ್ತೆ ಒಂದು ಶ್ರೀಕೃಷ್ಣನ ಆ ಧೈರ್ಯ ಆತನ ಒಂದು ಶ್ರೀಕೃಷ್ಣೆ ಎಂಚ ಇಡೀ ಜಗನು ಕಾತೊಂದುಲ್ಲೇರು ಪನ್ಪನೆಗೆ ಒಂಜಿ ಸ್ಪಷ್ಟವಾಯಿನಂಚಿನ ನಿದರ್ಶನ ಆತೆ ಹತ್ತು ಬಂದುಳೆ ಮುರಣಿ ಇಂಚಿಪ ಕೆಲವೊಂಜಿ ಮಲಮಲ್ಲ ಕಾಲೇಜಿದ ಡಾಕ್ಟರ್ ನಕಲ್ಲ ಪನ್ಪೇರೆ ಇನಿ ನಮ್ಮ ಶ್ರೀಕೃಷ್ಣ ದೇವರೇನೆ ವಿಷ್ಣು ಸಹಸ್ರನಾಮದ ಮುಖೇನ ನಮ್ಮ ಸುಗಿತಂದಿತ್ತಂಡ ಆ ಸುಗಿಪ್ಪವನಂಚಿನ ಪೊರ್ತುಡು ಆ ದೇವರೇ ನಮಗೆ ಪೂರ ಐಶ್ವರ್ಯನು ಕೊರ್ಪೆರೆ ನಮ್ಮ ನಟ್ಟಿನೆ ನಮಗೆ ಕನ ಕೊರ್ಪೇರು ಪನ್ಪರಂಚಿನ ನಂಬುಳಿಗೆಡೆ ನಮ್ಮ ಆ ಕೃಷ್ಣ ದೇವರೇನೆ ವಿಷ್ಣು ಸಹಸ್ರನಾಮದ ಮುಖಾಂತರ ಸುಗಿಪ್ಪುವ ಅಂಡ್ ಆ ಡಾಕ್ಟರ್ ನಕಲು ಪನ್ಪೇರೆ ನಿಕಲು ಆ ಕ್ಯಾನ್ಸರ್ ಬತ್ತನಂಚಿನ ಪೇಷಂಟ್ಗೆ ನಿಕಲು ಒವ್ವು ಪರೀಕ್ಷಾ ತನ್ನ ಟ್ರೀಟ್ಮೆಂಟ್ ನಿಕಲು ಕಿಮೆಟಿಕ್ ಥೆರಪಿ ಪನ್ಪದಾದನು ಕೊರ್ಪರ ಆ ಪೊರ್ತುಡು ವಿಷ್ಣು ಸಹಸ್ರನಾಮನ ನಿಕಲು ಆಕ್ಲಿನ ಕೆಬಿಕ್ ಕೇನ್ಪಾಯರ್ ಅಂತ ಎತ್ತಂಡ ಆಗಲು ಖಂಡಿತವಾತ್ಲ ಬೇಗ ಗುಣಮುಖರ ಪೇರು ಪನ್ಪನಂಚಿನ ವಿಚಾರನು ಫಾರಿನ್ ಆತನ ಏರು ವಿದೇಶದ ಯೂನಿವರ್ಸಿಟಿಲೆಲ್ಲ ಅಕುಲು ಕಣ್ಣು ದೆತ್ತು ತುವೊಂದುಲ್ಲೇರೆ ಅಪಗ ನಮ್ಮ ಭಾರತ ಸಂಸ್ಕೃತಿ ಏತ್ತು ಮಲ್ಲವು ನಮ್ಮ ಆಚಾರ ವಿಚಾರಗಳು ಎಂಚಿನವು ನಮ್ಮ ಕಟ್ಟುಕಟ್ಲೆ ಎಂಚಿನವು ಒಂದಿನ ಮಾತು ತೆರೆಯ ನಡಾಪುಣ ಬಂದುಳೆ ಇನಿ ನಮಕ್ಕೆ ಎಂಚಾತನೆಂದು ಕೆಂಡ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮನೆ ನಮ್ಮ ಎಂಚ ಒರಿಪೊಡೊಂದಕ್ಕೆ ಎನ್ನಗ ನಮ್ಮ ಮಾತೆರ್ಲ ಇಂಚಿತ್ತಿನ ಬೇತೆ ಬೇತೆ ಪರ್ಬೊಲೆನೆ ಆಚರಣೆ ಮಲ್ತೊಂದು ಇಂಚಿತ್ತಿನ ಬೇತೆ ಬೇತೆ ಪರ್ಬೊಲೆನೆ ನಮ್ಮ ಇಲ್ಲದ ಜೋಕ್ಲಿಗೆ ತೆರಿಪ ಒಂದು ನಮ್ಮ ದಾಯ ಅಷ್ಟಮಿನಿ ಮಲ್ಪೊಡು ನಮ್ಮ ದಾಯ ರಾಮನವಮಿ ಮಲ್ಪೊಡು ನಮ್ಮ ದಾಯೆ ಹನುಮ ಜಯಂತಿ ಮಲ್ಪೊಡು ಈ ರೀತಿದ ವಿಚಾರನು ನಮ್ಮ ಜೋಕ್ಲಿಡ ಪಣ್ಣಂದಿತ್ತಂಡ ಖಂಡಿತವಾತ್ಲ ನಮ್ಮ ಸನಾತನ ಧರ್ಮ ವಾ ಕಾರಣಗಳ ದಾಲ ಆಯರ ಸಾಧ್ಯ ಇಜ್ಜಿ ಒಂಜಾತ್ ಸುಧಾರಣೆಲು ಇತ್ತೆ ನಮ್ಮ ಕೇಂದ್ರಂದಿತ್ತಂಡ ಅಸ್ಪೃಶ್ಯದ ಬಗ್ಗೆ ಇತ್ತ ಒಂದು ರೀತಿಯ ಭಾರಿ ಚರ್ಚೆ ನಮ್ಮ ದೇಶಡು ನಡತೊಂದುಂಡು ಸಮಾನತೆ ಸನಾತನ ಧರ್ಮಡು ಇಜ್ಜಿ ಸನಾತನ ಧರ್ಮಂದು ಪನ್ಪಿನವು ಡೆಂಗ್ಯೂ ಅತಂಡ ಮಲೇರಿಯಾ ಅತನಿತ್ತಿನ ಕೊರೋನಾ ವೈರಸ್ ಎಂದು ಪನ್ಪರಂಚಿನ ಕೆಲವೊಂಜಿ ಬಾಲಿಶ ಹೇಳಿಕೆಲೇನೆ ಕೆಲವು ತಕ್ಲು ಕೊರೊಂದುಲೇರೆ ಖಂಡಿತವಾತ್ಲ ಅಯ್ನ ನಮ್ಮ ಖಂಡಿಸೋಡು ಬಂದುಳೆ ದಾಯಂಗದ ಕೆಂಡ ಸನಾತನ ಧರ್ಮಂದು ಪನ್ಪನವು ಅತಿ ಪುರಾತನ ಧರ್ಮ ಆತೆ ತಂದೆ ನಮ್ಮ ಸನಾತನ ಧರ್ಮಂದು ಪನ್ಪನವು ಸೂರ್ಯ ಚಂದ್ರ ಏಪ ಮುಟ್ಟ ಈ ಮಣ್ಣಿಡು ಉಲ್ಲೆರ ಆನಿ ಓರೆ ಮುಟ್ಟಲ ಸನಾತನ ಧರ್ಮನು ನಾಶ ಮಲ್ಪೆರ ಏರೆಡ್ತಲ ಸಾಧ್ಯ ಇಜ್ಜಿ ಪನ್ಪ್ರೇನೆ ನಮ್ಮ ಮಾತೆರ್ಲ ಅರ್ಥ ಮಂತನೋಡು ಬಂದುಳೆ ಅಂಚಿತನ ಉದಯ ನಿಧಿನ ಒಂಜಿ ಹಿನ್ನೆಲೆ ನಮ್ಮ ತುಯ್ಯರ ಪೋಯಂದಿತ್ತಂಡ ಆ ಉದಯ ನಿಧಿಗೆ ಆರೆ ಒಂಜಿ ಮತಾಂತರ ಆತು ಪೋಯಿನಾರೆ ಆರು ಪನ್ಪೆರೆ ಐ ಆಮ್ ಪ್ರೌಡ್ ಟು ಬಿ ಅನ್ ಎ ಕ್ರಿಶ್ಚಿಯನ್ ಎಂದು ಪನ್ಪೆರೆ ದಾಯ ಆ ರೀತಿದ ಪಾತ್ರ ಪನ್ಪೆರೆ ಪಂಡ ಆರ್ನ ಹಿರಿಯೋಕ್ಲು ಅಕ್ಲಿನ ಮತಾಂತರ ಮಲ್ತದೆ ಆಡೆಗೆ ಪೋತೇರೆ ಅಂಚ ಮತಾಂತರ ಮಲ್ತು ಪೋಯಿನಂಚಿನ ಆ ಉದಯ ನಿಧಿ ಇನಿಕಾನಗ ಸನಾತನ ಧರ್ಮದ ಬಗೆಟೆ ಹೇಳಿಕೆ ಕೊರ್ಪೆರೆ ಸನಾತನ ಧರ್ಮ ನಮ್ಮ ಅವೇನೆ ನಿರ್ಮೂಲನೆ ಮಲ್ಪೊಡು ಅವೇನೆ ನಾಶ ಮಲ್ಪೊಡು ಪನ್ಪನಂಚಿನ ಹೇಳಿಕೆ ಕೊರ್ಪೆರೆ ಎಂಕ್ ಗೊತ್ತಾಪುಜಿ ಬಂದುಳೆ ಮತಾಂತರ ಆದು ಪೋಯಿನ ನಮ್ಮ ಹಿಂದೂ ಸಮಾಜದ ಬಂದುಳು ಏತು ಪೊರ್ಲುಡಲ್ಪ ಉಲ್ಲೇರಂದು ಪನ್ಪನ ಎಂಕು ಗೊತ್ತುಜಿ ಅಕ್ಲು ಮಾತೆರ್ಲ ಪನ್ಪೆರಿ ಏನಂದಕ್ಕೆ ಎಂಡ ನಮ್ಮ ಮಾತೆರ್ಲ ಒಂಜೆ ಎಂಕ್ಲೆಗೆ ಸಮಾನತೆ ಮಾತ್ರ ಉಲ್ಲಾಯಿನ ಅಂದ್ ಕ್ರೈಸ್ತ ಮತಡು ಪನ್ಪೇರೆ ಆಂಡ ಆ ಕ್ರೈಸ್ತ ಮತಡ್ಲ ಕ್ರಿಫ್ಟೋ ಕ್ರಿಶ್ಚಿಯನ್ ಏರ್ ಮಾತ ದಲಿತೇರ ಆತಂಡ ಏರ್ ಮಾತ ಮತಾಂತರ ಆತ ಆಡೆ ಪೋತೆರ ಅಕ್ಲಿನ ಕ್ರಿಫ್ಟೋ ಕ್ರಿಶ್ಚಿಯನ್ ಪನ್ಪೇರೆ ಅಕ್ಲಿನ ಮಾತ ಒಂಜಿ ಬೇತೆನೆ ಒಂಜಿ ಸ್ಮಶಾನಡು ದೀಪನಂಚಿನ ವ್ಯವಸ್ಥೆ ಉಂಡು ಇಂಚಿತ್ತ ಮಾತ ಇತ್ಪನಗ ಅವಲೆಂಚ ಸಮಾನತೆ ಬರ್ಪುಡು ಪನ್ಪನ ವಿಚಾರ ನಮಕ್ ತೆರಿಯಂದು ಬಂದುಳ ಅಂಚಿತ್ತಿನ ಉದಯ
ನಿಧಿ ಪನ್ಪುನಂಚಿನಾರ್ ಪನ್ಪೇರೆ ಈ ಶಬ್ದ ಒವು ನಮ್ಮ ಸನಾತನ ಧರ್ಮಂದು ಪನ್ಪನ ಅವು ಸಂಸ್ಕೃತದ ಭಾಷೆ ಎಂದು ಪನ್ಪೇರೆ ಅವು ಸಂಸ್ಕೃತದ ಭಾಷೆ ಅಯ್ನ ದೂರ ಕಡಪಡೋದು ಆರ್ನ ಉದಯ ನಿಧಿ ಪನ್ಪುನಂಚಿನ ಶಬ್ದ ಒಯ್ದು ಬತ್ತಿರೋದು ನಮ್ಮ ಸುರುಗಾರಡಕ್ಕೆ ನೋಡಾಪುಂಡು ಆತೆ ಅತ್ತಂದೆ ಆರ್ನ ಅಜ್ಜೇರಿ ಉಲ್ಲೇರಿ ಕರುಣಾನಿಧಿ ಆ ಕರುಣಾನಿಧಿ ಪನ್ಪುನ ಶಬ್ದ ಒಯ್ದು ಬತ್ತಿನ ಪನ್ಪುನ ನಮ್ಮ ಆರಡಕ್ಕೆ ನೋಡಾಪುಂಡು ಆತೆ ಅಂತಂದೆ ಆರ್ನ ಮಗಕ್ಕೆ ಸ್ಟಾಲಿನ್ ಪನ್ಪುನರಿಗೆ ಒಂಜಿ ಸ್ಟಾಲಿನ್ ಪುದರ್ ದಿತ್ತೇರಿ ಸ್ಟಾಲಿನ್ ಪಂಡ ಪಿದ ಈ ದೇಶಡು ಏರೆಗ್ಲ ಬೊಡ್ಚಂತನ ವ್ಯಕ್ತಿ ಇನಿ ನರಭೇದ ಮಲ್ತಿನಂಚಿನ ವ್ಯಕ್ತಿನ ಪುದರನು ಒಂಜಿ ಬಾಲೆಗೆ ದೀತೆ ಅಕೇರಡಿ ಎನ್ನ ಪುಲ್ಲಿಗಾನಗ ನಮ್ಮ ಸಂಸ್ಕೃತದ ಶಬ್ದಗಳನ್ನು ಗಳಿಸ ಒಂದು ಅಕ್ಲು ಪುದರ್ ದಿ ಒಂದು ಬತ್ತೇರೆ ಬಂದುಳೆ ನಿನ್ನ ಮಾತ ನಮ್ಮ ಕಡಾಖಂಡಿತ ಹೊತ್ತಲ ಖಂಡಿಸವಡು ಎಂಕ್ ಪೆರ್ಮೆ ಆವೊಂದುಂಡು ಇನಿ ಹಿಂದೂ ಧರ್ಮಡೆ ಪುಟ್ಟುದು ಹಿಂದೂ ಧರ್ಮದ ಬೇಲೆ ಉಂಡ ಕಟ್ಟುಕಟ್ಲೆ ಉಂಡ ದೈವದ ಚಾಕಿರಿ ಹೂವು ಪನ್ಪನ ಆ ದೈವದ ಚಾಕಿರಿನೇ ಯಾನು ಇನಿವರೆ ಮುಟ್ಟಲ ಮಲ್ತೊಂದುಲ್ಲೆ ಆ ಮುಖೇನ ವಾತಿ ಹಿಂದೂ ಧರ್ಮದ ನಮ್ಮ ಕಟ್ಟುಕಟ್ಲೆಲು ಉಂಡ ಅವೇನು ಒರಿಪುನಲ್ಪ ಎಲ್ಲಿಯ ಬೇಲೆನಿ ಯಾನು ಮಲ್ತೊಂದುಲ್ಲೆ ಪನ್ಪುರೇನಿ ಯಾನು ತಿಗಲೆ ಬಿಟ್ಟುದು ಪನ್ಪೆ ಬಂದುಳೆ ಇನಿಕ್ಕಲ ಆನಿತ ದಿನ ನಮಕ್ ಮಾತ್ರೆಗಳು ಗೊತ್ತುಂಡು ಕಾಂತಾರ ಪನ್ಪುರಂಜಿ ಸಿನಿಮಾ ಬತ್ತಂಡೆ ಆ ಪರ್ತುಡು ಏರು ಸೋ ಕಾಲ್ಡ್ ವಿಚಾರವಾದಿನಕ್ಲು ಲೆರ ಅತ್ತಂದಿನ ಕೆಲವೊಂಜಿ ಸಿನಿಮಾ ನಟರ್ನಕ್ಲು ಪನ್ಪೇರಿ ಏರು ದೈವದ ಕೊಡಿಯಡಿ ದೈವದ ಚಾಕಿರಿ ಅತನ ದೈವದ ನರ್ತನ ಮಲ್ಪೇರ ಅಕುಲು ಹಿಂದುಳು ಹತ್ತು ಪನ್ಪೇರೆ ಎಂಕ್ ಆನಿತ ದಿನ ತಿಗಲೆ ಬೊಟ್ಟುದ ಇನ್ನು ಖಂಡಿಸಾಯ ಅಕ್ಕೇರಿಡು ಅಕುಲು ಮಾತಿರ್ಲ ಪಂಡೇರೆ ನಿಕ್ಲಿಗೆ ಭಾರತದ ಸಂವಿಧಾನನೇ ಪಂತಂಡೆ ನಿಕುಲು ಮಾತಿರ್ಲ ಹಿಂದುಳು ಅಂಚಾದ್ ಬಂದುಳೆ ಇನಿ ಆ ದೈವ ನರ್ತಕೆರ ವಡೆ ದೈವದ ಕೊಡಿಯಡಿ ಚಾಕಿರಿ ಮನ್ಪುನಗಲಿ ಭಾರತೀಯ ಸಂವಿಧಾನವು ಉಂಡ ಐನ ಅಡಿಟಿ ಎಂಕ್ಲೆನೆ ಹಿಂದೊಂದು ಗುರುತಿಸದೇರೆ ಅವಿಡ್ತಾರ ಎಂಕ್ಲೆನು ವಾ ಕಾರಣಗಳ ಈ ದಲಿತ ಸಮುದಾಯ ಉಂಡ ವಾ ಕಾರಣಗಳ ಪಿದೈ ಪಾಡಡೆ ಎಂಕುಲು ಹಿಂದೂ ಧರ್ಮದ ಒಟ್ಟಿಗೆನು ಉಪ್ಪ ಹಿಂದೂ ಧರ್ಮನೇ ಎಂಕ್ಲೆನ ಮೂಲ ಧರ್ಮ ಅದು ಪುಂಡು ಎಂಕುಲು ಪುಟ್ಟುನು ನಿತ್ತಿನ ಹಿಂದೂ ಧರ್ಮದ ಪುಕೇನ ಪುಟ್ಟುನು ಎಂಕುಲು ಸೈತನ ದಿತ್ತಿನ ಹಿಂದೂ ಧರ್ಮದ ಮುಖೇನೇನೆ ಸೈಪುನು ಪನ್ಪುನೇನೆ ಆನಿತ ದಿನ ಎಂಕುಲು ಪ್ರೆಸ್ ಮೀಟ್ ಮಾಡಿದ ತೆರಿಪಾಯ ಒಂದು ನಮ್ಮ ಆತ್ಮಲ್ಲ ಒಂಜಿ ಪೆರ್ಮೆ ಎಂಕಿನಿ ಆವೊಂದುಂಡು ಬಂದುಳೆ ಆತೆಯ ತಂದೆ ಸಾಮರಸ್ಯಜಿ ಒರಿ ಪಾತ್ರೆನ ಕೋಡೆ ಮುರನಿಡ್ ಬುಕ್ಕ ಓವೇ ತೋಂಡು ನಿತ್ತಲ್ಲ ಅವೇ ವಿಚಾರ ಬರೊಂದುಲೈನ ಸಾಮರಸ್ಯಜಿ ಎಂದೆ ಏರು ಪನ್ನ ಬಂದುಳೆ ಸಾಮರಸ್ಯಜಿ ಎಂದೆ ಇನಿ ಈತ್ ಜನ ನಮ್ಮ ಕೃಷ್ಣ ರಾಧಿನ ವೇಷ ಪಾಡೊಂದು ಬೈದ ಮುಲ್ಪ ಏರಾನ್ಲ ಪಲ್ತೆರ ಈ ಬಟನ ಬಾಲಿನ ಈ ದಲಿತ ಬಾಲಿನ ಏರಾನ್ಲ ಕೆಂದೆರ ಒಂದು ಹಿಂದೂ ಸಮಾಜದ ಒಗ್ಗಟ್ಟೆ ಒಂದು ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲು ಪಂಡಿದೆ ನಮ್ಮ ಮೂಲಬತ್ತು ಕೂಡು ಬಿರಿಪಿನಂಚಿನ ಒಂಜಿ ವ್ಯವಸ್ಥೆ ಉಂಡ ಒಂದು ನಮ್ಮ ಹಿಂದೂ ಸನಾತನ ಧರ್ಮ ಇಂಚಿತ್ತಿನ ವಿಚಾರ ನಮ್ಮ ಪತೊಂದು ಪೋಂಡು ನಿತ್ತಂಡ ಆನಿತ ದಿನ ನಮಕ್ ಮಾತ್ರೆಗಳು ಗೊತ್ತುಂಡು ಭಾರತ ದೇಶಕ್ಕೂ ಸ್ವತಂತ್ರ ಬರುಡುಂಡ ವೀರ ಸಾವರ್ಕರ್ಲ ಬಾರಿ ಪುಣ್ಯತೆರೆ ಆ ವೀರ ಸಾವರ್ಕರೆ ಖಾಲಿ ದೇಶಕ್ಕೂ ಬೋಡತ್ತು ಮಾತ್ರ ಪುಣೆನತ್ತೆ ಆರೆ ದಲಿತ ಸಮುದಾಯ ಏರುಲೆರ ಅಕ್ಲೆಲ್ಲ ಸಮಾಜದ ಮುನ್ನಲೆಗೆ ಕನವಡು ಅಕ್ಲೆಗೆ ಬೋಡತೆ ಒಂಜಿ ವಿಶೇಷವಾದ ದೇವಸ್ಥಾನ ಕಟ್ಟತೆ ಒಂಜಿ ದಲಿತ ಸಮುದಾಯದ ವ್ಯಕ್ತಿನೇ ಪೂಜೆ ಮಲ್ಪೆರ ಬುಡ್ನಿತ್ತಿನ ಒಂಜಿ ಸ್ವಾತಂತ್ರ್ಯ ಹೋರಾಟಗಾರ ನಿತ್ತಂಡ ಅವು ನಮ್ಮ ವೀರ ಸಾವರ್ಕರ್ ಬಂದುಳೆ ನೆನ್ ಅಪಗ ನನ್ನ ನಮ್ಮ ತೆರಿಯೋನಡು ಒಲ್ಪ ಸಾಮರಸ್ಯ ಓಲಿಜ್ಜಿ ಎಂದು ತೆರೆಯೋನಡು ಸಮಾನತೆ ಪನ್ಪುನವು ಹಿಂದೂ ಸಮಾಜಡು ಖಂಡಿತವಾತ್ಲ ಉಂಡು ಆಂಡ ಒಂಜಾತಿ ಎಲ್ಲೆಲ್ಲ ವಿಚಾರಲುಲ್ಲ ಅವೇನು ನಮ್ಮ ಸುಧಾರಣೆ ಮಲ್ತೋ ಪೋಯಂದಿತ್ತಂಡ ವಾ ರೀತಿದಲ ತೊಂದರೆ ಇಜ್ಜಿ ಖಂಡಿತವಾತ್ಲ ಸತ್ಯ ಈ ಹಿಂದೂ ಧರ್ಮ ಪನ್ಪಿನವು ಪುರಾತನ ಧರ್ಮ ಆತೆ ತಂದೆ ನಮ್ಮನ ಅತಿ ನೂತನ ಧರ್ಮಲ ನಮ್ಮ ಹಿಂದೂ ಧರ್ಮ ಈತೆ ಏತ್ ಜಗತ್ತಿನ ಓವೇ ಧರ್ಮ ಉಪ್ಪಡೆ ಓವೇ ಮತಕ್ಕುಲು ಉಪ್ಪಡೆ ಅವು ಮಾತಾಗಿಲ ಅಪ್ಪೆ ಪಂಡಿದ ಏರೆಂದಿತ್ತಂಡ ಅವು ನಮೋ ನಂಬೊಂದು ಬತ್ತಿನ ಹಿಂದೂ ಧರ್ಮ ಅವು ನಮೋ ನಂಬೊಂದು ಬತ್ತಿನ ಸನಾತನ ಧರ್ಮ ಬಂದುಳೆ ಈ ಪೊರ್ತುಡು ಕರಿನ ಕೆಲವೊಂಜಿ ವರ್ಷದ ಬುಕ್ಕ ನಮ್ಮ ಪ್ರಮುಖವಾದ ದಲಿತ ಸಮುದಾಯ ಹಿಡ್ದೆ ಮತಾಂತರ ಅತ್ತೆ ಪೋಯಿನಕಲು ಮುಸ್ಲಿಂ ಮತ ಬುಕ್ಕ ಕ್ರೈಸ್ತ ಮತಕ್ಕೂ ಪೋಯಿನಕಲು ಒಂಜಿ ಬೇಡಿಕೆ ಸುಪ್ರೀಂ ಕೋರ್ಟ್ ದೀತೆರೆ ದಾದಂಕ ಎಂಡ ಮುಲ್ಪ ಎಂಕ್ಲೆಗ್ಲ ಮೀಸಲಾತಿ ಕೊರಡು ಒಂದು ದಲಿತ ಸಮುದಾಯ ತಕ್ಲು ಹಿಂದೂ ಸಮಾಜ ಇತ್ತಂಡ ಆಕ್ಲೇನೆ ಪರಿಶಿಷ್ಟ ಜಾತಿಯಿಂದ ಭಾರತದ ಸಂವಿಧಾನ ಆಕ್ಲೇನೆ ಪಂತಂಡೆ ಅಕುಲು ದಾದ ಪನ್ಪೇರಿಂದಕ್ಕೆ ಎಂಡ ನಿಕುಲು ಈಡೆಗೆ ಬತ್ತರಿಂದ ಇತ್ತಂಡ ಎಂಕ್ಲೆಗ್ಲ ಮುಲ್ಪಲ ಪರಿಶಿಷ್ಟ ಜಾತಿಯಿಂದ ಘೋಷಣೆ ಅವಡೊಂದು ಎಂಕ್ ಅರ್ಥ ಪೂಜಿ ಬಂದುಳೆ ಯಾನೊಂಜಿ ದಲಿತ ಆತಕ್ಕೆ ಏನೊಂದುಲ್ಲೆ ಹಿಂದೂ ಧರ್ಮಡಿತ್ತಿನ ಓವೇ ಮೀಸಲಾತಿ ನಮ್ಮನ ಓವೇ ಕಟ್ಟುಕಟ್ಲೆಲು ಓವೇ ನಂಬುಳಿಗೆಲ್ಲ ಎಂಕು ಬೊಡ್ಚಿ ಪಂದೆ ದಂಟೆದು ಪಿದೈ ಪೋಯಿನಕಲು ಅವಳು ವಾ ಅರ್ಹತೆಡಕ್ಲು ಮೀಸಲಾತಿ ಕೇನು ಇರು ಪನ್ಪುನೇನೆ ನಮ್ಮ ಇನಿ ಕೇನೋಡಾಪುಡು ಬಂದುಳೆ ನೆಕ್ಕು ಪೋಡಾದೆ ಎಂಕ್ಲು ವಾ ಕಾರಣಗಳ ಈ ಪರಿಶಿಷ್ಟ ಜಾತಿ ಹಿಂದೂ ಧರ್ಮಡಿತ್ತಿನ ಪರಿಶಿಷ್ಟ ಜಾತಿದ ಮೀಸಲಾತಿನೇ ಮತಾಂತರ ಆಯಿನಂಚಿನ ದಲಿತ ವರ್ಗಗೂ ಮೀಸಲಾತಿನೇ ಐನೆ ವಿಸ್ತರಿಸಾರ ಎಂಕ್ಲು ಖಂಡಿತವಾತ್ಲ ಬುಡ್ಪೂಜ ಹೋರಾಟ ಮಲ್ತೆ ಮಲ್ಪ ದಲಿತರೆ ಹಿಂದೂ ಧರ್ಮದ ಪ್ರಮುಖ ಅಂಗ ಅಕುಲು ಸಮಾಜದ ಮುನ್ನಲೆಗೆ ಬರಡು ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲೆಲಕ ಬೆನುಡು ಪನ್ಪುರೇನೆ ನಮ್ಮ ತೆರೆ ನಡಪುಂಡು ಬಂದುಳೆ
ಆತೆ ಅತ್ತೆ ಮುರಾಣಿ ನಮ್ಮ ಚಂದ್ರಯಾನ ಮಲ್ತ ನಮಕ್ ಮಾತ್ರಿಗಳ ಪೆರ್ಮೆ ಇಡೀ ವಿಶ್ವ ಇನಿ ಚಂದ್ರಯಾನದ ಬಗ್ಗೆ ಪಾತಿರೊಂದುಂಡು ನಮ್ಮನ್ನ ದುಂಬು ಬಲಿಪೊಡೊಂದು ಬಲಿತಿನಕುಲು ಪಿದರ ತಿರುಗತೆ ಆಕ್ಲೆನ ಇಲ್ಲಗೆ ಬತ್ತೇರೆ ಆಂಡ ಭಾರತ ದೇಶ ದುಂಬು ಪೋಂಡು ಅವೇನು ಚಂದ್ರಯಾನ ಉಡಾವಣೆ ಮಲ್ಪೆರೆ ದುಂಬು ಆಯ್ನ ತಿರುಪತಿ ದೇವಸ್ಥಾನಗೂ ಕೊನಪೋನಾಗ ದೆನ್ನ ದಾಯಿಗೆ ತಿರುಪತಿ ದೇವಸ್ಥಾನ ಕೊನಪೋಪರ ಪನ್ಪನಂಚಿನ ಹೇಳಿಕೆಲೇನು ಕೊರಿಯರೆ ಈತೆ ಬಂದುಳೆ ಅಲ್ಪದ ಇಸ್ರೋದ ಅಧ್ಯಕ್ಷರು ಪನ್ಪೇರೆ ಈ ವೈಜ್ಞಾನಿಕ ಬೊಕ್ಕ ಭಾರತದ ಸಂಸ್ಕೃತಿ ಉಂಡ ಅವು ರಡ್ಲ ಪೂರಲ ವೇದೊಲಡಿ ಇತ್ತಿನವೋ ಆ ವೇದೊಲಡಿ ಇತ್ತಿನೇನೆ ಪಾಶ್ಚಿಮಾತ್ಯರ ಮಾತ ಕಂಡಿದ್ದು ಪತಂ ಪೋತು ಅವೇನು ವಾಪಸ್ ನಮಕ್ಕೆ ರಿಟರ್ನ್ ಮಂತೊಂದುಲ್ಲೇರೆ ಆಂಡ ನಮ್ಮ ಒವ್ವೇ ಬೇಲೆ ಮಲ್ತಣದಿತ್ತಲ್ಲ ನಮ್ಮ ದೇವರಿನ ದುಂಬುದಿವನ್ಪ ನಮ್ಮ ನಂಬುನ ದೈವಲಿನ ದುಂಬುದಿವನ್ಪ ಪನ್ಪಿಂಚಿನ ವಿಚಾರನು ಈ ಪೊರ್ತುಡು ಪನೊಂದು ಬಂದುಳೆ ನನ್ನ ದುಂಬುಗಳ ನಮ್ಮ ಒಂಚೂರು ಜಾಗೃತಿ ಅವಡಾಪುಂಡು ನಮ್ಮ ಸಮಾಜದ ಐಟ್ಲ ಮುಖ್ಯವಾದ ಅಪ್ಪೆ ಅಲ್ಲು ನಮ್ಮ ಇಲ್ಲದ ಪೊಣ್ಣು ಬಾಲೆನೆ ನಮ್ಮ ಶಾಲಾ ಕಾಲೇಜಿಗೆ ಕಡಪುಡ್ನಾಗ ಬಾಲೆದ ಮುಂಡುಡು ಕುಂಕುಮ ಉಂಡ ಬೊಟ್ಟು ದಿಂಡ ಐನ ಅರ್ಥದಾದ ಬೊಟ್ಟು ದಿಂಡ ದಾನೆ ಆಪುಡು ಮಗ ಬೊಟ್ಟು ದಿಂಡ ಈರೆಗೆ ದಾಲ ಆಪುಜಿ ಈರೆಗೆ ಈರು ನಂಬಿನ ದೈವ ದೇವೇರು ಉಲ್ಲೆರಿ ಈರ್ನ ಪಿರೌಟ್ ಪನ್ಪುರಂಚಿನ ಒಂಜಿ ಬೆರಿಬಲ ನಿಕುಲು ಕೊರಿಯರ್ ನಿತ್ತಂಡ ಖಂಡಿತವಾತ್ಲ ನಮ್ಮ ಪೊಣ್ಣು ಜೋಕುಲು ವಾ ಕಾರಣದ ಲವ್ ಜಿಹಾದ ಒಡೆ ಒವ್ವೇ ವ್ಯವಸ್ಥೆಗಳಾಗಲು ಪೋಪುಜೇರೆ ಆತೆ ಅತ್ತಂದೆ ನಮ್ಮ ಹಿಂದೂ ಧರ್ಮದ ನಡವಳಿಕೆಯಲ್ಲಿ ಒವುಂಡ ಆತನ ನಮ್ಮ ಒವ್ವು ಬಾಕಿದ ಪಿದೈ ದೇಶದ ವಿಚಾರಗಳಿನ ನಮ್ಮ ಪತೊಂದು ಪೋಪನ ಅವೇನು ಮಾತ ಒಂತೆ ಕಡಿಮೆ ಮಲ್ತದೆ ನಮ್ಮ ನೆಂಚ ನಮ್ಮ ಹಿರಿಯಕುಲು ಜಕ್ಕೆಲ್ಡು ಕುಲ್ಲಾದೆ ಪುಗೆಲ್ಡು ಕುಲ್ಲಾದೆ ಅಷ್ಟಮಿ ಅಂಡದಾನೆ ಅತನಿತ್ತಿನ ದೇವರನ ಉಚ್ಚಯ ಅಂಡದಾನೆ ದೈವದ ಕೋಲ ಅಂಡದಾನೆ ನೇಮ ಅಂಡದಾನೆ ತಂಬಿಲ ಅಂಡದಾನೆ ಆಟ ಅಂಡದಾನೆ ಆಡೆ ಪೂರ ಕುಲ್ಲಾದ ಲೆತಂಪೋ ಹೊಂದಿತ್ತರ ಅವೇ ಲೆಕ್ಕನೆ ನಮ್ಮ ಜೋಕ್ಲೆಲ್ಲ ಆಡೆ ಮಾತ ಲೆತಂಪೋಯಿ ಈ ಮುಖೇನವಾದಿ ಹಿಂದೂ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಉಂಡ ಸನಾತನ ಹಿಂದೂ ಸಂಸ್ಕೃತಿದ ಕಟ್ಟುಕಟ್ಲೆಯಲ್ಲಿ ಉಂಡ ಅವೇನು ಮಾತ ಒರಿಪ್ಪು ಕಾಪನ್ಪುರಂಜಿ ವಿಚಾರನು ಈ ಪೊರ್ತುಡು ಪಂಡೊಂದು ಈನಿವರೆ ಮುಟ್ಟ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲ ಲೆಕ್ಕ ಮುಲ್ಪ ಈ ಶ್ರೀಕೃಷ್ಣ ಜನ್ಮಾಷ್ಟಮಿನ ಪೊರ್ಲುಡು ಕರಿತೊಂದುಲ್ಲ ವಿಶೇಷವಾದ ಆ ಎಲ್ಲೆಲ್ಲಿಯ ಜೋಕುಲು ನಿಕುಲ್ಲ ನನ್ನ ದುಂಬುದ ಜೀವನ ಎಡ್ಡೆ ಆವಡೆ ಶ್ರೀ ಕೃಷ್ಣ ದೇವರೇನೆ ಮನಸಾರಿ ಸುಗೀತನ ನಿತ್ತಂಡ ನಮಕ್ಕೆ ಆರು ಒಲ್ಪಲ ಎಡ್ಡೆಂತಿನ ವಿಚಾರಣೆ ಪಟ್ಟೊಂದು ಪೋಪೇರೆ ಪನ್ಪರೇನು ವಿಚಾರ ನಮ್ಮ ತರಿಟದಿ ಒಂದು ನಮ್ಮ ಯಾಪಲ ನಮ್ಮ ಸಂಸ್ಕೃತಿನೇ ಹಾಳು ಮಲ್ಪನಾಡೆ ಪೋಯರ ಬಲ್ಲಿ ತೀರಿಂಡ ನಮ್ಮ ಸಂಸ್ಕೃತಿ ಒರಿಪುನಂಚಿನ ಬೇಲಿನ ನಮ್ಮ ಮಲ್ಪಡು ಆತೆ ತಂದೆ ನಮ್ಮ ರಾಷ್ಟ್ರೀಯತೆ ಒವುಂಡ ಆತನ ರಾಷ್ಟ್ರದ ಬಗ್ಗೆ ನಮ್ಮ ಕುಪ್ಪುನಂಚಿನ ಹೆಮ್ಮೆ ನಮ್ಮ ಇನಿ ಬಾರಿ ಪೆರ್ಮೆ ಪಡೆಯುವುದು ದಾದಕ್ಕೆ ಎಂಡ ಒಂಜಿ ದೇಶದ ಪ್ರಧಾನಿ ಇಲ್ಲ ಆ ದೇಶದ ಧ್ವಜನ ದೆರ್ತು ಪತ್ತದ ಆರ್ನ ಗಿಸೆಟ್ ದೀಪುಲೇಕ ಮಲ್ತಿನಂಚ ನಮ್ಮ ಪ್ರಧಾನಿನ ಬಗೆಟೆ ನಮಗೆ ಹೆಮ್ಮೆ ಪಡು ದಾಯಗ ಬಂಡ ಆರ್ನ ಕಾರ ಮುದೆಲ್ಡಿತ್ತಿನಂಚಿನ ಒಂಜಿ ರಾಷ್ಟ್ರ ಧ್ವಜನೆ ಆರ್ನ ಕಿಸೆಟ್ ದೀವೊನ್ನೇನು ತೂಯಿನ ಆ ದೇಶದ ಪ್ರಧಾನಿಲ ಆರು ಒಟ್ಟುಗು ದೀವೊಂದು ಯಾನುಲ ನಿಕ್ಲಿನೇ ಫಾಲೋ ಮಲ್ಪೆ ಇನಿತ್ತೆ ಓಲು ಕೇಂದ್ರಿತ್ತಲ್ಲ ಭಾರತ 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 ಖಂಡಿತವಾತ್ಲ ಸತ್ಯ ನಮಕ್ ಬ್ರಿಟಿಷರು ಕೊರ್ನ ಪುದರ್ ಇಂಡಿಯಾ ಬೊಡ್ಚಿ ನಮಕ್ ಭಾರತನೇ ಬೋಡು ಸರ್ವಶ್ರೇಷ್ಠ ಆ ಭಾರತ ಯಾಪ ಮುಟ್ಟಲ ಅನಾದಿ ಕಾಲವು ಮುಟ್ಟಲ್ಲ ಈ ಮನ್ನಡ ಭಾರತನೇ ವಿಶ್ವಗುರು ಅದುಪ್ಪುಡು ನಾನು ಒಂಜಾತೆ ಶೇಕಡವಾರು ಬಾಕಿಪ್ಪು ಧೈರ್ಯ ಉಂಡು ಕೆಲವೊಂಜಾತು ವರ್ಷಲೆಡೆ ನಮ್ಮ ಖಂಡಿತವಾತ್ಲ ಇಡೀ ವಿಶ್ವನು ತೂಪುನ ಆತನ ಇಡೀ ವಿಶ್ವಗೂ ಗುರುವಾಪುನಂಚಿನ ಅವಕಾಶ ನಮಕ್ ತಿಕ್ಕುಣು ಪನ್ಪಿನಂಚಿನ ವಿಚಾರಣೆ ಈ ಪೊರ್ತುಡು ಪಂಡೊಂದು ಮೂಲು ಬತ್ತೆ ಸೇರ್ದಿನ ಪ್ರತಿಯೊರಿಯಗಲ ಎನ್ನ ಮೋಕ್ಯದ ಉಡಲದಿಂಜಿ ಸೊಲ್ಮೇಲೆ ಸಂದೈತ ಮಲ್ತೊಂದು ನಮ್ಮ ಮಾತಿರ್ಲ ಎಡ್ಡೆ ಜೀವನ ಕಟ್ಟೋನ್ಗ ನಮನೆ ಪೋಯಿನಲ್ಪ ಬತ್ತಿನಲ್ಪ ದುಂಬು ಸಂಗೀತ ಪಿರವು ಪಾಸೆ ಅಡಿಯಾದೆ ನಮ್ಮ ನಂಬೊಂದು ಬತ್ತಿನ ದೈವ ದೇವರೇ ಸ್ವಾಮಿ ಮಹಾಲಿಂಗೇಶ್ವರ ದೇವರೇ ಅಂಗನುಡಿತಿ ಮಾ ಪಿಲಿಭೂತ ಪಿಲಿಚಂಡಿ ನಮ್ಮನ್ನು ಮಾತ ಸರ್ವ ರೀತಿ ಕಾತೊಂದು ಬರಡು ಪಣ್ಣತೆ ಆ ದೈವಲೆಡ ನಟ್ಟೊಂದು ಎನ್ನ ರಡ್ಡು ಮದಿಪುದ ಪಾತ್ರೆಗೂ ಆ ಯಾನ ನಂಬೊಂದು ಪತಿ ಒರಿದೈವ ಪಂಜುರಿನ ಕಾರ ಮುದಲೆಗೆ ಅರ್ಪಣೆ ಮಂತೊಂದುಲ್ಲೆ ಸರ್ವೇ ಜನ ಸುಖಿನೋ ಭವಂತು. ಸಂಸ್ಕೃತಿಯ ಉಳಿವು ನಮ್ಮಿಂದ ಆರಂಭವಾಗಲಿ ಎಂಬ ಸದಾಶಯದ ಮಾತುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಅನ್ನದಾನದ ನಿಧಿಗೆ ಚೆಕ್ ಅನ್ನ ಇವತ್ತು ಹಸ್ತಾಂತರಿಸುವ ಮೊದಲೇ ಇದರ ಆಡಳಿತ ಮಂಡಳಿ ಆ ಭಗವಂತನ ಕೃಪೆ ಖಂಡಿತವಾಗಿ ಇದೆ ಅನ್ನುವ ನಿಟ್ಟಿನಲ್ಲಿ 5 ಲಕ್ಷ ರೂಪಾಯಿಯ ಚೆಕ್ ಅನ್ನ ಬರೆದಿಟ್ಟು ಬ್ರಹ್ಮಾರ್ಪಣ ನಿಧಿಯ ಸಂಗ್ರಹವನ್ನ ಆರಂಭ ಮಾಡಿದ್ದು ಶ್ರೀಕೃಷ್ಣನ ಅನುಗ್ರಹದಿಂದ ಇಂದು ಅದನ್ನ ಹಸ್ತಾಂತರಿಸುವಂತ ಭಾಗ್ಯ ಆಡಳಿತ ಮಂಡಳಿಗೆ ದೊರಕಿತು. ನಾವೆಲ್ಲರೂ ಆ ಅನ್ನದಾನದ ನಿಧಿಗೆ ಸಹಾಯ ಮಾಡುವಂತಹ ಅಥವಾ ನಮ್ಮ ಬ್ರಹ್ಮಾರ್ಪಣ ನಿಧಿ ಸಮರ್ಪಣೆಯನ್ನ ಮಾಡುವಂತಹ ಅಪೇಕ್ಷೆ ಇದ್ದಲ್ಲಿ ಈ ಸಭಾಂಗಣದ ಎದುರುಗಡೆಯಲ್ಲಿ ಅನ್ನದಾನ ನಿಧಿ ಸಮರ್ಪಣೆಗೆ ಅವಕಾಶವಿದೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ವತಿಯಿಂದ ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ನಡೆಸಲ್ಪಟ್ಟಂತಹ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಸ್ವಾತಿ ಮಾತಾಜಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ತೆಂಕಿಲ ಪುತ್ತೂರು ಇವರಿಂದ. ಎಲ್ಲರಿಗೂ ಜೈ ಶ್ರೀರಾಮ್. ಶ್ರೀಕೃಷ್ಣ ಲೋಕದ ಬೆಳ್ಳಿ ಹಬ್ಬದ ಅಂಗವಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರ ಪಟ್ಟಿ ಓದಿ ಹೇಳ್ತಾ ಇದ್ದೇನೆ. ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ, ತಾಳನಾದ ಸ್ಪರ್ಧೆ. ಈ ಸ್ಪರ್ಧೆಯ ವಿಜೇತರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಲ್ಲಿ ಬಹುಮಾನ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ತಾಳನಾದ ಸ್ಪರ್ಧೆಯಲ್ಲಿ 1 ರಿಂದ 4ನೇ ತರಗತಿ ಪ್ರಥಮ ಋತ್ವಿಕ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ಋತ್ವಿಕ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಮಾತಂಗಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ತೃತೀಯ ಚಮನ್, ವಿವೇಕಾನಂದ CBSE ನಗರ. ಚರಿಷ್ಮಾ ವಿಜೆ, ಹಿರಿಯ ಪ್ರಾಥಮಿಕ ಶಾಲೆ ಸಾಮೆತ್ ತಡ್ಕ. ಮತ್ತು ಅಣಿಮಾ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕು. 5 ರಿಂದ 7ನೇ ತರಗತಿ ಪ್ರಥಮ ವಿಜಯ್ ಪುಟ್ಟಣ್ಣ, ಹಿರಿಯ ಪ್ರಾಥಮಿಕ ಶಾಲೆ ಸಾಮೆತ್ ತಡ್ಕ. ದ್ವಿತೀಯ ದೀಕ್ಷಾ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಬ್ರಹ್ಮರಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಮತ್ತು ಮೇಘನಾ, ಬೆತನಿ ಶಾಲೆ. ಬಹುಮಾನ ಇಬ್ಬರು ಪಡ್ಕೊಂಡಿದ್ದಾರೆ, ಬ್ರಹ್ಮರಿ ಮತ್ತು ಮೇಘನಾ. ಎಂಟರಿಂದ 10ನೇ ತರಗತಿ ಪ್ರಥಮ ಶ್ರಾವ್ಯ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ದ್ವಿತೀಯ ನಮಿತಾ KK, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಬಹುಮಾನ ಇಬ್ಬರಿಗೆ ಹೋಗಿದೆ, ನಿಧೀಶ್, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಸಾತ್ವಿಕ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ಶಂಖನಾದ ಸ್ಪರ್ಧೆ. 1 ರಿಂದ 4ನೇ ತರಗತಿ ಪ್ರಥಮ ಸ್ಕಂದ, ವಿವೇಕಾನಂದ CBSE ನಗರ. ದ್ವಿತೀಯ ಸಮರ್ಥ, ಕೈಂತಜ, CBSE ನಗರ. ತೃತೀಯ ಲೇಖನ್, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. 5 ರಿಂದ 7ನೇ ತರಗತಿ ಪ್ರಥಮ ಶ್ರಾವ್ಯ, ವಿವೇಕಾನಂದ CBSE ನೆಹರು ನಗರ.
ದ್ವಿತೀಯ ಸಾಯಿ ಸ್ಮರಣ್ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ತೃತೀಯ ಯಶಸ್ವಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಭಗವದ್ಗೀತೆ 8ರಿಂದ 10ನೇ ತರಗತಿ ಪ್ರಥಮ ಶರಣ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಶ್ರೀಚರಣ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಪವನ್ ಕೆ ಶೆಣೈ ವಿವೇಕಾನಂದ CBSE ನೆಹರು ನಗರ. ಬಹುಮಾನ ಇರುವಂತಹ ಮಕ್ಕಳು ಮುಂಭಾಗಕ್ಕೆ ಆದಷ್ಟು ಬೇಗ ಬಂದು ನಿಂತುಕೊಳ್ಬೇಕು. ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ 5ರಿಂದ 7ನೇ ತರಗತಿ ಪ್ರಥಮ ಅವನಿ ಶಂಕರ್ ವಿವೇಕಾನಂದ CBSE ನೆಹರು ನಗರ. ದ್ವಿತೀಯ ತನ್ಮಯ ಮಜಿ ವಿವೇಕಾನಂದ CBSE ನೆಹರು ನಗರ. ದ್ವಿತೀಯ ಬಹುಮಾನ ಇನ್ನೊಂದು ಮಗುವಿಗೆ ಹೋಗಿದೆ, ಕ್ಷಮಾ ಜೇರೈ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಬಹುಮಾನ ಕೂಡ ಇಬ್ಬರು ಪಡ್ಕೊಂಡಿದ್ದಾರೆ, ಶ್ರೀರಾಮ ವಿವೇಕಾನಂದ CBSE ನೆಹರು ನಗರ ಮತ್ತು ತ್ರಿಸ್ತಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ತ್ರಿಸ್ತಾ 8ರಿಂದ 10ನೇ ತರಗತಿ ಪ್ರಥಮ ಧನ್ವಿಕೆ ವಿವೇಕಾನಂದ CBSE ನೆಹರು ನಗರ. ದ್ವಿತೀಯ ಈಶಾನ್ ವಿವೇಕಾನಂದ CBSE ನೆಹರು ನಗರ. ತೃತೀಯ ಸೋಹನ್ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಚಿತ್ರರಚನೆ ಸ್ಪರ್ಧೆ 1ರಿಂದ 4ನೇ ತರಗತಿ ಪ್ರಥಮ ಅಭಿಜ್ಞಾ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಶ್ರುತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ತೃತೀಯ ಲಾಸ್ಯ ವಿವೇಕಾನಂದ CBSE ನೆಹರು ನಗರ. ಐದರಿಂದ 7ನೇ ತರಗತಿ ಪ್ರಥಮ ಲಾಸ್ಯ ಕಿಶನ್ ವಿವೇಕಾನಂದ CBSE ನೆಹರು ನಗರ. ದ್ವಿತೀಯ ಸ್ಥಾನ ಚಿಂತನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಯಶಿಕಾ ಪಿ ಶೆಟ್ಟಿ ಗುರುದೇವ ವಿದ್ಯಾಪೀಠ ಒಡಿಯೂರು. 8ರಿಂದ 10ನೇ ತರಗತಿ ಪ್ರಥಮ ನಿಲಿಷ್ಕಾ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ನಿಲಿಷ್ಕಾ. ದ್ವಿತೀಯ ಪೂಜಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ತೃತೀಯ ಪ್ರಜ್ಞಾಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ಬಹುಮಾನ ವಿತರಿಸಿದಂತಹ ಶ್ರೀಮಂತ್ ತಮಗೆ ವಂದನೆಗಳು. ಬಹುಮಾನ ಪಡೆದಂತಹ ಮಕ್ಕಳಿಗೂ ಪ್ರೀತಿಯ ಅಭಿನಂದನೆಗಳು. ಶ್ರೀಕೃಷ್ಣ ಲೋಕ 2023 ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಶಿಶು ಮಂದಿರದ ವಿದ್ಯಾರ್ಥಿಗಳಿಗಾಗಿ ನಡೆಸಿದಂತಹ ಸ್ಪರ್ಧೆಯ ಬಹುಮಾನಗಳ ವಿತರಣೆ. ಪಟ್ಟಿ ವಾಚನ ಮಾತಾಜಿ ರೇಖಾ ಇವರಿಂದ. ಜೈ ಶ್ರೀರಾಮ್. ಶಿಶು ಮಂದಿರದ ಮಕ್ಕಳ ಸ್ಪರ್ಧಾ ಫಲಿತಾಂಶ. ಪ್ರಥಮ ಬಹುಮಾನ ದಿಶಾನ್ ಡಿ. ವೇದಿಕೆಯ ಅಧ್ಯಕ್ಷರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಯಶ್ವಿ, ಇಬ್ಬರು ತೃತೀಯವನ್ನು ಪಡೆದುಕೊಂಡಿದ್ದಾರೆ. ತೃತೀಯ ನಿಶಾಂತ್,
ಸಮನ್ವಿ. ವೇದಿಕೆಯ ಮುಖ್ಯ ಅತಿಥಿಗಳು ಈ ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಮಣಿ ಸುರಿಯುವುದರಲ್ಲಿ ಪ್ರಥಮ ಬಹುಮಾನ ನೇಸರ. ಅದು ನಿಶಾಂತ್. ದ್ವಿತೀಯ ದೃಶ್ಯ. ತೃತೀಯ ಅನಿಕಾ ಲಕ್ಷ್ಮಿ. ದೃಶ್ಯ ದೃಶ್ಯ. ಬಲೂನು ಊದುವುದು ಪ್ರಥಮ ಬಹುಮಾನ ಸುಶ್ರುತ್. ದ್ವಿತೀಯ ಓಂಕಾರ್. ತೃತೀಯ ಜಶ್ಮೀತ್. ಕಪ್ಪೆ ಜಿಗಿತ ಪ್ರಥಮ ಶಾರ್ವಿ. ತೃತೀಯ ಜಶ್ಮಿತ್. ಕಪ್ಪೆ ಜಿಗಿತ ಪ್ರಥಮ ಬಹುಮಾನ ಶಾರ್ವಿ. ದ್ವಿತೀಯ ಶಮಂತಕ. ತೃತೀಯ ಪ್ರಣವ್. ಸ್ಮರಣಶಕ್ತಿ ಪ್ರಥಮ ಬಹುಮಾನ ಗೌರವ್. ದ್ವಿತೀಯ ನೀಕ್ಷಾ. ತೃತೀಯ ದ್ವಿತಿ. ಹಾಗೆ ಇನ್ನೊಂದು ತೃತೀಯ ಲಿತಿಕಾ. ಮಾತೆಯರ ಸ್ಪರ್ಧೆಯ ಫಲಿತಾಂಶ ಶ್ರೀಕೃಷ್ಣ ಲೋಕದ ಗೌರವಾಧ್ಯಕ್ಷೆಯಾದಂಥ ರಾಜಿ ಬಲರಾಮ್ ಇವರು ನೀಡಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಪ್ರಥಮ ಬಹುಮಾನ ಸುಪ್ರಿಯಾ ಭಟ್ ಶಂಕನಾದ. ದ್ವಿತೀಯ ದೀಕ್ಷಿತಾ ಶೆಣೈ. ತೃತೀಯ ಪವಿತ್ರ ಕೆ. ಧ್ಯಾನ ಶ್ಲೋಕ ಕಂಠಪಾಠ ಪ್ರಥಮ ಬಹುಮಾನ ದೀಕ್ಷಿತಾ ಶೆಣೈ. ದ್ವಿತೀಯ ಅಕ್ಷತಾ ಭಟ್. ತೃತೀಯ ಲಲಿತಾ. ಶ್ರೀಕೃಷ್ಣನ ಚಿತ್ರಕ್ಕೆ ಬಣ್ಣ ಹಚ್ಚುವುದರಲ್ಲಿ ಬೆಸ್ಟ್ 5 ಶಿವರಂಜಿನಿ. ಪುಷ್ಪಲತಾ. ದೀಕ್ಷಿತಾ ಕೆ. ಪ್ರಗತಿ. ಶಿಲ್ಪ. ಧನ್ಯವಾದಗಳು.
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸಭಾಧ್ಯಕ್ಷೀಯ ಮಾತುಗಳು ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರಿಂದ. ಒಂದು 4 ಘೋಷಣೆ ಹಾಕೋಣ, ಕೈ ಎತ್ತಿ, ಸ್ವಲ್ಪ ಎಲ್ಲರೂ ನಿದ್ರೆ ಬಂದರೆ ಅಂತ. ಅದಕ್ಕೋಸ್ಕರ ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್. ಇವತ್ತಿಂದು ಜೈ ಶ್ರೀಕೃಷ್ಣ. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಸಹಯೋಗ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವಿವೇಕಾನಂದ ಶಿಶು ಮಂದಿರ, ಅದರ ಮೂಲಕ ನಡೀತಾ ಇರುವಂಥ ಶ್ರೀಕೃಷ್ಣ ಲೋಕ ಆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ 2 ಗಣ್ಯರನ್ನು ನಾನು ಗುರುತಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಒಬ್ಬರು ತನ್ನ ವಿದ್ಯಾಭ್ಯಾಸವನ್ನು ಕಷ್ಟದಿಂದ ಪಡೆದು, ಅದಾದ ನಂತರ ಇಂಜಿನಿಯರ್ ಆಗಿ ಅದರಲ್ಲಿ MTech ಅಭ್ಯಾಸವನ್ನು ಮಾಡಿ PhDಯನ್ನು ಪಡೆದಂಥ, ಅಂದರೆ ಇವತ್ತಿನ ಇಂಗ್ಲೀಷ್ ವಿದ್ಯಾಭ್ಯಾಸದಲ್ಲಿ ಏನು ಎತ್ತರಕ್ಕೆ ಹೋಗ್ಬೋದಾ ಆ ಎತ್ತರಕ್ಕೆ ಹೋದರು. ಇವತ್ತು ದೈವ ನರ್ತನವನ್ನು ಮಾಡ್ತಾ ತನ್ನ ಮೂಲ ಸಂಸ್ಕೃತಿಯನ್ನು ಇಟ್ಟುಕೊಂಡು ಇವತ್ತು ಅದ್ಭುತವಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಿದ್ದೀರಿ ನೀವು. ಪಡುಮಲೆ ರವೀಶರು, ಇನ್ನೊಬ್ಬರು ಭಾರತದಿಂದ ಅಮೇರಿಕ ಹೋದಾಗ ಕೆಲವು ಸಂಗತಿಗಳು ಮರ್ತೇ ಹೋಗ್ತದೆ ನಮಗೆ. ಆದರೂ ನಾನು ಅದೇ ಶ್ರೀಕೃಷ್ಣನ ಆರಾಧನೆ ಮಾಡಬೇಕು ಅಂತ ಪುತ್ತಿಗೆ ಶ್ರೀಗಳ ಬಗ್ಗೆ ಒಂದು ವಾಕ್ಯ ಅಷ್ಟೇ ನಂದು. ಅನೇಕ ಬಾರಿ ಅನೇಕ ಮೂಢನಂಬಿಕೆಗಳು ನಮ್ಮಲ್ಲಿ ತುಂಬಿಕೊಂಡಿದೆ. ಒಬ್ಬ ಸ್ವಾಮಿಯಾದವನು ಸಮುದ್ರಯಾನ ಮಾಡಬಾರದು ಅಂತ ಹಿಂದಿನಿತ್ತು. ಶಿವಾಜಿ ಮಹಾರಾಜರು ಅದನ್ನು ಮುರಿದು ಸಮುದ್ರದಲ್ಲಿ ಹಡಗನ್ನು ಕಟ್ಟಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಹೊರಗಿನಿಂದ ಬರುವಂಥ ಶತ್ರುಗಳನ್ನು ಹೇಗೆ ಎದುರಿಸಬೇಕು ಅಂತ. ಈಗ ಹೊರಗಿನಲ್ಲಿದ್ದಂಥ ನಮ್ಮ ವಿರೋಧಿಗಳು ಅಥವಾ ನಮ್ಮ ಚಿಂತನೆಗೆ ವಿರೋಧ ಇದ್ದಂಥವರನ್ನು ಕೂಡ ನಮ್ಮೆಡೆಗೆ ಕರ್ಕೊಂಡು ಬರಬೇಕು ಹಾಗೆ ಅಂತ ಯೋಚನೆ ಮಾಡಿದ್ದು ಪುತ್ತಿಗ ಸುಗಣೇಂದ್ರ ಶ್ರೀಗಳು. ಅವರು ಒಂದು ಕಡೆಯಲ್ಲ 10 ಕಡೆಯಲ್ಲಿ ಇವತ್ತು ಹಿಂದೂ ಧರ್ಮದ ಚಿಂತನೆಯನ್ನು ಬೇರೆ ಬೇರೆ ಕಡೆಯಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಒಂದು ದೇವಸ್ಥಾನದ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತ ಹೇಳಿ ಹೋದಂಥವರು ರಘುರಾಮ್ ಭಟ್ರು. ಭಾರಿ ಸಂತೋಷ ಆಗಿದೆ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಉಳಿದ ಎಲ್ಲ ಇಲ್ಲಿರುವಂಥ ಹಿರಿಯರು, ಗಣ್ಯರು ಹಾಗೂ ಶ್ರದ್ಧೆಯ ಮಾತಾ ಭಗಿನಿಯರು, ಪುಟ್ಟ ಪುಟ್ಟ ಕೃಷ್ಣರು, ಯಾಕೆ ಕೃಷ್ಣನ ವೇಷ ಹಾಕಬೇಕು? ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮ್ಮ ಹತ್ರ. ನೆನಪಿಟ್ಕೊಳ್ಳಿ, ಅನೇಕ ಬಾರಿ ಇನ್ಯಾವುದೋ ಒಬ್ಬ ಸಿನಿಮಾ ನಟಂದ, ಶಾರುಖ್ ಖಾನಂದ, ಅಮೀರ್ ಖಾನಂದ ಅಂಥವರ ವೇಷ ಧರಿಸಲಿಕ್ಕೆ ಕೆಲವು ಜನ ಹೆಮ್ಮೆ ಪಡ್ತಾರೆ. ಅಥವಾ ಯಾವುದೋ ಸಿನಿಮಾ ನಟಿ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಏಕದಮ್ ಅವನು ಶಾರುಖ್ ಖಾನ್ ಆಗ್ಬೋದು, ಸಲ್ಮಾನ್ ಖಾನ್ ಆಗ್ತಾನೆ. ನಾವು ನಮ್ಮ ಮಕ್ಕಳಿಗೆ ನಮ್ಮ ದೇವರ ವೇಷವನ್ನು ತೊಡಿಸ್ತೇವ. ನೆನಪಿಟ್ಟುಕೊಳ್ಳಿ, ಅವನು ಇವತ್ತು ವೇಷ ಧರಿಸಿದ್ರಿಂದ ಕೊನೆಯವರೆಗೂ ತನ್ನನ್ನು ತಾನು ಕೃಷ್ಣ ಅಂತ ನೆನಪಿಟ್ಕೊಳ್ತಾನೆ ಅವನು. ನಮಗೆ ನಾವು ಯಾರು ಅಂತ ನೆನಪಾಗಬೇಕಲ್ಲ, ಆ ನೆನಪು ಮಾಡುವಂಥ ಒಂದು ಪ್ರಕ್ರಿಯೆ ಅದು ಶ್ರೀಕೃಷ್ಣ ವೇಷದ್ದು. ಅದಕ್ಕೋಸ್ಕರ ಇವತ್ತು 1000ಕ್ಕಿಂತ ಮೆಕ್ಕಿ ಇರ್ಬೋದು ಅಂತ ಕಾಣ್ತದೆ. ಕೃಷ್ಣಧಾರಿಗಳು ರಾಧೆ ಇದ್ದಾಳೆ. ರಾಧೆ ಇನ್ನೊಂದು ಸ್ವಲ್ಪ ತಪ್ಪಾದ ಭಾವನೆಯಲ್ಲಿ ಅರ್ಥೈಸ್ಕೊಳ್ತಾರೆ. ರಾಧೆ ಮತ್ತು ಕೃಷ್ಣರು ಅದೊಂದು ವಿಚಿತ್ರವಾದಂಥ ಒಂದು ಸಂಬಂಧ. ಅದು ಕೃಷ್ಣನಿಗಿಂತ ಭಾರಿ ದೊಡ್ಡವಳು ರಾಧೆ. ಆದರೆ ಕೃಷ್ಣನನ್ನೇ ಸರ್ವಸ್ವ ಅಂತ ನಂಬಿಕೊಂಡಿದ್ದಂಥವಳು ರಾಧೆ. ಸ್ವಲ್ಪ ಸಮಯ ಅಲ್ಲಿ ಇದ್ದ ಆಮೇಲೆ ಕೃಷ್ಣನಿಗೂ ರಾಧೆಗೂ ಸಂಬಂಧನೇ ಇಲ್ಲ. ಆದರೆ ನಮ್ಮ ಭಾವನೆ ಏನಿದೆ ಅಂತ ಕೇಳಿದರೆ ಅಂಥ ಭಕ್ತೆ ಆಗಬೇಕು ಅಂತ, ರಾಧೆ ಆಗಿರುವಂಥ ಭಕ್ತೆ ನಾವು ಆಗಬೇಕು ಅಂತ ಹೇಳುವಂಥ ಭಾವನೆಗಳನ್ನ ವಿರೋಧ ಅಂತ ಬೇರೆ ಬೇರೆ ರೀತಿಯಲ್ಲಿ ಯಶೋದೆ ಹಾಕಿದ್ದಾರೆ, ಕೃಷ್ಣ ಹಾಕಿದ್ದಾರೆ, ರಾಧೆ ಹಾಕಿದ್ದಾರೆ. ಹಾಕಿಸಿಕೊಂಡವರು ಮತ್ತು ಹಾಕಿದವರು ತಂದೆ ತಾಯಿ ಅವರಿಗೆಲ್ಲರಿಗೂ 100 ಅಭಿನಂದನೆ. ಸಣ್ಣ ಒಂದು ಪಿಟೀಲು ಅಂತ ಹೇಳಬೇಡಿ. ನಾನು ನಮ್ಮ ಅಧ್ಯಕ್ಷರು ಕೂಡ ಸ್ವಲ್ಪ ಹೆಮ್ಮೆ ಅಂತ ಹೇಳ್ಕೊಂಡ್ರು. ಮಾಲಿಂಗೇಶ್ವರದ ಅಧ್ಯಕ್ಷರು ಹೆಮ್ಮೆ ಅಂತ ಹೇಳ್ಕೊಂಡ್ರು.
ನಿನ್ನೆ ನಾವು ಭಾರಿ ದೊಡ್ಡ ಒಂದು ಪ್ರಾರ್ಥನೆ ಮಾಡಿದ್ದೇವೆ, ಇವತ್ತು ಮಳೆ ಬರುವುದು ಬೇಡ ಅಂತ. ಒಳ್ಳೆಯದದು. ಅದು ಹೆದರಿ ಈಗ ಪಾಪ, ಅದಕ್ಕೆ ನಿಮ್ಮ ಇದರ ಪ್ರಭಾವ ಉಂಟು, ಅದಕ್ಕೋಸ್ಕರ ಸ್ವಲ್ಪ ಬರೋದು ಹೋಗುದು, ಸ್ವಲ್ಪ ಬರೋದು ಹೋಗುದು. ಇವತ್ತು ಮಧ್ಯಾಹ್ನ ಮೇಲೆ ಕೆಲವು ಕಡೆಯಲ್ಲಿ ಕೃಷ್ಣಾಷ್ಟಮಿ ಇದೆ, ಅವರೆಲ್ಲ ಕೇಳ್ತಾರೆ ಮಧ್ಯಾಹ್ನ ತೂಕ ಬರ್ಪಣೆ ಬುಡ್ಚಿ ಮಾರೇನ ಅಂತ. ನಾಳೆ ನಮ್ಮ ಊರಿನಲ್ಲೆಲ್ಲ ಮೊಸರು ಕುಡಿಕೆ ಇದೆ, ಬರ್ಪಣೆ ಬುಡ್ಚಿ. ಆ ರೈತನ ಕಥೆ ಏನು, ಆ ರೈತ ಬೆಳೆಸುವಂಥ ಭತ್ತದ ಕಥೆ ಏನು, ನಾಳೆ ನಮ್ಮ ಕಥೆ ಏನು, ನಮ್ಮ ಬಾವಿಯಲ್ಲಿ ನೀರಿಲ್ಲ, ನಮಗೆ ಬರ್ತಾ ಇರುವಂಥ ನದಿಯಲ್ಲಿ ನೀರಿಲ್ಲ. ದಯವಿಟ್ಟು ಇನ್ನು ಯಾವಾಗಲೂ ಪ್ರಾರ್ಥನೆ ಮಾಡಬೇಡಿ, ಅದು ಅದರಷ್ಟಕ್ಕೆ ಬರಲಿ. ಯಾವ ಕಾಲದಲ್ಲಿ ಏನು ಬರಬೇಕು ಅದು ಬರ್ತಾ ಇರಬೇಕು. ಅಂದರೆ ಗಡಿಬಿಡಿ ಅವನಿಗೂ ಕೂಡ ದೇವರಿಗೂ ಕನ್ಫ್ಯೂಷನ್ ಒಂದು ರೀತಿಯಲ್ಲಿ, ನೀರು ಮಳೆ ಕೊಡಬೇಕೋ ಬೇಡವಾ ಅಂತ. ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಬೇಕು ಅಂತ ಇರುವಂಥದ್ದು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಶಕ್ತಿಯನ್ನು ಹೆಚ್ಚು ಮಾಡು, ಅದನ್ನು ಸಮಾಜಕ್ಕೋಸ್ಕರ ಕೆಲಸ ಮಾಡು, ಹಾಗೆ ಮಾಡು ಅಂತ ಶ್ರೀಕೃಷ್ಣ ಮಾಡಿದದು. ಶ್ರೀಕೃಷ್ಣ ಸಾಂದಪ್ಯನ ಆಶ್ರಮದಲ್ಲಿ ಅವನು ಶಿಕ್ಷಣ ಪಡೆದ. ಇದೇ ರೀತಿಯಲ್ಲಿ ಶಿಶು ಮಂದಿರದಿದ್ದ ಹಾಗೆ ಒಂದು ಶಿಕ್ಷಣ ವ್ಯವಸ್ಥೆ. ಹೋಗುವಾಗ ಅವನು ಗುರುದಕ್ಷಿಣೆ ಕೊಡಬೇಕು. ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದರೆ, ಗುರುವಿನ ಹತ್ರ ಕೇಳಿದಾಗ ಗುರು ಹೇಳಿರೋದು ನಿನ್ನ ಜೀವನವನ್ನು ಪೂರ್ತಿಯಾಗಿ ಸಮಾಜಕ್ಕೆ ಕೊಡುವುದು. ಅವನು ಸಮಾಜದ ಚಿಂತನೆ ಮಾಡಿತು. ಶ್ರೀಕೃಷ್ಣನ ವೈಶಿಷ್ಟ್ಯ ಇರೋದು ಅದರಲ್ಲಿ. ಅವನಿಗೆ ಅನೇಕ ಬಾರಿ ಅವನಿಗೆ ರಾಜ ಆಗಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಜನ ಹೇಳಿದರೆ ನೀವೇ ರಾಜ ಅಂತ. ಅವನು ರಾಜ ಆಗಲಿಲ್ಲ, ಅವನು ಸೇವಕ ಆದ. ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳ್ತಾರೆ, ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ. ಆ ಮಾನಸಿಕ ಸ್ಥಿತಿಯಲ್ಲಿ ಶ್ರೀಕೃಷ್ಣ ಇದ್ದ ಅಂತ. ಶ್ರೀಕೃಷ್ಣ ಸರ್ವಶ್ರೇಷ್ಠ ಯಾಕೆ? ನಾನೊಂದು ಸ್ವಲ್ಪ ವರ್ಷಗಳ ಮೊದಲು ಒಂದು ಘಟನೆಯನ್ನು ಕೇಳಿದೆ. ಉಡುಪಿಯಿಂದ ಒಬ್ಬರು ಭಾರಿ ಶ್ರೇಷ್ಠ ಒಬ್ಬ ತತ್ವಜ್ಞಾನಿ, ಅವರು ಇಂಗ್ಲೆಂಡಿಗೆ ಹೋಗಿದ್ದರು. ಇಂಗ್ಲೆಂಡಿಗೆ ಅವರ ದೋಸ್ತಿಯೊಬ್ಬರಿದ್ದರು, ಒಟ್ಟಿಗೆ ಹೋಗುವ ಅಂತ ಹೇಳಿದ್ರು. ಒಟ್ಟಿಗೆ ಹೋಗಿದ್ದರು. ಒಂದು 2 ದಿವಸ ಅಲ್ಲ ಇಲ್ಲ ತಿರುಗಾಡಿದರು. ಆಮೇಲೆ 3ನೇ ದಿವಸ ಅವರ ದೋಸ್ತಿ ಹೇಳಿದೆ ಅಂತ, ನಾನೊಬ್ಬ ಮನೋತಜ್ಞನ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕಂತ ಇದ್ದೇನೆ, ಬರ್ತೀಯಾ ಅಂತ. ಇವರಿಗೆ ಕೆಲಸ ಇರಲಿಲ್ಲ, ಹೋದರು. ತುಂಬ ಜನ ಇದ್ದರು. ಕೊನೆಗೆ ಇವರಿಗೆ ಅವಕಾಶ ಸಿಕ್ತು. ಹೋಗಿ ಅಲ್ಲಿ ಜಗತ್ತಿನ ಸರ್ವಶ್ರೇಷ್ಠ ಒಬ್ಬ ಮನೋತಜ್ಞ ಸೈಕ್ಯಾಟ್ರಿಸ್ಟ್ ಅವರ ಎದುರಿನಲ್ಲಿ ಇವರು ಕೂತ್ಕೊಂಡ್ರು. 2 ಜನ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲಿಂದ ಉಡುಪಿಯಿಂದ ಹೋದವರಿಗೆ ಕಂಡಪಟ್ಟ ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂತ ಕೇಳಿದರೆ, ಆ ಜಗತ್ತಿನ ಸರ್ವಶ್ರೇಷ್ಠ ಸೈಕಾಲಜಿಸ್ಟಿನ ಅವನ ಹಿಂದೆ ಇದ್ದಂಥ ಭಾವಚಿತ್ರ, ದೊಡ್ಡ ಭಾವಚಿತ್ರ ಯಾವುದು ಅಂತ ಕೇಳಿದರೆ, ಅದು ಭಗವದ್ಗೀತೆಯನ್ನು ಬೋಧಿಸ್ತಾ ಇರುವಂಥ ಶ್ರೀಕೃಷ್ಣ, ರಥ, ಕುದುರೆಗಳು, ಅರ್ಜುನ. ಇವರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ ನಾನೊಂದು ಪ್ರಶ್ನೆ ಕೇಳಲ್ಲ ಅಂತ ಇವರು ಕೇಳಿದರು. ಅವರ ಡಾಕ್ಟರ್ ಹೇಳಿದ ಆಗ್ಬೋದು ಅಂತ. ಅವ್ರು ಕೇಳಿದೆ, ನೀವೊಬ್ಬರು ಕ್ರಿಶ್ಚಿಯನಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದರು. ಹಾಗಾದರೆ ನಮ್ಮ ದೇವರನ್ನು ಯಾಕೆ ಇಟ್ಕೊಂಡಿದ್ದೀರಾ ನೀವು ಅಂತ ಕೇಳಿದ. ಆಗ ಅವರು ನಕ್ಕರು. ಅವ್ರು ಹೇಳಿದರೆ, ನಿಮಗೆ ಶ್ರೀಕೃಷ್ಣ ಯಾರು ಅಂತ ಗೊತ್ತೇ ಇಲ್ಲ. ಶ್ರೀಕೃಷ್ಣ ಅಂದರೆ ಜಗತ್ತಿನ ದಿ ಫಸ್ಟ್ ಆ್ಯಂಡ್ ದಿ ಫಾರ್ಮೋಸ್ಟ್ ಸೈಕ್ಯಾಟ್ರಿಸ್ಟ್ ಆಫ್ ದಿ ವರ್ಲ್ಡ್. ಜಗತ್ತಿನ ಮೊದಲನ ಅತ್ಯಂತ ಶ್ರೇಷ್ಠ ಒಬ್ಬ ಮನೋತಜ್ಞ ಇದ್ದರೆ ಅದು ಶ್ರೀಕೃಷ್ಣ. ನಮಗೇನಾದ್ರು ಗೊತ್ತಿದ್ದ? ನಾವು ಸುಮ್ಮನೆ ಏನೋ ವೇಷ ಹಾಕಿದೆವು, ಅದೋ ಇದು ಹಾಡು ಹಾಕಿದೆವು, ಅವನ ಹಿಂದೆ ಹುಡುಗಿರು ತಿರುಗುವುದು ಅಂತ ಕೊಳಕು ಹಾಡನ್ನು ಹೇಳ್ತಾ ಅದಲ್ಲ ಅಂತ. ಜಗತ್ತಿನ ಸರ್ವಶ್ರೇಷ್ಠ ಒಬ್ಬ ಮನೋತಜ್ಞ. 2ನೇದು, ನನ್ನೊಂದು ಸತಿ ಹಿರಿಯರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ವಿಜ್ಞಾನಿ ಹತ್ರ ಕರ್ಕೊಂಡೋದು, ಸುಮಾರು ಒಂದು 20 ವರ್ಷ ಹಿಂದೆ. ಯಾಕೆ ಕರ್ಕೊಂಡು ಹೋದ್ರು ಅಂತ ಹೇಳಿದರೆ, ಅವರು ಗಾಳಿಯಿಂದ ವಿದ್ಯುತ್ ತೆಗೆಯುವಂಥ ಒಂದು ಯಂತ್ರ ಮಾಡಿದ್ದಾರೆ ಆವಾಗ 20 ವರ್ಷ ಹಿಂದೆ. ಕೊನೆಗೆ ನಮ್ಮ ಹಿರಿಯರಾದಂಥ ಆಗದ ಸರ್ಸಂಘ ಚಾಲಕರು ಸುದರ್ಶನ್ ಅವರು ಹೇಳಿದ್ರು, ಇದು ಹೇಗೆ ಗೊತ್ತಾಯ್ತು ನಿಮಗೆ? ಅವರು ಹೇಳಿದ್ರು, ನಾನು ಭಗವದ್ಗೀತೆಯಿಂದ ಕಲಿತಾ ಇದ್ದಾನೆ. ಅದಕ್ಕೆ ಅನೇಕ ಜನ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದಾರೆ, ಓದುವುದಲ್ಲ, ಅರ್ಥ ತಿಳ್ಕೊಳ್ಳೋದಲ್ಲ, ಅದರ ಅಧ್ಯಯನ ಮಾಡಿದಾರೋ ಅವರು ಹೇಳ್ತಾರೆ, ಅದರಲ್ಲಿರುವಂಥ ಒಂದೊಂದು ಶ್ಲೋಕವು ಇಟ್ ಈಸ್ ಅ ಸೈನ್ಸ್, ಅದೊಂದು ವಿಜ್ಞಾನ ಅಂತ. ನಾವು ಅನೇಕ ಸಲ ಸುಮ್ಮನೆ ಮಂತ್ರ ಹೇಳಿದರೆ ಬಟ್ರ ನಕ್ಲಿಗೆ ಮಂತ್ರ ಮಾಡ್ಪುನ, ಅವರಿಗೂ ಗೊತ್ತಿಲ್ಲ ಪಾಪ ಅದರ ಅರ್ಥ ಎಂಥದ್ದು ಅಂತ, ಉಳಿದವರಿಗೂ ಗೊತ್ತಿಲ್ಲ. ಹಾಗೆ ಅಲ್ಲ ಅಂತ, ಪ್ರತಿಯೊಂದರ ಅರ್ಥ ತಿಳ್ಕೊಳ್ಳಿ, ಅದರಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ. ಆ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಭಾರತದ ಮೂಲ ಚಿಂತನೆ ಏನಿದೆ ಅದನ್ನು ಅವರು ಭಾರಿ ಸುಂದರವಾಗಿ ಹೇಳಿದರು ರವೀಶರು. ನಮ್ಮ ಇಡೀ ಚಿಂತನೆ ಇರುವಂಥದ್ದೇ ನಮ್ಮನ್ನು ನಾವು ಸಮಾಜಕ್ಕೆ ಹೇಗೆ ಕೊಡ್ಬೋದು. ಯಾರ್ಯಾರು ಸಮಾಜಕ್ಕೆ ತಮ್ಮನ್ನು ತಾನು ಕೊಡಗಿನವರ ಅವರನ್ನು ಮಾತ್ರ ಇವತ್ತು ಸಮಾಜ ನೆನಪಿಟ್ಕೊಳ್ಳೋದು.
ಉಳಿದವರೆಲ್ಲ ನಾವು ಬರ್ತೇವೆ, ಒಂದು ಸ್ವಲ್ಪ ದಿವಸ ಇರ್ತೇವೆ, ವಿದ್ಯಾಭ್ಯಾಸ ಮಾಡ್ತೇವೆ, ಯಾವುದೋ ಕೆಲಸಕ್ಕೆ ಸೇರ್ತೇವೆ, ಮದುವೆ ಆಗ್ತೇವೆ, ಮಕ್ಕಳಾಗ್ತವೆ, ಆಮೇಲೆ ಒಂದು ದಿವಸ ಹೊರಟೋಗ್ತೇವೆ. ಅಷ್ಟೇ ಅಲ್ಲ ಅಂತ. ಅದರ ಮಧ್ಯದಲ್ಲಿ ನಾನೇನಾದರೂ ಸಮಾಜಕ್ಕೋಸ್ಕರ, ಈ ಜಗತ್ತಿಗೋಸ್ಕರ ಏನಾದ್ರು ಮಾಡ್ಬೋದಾ ಅಂತ. ಯಾಕೆಂದರೆ ಜಗತ್ತಿನ ಹಿತ ಕಾಯುವಂಥದ್ದು ನಾವು ಮಾತ್ರ. ಜಗತ್ತಿನಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಸತ್ಯನಾರಾಯಣ ಪೂಜೆ ಆದರೆ ಅಥವಾ ಶನಿ ಪೂಜೆ ಆದರೆ ಎಲ್ಲ ಮುಗಿದಾದ ಮೇಲೆ, ಪ್ರಸಾದ ಕೊಟ್ಟಾದ ಮೇಲೆ ಅಲ್ಲೇ ಭಟ್ರು ಒಂದು ತಟ್ಟೆಯನ್ನು ಇಟ್ಕೊಂಡು ಪ್ರಸಾದ ಇಟ್ಕೊಂಡು ಹೇಳ್ತಾರೆ, ಮನೆ ಯಜಮಾನತಿ ಬನ್ನಿ ಅಂತ. ಬಂದಾದ ಮೇಲೆ ಹೇಳ್ತಾರೆ, ನಿಮ್ಮ ಪೂಜೆಯಿಂದ ದೇವರಿಗೆ ಸಂತೃಪ್ತಿ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮೊದಲನೇ ವಾಕ್ಯ. ಎರಡನೇದವರು ಹೇಳ್ತಾ ಇರುವಂಥದ್ದು, ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಎರಡನೇ ವಾಕ್ಯ. ಮೂರನೇ ವಾಕ್ಯ ಅವರು ಹೇಳ್ತಾ ಇರುವಂಥದ್ದು, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳೇ ಒಳ್ಳೆಯದಾಗಲಿ ಅಂತ. ಅದು ಹಸುವನ್ನೆಲ್ಲ ಸಾಕ್ತಾರೆ ಅಂತ ಇದ್ದಿರ್ಬೋದು, ಈಗ ಬರೀ ನಾಯಿ ಮಾತ್ರ ಸಾಕೋದು ಅಥವಾ ಪಿಚ್ಚ ಮಾತ್ರ ಸಾಕೋದು. ದೇವರದಿಂದ ಇವತ್ತೊಂದು ಪತ್ರಿಕೆಯಲ್ಲಿ ನೋಡಿದೆ ನಾನು, ಒಂದೇ ನಾಯಿಯನ್ನು ಸಾಕಬೇಕು ಅಂತ ಬಂದುಬಿಟ್ಟಿದೆ ಈಗ. ಅದಾದ ಮೇಲೆ 4ನೇ ಸಂಗತಿ ಅವರು ಏನು ಹೇಳಿದ್ದು ಅಂತ ಕೇಳಿದರೆ, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಆ ಶಬ್ದವನ್ನು, ವಾಕ್ಯವನ್ನು ಕೇಳಲಿಕ್ಕೆ ನಾವು ಪುರುಸತ್ತೆ ಇಲ್ಲ ನಮ್ಮ ಹತ್ರ. ಆದರೆ ಭಟ್ರು ಹೇಳಿದ್ದೇನು, ಭಟ್ರಿಗೂ ಗೊತ್ತಿಲ್ಲ ಅದರ ಪೂರ್ತಿ ಅರ್ಥ ಏನು ಅಂತ. ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ. ಲೋಕ ಸಮಸ್ತ ಅಂದರೆ 740 ಕೋಟಿ ಜನ ಇದ್ದಾರೆ ಜಗತ್ತಿನಲ್ಲಿ. 740 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಇಲ್ಲ. ರಾಜಾರಾಮರು, ಈ ಕೇಶವ ಮುಳಿಯರು ಪೈಸೆ ಕೊಟ್ಟದ್ದು ಆ ಭಟ್ರಿಗೆ. ಆ ಭಟ್ರು ಮಾತ್ರ ಹೇಳಿದ್ರು ಜಗತ್ತಿನ ಎಲ್ಲ ಜನಕ್ಕೆ ಒಳ್ಳೆಯದಾಗಲಿದೆ. ಬರೀ ಜನಕ್ಕೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳುವ ರೀತಿಯಲ್ಲಿ ಚಿಂತನೆ ಇರುವಂಥದ್ದು ನಮಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ. ಅದಕ್ಕೋಸ್ಕರ ನಮಗೆ ಹೆಮ್ಮೆ ಇರಬೇಕು ಅಂತ ಹೆಮ್ಮೆ ಸಂಗತಿಯನ್ನು ಮತ್ತೆ ಮತ್ತೆ ನೆನಪು ಮಾಡಲಿಕ್ಕೋಸ್ಕರ ಈ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಮಾಡೋದು ಭಾರಿ ಖುಷಿಯಾಗಿದೆ. ಇವತ್ತು ವಸುದೇವ ಕೃಷ್ಣನನ್ನು ಹೊತ್ಕೊಂಡು ಆ ನದಿಯನ್ನು ದಾಟಿ ಬಂದಿದ್ದಾರೆ. ನಿಮಗೆ ಅಭಿನಂದನೆ, ನಿಮಗೆ ಅಭಿನಂದನೆ. ಎದ್ದು ನಿಂತ್ಕೊಳ್ಳಿ ಒಂದು ಸಲ, ತಲೆ ಮೇಲೆ ಇಟ್ಕೊಳ್ಳಿ ನೀವು. ಹಾಂ, ಅದಕ್ಕೋಸ್ಕರ ಅವರು 16 ದಿವಸದಿಂದ ಪ್ರಯತ್ನ ಮಾಡಿ ಕೃಷ್ಣನನ್ನು ಪಡೆದು ಹೊತ್ಕೊಂಡು ಬಂದಿದ್ದಾರೆ. 2 ವಿಶೇಷತೆಗಳು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಕೃಷ್ಣನಿಗೆ 2 ಜನ ತಾಯಿಯಂದರು, ಒಂದು ಹೆತ್ತ ತಾಯಿ, ಒಂದು ಹೊತ್ತ ತಾಯಿ. ನಮಗೂ 2 ಜನ ತಾಯಿ ಅಂತ, ಅದು ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ. ಶ್ರೀಕೃಷ್ಣನಿಗೆ ಹುಟ್ಟುವಾಗ ಜೈಲು, ಆಮೇಲೆ ಪರವಾಗಿ ನಡ್ಕೊಂಡ. ನಾವು ಹುಟ್ಟುವಾಗ ನಮಗೇನು ತೊಂದರೆ ಇಲ್ಲ, ಈಗ ಜೈಲು. ಈಗ ತುಂಬ ಸಂಗತಿಯನ್ನು ಹೇಳಿದ್ರಲ್ಲ, ಹಾಗೆ ಸನಾತನ ಧರ್ಮ ನಾಶ ಆಗಲಿ, ವಿಜ್ಞಾನಿಗಳು ಯಾಕೆ ತಿರುಪತಿಗೆ ಹೋಗೋದು, ಇಂಥ ಬೇಡ ಬೇಡದ್ದು ಮಾತಾಡುವಂಥ ರೀತಿಯಲ್ಲಿ ಈ ಜೈಲನ್ನು ಭೇದಿಸ್ತೇವೆ ನಾವು. ಇದನ್ನು ಭೇದಿಸಿ ಮುಂದಕ್ಕೆ ಬರ್ತೇವ. ಅದಕ್ಕೆ ನಾವು ಯಾರು ಅಂತ ತಿಳ್ಕೊಂಡಷ್ಟು ನಮ್ಮ ಹಿರಿಯರು ಯಾರು ಅಂತ ತಿಳ್ಕೊಂಡಷ್ಟು ನಮ್ಮಲ್ಲಿ ವಿಶೇಷವಾದಂಥ ಒಂದು ವಿಶ್ವಾಸ, ನಂಬಿಕೆ ಬರ್ತದೆ. ಅದಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ತುಂಬ ಸ್ಪರ್ಧೆಗಳನ್ನೆಲ್ಲ ಮಾಡಿದರು. ಸಂತೋಷ, ಸ್ಪರ್ಧೆಗಳನ್ನೆಲ್ಲ ಮಾಡಿದ್ದೀರಾ. ನಾನು ಕೃಷ್ಣ ಆಗಬೇಕು, ನಾನು ಯಶೋದೆ ಆಗಬೇಕು, ನಾನು ದೇವಕಿ ಆಗಬೇಕು, ನಾನು ರಾಧೆ ಆಗಬೇಕು, ನಾನು ರಾಮ ಆಗಬೇಕು, ನಾನು ಸೀತೆ ಆಗಬೇಕು ಅಂತ ಹೇಳುವಂಥ ಮನೋಭಾವನೆಯನ್ನು ರೂಢಿಸಿಕೊಳ್ಳುವಂಥ ದೃಷ್ಟಿಯೇ ಕೊಡುವುದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗ್ತಾ ಬಂತು. ಎಲ್ರಿಗೆ ಮತ್ತೆ ಬೆಣ್ಣೆ ಸಿಕ್ಕುವಂತ ಅವನು ಭಾರಿ ಗಲಾಟೆ ಮಾಡಿದ್ದಾನೆ ಕೃಷ್ಣ. ಅವನು ಬೆಣ್ಣೆ ಕೊಡು ಅಂತ ಕೇಳಿದ್ದಾನೆ, ಎದೆ ಹಾಲು ಕೊಡು ಅಂತ ಕೇಳಿದ್ದಾನೆ. ಕೊಡದಿದ್ದಾಗ ಸಿಟ್ಟು ಬಂದಿದೆ. ಅದಕ್ಕೋಸ್ಕರ ಇವತ್ತು ಯಾರಿಗೆ ಸಿಟ್ಟು ಬರೋದು ಬೇಡ. ತುಂಬ ಚೆನ್ನಾಗಿ ನೀವು ಭಾಗವಹಿಸಿದ್ದೀರಿ. ನಿಮ್ಮ ಮಕ್ಕಳಿಗೆ ಮತ್ತೆ ಮತ್ತೆ ಮನೆಯಲ್ಲಿ ಓದಿಸಿ, ಭಗವದ್ಗೀತೆ ಓದಿಸಬೇಕು, ರಾಮಾಯಣ ಮಹಾಭಾರತ ಹೇಳ್ಕೊಡ್ಬೇಕು. ನಾನಿಲ್ಲಿ ಬಂದ್ರಲ್ಲ, ಇಲ್ಲಿ ಬಂದಾಗ ಕೆಲವು ಮಕ್ಕಳು ನಮಸ್ಕಾರ ಮಾಡಿದ್ರು. ಸಮಸ್ಯೆ, ನಮಸ್ಕಾರ ಹೇಗೆ ಮಾಡೋದು ಅಂತ ಒಂದು ಸಮಸ್ಯೆ. ನಾನು ಕೇಳಿದೆ, ಒಂದು 3-4 ತಿಂಗಳ ಹಿಂದೆ ಕೇಳಿದೆ. ಮುಸಲ್ಮಾನರ ಮಕ್ಕಳು 3ನೇ ವರ್ಷದಲ್ಲಿ ಮಸೀದಿಗೆ ಹೋಗ್ತಾರೆ. ಮಸೀದಿಯ ಮೊದಲ 2 ವರ್ಷದ ಶಿಕ್ಷಣ ಏನು ಅಂತ ಕೇಳಿದರೆ, ಅವರು ಕೈ ತೊಳೆಯೋದು ಹೇಗೆ ಅಂತ. ನಮ್ಮಾಗೆ ತೊಳೆಯೋದಿಲ್ಲ, ಅದೊಂದು ಸ್ವಲ್ಪ ವಿಚಿತ್ರ. ಹೀಗೆ ತೊಳೆಯೋದಂತೆ. ಕೈ ತೊಳೆಯೋದು ಹೇಗೆ, ಕಾಲು ತೊಳೆಯೋದು ಹೇಗೆ, ಹುಡುಗಿಯರಾದರೆ ಹಿಜಾಬ್ ಹಾಕ್ಕೊಳ್ಳೋದು ಹೇಗೆ, ಪುಸ್ತಕವನ್ನು ಇಟ್ಕೊಳ್ಳೋದು ಹೇಗೆ, ನಮಾಜ್ ಮಾಡೋದು ಹೇಗೆ, ಅಂದರೆ ನಮಸ್ಕಾರ ಮಾಡೋದು ಹೇಗೆ, ಎಲ್ಲವನ್ನು ಅರಗಿಸಿ ಅವರಲ್ಲಿ ಕೂತ್ಕೊಳಿಸ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲಿದೆ ಪದ್ಧತಿ ಅಂತ. ಬೆಳಿಗ್ಗೆ ದೇವರಿಗೆ ನಮಸ್ಕಾರ ಮಾಡಬೇಕು,
ಕೇಳಿದರೆ ಈಗ ನೀವೆಲ್ಲ ಕೈ ಎತ್ತೀರಿ ಅಂತ ನನ್ನ ಮನಸ್ಸು. ನಮಸ್ಕಾರ ಮಾಡ್ತಾರೆ ನಿಮ್ಮ ಮಕ್ಕಳು ಬೆಳಿಗ್ಗೆ ಮಾಡ್ತಾರೆ? ಯಾರು ಕೈ ಎತ್ತಿ ಮಾಡ್ತಾರೆ ಅಂತ ಹೇಳುವವರು ನೀವು ಯಾವಾಗ ನೋಡಿದ್ದು? ನೀವು ಅಡಿಗೆ ಕೋಣೆಯಲ್ಲಿರೋದು ನೋಡಿದೆ ಯಾವಾಗ ನೀವು? ನಮ್ಮ ಮಗು ಮನೆಯಲ್ಲಿ ನಮಸ್ಕಾರ ದೇವರಿಗೆ ಮಾಡುವಾಗ ನೀವು ಪಕ್ಕದಲ್ಲಿ 1 ನಿಮಿಷ ಕೂತ್ಕೊಳ್ಬೇಕು. ನೀವಂದರೆ ತಾಯಿ ಮಾತ್ರ ಅಲ್ಲ, ತಂದೆ ಕೂಡ ಒಂದು ಪಾತ್ರ ಉಂಟಲ್ಲ, ಅದಕ್ಕೆ ಇಬ್ಬರು ಕೂತ್ಕೊಂಡು 1 ನಿಮಿಷ ಕೂತ್ಕೊಳ್ಳಿ. ಯಾಕೆ ಅಂತ ಕೇಳಿದರೆ ಆ ಮಗುವಿನ ಒಂದು ಸೈಕಾಲಜಿ ಅಂತ ಹೇಳ್ತಾರೆ, ಮಾನಸಿಕತೆ ಏನಂತ ಕೇಳಿದರೆ, ಯಾವುದೇ ಇವತ್ತೊಂದು ಇಲ್ಲಿ ಅವನು ಹುಡುಗನ ವೇಷ ಹಾಕಿದ ಅಂತ ತಿಳ್ಕೊಳ್ಳಿ, ಅಂತ ಹುಡುಗಿ ವೇಷ ಹಾಕಿದ್ಲು, ಅವಳ ಬೆನ್ನು ತಟ್ಟಿದರೆ ವಿಪರೀತ ಖುಷಿ, ನಾನು ಮಾಡಿದ್ದು ಖುಷಿಯಾಗಿದೆ ಎಲ್ರಿಗೂ ಅಂತ. ಹಾಗೆ ನೀವು ದೇವರ ಪ್ರಾರ್ಥನೆ ಮಾಡುವ ಮಗು ಮಾಡುವಾಗ ನೀವೇನಾದ್ರು ಕೂತ್ರೆ ಆ ಮಗುವಿಗೆ ಅನಿಸ್ತದೆ ನಾನು ಮಾಡ್ತಾ ಇರುವಂಥ ಕೆಲಸ ಸರಿ ಅಂತ. ಅದಕ್ಕೋಸ್ಕರ ಸರಿಯಾದ ಕೆಲಸಕ್ಕೆ ಬೆನ್ನು ತಟ್ಟಿ ಆ ಮಗುವನ್ನು ಮೇಲಕ್ಕೆತ್ತುವಂಥ, ಎತ್ತರಕ್ಕೆ ಏರಿಸುವಂಥ ಕಲಿಯುವುದು ಒಂದು ಭಾಗ ಅಷ್ಟೇ ಇವತ್ತಿನ ಶಿಕ್ಷಣ. ಅದು ತಪ್ಪು ದಾರಿಯಲ್ಲಿ ಹೋಗ್ತಾ ಉಂಟು ಆ ಶಿಕ್ಷಣ. ನಮ್ಮ ಯಾವುದನ್ನು ಧಾರ್ಮಿಕ ಶಿಕ್ಷಣ ಅಂತ ಹೇಳ್ತಾರೆ ಅದನ್ನು ಉಳಿದದ್ದಕ್ಕೆ ಹೋಲಿಸಬೇಡಿ ನೀವು. ಎಲ್ಲ ಅನೇಕ ಕಡೆಗಳಲ್ಲಿ ಸರ್ವಧರ್ಮ ಅಂತ ಹೇಳ್ತಾರೆ. ಸರ್ವಧರ್ಮ ಇಲ್ಲವೇ ಇಲ್ಲ, ಇರುವುದು ಒಂದೇ ಧರ್ಮ. ಜಗತ್ತಿನ ಎಲ್ಲರ ಹಿತ ನೋಡುವಂಥದ್ದು ನಾವು ಮಾತ್ರ. ಮುಸಲ್ಮಾನರನ್ನು ಕೇಳಿ ಯಾರ ಹಿತ ಅಂತ, ಅಲ್ಲನನ್ನು ಪೂಜೆ ಮಾಡುವವರಿಗೆ ಮಾತ್ರ. ಕ್ರಿಶ್ಚಿಯನ್ರನ್ನು ಕೇಳಿ ಯೇಸುವನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ. ನಾವು ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದು ಅದು ಧರ್ಮ. ಅದಕ್ಕೋಸ್ಕರ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ, ಶ್ರೀಕೃಷ್ಣನ ವಂಶದಲ್ಲಿ ಹುಟ್ಟಿದ್ದೇವೆ, ರಾಮನ ವಂಶದಲ್ಲಿ ಹುಟ್ಟಿದ್ದೇವೆ ನಾವು. ಅದೆಲ್ಲರಿಗೂ ನಮ್ಮ ಅಭಿಮಾನದ ಸಂಗತಿ, ನಮ್ಮ ಹಿಂದಿನ ಜನ್ಮದ ಪುಣ್ಯದ ಸಂಗತಿ. ಅದನ್ನು ತಿಳ್ಕೊಂಡು ಇದನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಒಂದು ದೊಡ್ಡ ಕಾರ್ಯವನ್ನು ದಾಮೋದರ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ವರ್ಷ ನಿಮಗೆ ಒಂದು ಭಾರಿ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ, ಸಂತೋಷದ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇವರೆಲ್ಲರಿಗೂ, ಚಿನ್ನದವರಿಗೂ ಬೆಳ್ಳಿಯವರಿಗೂ ಎಲ್ರಿಗೂ ಒಳ್ಳೆಯ ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತ್ರ. ತಮ್ಮ ಮಾರ್ಗದರ್ಶನದ ಮಾತುಗಳು ಸದಾ ನಮಗೆ ಪ್ರೇರಕ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇಂದು ನಮ್ಮ ಜೊತೆಗೆ ವಸುದೇವನ ವೇಷಧಾರಿಯಾಗಿ ಅದ್ಭುತವಾದಂಥ ಕಲ್ಪನೆಯನ್ನ ನಮ್ಮ ಮಕ್ಕಳಿಗೆ ತೆರೆದಿಟ್ಟಂಥವರನ್ನ ವೇದಿಕೆಗೆ ಕರೆದು ಸ್ಮರಣಿಕೆಯನ್ನು ನೀಡುವಂತಹ ಒಂದು ವಿಶೇಷವಾದಂತಹ ಕೆಲಸವನ್ನ ಮಾಡಲಿದ್ದೇವೆ. ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಗಾಢಾಂಧಕಾರವಾದ ಇರುಳಲ್ಲಿ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ, ದೇವಕಿ ಇರುವಾಗ ಸೆರೆಯಲ್ಲಿ, ಮಾವನ ಕಂಸನ ನೆರಳಲ್ಲಿ, ಆ ವಸುದೇವ ಭಗವಾನ್ ಶ್ರೀಕೃಷ್ಣನನ್ನ ನಂದ ಗೋಕುಲಕ್ಕೆ ಕರೆದೊಯ್ದಂಥ ಕ್ಷಣ ನಮ್ಮ ಮುಂದೆ ಸಾಕಾರಗೊಂಡಿದೆ. ನಮ್ಮ ಜೊತೆಗೆ ಇನ್ನೋರ್ವ ಶ್ರೀಕೃಷ್ಣನ ವೇಷವನ್ನ ಧರಿಸಿ ಭಗವಂತನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಇರಲಿ ಅನ್ನುವ ಆಶಯದೊಂದಿಗೆ ಇದ್ದಾರೆ. ಅವರನ್ನ ಕೂಡ ವೇದಿಕೆಗೆ ಕರೆದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕೃಷ್ಣನೊಮ್ಮೆ ನೋಡಿ. ಕೃಷ್ಣ ಯಾವಾಗಲೂ ಹೀಗೆ ಪೈಲ್ವಾನಾಗಿರೋದು. ಕೃಷ್ಣ ಲಟ್ಪೋಟ್ ಅಲ್ಲ ಕೃಷ್ಣ ಅಂದರೆ. ನೋಡಿ ಚೆನ್ನಾಗಿದೆ. ಒಂದವರಿಗೆ ಹೇಳಿದ್ದೇನೆ, ಈ ವಯಸ್ಸಿನಲ್ಲಿ ಕೃಷ್ಣ ಕೊಳಲು ಹಿಡಿಲಿಲ್ಲ ಅಂತ. ಅವನು ಚಕ್ರ ಹಿಡಿದಿರುವಂಥದ್ದು. ಮುಂದಿನ ಸರ್ತಿ ಚಕ್ರ ಹಿಡಿದು ಬರ್ತೀರಾ ಅಂತ ತಿಳ್ಕೊಂಡಿದ್ದೆ. ಜಿಮ್ಮ ಮಾಸ್ಟ್ರು. ಕೃಷ್ಣ ಹಾಗೆ ಇದ್ದದ್ದು, ಅವನು ಜಿಮ್ ಮಾಸ್ಟ್ರು. ವಿವೇಕಾನಂದ ಶಿಶು ಮಂದಿರ ಶ್ರೀಕೃಷ್ಣ ಲೋಕದ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳುವುದಕ್ಕೆ ಹಲವಾರು ಮಂದಿ ವಸ್ತು ರೂಪದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ಅವರನ್ನ ಒಂದು ಕ್ಷಣಕ್ಕೆ ಗುರುತಿಸುವಂತಹ, ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಪಾನೀಯದ ವ್ಯವಸ್ಥೆಯನ್ನ ಮಾಡಿದಂಥವರು ಹೆಗ್ಡೆ ಪ್ಲಾಸ್ಟಿಕ್ಕಿನ ವ್ಯವಸ್ಥಾಪಕರು. ಅದೇ ರೀತಿ ನೀರಿನ ವ್ಯವಸ್ಥೆಯನ್ನ ಬಿಂದು ಮಿನರಲ್ ವಾಟರ್ಸ್ ಇವರು. ಬನ್ನಿನ ವ್ಯವಸ್ಥೆಯನ್ನ ಮಾಡಿದವರು ಶ್ರೀಯುತ ಅರವಿಂದ ವಿಜಯ ಸುಬ್ರಹ್ಮಣ್ಯ. ರಥದ ಜೀಪಿನ ವ್ಯವಸ್ಥೆಯನ್ನ ಮಾಡಿದಂಥವರು ಶಾರದಾ ಭಜನಾ ಮಂದಿರ. ರಥದ ವ್ಯವಸ್ಥೆಯನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ಗಣೇಶ ಉತ್ಸವ ಸಮಿತಿ ಪುತ್ತೂರು. ಹಾಲಿನ ವ್ಯವಸ್ಥೆಯನ್ನ ಶಿಶು ಮಂದಿರದಲ್ಲಿ ಬೆಳಗ್ಗೆ ಕೊಟ್ಟ ಪಾನೀಯಕ್ಕೆ ಹಾಲಿನ ಸರಬರಾಜನ್ನ ಮಾಡಿದಂಥವರು ಡಾಕ್ಟರ್ MS ಭಟ್. ಪಾನೀಯ ತಯಾರಿಸಿ ಸಹಕರಿಸಿದವರು ದಿನೇಶ್ ಭವನ್ ಹೋಟೆಲ್ ಪುತ್ತೂರು. ಊಟದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡುವಂಥವರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ. ಅದೇ ರೀತಿ ಫೋಟೋದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂಥವರು ಚೇತನ ಸ್ಟುಡಿಯೋ.
ಸ್ಮರಣಿಕೆಯನ್ನು ವಿಶೇಷವಾಗಿ ಸ್ಪರ್ಧಾ ಸ್ಮರಣಿಕೆಯ ಪ್ರಾಯೋಜಕರಾಗಿ ನಮಗೆ ಒದಗಿ ಬಂದವರು JK ಕನ್ಸ್ಟ್ರಕ್ಷನ್ ಹಾಗೂ ಧನ್ವಂತರಿ ಹಾಸ್ಪಿಟಲ್ ಅಂಡ್ ಕ್ಲಿನಿಕಲ್ ಲ್ಯಾಬೊರೇಟರಿ ಇದರ ಮಾಲಕರು. ವಿಶೇಷವಾಗಿ ಸ್ಮರಣಿಕೆಯ ಜೊತೆಗೆ ಚೀಲವನ್ನು ನೀಡಿದಂಥವರು CBSE ವಿದ್ಯಾಲಯ ವಿವೇಕಾನಂದ ಮಹಾವಿದ್ಯಾಲಯದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಅಂಗಸಂಸ್ಥೆ. ಮೆರವಣಿಗೆಯಲ್ಲಿ ವಿಶೇಷವಾಗಿ ಕೃಷ್ಣ ರಾಧೆ ವೇಷಧಾರಿಗಳಿಗೆ ಒಂದು ಸ್ಮರಣಿಕೆಯನ್ನ ನೀಡಿದಂಥವರು ಮುಳಿಯ ಜುವೆಲ್ಸ್ ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ತೇವೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳಿಗೆ ನಮ್ಮ ಗೌರವದ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನ ಗೈದಂತ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇವರಿಗೆ ಸ್ಮರಣಿಕೆಯನ್ನ ಶ್ರೀ ಉಪೇಂದ್ರ ಬಲ್ಯಾಯ ಅವರು ಆಯೋಜಕರ ಆಶಯದಂತೆ ಅದೇ ರೀತಿ ನಮ್ಮ ಜೊತೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಿಗೆ ಉಪಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಉತ್ತಮ ಮಾತುಗಳನ್ನ ನಮಗೆ ನೀಡಿದಂತ ಶ್ರೀ ರಘುರಾಮ ಭಟ್ ಮಣಿಕರ ಇವರಿಗೆ ಅಶೋಕ್ ಬಲ್ನಾಡು ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧಾರ್ಮಿಕ ಉಪನ್ಯಾಸವನ್ನ ನೀಡಿದಂಥ ಡಾಕ್ಟರ್ ರವೀಶ್ ಪಡುಮಲೆ ಇವರಿಗೆ ಶ್ರೀಮತಿ ಸುಪ್ರಿಯಾ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದೆ. ರೇಖಾ ಮಾತಾಜಿಯವರು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಸಂತೃಪ್ತಿಯೊಂದಿಗೆ ಸಂಭ್ರಮದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಧನ್ಯವಾದವನ್ನ ನೀಡಲಿಕ್ಕಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಕುಮಾರ್ ರೈ ಅವರು. ಹಲೋ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ ಹಾಗೂ ಮಹತ್ವಬರ ಮಾಳಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಯೋಗದೊಂದಿಗೆ ನಡೆದಂಥ ಶ್ರೀಕೃಷ್ಣ ಲೋಕ ಈ ಬೆಳ್ಳಿ ಹಬ್ಬದ ಈ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಕೇಶವ ಪ್ರಸಾದ್ ಮುಳಿಯ ಇವರನ್ನು ಈ ದೀಪ ಪ್ರಜ್ವಲಗೊಳಿಸಿ ಈ ಕಾರ್ಯಕ್ರಮ ಉದ್ಘಾಟಿಸೋಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಹಿರಿಯರು, ನಮ್ಮ ಸನಾತನ ಧರ್ಮದ ಬಗ್ಗೆ ನಮಗೆ ಒಲವನ್ನು ಕೊಟ್ಟು ಎಲ್ಲ ಮಕ್ಕಳಲ್ಲಿಯೂ ಧಾರ್ಮಿಕತೆಯನ್ನು ಮೂಡಿಸಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ಆ ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂಥ ಶ್ರೀ ರಘುರಾಮ್ ಭಟ್ ಮಣಿಕರ್, ಅರ್ಚಕರು ಮತ್ತು ವ್ಯವಸ್ಥಾಪಕರು, ಶ್ರೀಕೃಷ್ಣ ವೃಂದಾವನ ಹ್ಯೂಸ್ಟನ್ USA, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ರವೀಶ್ ಪಡುಮಲೆ, ದೈವನರ್ತಕರು, ಇವರನ್ನು ಕೂಡ ನಮ್ಮ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಶ್ರೀಮತಿ ರಾಜಿ ಬಲರಾಮ್, ಅದೇ ರೀತಿ ಈ ಸಮಿತಿಯ ಅಧ್ಯಕ್ಷರಾದಂಥ ದಾಮೋದರ ಪಟಾಳಿ ಹಾಗೂ ನಮ್ಮ ಈ ವಿವೇಕಾನಂದ ಶಿಶು ಮಂದಿರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರಾಜಗೋಪಾಲ್ ಭಟ್, ಅದೇ ರೀತಿ
ಸಂಚಾಲಕರಾದಂಥ ಅಕ್ಷಯ್ ಕುಮಾರ್, ಅದೇ ರೀತಿ ಈ ಸಮಿತಿಯ ಖಜಾಂಜಿ ಆದಂಥ ಮುರಳೀಕೃಷ್ಣ ಅದೇ ರೀತಿ ನಮ್ಮ ಈ ಸಮಿತಿಯ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲ ರೀತಿಯಲ್ಲಿ ನಮಗೆ ತನು ಮನ ಧನವನ್ನು ಕೊಟ್ಟು ಸಹಕರಿಸಿದಂಥ, ಅದೇ ರೀತಿ ಈ ಯಶಸ್ಸಿಗೋಸ್ಕರ ನಮ್ಮ ಒಟ್ಟಿಗೆ ನಿಂತಂಥ ಎಲ್ಲ ಇಲ್ಲಿನ ಮೈಕದಾಗಿರ್ಬೋದು ಅಥವಾ ಪೆಂಡಲ್ ಆಗಿದ್ದಂಥವರಾಗಿರ್ಬೋದು, ಅದೇ ರೀತಿ ನಮಗೆ MC ಮಾಡಿಕೊಟ್ಟಂಥವರಾಗಿರ್ಬೋದು ಅಥವಾ ಛಾಯಾಗ್ರಾಫರಾಗಿರ್ಬೋದು, ಅದೇ ರೀತಿ ಮೀಡಿಯಾ ಬಂಧುಗಳಿಗೂ ಎಲ್ಲ ಮಾತೆಯರಿಗೂ, ಪುಟಾಣಿ ಕೃಷ್ಣ ರಾಧೆಯರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅಪ್ಪನೆಯ ಮೂಲಕ ಕೊನೆಗೊಳಿಸ್ತೇವೆ. ಜೈ ಹಿಂದ್. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಶ್ರೀಕೃಷ್ಣ ವೇಷಧಾರಿ ಹಾಗೂ ರಾಧೆಯ ವೇಷವನ್ನು ಧರಿಸಿದ ಎಲ್ಲ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ನೀಡುವಂಥ ವ್ಯವಸ್ಥೆ. ಸ್ಮರಣಿಕೆಯನ್ನು ಈ ವರ್ಷ ನಾವು 2 ಕಡೆಯೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲೊಂದು ವೇದಿಕೆಯಲ್ಲಿಯೂ ಕೂಡ ಸ್ಮರಣಿಕೆಯನ್ನು ಕೊಡಲಾಗ್ತದೆ. ಅಲ್ಲಿಯೂ ಕೂಡ ಅತಿಥಿಗಳಿದ್ದಾರೆ, ಅಲ್ಲಿಯೂ ಕೂಡ ಸ್ವೀಕರಿಸ್ಬೋದು. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಸ್ವೀಕರಿಸ್ಬೋದು. ತಾಯಂದಿರು ಮಕ್ಕಳನ್ನು ಹಿಡ್ಕೊಂಡು ಸೀದಾ ಸ್ಟೇಜಿಗೆ ಬನ್ನಿ, ಅಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗಬೇಡಿ. ಸ್ಟೇಜಿಗೆ ಬಂದು ನೀವು ಕೂಡ ತಗೊಂಡು ಹೋಗ್ಬೇಕು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಅನ್ನುವಂತಹ ಭಗವದ್ಗೀತೆಯ ಆ ಸಂದೇಶದೊಂದಿಗೆ ಬೆಳ್ಳಿ ಹಬ್ಬದ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಯಾವುದೇ ನುಗ್ಗಲು ಬೇಡ. ಎಲ್ಲ ಭಾಗವಹಿಸಿದ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ನೀಡುವಂತಹ ವ್ಯವಸ್ಥೆ ಇದೆ. 2 ವೇದಿಕೆಗಳಲ್ಲಿ ಸ್ವಯಂ ಸೇವಕರು ನಿಮಗೆ ಸಹಕಾರವನ್ನು ನೀಡುತ್ತಾರೆ. 2 ವೇದಿಕೆಗಳಲ್ಲಿ ನಿಮಗೆ ಸ್ಮರಣಿಕೆಯನ್ನು ನೀಡಲಾಗ್ತದೆ. ಸೇರಿರುವಂಥ ಎಲ್ಲರಿಗೆ ಭೋಜನದ ವ್ಯವಸ್ಥೆ ಇದೆ. ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಶ್ರೀಕೃಷ್ಣ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ತದನಂತರ ಮಧ್ಯಾಹ್ನ ಮೇಲೆ ನಡೆಯಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು. ಮಧ್ಯಾಹ್ನ ಗಂಟೆ 2ರಿಂದ 3ರವರೆಗೆ ವಿದುಷಿ ಶ್ರೀಮತಿ ಯೋಗೀಶ್ವರಿ ಜಯಪ್ರಕಾಶ್ ವೈಷ್ಣವಿ ನಾಟ್ಯಾಲಯ ಪುತ್ತೂರು ಇವರ ಶಿಷ್ಯವೃಂದದಿಂದ ಭರತನಾಟ್ಯ ಕಾರ್ಯಕ್ರಮ. ಅದೇ ರೀತಿ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳು ಇದ್ದು ಬೆಳ್ಳಿ ಹಬ್ಬದ ಈ ಸಂಭ್ರಮವನ್ನ ಕಣ್ತುಂಬಿಸಿಕೊಳ್ಳಬೇಕು ಅಂತ ಹೇಳ್ತಾ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಂ ವಂದೇ ಜಗದ್ಗುರು. ಕಾರ್ಯಕ್ರಮವನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ವಿಜಯ ಸರಸ್ವತಿ ಮತ್ತು ನಮ್ಮ ನೆಚ್ಚಿನ ಬಾಲಕೃಷ್ಣಣ್ಣ ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅತ್ಯಂತ ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸಿಹಿ ತಿಂಡಿಯನ್ನ ಲಾಡನ್ನ ಕೊಟ್ಟು ಸಹಕರಿಸಿದವರು ಪಾಪ್ಯುಲರ್ ಸೀಟ್ ಅವರನ್ನು ಕೂಡ ಈ ಕ್ಷಣಕ್ಕೆ ಗೌರವದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಮಾತೆಯರು ತುಂಬ ಶಿಶುಮಂದಿರದ ಮಾತಾಜಿಗಳು ಜೊತೆಗೆ ಶಿಶುಮಂದಿರದ ಪುಟಾಣಿಗಳ ಮಾತೆಯರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನ ಕೂಡ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ತಾ ಇದ್ದೇವೆ. ಅನ್ನದಾನ ನಿಧಿಗೆ ಸಮರ್ಪಣೆ ಮಾಡುವವರಿಗೆ ಇಷ್ಟೇ ಹಣ ಅನ್ನೋದು ಇಲ್ಲ.
100 ರೂಪಾಯಿಯ ರಶೀದಿಯಿಂದ ತೊಡಗಿ ತಮ್ಮ ಬ್ರಹ್ಮಾರ್ಪಣ ನಿಧಿಗೆ ದಾನವನ್ನು ನೀಡುವಂತಹ ಅವಕಾಶವಿದೆ. ಸಭಾಂಗಣದ ಎದುರುಗಡೆಯಲ್ಲಿ ಅದರ ಕೌಂಟರ್ ಇರುತ್ತದೆ. ಬ್ರಹ್ಮಾರ್ಪಣ ನಿಧಿಗೆ ಸಹಾಯ ನಿಧಿಯನ್ನು ನೀಡುವಂಥವರು ಖಂಡಿತವಾಗಿ ಅದನ್ನು ಬಳಸ್ಕೊಳ್ಬೋದು. ಎರಡೂ ವೇದಿಕೆಗಳಲ್ಲಿ ಸ್ಮರಣಿಕೆ ನೀಡುವುದಿರೋದ್ರಿಂದ ಆ ಕಡೆಯ ವೇದಿಕೆಯನ್ನು ಕೂಡ ಬಳಸ್ಕೊಳ್ಬಹುದು. ಭೋಜನ ಪ್ರಸಾದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ಮುಂದುವರಿಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಅದರ ನಂತರ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ಬಯಲಾಟ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ದಯವಿಟ್ಟು ಎಲ್ಲರೂ ಕೂಡ ಸರತಿಯ ಸಾಲಿನಲ್ಲೇ ಬನ್ನಿ. ಆ ಕಡೆಯ ವೇದಿಕೆಯಲ್ಲಿಯೂ ಕೂಡ ಮೊಮೆಂಟವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಶ್ ಇದ್ದರೆ ಆ ಕಡೆಯೂ ಕೂಡ ತಗೊಳ್ಬೋದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ಮಾಡಿದವರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಹಾಗೂ ಮಾತಾಜಿಯವರು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಾತಾಜಿಗಳು, ಅದೇ ರೀತಿಯಲ್ಲಿ ಮಕ್ಕಳು, ನರೇಂದ್ರ PU ಕಾಲೇಜಿನ ಮಕ್ಕಳು ಮತ್ತು ಅಲ್ಲಿಯ ಶ್ರೀಮಾನ್ಗಳು, ಅದೇ ರೀತಿಯಲ್ಲಿ ವಿವೇಕಾನಂದ CBSEಯ ಮಾತಾಜಿಗಳು, ಅದೇ ರೀತಿ ಶ್ರೀಮಾನ್ಗಳು ಹಾಗೂ ಎಲ್ಲ ಮಕ್ಕಳು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈಶಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ನಮಗೆ ಡೆಕೋರೇಷನ್ ಮಾಡುವಲ್ಲಿ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಕೃತಜ್ಞತಾಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಿನ್ನೆ ಹಾಗೂ ಇವತ್ತು ಅನ್ನದಾನದ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡುತ್ತಿರುವವರು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ನಿತ್ಯ ಕರಸೇವಕರು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ಸಭಾಂಗಣದ ಒಳಗಡೆ ಒಂದು ಚಿನ್ನದ ಸರ ಬಿದ್ದಿರುತ್ತದೆ. ದಯವಿಟ್ಟು ಸಿಕ್ಕಿದಲ್ಲಿ ಅದನ್ನ ಈ ವೇದಿಕೆಯ ಬಳಿಗೆ ತಂದುಕೊಡಬೇಕು ಅಂತ ವಿನಮ್ರಪೂರ್ವಕವಾಗಿ ಕಳೆದುಕೊಂಡವರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ವೇದಿಕೆಯಲ್ಲಿ ಕೂಡ ಸ್ಮರಣಿಕೆಯನ್ನ ನೀಡ್ತಾ ಇರೋದ್ರಿಂದ ದಯವಿಟ್ಟು ಆ ಹಿಂದೆ ಇರುವಂತವರು ಆ ಇನ್ನೊಂದು ವೇದಿಕೆಗೆ ಹೋದ್ರೆ ಆದಷ್ಟು ಬೇಗ ಊಟವನ್ನ ಸ್ವೀಕರಿಸಿ ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಈ ವೇದಿಕೆಯಲ್ಲಿ ಪ್ರಾರಂಭ ಮಾಡುವರಿದ್ದೇವೆ.
ವಿವೇಕಾನಂದ ಶಿಶು ಮಂದಿರದಲ್ಲಿ ಒಂದು ವಾಚ್ ಬಿದ್ದು ಸಿಕ್ಕಿರ್ತದೆ. ಕಳ್ಕೊಂಡವರು ಯಾರಾದರೂ ಇದ್ರೆ ಅದನ್ನ ಈ ವೇದಿಕೆಯ ಬಳಿಯಿಂದ ಪಡ್ಕೊಳ್ಬಹುದು. ಗುರುತು ಹೇಳಿ ವಾಚನ್ನ ಪಡ್ಕೊಳ್ಬಹುದು. ಕ್ಷಿತಿಜ್ ರೈ ತಮ್ಮ ಹೆತ್ತವರು ತಮಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ವೇದಿಕೆಯ ಬಳಿಗೆ ಬರಬೇಕು. ಕ್ಷಿತಿಜ್ ರೈ. ಕುಮಾರಿ ಭವಿಷ್ಯ, ನಿಮ್ಮ ಹೆತ್ತವರು ಕೂಡ ನಿಮಗಾಗಿ ಕಾಯ್ತಾ ಇದ್ದಾರೆ. ವೇದಿಕೆಯ ಭಾಗಕ್ಕೆ ಬರಬೇಕು, ಮುಂಭಾಗಕ್ಕೆ ಬರಬೇಕು. ಭವಿಷ್ಯ, ಕುಮಾರಿ ಭವಿಷ್ಯ. ಅದೇ ರೀತಿ ಮಹೇಶ್ ಗಡಿಯಾರ. ಪುಟಾಣಿಗಳು ಯಾರು ಗೊಂದಲ ಮಾಡ್ಕೊಳ್ಬೇಡಿ, ಹೆದರುದ್ ಬೇಡ. ನಿಮ್ಮ ಹೆತ್ತವರು ನಿಮ್ಮ
ನಿಮಗಾಗಿ ವೇದಿಕೆಯ ಈ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ, ಇಲ್ಲಿಗೆ ಬನ್ನಿ. ಇನ್ನೊಬ್ಳು ಪುಟಾಣಿ ವೈದೇಹಿ ಇಲ್ಲಿ ವೇದಿಕೆಯ ಬಳಿಗೆ ಬನ್ನಿ.
कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल हे मुरारी हे गिरिधारी हे मुरारी हे गिरिधारी हे मुरारी हे गिरिधारी हे मुरारी हे गिरिधारी मुरली बजावे कान्हा कान्हा मुरली बजावे कान्हा कान्हा मुरली बजावे कान्हा कान्हा मुरली बजावे कान्हा 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 राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल मुरली मनोहर रास विहारी हे गोपी कृष्ण हरे मुरली मनोहर रास विहारी हे गोपी कृष्ण हरे हो मुरली मनोहर रास विहारी हे गोपी कृष्ण हरे मुरली मनोहर रास विहारी हे गोपी कृष्ण हरे राधे गोविंद राधे गोपाल राधे गोविंद गोपाल हरे गोविंद राधे गोपाल राधे गोविंद गोपाल हरे राधे गोविंद राधे गोपाल राधे गोविंद गोपाल हरे गोविंद राधे गोपाल राधे गोविंद गोपाल हरे मुरली बजावे कान्हा 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 राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल गोवर्धनोधर हे गिरिधारी नंद किशोरा हरे गोवर्धनोधर हे गिरिधारी नंद किशोरा हरे हो गोवर्धनोधर हे गिरिधारी नंद किशोरा हरे गोवर्धनोधर हे गिरिधारी नंद किशोरा हरे राधे गोविंद राधे गोपाल राधे गोविंद गोपाल हरे राधे गोविंद राधे गोपाल राधे गोविंद गोपाल
राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल हे मुरारी हे गिरिधारी ಆತ್ಮೀಯ ಕಲಾ ಬಂಧುಗಳೇ, ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬದ ಪ್ರಯುಕ್ತ ಸಭಾ ಕಾರ್ಯಕ್ರಮ ಮುಗಿದು ಅನ್ನ ಸಂತರ್ಪಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಯೋಗೀಶ್ವರಿ ಜಯಪ್ರಕಾಶ್, ವಿದುಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಜಾಂಬವತಿ ಕಲ್ಯಾಣ ಅನ್ನುವ ಯಕ್ಷಗಾನ ಕೂಡ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು, ಜೊತೆಗೆ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅನ್ನುತ್ತಾ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವಿವೇಕಾನಂದ ಶಿಶು ಮಂದಿರದ ಪರವಾಗಿ ನಿಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಲಾವಿದರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪವೇ ಸಮಯದಲ್ಲಿ ಈ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಭೋಜನವನ್ನ ಸ್ವೀಕರಿಸಿರುವಂತಹ ಎಲ್ಲ ಭಗವದ್ ಭಕ್ತರು ಈ ಸಭಾಂಗಣದ ಒಳಗಡೆ ಸೇರಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. मुरली मनोहर रास विहारी हल हल गोपी कृष्ण हरे मनोहर रास विहारी हे गोपी कृष्ण हरे हो मुरली मनोहर रास विहारी हे गोपी कृष्ण हरे राधे गोविंद राधे गोपाल राधे गोविंद गोपाल हरे गोविंद राधे गोपाल राधे गोविंद गोपाल हरे राधे गोविंद राधे गोपाल राधे गोविंद गोपाल हरे मुरली बजावे कान्हा 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 राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल राधे गोविंद कृष्ण गोपाल गोवर्धनोधर हे गिरिधारी नंद किशोरा हरे गोवर्धनोधर हे गिरिधारी नंद किशोरा हरे हो गोवर्धनोधर हे गिरिधारी नंद किशोरा हरे राधे गोविंद
दामोदरं रामनारायणं जानकीवल्लभम् अच्युतं केशवं कृष्णदामोदरं रामनारायणं जानकीवल्लभम् कौन कहते हैं भगवान आते नहीं, तुम मीरा के जैसे
ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳೊಂದಿಗೆ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ ಪುತ್ತೂರು ಹಾಗೂ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಶ್ರೀಕೃಷ್ಣ ಲೋಕ ಇದರ ಬೆಳ್ಳಿ ಹಬ್ಬ ಸಂಭ್ರಮ ಕಾರ್ಯಕ್ರಮದಲ್ಲಿ ಇದೀಗ ವೈಷ್ಣವಿ ನಾಟ್ಯಾಲಯ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಹಾಗೂ ಜಾನಪದ ನೃತ್ಯಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಸೇರಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಾಟ್ಯಾಲಯದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಶ್ಲೋಕದೊಂದಿಗೆ ಭರತನಾಟ್ಯ ಮಾರ್ಗ ಪದ್ಧತಿಯ ಮೊದಲ ನೃತ್ಯ ಬಂದ ಅಲರಿಪು ನಮ್ಮ ಮೊದಲ ಪ್ರಸ್ತುತಿ. ನರ್ತಿಸುವಂಥ ವಿದ್ಯಾರ್ಥಿನಿಯರು ತನ್ಮಯಿ ವಾಗ್ಲೆ, ಶ್ರೀರಂಜನಿ, ಆಶಿಕಾ ರಾವ್, ಜ್ಯೋತಿ ಎವಿ ಹಾಗೂ ವಂದನಾ ಶೆಣೈ. आंगिकं भुवनं यस्य वाचिकं सर्ववाङ्मयम् आहार्यं चन्द्रतारादि सात्विकं शिवं तं नमः सात्विकं शिवं तं नमः सात्विकं शिवम्. தத்தை யா தெய்யும் தத் தத்தம் கிட்டத்தக்க தித்தை யா தெய்யும் தித் தத்தம் கிட்டத்தக்க தம் தித்தம் கிட்ட தக்கதை தத்தை கிட்ட தக்கதம் தித்தம் கிட்ட தக்கதை தத்தை கிட்ட தக்கதம் தித்தம் கிட்டத்தக்கதை தத்தை கிட்டத்தக்கதம் தித்தம் கிட்டத்தக்கதை தத்தை கிட்டத்தக்கதம் தித்தம் கிட்டத்தக்கதை தத்தை கிட்டத்தக்கதம் தித்தம் கிட்டத்தக்கதை தத்தை கிட்டத்தக்கதம் விதம் ததி கிட்டத்தக்கதை தத்தை ததி 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 கிட்டத்தக்கதம் விதம் தத்த கிட்டத்தக்கதை தத்தை தத்தை கிட்டத்தக்கதம் விதம் கிட்டத்தக்கதை 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 தத்தை கிட்டத்தக்கதம் விதம் தத்தி கிட்டத்தக்கதை தத்தை தத்தி கிட்டத்தக்கதம் விதம் தத்தி கிட்டத்தக்கதை தத்தை தத்தி கிட்டத்தக்கதம் விதம் தத்தி கிட்டத்தக்கதை தத்தை
ತದಿಗಿಟ ತಕದಂ ಹಿದಂ ತದಿಗಿಟ ತಕದೈ ತದೈ 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 ತದಿಗಿಟ ತಕದಂ ಹಿದಂ ಇಟ್ಟ ತಕ್ಕದೈ ತಚ್ಚೈ ಇಟ್ಟ ತಕ್ಕದಂ ಹಿದಂ ಇಟ್ಟ ತಕ್ಕದೈ ಶೂಳವರ ತತ್ತೈ ಇಟ್ಟ ತಕ್ಕದಂ ಹಿದಂ ಇಟ್ಟ ತಕ್ಕದೈ ತತ್ತೈ ಕಿಟ ತಕದಂ ಹಿದಂ ಕಿಟ ತಕದೈ ತತ್ತೈ ಕಿಟ ತಕದಂ ಹಿದಂ ಕಿಟ ತಕದೈ ತತ್ತೈ ಕಿಟ ತಕದಂ ಹಿದಂ ಕಿಟ ತಕದೈ ತತ್ತೈ ಕಿಟ ತಕದಂ ಹಿದಂ ತದಿಗಿಟ ತಕದೈ ತದೈ ತದಿಗಿಟ 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 ತಕದ ಚಿತ್ತಗಿಟ ಜಂ ತದ ಚಿತ್ತಗಿಟ ಜಂ ತಕ ತಕ ಜಂ ತದಿ ತದಿಗಿಟ ತುಂ ತಕ ತದಿಗಿಟ ತುಂ ತಕ ದಿಕ್ಕು ತದಿಗಿಟ ತುಂ ತಾ ದ್ರುಕು ತಕ ತಕ ದ್ರುಕು ತಕ ದ್ರುಕು ತಕ ದ್ರುಕು ತಕ ತಕ ದ್ರುಕು ತಕ ದ್ರುಕು ತಕ ದ್ರುಕು ತಕ ತಕ ದ್ರುಕು ತಕ ದ್ರುಕು ತಕ ದಲಂ ತುಂ ತಕ ತಕ ತುಂ ತತ್ತೈ ಯಾ ತೈಯಂ ತತ್ ತತ್ತಂ ಕಿಟ ತಕದಂ ಪೆರುಮಾಳೆ ಮುಂದಿನ ಪ್ರಸ್ತುತಿ ನೃತ್ಯದ ಅಧಿದೇವತೆ ನಟರಾಜನನ್ನು ಸ್ತುತಿಸುವಂತಹ ಕೌತ್ವಂ, ರಾಗ ಹಂಸಧ್ವನಿ ಹಾಗೂ ಏಕತಾಳದಲ್ಲಿ, ರಚನೆ ತಂಜಾವೂರು ಸಹೋದರರು. ನರ್ತಿಸ್ತಾ ಇರುವಂತಹ ವಿದ್ಯಾರ್ಥಿನಿಯರು ಗರಿಮಾ ಬೋನಂತಾಯ, ಯುತಿಕಾ, ಶ್ರೀಯಾ ನಾಯಕ್, ನೇಷಾ ಕಾವ್ಯ ಮುಗೇರು, ಅನಾಘಾವಿ, ಜ್ಞಾನ ರೈ ಕುರಿಯಾ. ತಿರಿಕುಡು ತದಿಮಿತ ರೀತ ರೀತ ಕಿಣನಕ ತದೀಂ ತದೀಂ ದೀಂ ತಾ ದೀಂ ದೀಂ ತಕ್ಕ ದಿಮ್ಮಿ ದಿಮ್ಮಿ ತದಿಮಿತ ತಕ್ಕ ತರಿಕುಡು ತದಿಮಿತ ರಿತ ರಿತ ಕಿಣನಕ ತದೀಂ ತದೀಂ ದೀಂ ತಾ
ತದಿಮಿತ ರಿತ ರಿತ ಕಿಣನಕ ತದಿಂ ತದಿಂ ದೀಂ ಘಟವನ ಮುನಿಜನ ಸಕಲ ಸುರಾಸುರ ಸನ್ನುತ ಪಾರ ಕಿಂಕಿಣಿ ಝಂ ಝಂ ಜಣ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಕ ತರಿ ಕಿಟ ತಕ ತಾಂ ತತ್ತ ತಟವನ ಮುನಿಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಜಣ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ಕಕ್ಕುಡು ದಿಕ್ಕುಡು ದಗದರಿ ಕಿಡ ದಗತಾಂ ತತ್ತ ಕಿಟ ಕಿಟ ತಕ ದಿರಿ ಕಿಟ ಕಿಟ ತಕ ತಾಂಡವಿ ದಂಬರ ದಿಕ್ಕಿಟ ಕಿಟ ತಕ ದಿರಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮಧರ ತೊಂ ಕಿಟ ಕಿಟ ತಕ ತೊಣ ಕಿಟ ಕಿಟ ತಕ ತ್ರಿಶೂಲಧರ ನಂ ಕಿಟ ಕಿಟ ತಕ ನಕ ಕರಿ ಕಿಟ ತಕ ನಂದಿ ವಾಹನ ತಕ್ಕಿಡ ಗಿಡ ತಕ ತರಿ ಕಿಡ ಗಿಡ ತಕ ತಾಂಡವಿ ದಂಬರ ದಿಕ್ಕಿಟ ಕಿಟ ತಕ ಧಿಮಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮಧರ ತೊಂ ಕಿಟ ಕಿಟ ತಕ ತೊಣ ಕಿಟ ಕಿಟ ತಕ ತ್ರಿಶೂಲಧರ ನಂ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ಪಾದಯೋಗ ಪ್ರಿಯ ಝಕಣಂ ಕಿಟ ತಕ ಝಕಣಂ ಕಿಟ ತಕ ದುಕ ತಕ ತಕ್ ತಕ ತೈ ಜಯ 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 ಶಶಿ ರವಿ ಭೂಷಣ ರೂಪ ಭಯಂಕರ ದಾಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾದ ನಟೇಶ ಕೌತ್ವಂ ನಾದಯೋಗ ಪ್ರಿಯ ಜಗಣಂ ಕಿಡದಗ ಜಗಣಂ ಕಿಡದಗ ದುಗ ದಗ ದತ್ತಾಂ ಜಯ 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 ಶಶಿ ರವಿ ಭೂಷಿತ ರೂಪ ಭಯಂಕರ ಧಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತ್ವಂ ದಗ ದಗ ತಾಂ ದಿಗಿ ದಿಗಿ ತೈ ತಕ್ಕು ದಿಕ್ಕುತ ಕಿಟ ತೊಂ ಗಿಡ ಗಿಡದ ಗಿಡಂ ಗಿಡದಗ ತತ್ತ ತಾಂ ತತ್ತ ತಾಂ ತತ್ತ ತಾಂ ವಿಘ್ನ ವಿನಾಯಕ ಗಣೇಶನನ್ನು ಸ್ತುತಿಸುವ ಗಣೇಶ ಪಂಚರತ್ನ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿಮಾಂ. ರಾಗಮಾಲಿಕೆ ಆದಿತಾಳದಲ್ಲಿ ಕುಲ್ದೀಪ್ ಎಂ ಪೈ ಹಾಗೂ ಸೂರ್ಯ ಗಾಯತ್ರಿ ಅವರ ಧ್ವನಿಯಲ್ಲಿ ನರ್ತಿಸ್ತಾ ಇದ್ದಾರೆ ಪ್ರೇಕ್ಷಾ HC, ಆಜ್ಞಾ ರೈ ಕುರಿಯಾ, ಸಮನ್ವಿ NS, ಸಾನ್ವಿ NS, ಪ್ರಣವಿ ಪಿ ನಾಯಕ್, ಮಿತಸ್ರಗ್ಧರ ವೈಕೆ ಹಾಗೂ ರಿಧಿ. जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश
जय गणेश पाहि मां जय गणेश रक्ष माम् मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् जय गणेश पाहि मां जय गणेश रक्ष माम् जय गणेश पाहि मां जय गणेश रक्ष माम् न तेतरातिभीकरं न बोधितार्कभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् जय गणेश पाहि मां जय गणेश रक्ष माम् जय गणेश पाहि मां जय गणेश रक्ष माम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् जय गणेश पाहि मां जय गणेश रक्ष माम् जय गणेश पाहि मां जय गणेश रक्ष माम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् जय गणेश पाहि मां जय गणेश रक्ष माम् जय गणेश पाहि मां जय गणेश रक्ष माम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय चिन्तनं हृदन्तरे निरन्तरं वसन्तमेव योगिना तमेकदन्तमेव तं विचिन्तयामि सन्ततम् जय गणेश पाहि मां जय गणेश रक्ष माम् जय गणेश पाहि मां जय गणेश रक्ष माम् महागणेश पञ्चरत्नमादरेण योन्वहं प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरात् जय गणेश पाहि मां जय गणेश रक्ष माम् 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 जय गणेश रक्ष माम् जय गणेश रक्ष माम् जय गणेश रक्ष माम्
ಮುಂದಕ್ಕೆ ಮತ್ತೊಂದು ಗಣೇಶ ಸ್ತುತಿ. ಗಣಪತಿ ಗಣಪತಿ ಗಣಪತಿಯಾಂ ಗಣಪತಿ. ಪದ್ಮನಿ ದೇವನ್ ಅವರ ಸಾಹಿತ್ಯ, ಕುಲದೀಪ್ ಎಂ ಪೈ ಹಾಗೂ ಸೂರ್ಯಗಾಯತ್ರಿ ಅವರ ಧ್ವನಿಯಲ್ಲೇ ನರ್ತಿಸ್ತಾ ಇದ್ದಾರೆ ಧನ್ವಿ ಭಿ, ಅಣಿಮಾ ಬೋನಂತಾಯ, ಖುಷಿಡಿ, ಆಸ್ತಾ ಎನ್ ಪಿ, ಪೂರ್ವಿ ಹರ್ಷಿಕಾ, ಶರಧಿ ಚನಿಲ ಹಾಗೂ ಚಂಪಾ. गणपति गणपति गणपतियां गणपति 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 गणपतियां गणपति 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 गणपतियां गणपति गजमुग कडवुळां करुणे कडल गणपति गजमुग कडवुळां करुणे कडल गणपति 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 गणपतियां गणपति 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 गणपतियां गणपति गजमुग कडवुळां करुणे कडल गणपति गजमुग कडवुळां करुणे कडल गणपति 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 ഗണപതി ഊക്കം നൽകും ഗണപതി അറിവൂട്ടും ജ്ഞാന ഗണപതി गणपति गणपति गणपतियां गणपति 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 गणपतियां गणपति गजमुग कडवुळां करुणे कडल गणपति गजमुग कडवुळां करुणे कडल गणपति 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 ഗണപതി മണ്ടൈ വെല്ലം ഗണപതി അട മണ്ണുരുണ്ടയും ഗണപതി गणपति गणपति गणपतियां गणपति 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 गणपतियां गणपति गजमुग कडवुळां करुणे कडल गणपति गजमुग कडवुळां करुणे कडल गणपति 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 ನಮಗೆ ಮಧ್ಯಾಹ್ನದ ಅನ್ನಪ್ರಸಾದ ವಿತರಣೆಯಲ್ಲಿ ಸಹಕರಿಸಿದಂತಹ ನಿತ್ಯಕಾರ ಸೇವಕರು ಎಲ್ಲರೂ ಕೂಡ ದಯವಿಟ್ಟು ಒಂದು ನಿಮಿಷ ವೇದಿಕೆಗೆ ಬರಬೇಕು. ನಮ್ಮಿಂದ ಒಂದು ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಿತ್ಯಕಾರ ಸೇವಕರು ದಯವಿಟ್ಟು ಒಂದು ಸಲ ವೇದಿಕೆಗೆ ಬರಬೇಕು.
ಜಟಾಧಾರಿಯು ತ್ರಿನೇತ್ರನು ಪಾರ್ವತಿಯನ್ನು ವಾಮಭಾಗದಲ್ಲಿ ಇರಿಸಿದ ಅನಂತ ಮಹಾಮಹಿಮ ಶಿವನನ್ನು ಸ್ತುತಿಸುವ ನೃತ್ಯ ಪ್ರಸ್ತುತಿ. ರಚನೆ ಶ್ರೀ ಯೋಗ ನರಸಿಂಹಾಚಾರ್ಯರು. ರಾಗ ಲತಾಂಗಿ ಆದಿತಾಳದಲ್ಲಿ. ಕಂಡೇನ ನಟರಾಜನ. ನರ್ತಿಸ್ತಾ ಇದ್ದಾಳೆ ಹರ್ಷಿತಾ ಬದಿಯಡ್ಕ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಟರಾಜನ ಕರುಣಾ ಕರ ಶಿವನ ಗಂಡೇನ ನಟರಾಜನ ತಿತ್ತಲಂಗು ತ್ರಿಕು ತಕ ತಕ ತಿಂಗಿನ ತುಂ ತತ್ತಿ ತಕ ನಕ ಜುಂ ತದಿಕಿಟ ತಕ ತಾಂ ತಿತ್ತಾಂ ತತ್ತಿತ್ತಾಂ ತಕ್ಕ ತತ್ತಿಂ ತಿಂಡ ತುಂ ತಕ ತಿ ತಕ ನಕ ಜುಂ ತದಿಕಿಟ ತಕ ತೈ ತಿತ್ತೈ ತತ್ತಿತ್ತೈ ತಕ್ಕ ತದ್ದಿಂ ತಿನ್ನ ತುಂ ತತ್ತಿ ತಕ ನಕ ಜುಂ ತದಿಕಿಟ ತಕ ತಕತಿ ತಕ ನಕ ಜುಂ ತದಿಕಿಟ ತಕ ತತ್ತಿ ತಕ ನಕ ತಕತಿ ತಕ ನಕ ತಕ ನಕ ದಿ ತಕ ನಕ ತಕ್ಕತಿಕ್ಕು ಕೃತಕ ದರಿಗಡ ಜುಂ 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 ಕಂಡೇನ ನಟರಾಜನ ಕರುಣಾ ಕರ ಶಿವನ ಗಂಡೇನ ನಟರಾಜನ ಕರುಣಾ ಕರ ಶಿವನ ಕಂಡೇನ
ನಟರಾಜನ ಕಂಡೋಪದಂಡ ಶಿವನಾದಿ ಸಮೇತ ಕಂಡೋಪದಂಡ ಶಿವನಾದಿ ಸಮೇತ ಬ್ರಹ್ಮಾಂಡಗಳೊಡೆಗೆ ಶಿವ ತಾಂಡವ ಕೃತ್ಯವನಾಡಿ ಮೆರತವ ಬ್ರಹ್ಮಾಂಡಗಳೊಡೆಗೆ ಶಿವ ತಾಂಡವ ಕೃತ್ಯವನಾಡಿ ಮೆರತವನ ತಡ್ಡವನ್ನ ಮುನ್ನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಗಿಣಿ ಜನ್ ಜನ್ ಜನ್ನ 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 ನೂಪುರ ಲಯ ಗದಿ ಗಣ್ಣ 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 ವಿಧಿ ಹರಿ ಸೇವಿ ತಕ್ಕುಡು ದಿಕ್ಕುಡು ತಕ ದಿಕ್ಕಿಟ ತಕ ತಾಂ ತಕ್ 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 ತಾಂ ತಕ್ 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 ತಕ್ಕುಡು ದಿಕ್ಕುಡು ತಕ ದಿಕ್ಕಿಟ ತಕ ತಾಂಡು ಚಿದಂಬರ ದಿಕ್ಕಿಟ ಕಿಟ ತಕ ಧಿಮಿ ಕಿಟ ಕಿಟ ತಕ ವ್ಯಾಕ್ರ ಚರ್ಮಧರ ತುಂ ಕಿಟ ಕಿಟ ತಕ ತೊನ ಕಿಟ ಕಿಟ ತ್ರಿಶೂಲಧರ ನಂ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಾದ ಯೋಗ ಪ್ರಿಯ ಜಗನಂ ಕಿಟ ತಕ ದಿಕ್ಕುನ್ನ ತಾಂ ತತ್ತುಂ ದಗದೊತ್ತ ತತ್ತುಂ ದಗದೊತ್ತ ತತ್ತುಂ ದಗದೊತ್ತ ತದ್ಧರಿ ತದ್ಘಣ್ಣ ತಾಂ ತಕ್ಕ ಧೀಂ ತಕ್ಕ ತೋಂ ತತ್ತುಂ ತೋಂ ತತ್ತುಂ 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 ತಕ್ಕ ತೋಂ ತತ್ತುಂ ತರಿಗಡದುಂ ತರಿಗಡದುಂ ಬ್ರಹ್ಮಾಂಡಗಳೊಡೆಗೆ ಶಿವ ತಾಂಡವ ನೃತ್ಯವನಾಡಿ ಮೆರತವನ ಕಂಡೇನ ನಟರಾಜನ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿಲಯ ತಾಳಮೇಳಗಳು ಮೊಳಗಿರಲು ಅಖಿಲ ದಿಕ್ತಡಗಳುರೆ ತುಂಬುರೆ ಭೋಂ 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 ಶಂಗ ನಿನಾದಗಳು ತೇಜಮಾನ ಓಂಕಾರ ನಿನಾದರ ವಿಶ್ವವ್ಯಾಪಿಸಿ ಮೊಳಗಿರಲು ಪಿನಾಕಧರಣ ವಿಶ್ವೇಶನುಭವಯ ಧೀಂ ಧೀಂ ಎನ್ನುತ್ತಾಧಿದರ್ತಿಸಲು ಧೀಂ ಧೀಂ ತಕ್ಕ ಧಿಮ್ಮಿ ಧಿಮ್ಮಿತ್ತ ಧಿಮ್ಮಿತ್ತ ಕೆಟ್ಟ ತದಿಗುಡು ತಿದಿಗುಡು ತದಿಗುಡು ತಿದಿಗುಡು ಧೀಂ ಧೀಂ ತಕ್ಕ ಧಿಮ್ಮಿ ಧಿಮ್ಮಿತ್ತ ಧಿಮ್ಮಿತ್ತ ಕೆಟ್ಟ ತದಿಗುಡು ದಿದಿಗುಡು ತದಿಗುಡು ದಿದಿಗುಡು ತದ್ಧೀಂ ತಣ್ಣಗದ ದಿಗಿಟ ತಗ ತದ್ಧೀಂ ತಣ್ಣ ತಣ್ಣ 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 ಜಯ ಜಯ ಜಗ್ಗ ಜಗ್ಗ ಶಶಿ ರವಿ ಭೂಷಣ್ ರೂಪ ಭಯಂಕರ ಡಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾಭ ನಡೆಶ ನೃತ್ಯವ ತಕ ತಕ ತಾಂ ದಿಗು ದಿಗುತೆ ತಕ್ಕು ದಿಕ್ಕು ತಕ್ಕಿಟ್ಟ ತಾಂ 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 ಕಿಟ ತಕ ದಿಕ್ಕು ತಾಂ ತಕ್ಕ ತಾಂ 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 ತತ್ತುಂ ದೈರ್ದೊತ್ತ ತತ್ತುಂ ದೈರ್ದೊತ್ತ ತತ್ತುಂ ಬ್ರಹ್ಮಾಂಡಗಳೊಡೆಗೆ ಶಿವ ತಾಂಡವ ನೃತ್ಯವನಾಡಿ ಮೆರತವನ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೇ ನುಪ್ಪುರವನು ಗಗಿದವನ ಶಿವನ ಪನ್ನಗದರಣ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೇ ನುಪ್ಪುರವನು ಗಗಿದವನ ಶಿವನ ಪನ್ನಗದರಣ ಕಂಡ
ಮುಂದಿನ ಪ್ರಸ್ತುತಿ ಪುರಂದರದಾಸರ ರಚನೆಯ ದೇವರ ನಾಮ, ರಾಗ ಯಮನ್ ಕಲ್ಯಾಣಿ, ಆದಿತಾಳದಲ್ಲಿ ಹರಿಸ್ಮರಣೆ ಮಾಡೋ ನಿರಂತರ. ನರ್ತಿಸ್ತಾ ಇದ್ದಾರೆ ಅಂಕಿತಾ ಕಾವಿನಮೂಲೆ, ಅಭಿಜ್ಞಾ ಪೆಲ್ಲಂಪಾಡಿ, ಭಾರ್ಗವಿ ಬಾಯಾರು, ಪ್ರಣೀತಾ ಪ್ರಭು ಬಾಯಾರು. ದೇವರ ನಾಮ ಹರಿಸ್ಮರಣೆ ಮಾಡೋ ನಿರಂತರ. ರಚನೆ ಶ್ರೀ ಪುರಂದರದಾಸರು. ರಾಗ ಯಮನ್ ಕಲ್ಯಾಣಿ, ತಾಳ ಆದಿ. ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ. ದುರಿತ ಗಜಕ್ಕೆ ಕಾಠೀರವನೆನಿಸಿದ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ಶರಣಾಗತ ರಕ್ಷಕ ಪಾವನನಿ, ಶರಣಾಗತ ರಕ್ಷಕ ಪಾವನನಿ, ದುರಿತ ಗಜಕ್ಕೆ ಕಾಠೀರವನೆನಿಸಿದ, ಶರಣಾಗತ ರಕ್ಷಕ ಪಾವನನಿ, ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು
ಶಿವಶಕ್ತಿಯರ ಸುತನಾದ ಶರವಣ ದೇವಯಾನಿ ಶ್ರೀ ವಲ್ಲಿಯರ ಸಹಿತನಾಗಿ ಭಕ್ತರನ್ನು ಪೊರೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ತುತಿಸುವಂತಹ ಕೌತ್ವಂ. ಸುಬ್ರಹ್ಮಣ್ಯ ಕೌತ್ವಂ. ರಾಗ ಷಣ್ಮುಖಪ್ರಿಯ, ಖಂಡಗತಿ, ಆದಿತಾಳ. ರಚನೆ ವಿದ್ವಾನ್ ಜಿ ಗುರುಮೂರ್ತಿ. ಸಂಗೀತ ಸಂಯೋಜನೆ ಬಾಲಸುಬ್ರಹ್ಮಣ್ಯ ಶರ್ಮಾ. ತರಿಕಿಟ ತಕ ತಕ್ಕ ಧಣಕಿಟ ತಕ ತಕ್ಕ ಝಣುಕಿಟ ತಕ ತಕ್ಕ ಧಿಮಿಕಿಟ ತಕ ತಾಂ ತಜ್ಜುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ. ಶಿವ ಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ತಾಂ ತತ್ತರಿ ಧೀಂ ತದ್ದಣ್ಣ ತೋಂ ತಜ್ಜುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ತರಿ ತಜ್ಜುಂ ದಣ್ಣ ತಜ್ಜುಂ ಜೊಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ತ ದಣ್ಣ ತಜ್ಜುಣ್ಣು ತ ತದ್ದಿಂಗೆಣ್ಣ ತುಂ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ತಕ್ಕ ತರಿಕಿಟ ತಕ ತಕ್ಕ ಧಣಕಿಟ ತಕ ತಕ್ಕ ಜೊಣುಕಿಟ ತಕ ತಕ್ಕ ಧಿಮಿಕಿಟ ತಕ ತಾಂ ತಜ್ಜುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪದೆ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪದೆ. ತಾಂ ತತ್ತರಿ ಧೀಂ ತದ್ದಣ್ಣ ತುಂ ತಜ್ಜುಣ್ಣು ನಂ ತದ್ದಿಮ್ಮಿ ತಕ್ಕಿಟ್ಟ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ತರ್ರಿ ತಜ್ಜುಂ ದಣ್ಣ
ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ತ ಧಣ್ಣ ತಜ್ಜುಣ್ಣು ತ ತದ್ದಿಂಗೆಣ್ಣತ್ತು ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿಯು ನೀನೆ. ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ತಕ್ಕ ತರಿಕಿಟ ತಕ ತಕ್ಕ ಧಣಕಿಟ ತಕ ತಕ್ಕ ಜೊಣುಕಿಟ ತಕ ತಕ್ಕ ದಿಮಿಕಿಟ ತಕ ತಾಂ ತಜ್ಜುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ ತಕದಿಕು ತದಿಗಿಣ ತುಂ. ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ. ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ. ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಮುಂದಿನ ಪ್ರಸ್ತುತಿ ಶಿವನು ಭಿಕ್ಷಕ್ಕೆ ಬಂದ ನೀಡುಪಾರೆ ತಂಗಿ. ಹಾಡಿಗೆ ನೃತ್ಯ ಸಂಯೋಜನೆ ನರ್ತಿಸ್ತಾ ಇದ್ದಾರೆ ಪ್ರೇಕ್ಷಾ HC, ಆಜ್ಞಾ ರೈ, ಸಮನ್ವಿ, ಸಾನ್ವಿ, ಪ್ರಣವಿ, ಮಿತಾ ಶ್ರದ್ಧರ ಹಾಗೂ ರಿಧಿ.
ಮುಂದಿನ ಪ್ರಸ್ತುತಿ ಶ್ರೀ ಶಂಕರಾಚಾರ್ಯ ವಿರಚಿತ ಗುರು ಅಷ್ಟಕಂ ಕುಲ್ದೀಪ್ ಪೈ ಹಾಗೂ ಸೂರ್ಯ ಗಾಯತ್ರಿ ಅವರ ಧ್ವನಿಯಲ್ಲಿ. ನರ್ತಿಸ್ತಾ ಇರುವ ವಿದ್ಯಾರ್ಥಿನಿಯರು ಜ್ಞಾನ ರೈ ಅನಘ, ನಿಶಾ ಕಾವ್ಯ, ಶ್ರೇಯಾ ನಾಯಕ್, ಯುತಿಕಾ ಹಾಗೂ ಗರಿಮಾ. शरीरं सुरूपं तथा वा करत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपत्ने ततः किं ततः किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपत्ने ततः किं ततः किं ततः किं ततः किम् विदेशेषु मान्यः स्वदेशेषु धन्यः सदाचारवृत्तेषु मत्तो न चान्यः मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् क्षमामण्डले भूपभूपालवृन्दै सदा सेवितं यस्य पादारविन्दम् मनश्चेन लग्नं गुरोरङ्घ्रिपत्ने ततः किं ततः किं ततः किं ततः किम् यशो मे गतं दिक्षु दानप्रतापात् जगद्वस्तु सर्वं करे यत्प्रसादात् मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् न भोगे न योगे न वा वाजिराजो न कान्तामुखे नैव वित्तेषु चित्तम् मनश्चेन लग्नं गुरोरङ्घ्रिपत्ने ततः किं ततः किं ततः किं ततः किम् अरण्येन वा स्वस्य गेहेन कार्ये न देहे मनो वर्तते मे त्वनर्घ्ये मनश्चेन लग्नं गुरोरङ्घ्रिपत्नी ततः किं ततः किं ततः किं
किं ततः किम् गुरोरष्टकं यः पठेत् पुण्यदेही यतिर्भूपतिर्ब्रह्मचारी च गेही लभेद्वाञ्छितार्थं पदं ब्रह्म संज्ञम् गुरोरुक्तवाक्ये मनो यस्य लग्नम्। ॐ श्री गुरुभ्यो नमः। ॐ श्री गुरुभ्यो नमः। ॐ श्री गुरुभ्यो नमः। ಮುಂದಿನ ಪ್ರಸ್ತುತಿ ವೃಂದಾವನಿ ವೇಣು ವಾಜೆ. ಕೃಷ್ಣನ ಕೊಳಲಿನ ನಾದಕ್ಕೆ ಪ್ರಾಣಿ ಪಕ್ಷಿಗಳು ವೈರತ್ವವನ್ನು ಮರೆತು ತಲೆದೂಗುವಂತಹ ಸನ್ನಿವೇಶ ಹಾಗೂ ಕೃಷ್ಣ ಭಕ್ತಿಯನ್ನು ವ್ಯಕ್ತಪಡಿಸುವಂತಹ ನೃತ್ಯ ಪ್ರಸ್ತುತಿ ವೃಂದಾವನಿ ವೇಣು ವಾಜೆ. विरासे
वृंदावनी वेणु वाजे वृंदावनी वेणु तृणचारा जगु विसरली तृणचारा जगु विसरली तृणचारा जगु विसरली गाली व्यार एक ठाई साली गाली व्यार एक ठाई साली गाली व्यार एक ठाई साली पक्षी कुले निवात राहिली पक्षी कुले निवात राहिली पक्षी कुले निवात राहिली वैरभाव समूल विसरली वैरभाव समूल विसरली वृंदावनी वेणु वृंदावनी वेणु ध्वनि मंजुळ मंजुळ उमरती ध्वनि मंजुळ मंजुळ उमरती वाजी ऋण जुळ वाजती वाजी ऋण जुळ वाजती देव विमानी भैसोनी स्तुति गाते देव विमानी भैसोनी स्तुति गाते भानुदासा
ಮುಂದಕ್ಕೆ ಒಂದು ಜನಪದ ಹಾಡಿಗೆ ನೃತ್ಯ ಪ್ರಸ್ತುತಿ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಕುಣಿಯುವ ನರ್ತನ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಬರುವಳು ವನಮಾಲೆ, ಭರದಿಂಗ್ ಬಂದು ಪಚ್ಚೆಯ ಶಾಲೆ, ಭರದಿಂಗ್ ಬಂದು ಪಚ್ಚೆಯ ಶಾಲೆ. ತೂಗಾಡಿ ಕರೆದಾವು ತೆಂಗಿನ ಸಾಲೆ, ತೂಗಾಡಿ ಕರೆದಾವು ತೆಂಗಿನ ಸಾಲೆ. ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ. ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಹಕ್ಕಿಗಳಿಂಚರ ಕರೆಯೋಲೆ, ಹಕ್ಕಿಗಳಿಂಚರ ಕರೆಯೋಲೆ. ಕುಣಿಯುತ್ತ ಬರುವಳು ನವ್ವಾಲೆ, ಹಕ್ಕಿಗಳಿಂಚರ ಕರೆಯೋಲೆ. ಕುಣಿಯುತ್ತ ಬರುವಳು ನವ್ವಾಲೆ. ಇಂಪು ಇಂಪಿನ ಗುಂಪು ಕೋಗಿಲೆ, ಇಂಪು ಇಂಪಿನ ಗುಂಪು ಕೋಗಿಲೆ. ಕಂಪನು ಸೂಸುವ ಹೂಗಳ ಮಾಲೆ, ಕಂಪನು ಸೂಸುವ ಹೂಗಳ ಮಾಲೆ. ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ. ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ, ಚಂಪಾಲೆ ಉಯ್ಯಾಲೆ. ಉಯ್ಯಾಲೆ ಚಂಪಾಲೆ, ಚಂಪಾಲೆ ಉಯ್ಯಾಲೆ. ಉಯ್ಯಾಲೆ ಚಂಪಾಲೆ, ಚಂಪಾಲೆ ಉಯ್ಯಾಲೆ. ಉಯ್ಯಾಲೆ ಚಂಪಾಲೆ, ಚಂಪಾಲೆ. ಮುಂದಿನ ನೃತ್ಯ ಪ್ರಸ್ತುತಿ ಶಿಶುನಾಳ ಶರೀಫ್ ಪರ ತತ್ವಪದ ಏನು ಕೊಡವ ಹಾಡಿಗೆ ನೃತ್ಯ ಪ್ರಸ್ತುತಿ.
ನಮ್ಮ ತಂಡದ ಕೊನೆಯ ನೃತ್ಯ ಪ್ರಸ್ತುತಿ ರಾಧಾ ಸಮೇತ ಕೃಷ್ಣ. ನಂದಕುಮಾರ ನವನೀತ ಚೋರ ಬೃಂದಾವನದಲ್ಲಿ ಸದಾ ಕೊಳಲಿನ ನಾದವನ್ನು ಪಸರಿಸುತ್ತಿರುವ ರಾಧಾ ಸಮೇತನಾದ ಕೃಷ್ಣ. ರಾಧಾಕೃಷ್ಣರ ಮಧುರ ಬಾಂಧವ್ಯವನ್ನು ವ್ಯಕ್ತಪಡಿಸುವ ನೃತ್ಯ ಪ್ರಸ್ತುತಿ ನರ್ತಿಸ್ತಾ ಇದ್ದಾರೆ ಶ್ರೀಮತಿ ರೂಪಾ ವಿಘ್ನೇಶ್ ಕನಕಪ್ಪಾಡಿ ಹಾಗೂ ಹರ್ಷಿತಾ ಬದಿಯಡ್ಕ. ಕೃಷ್ಣನ ಕುರಿತಾದ ಕೃತಿ ರಾಧಾ ಸಮೇತ ಕೃಷ್ಣ. ರಾಗ ಬೇಹಾಗ್, ಆದಿತಾಳ. राधा समेत कृष्ण, 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 समेत कृष्ण, नंद कुमार नवनीत चोर, नंद कुमार नवनीत चोर, नंद कुमार नवनीत चोर, नंद कुमार नवनीत चोर, नवनीत चोर,
ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಕೃಷ್ಣ ಲೋಕ ಬೆಳ್ಳಿ ಹಬ್ಬ ಸಂಭ್ರಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ವೈಷ್ಣವಿ ನಾಟ್ಯಾಲಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೂ ಉತ್ತಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಆಂಜನೇಯ ಲೈಟ್ ಆ್ಯಂಡ್ ಸೌಂಡ್ ಸಿಸ್ಟಮ್ ಬುಳ್ವಾರು ಪುತ್ತೂರು ಇವರಿಗೂ ವೈಷ್ಣವಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದೆ. ವರ್ಣಾಲಂಕಾರದಲ್ಲಿ ಸಹಕರಿಸಿದ ಭಾವನಾ ಕಲಾ ಆರ್ಟ್ಸ್ ಪುತ್ತೂರು ತಂಡದವರಿಗೆ ಹಾಗೂ ವಸ್ತ್ರಾಲಂಕಾರವನ್ನು ಒದಗಿಸಿಕೊಟ್ಟಂತಹ ವಿಶ್ವಕಲಾ ಆರ್ಟ್ಸ್ ಪುತ್ತೂರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೆ, ಅಂತೆಯೇ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವಂತಹ ಸುದ್ದಿ ನ್ಯೂಸ್ ಚಾನೆಲ್ ಹಾಗೂ ಝೂಮ್ ಟಿವಿ ಇವರಿಗೂ ವೈಷ್ಣವಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನನ್ನ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ವಂದನೆಗಳು. ಇಷ್ಟು ಹೊತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ನೀಡುವ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದಂತಹ ಎಲ್ಲ ಪುಟಾಣಿಗಳಿಗೂ, ಅದೇ ರೀತಿಯಲ್ಲಿ ಅವರ ಶಿಷ್ಯರಿಗೂ ಕೂಡ, ಅವರೆಲ್ಲರ ಶಿಷ್ಯರಿಗೂ, ಅದೇ ರೀತಿಯಲ್ಲಿ ನಮ್ಮ ಯೋಗೇಶ್ವರಿ ಮೇಡಮ್ ತಮಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸಮಿತಿ ವತಿಯಿಂದ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಒಂದು ನಿಮಿಷ ವೇದಿಕೆಗೆ ಬರಬೇಕು. ಎಲ್ಲರೂ ಕೂಡ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಮುಂದೆ ಯಕ್ಷಗಾನ ಬಯಲಾಟ ಪ್ರಸಂಗ ಜಾಂಬವತಿ ಕಲ್ಯಾಣ. ಭಾಗವತರಾಗಿ ಹೊಸಮೂಲೆ ಗಣೇಶ್ ಭಟ್, ಚಂಡೆ ಶ್ರೀಧರ ವಿಟ್ಲ, ಮದ್ದಳೆ ಲವಕುಮಾರ್ ಐಲಾ, ಚಕ್ರತಾಳ ನಿಶ್ವತ್ ಜೋಗಿ, ಸತ್ರಾಜಿತನ ಪಾತ್ರದಲ್ಲಿ ಗಣೇಶ್ ಪಾಲೆಚಾರ್, ವನಪಾಲಕ ಸುಬ್ರಹ್ಮಣ್ಯ ಭಟ್ ಪೆರವೋಡಿ, ಪ್ರಸೇನನಾಗಿ ಶಿವರಾಜ್ ಬಾಜಕೂಡ್ಲು, ಸಿಂಹ ಮನೀಶ್ ಪಾಟಾಳಿ ಎಡನೀರು, ಜಾಂಬವ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ,
ಬಲರಾಮನಾಗಿ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಕೃಷ್ಣನ ಪಾತ್ರದಲ್ಲಿ ಮಾಧವ ಬಂಗೇರ ಕೋಳ್ತಮಜಲು, ಜಾಂಬವತಿಯಾಗಿ ಕುಮಾರಿ ಭೂಮಿಕಾ, ವೇಷಭೂಷಣ ಗಣೇಶ್ ಕಲಾವೃಂದ ಪೈವಳಿಕೆ. ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಬಯಲಾಟ ಜಾಂಬವತಿ ಕಲ್ಯಾಣ. ಕಲಾಪ್ರೇಮಿಗಳೆಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನಗಳನ್ನ ಸ್ವೀಕರಿಸಬೇಕು. ಹಿಂದೆ ಇದ್ದವರು ದಯವಿಟ್ಟು ಮುಂದಗಡೆ ಬರಬೇಕು. ಯಕ್ಷಗಾನ ವೀಕ್ಷಿಸ್ತಾ ಸ್ವಲ್ಪ ಸಮಯದಲ್ಲಿ ಟೀಯ ವ್ಯವಸ್ಥೆಯನ್ನ ಮಾಡ್ತೇವೆ. ದಯವಿಟ್ಟು ಟೀಯನ್ನು ಕೂಡ ಸ್ವೀಕರಿಸಿಕೊಂಡು ಈ ಯಕ್ಷಗಾನದ ರಂಗನ್ನು ಸವಿಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ನ್ಯೂಸ್ ಪುತ್ತೂರು ನ್ಯೂಸಿನ ಮೂಲಕ ಲೈವ್ ಆಗಿ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಅದೇ ರೀತಿ ಝೂಮ್ ಟಿವಿ ಪುತ್ತೂರು ಇವರು ಕೂಡ ಲೈವ್ ಆಗಿ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನ ವೀಕ್ಷಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸುದ್ದಿ ಮಾಧ್ಯಮದ ಮೂಲಕವೂ ಕೂಡ ಲೈವ್ ಆಗಿ ಎಲ್ಲರಿಗೆ ನೋಡುವಂತ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಮಿತಿಯ ವತಿಯಿಂದ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಲೋ 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 ಚಿಕ್ ಹಲೋ 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 ಮಾರ್ನಿಂಗ್
ಅಂಬುರುಗದಳನೇ ಶ್ರೀ ದುರ್ಗಾಂಬಿಗೆಯ ಮಲಗೊಂಡು ಬಂದೆಯೋ ಅಂಬಿಕಾಸುತ ವಿಘ್ನ ರಾಜನ ಪಿರಿದು ಸಂಸುದಿಸಿ ಅಮ್ಮನಿದೆಯ ಅಮ್ಮಗೆ ಕೈ ಮುಗಿದಂಬು ಜಾಸುರ ಮಾಣಿಯರ ವಾದ ಅಂಬುಜಗೆ ಮೊಣಮಡುದ ವರ್ಣಿಬೆನಿ ಕಥಾಮೃತವ ಸತ್ರಾಜಿತ ಅಂತ ಕೇಳಿದ್ದೆ ಸರಿ ಇವತ್ತು ಬಂದಾಗ ಆಲಿಸಿ
ಪ್ರವೇಶ ಮಾಡಿದ ಕ್ಷಣವೇ ಉಘೆ ಉಘೆ ಎನ್ನುವಂತಹ ಘೋಷವಾಕ್ಯ ಕೇಳಿ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ವೃಂದಾವನವನ್ನು ಕಟ್ಟಿ ಬೆಳೆಸುವಲ್ಲಿ ಎಷ್ಟು ಶ್ರಮ ಪಟ್ಟಿದ್ದೇವೆ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಯಾದವರಾದಂತಹ ನಾವು ದ್ವಾರಕೆಯ ಸಾಮಂತರಾಗಿದ್ದುಕೊಂಡು ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪವನ್ನೊಪ್ಪಿಸುತ್ತಾ ನಮ್ಮದೇ ಆದಂತಹ ಯಾದವರನ್ನು ಒಗ್ಗೂಡಿಸುವಲ್ಲಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಯಾದವರು ಎನ್ನುವುದರಲ್ಲಿ ನಮ್ಮದೂ ಒಂದು ಪಂಗಡವಿದೆ. ಭೋಜರೆಂದು, ಅಂಧಕರೆಂದು, ಕುಕ್ಕರರೆಂದು, ವೃಷ್ಣಿಗಳೆಂದು ಬೇರೆ ಬೇರೆ ಪಂಗಡದ ಯಾದವರನ್ನು ಒಟ್ಟುಗೂಡಿಸುವುದು ಕಷ್ಟ ಸಾಧ್ಯವಾದಂತಹ ವಿಚಾರ. ಆದ್ದರಿಂದಲೇ ವೃಂದಾವನದಲ್ಲಿ ಸಕಾಲಕ್ಕೆ ಬೇಕಾದಂತಹ ಒಗ್ಗೂಡುವಿಕೆಯಿಂದ ವೃಂದಾವನದ ಅಧಿಕಾರಿ ಸತ್ರಾರ್ಜಿತ ಎನ್ನುವ ಹೆಮ್ಮೆ ನನಗಾಗ್ತಾ ಉಂಟು. ನನಗೊಬ್ಬ ತಮ್ಮ ಇದ್ದಾನೆ. ರಾಜಕೀಯ ಜೀವನದಲ್ಲಿ ಸಹಕಾರಿಯಾಗಿದ್ದುಕೊಂಡು ಕಾಲ ಕಾಲಕ್ಕೆ ಬೇಕಾದಂತಹ ಆಡಳಿತದ ವಿಚಾರವನ್ನು ಮುಂದೊಂದು ಕೊಂಡು ಹೋಗುವಲ್ಲಿಯೂ ಕೂಡ ಸಹಕಾರಿಯಾಗಿದ್ದಾನೆ. ಒಮ್ಮೆಗೆ ಬರಗಾಲ ಬಂದಾಕ್ಷಣ ಯಾದವರೆಲ್ಲರೂ ತತ್ತರಿಸಿ ಹೋಗಿದ್ದರು. ಪ್ರಜೆಗಳನ್ನಾಳಬೇಕಾದವನು ರಾಜನಾದವಂತಹ ನನ್ನ ಕರ್ತವ್ಯ. ಹಾಗಾಗಿ ಅವರಿಗೆ ಬಂದ ಕಷ್ಟ ನನಗೂ ಕಷ್ಟ ಎನ್ನುವುದನ್ನು ತಿಳಿದು ಭಗವಾನ್ ಭಾಸ್ಕರನನ್ನು ತಪಸ್ಸನ್ನು ಮಾಡುವುದರ ಮೂಲಕ ಮೆಚ್ಚಿಸಿ ಶಮಂತಕ ಮಣಿಯೊಂದನ್ನು ಪಡೆದಿದ್ದೇನೆ. ದಿನವೊಂದಕ್ಕೆ ಬೇಕಾದಂತಹ ಸಕಲ ಸದ್ವಸ್ತುಗಳನ್ನು ಕರುಣಿಸುತ್ತದೆ ಅದು. ಆ ಮುಖೇನವಾಗಿ ಬರಗಾಲವನ್ನು ನಿವಾರಿಸುವಲ್ಲಿ ನಾನು ಸಹಕಾರಿಯಾಗಿದ್ದೇನೆ ಎಂದರೆ ತಪ್ಪಾಗಲಾರದು. ಸಂತೋಷದ ವಿಚಾರವೇ ಸರಿ. ಸಭಾ ಪ್ರವೇಶ ಮಾಡಿದಾಕ್ಷಣ ಯಾರೋ ಭೇಟಿಗಾಗಿ ಕಾಯ್ತಾ ಇದ್ದಾರಂತೆ. ಯಾರೋ ನಿನ್ನ ಜಾತಿಯವರನ್ನು ಕರೆಯುವುದಲ್ಲ, ನಿನ್ನ ಸಂಬಂಧಿಕರನ್ನು ಕರೆಯುವುದ? ಅವನದ್ದು ಹೋಗಿದೆ, ಹಾಗಾಗಿ ಒಟ್ಟಿಗೆ ಯಾರನ್ನು ಕರೆಯುವುದು ನೀನು? ಹೋಯ್ತಪ್ಪ. ಬಂದಿದ್ದಾನ ಜೊತೆಯಲ್ಲಿ? ಯಾರು ದೇವ್ರೆ? ಅದೇ ನಿನ್ನ ಸಂಬಂಧಿ. ಹೋಯ್ತಪ್ಪ. ಓ ಹೋಯ್ತಪ್ಪ, ಹೋಯ್ತು ಅಂತ ಹೇಳುದು. ಎಲ್ಲ ಹೋಯ್ತು? ಏನು ಹೋಯ್ತು? ಯಾಕೆ? ಎನ್ನಪ್ಪೇ ಹೇಳಲಿ, ಎನ್ನಪ್ಪೇ ಹೇಳಲಿ. ಇನ್ನು ಮಲಗಿದಲ್ಲಿಂದ ಈ ಪ್ರಾಯದಲ್ಲಿ ಎಲ್ಲಿಗೆ ಹೇಳುವುದು? ಮತ್ತೆ ಏನಪ್ಪೇ ಹೇಳಲಿ? ಹಾಗಾದ್ರೆ ನನ್ನಲ್ಲಿ ಹೇಳುವುದಕ್ಕೆ ಬಂದವರು ಏನೋ ಹೋಯ್ತು ಎನ್ನುವುದು ಸ್ಪಷ್ಟ. ಸರಿಯಾಗಿ ಹೇಳುವೆ? ಏನು ಆಲಿಸಬೇಕು? ಬೀದಿಗಳಾಗಿದ್ದುಕೊಂಡು ಅಲ್ಲಲ್ಲಿ ತಿರುಗಾಡ್ತಾ ಇದ್ದವರು ನಮ್ಮವರನ್ನೆಲ್ಲ ನೀವು ಓಟ್ ಹಾಕಿದ್ರಿ. ಹಾಗಲ್ಲೋ, ನಿಮ್ಮವರನ್ನೆಲ್ಲ ಒಟ್ಟು ಸೇರಿಸಿದೆ. ನೀವು ಹೀಗೆ ತಿರುಗಾಡಿಗಳಾಗಬಾರ್ದು. ದುಡ್ದುಣ್ಯೆ 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 ಅಂತ ಹೇಳಿ ನೀನು ಹೇಳುವಾಗ ಒಟ್ಟು ಮುದ್ದೆ ಮುದ್ದೆ ಮಾಡಿ ಹೇಳಬೇಡ. ದುಡಿದು ಉಣ್ಣಿ ಎನ್ನುವ ಹಾಗೆ ನಿನಗೆ ಬೋಧಿಸಿದವ ನಾನು. ಹಾಗಾಗಿ ನಮಗೆ ಕೃಷಿ ಮಾಡುವುದಕ್ಕಾಗಿ ಜಮೀನು ಕೊಟ್ರಿ. ಗುಡ್ಡದ ತುದಿಯಲ್ಲಿ ಜಮೀನು. ಹೌದೌದು ಹೌದು. ಅಲ್ಲಿ ಕೃಷಿ ಪ್ರಾರಂಭ ಮಾಡಿದೆವು ದೇವರೇ. ಏನೆಲ್ಲ ಮತ್ತೆ ಬೇಕಾದ ಕೃಷಿಯನ್ನೆಲ್ಲ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಏನೆಲ್ಲ ರಾಯ್ರೆ? ಪ್ರಾರಂಭಕ್ಕೆ ತರಕಾರಿ. ಪ್ರಾರಂಭಕ್ಕೆ ತರಕಾರಿ. ಹೌದೌದು. ತರಕಾರಿ ಒಳ್ಳೆದು. ಹೌದೌದು. ಬೇಗ ಫಸಲು ಕೊಡ್ತದೆ. ಬೇಗ ಕೊಡ್ತದೆ. ಹೌದು. ಇಷ್ಟು ಸಣ್ಣ ಬೀಜ, ಇಷ್ಟು ಉದ್ದ ಕಾಯಿ. ಅದು ಹಾಗೆ ಏನಲ್ವೋ? ಸಣ್ಣದಿರುವಾಗ ಗೊತ್ತಾಗುದಿಲ್ಲ, ಅದರಿಂದ ಫಸಲು ಬರುವಾಗಲೇ ಗೊತ್ತಾಗುದು ಅಲ್ವಾ? ಅಬ್ಬಾ, ಕಾರಣ ಉಂಟು ದೇವ್ರೆ. ಏನು? ಅದಕ್ಕೆ ನಮ್ಮದೇ ಗೊಬ್ಬರ, ನಮ್ಮದೇ ನೀರು. ನೀನು ಹೇಳುವ ಅರ್ಥದಲ್ಲಿ ಬೇರೆ ಏನಾದ್ರೂ ಬರ್ತದ ಅಂತ.
ನಮ್ಮದೇ ಅಂತ ಹೊರಗಿಂದ ತಂದದ್ದು. ಹೊರಗಿನಿಂದ ತಂದದ್ದಲ್ಲ, ಹಾಗೆ ನಮ್ಮಲ್ಲಿ ಇರುವುದನ್ನೇ ಹಾಕುವುದು. ಅದಕ್ಕೆ ಸಾಯುವ ಕೃಷಿ ಅಂತ ಹೇಳ್ತಾರಂತ. ಹಾಗಲ್ವೋ? ಸಾಯುವ ಕೃಷಿ ಯಾರಿಗೆ ಮಾಡುವುದು ನಾವು? ಅಲ್ಲ, ಸಾವಯವ ಕೃಷಿ ಹಾಕೊಳ್ಳಿ. ಅದುವೇ ರಾಯ್ರೆ, ಇಷ್ಟಿಷ್ಟು ಉದ್ದದ ತರಕಾರಿಯ ಬಗ್ಗೆ ನಿನಗೆ ನಾನು ಹೇಳಿ ಆಗ್ಬೇಕೇನೋ? ಮತ್ತೆ ನೀನು ಮಾಡಿದ ತರಕಾರಿ ಎಷ್ಟು ಉಂಟು ಮತ್ತೆ ರಾಯ್ರೆ, ಚಪ್ಪರ ನೋಡಿದರೆ ಸಾಕು ಹೊಟ್ಟೆ ತುಂಬುತ್ತದೆ. ಕೆಲವರೆಲ್ಲ ಹೇಳ್ತಾ ಇದ್ರು ನಮ್ಮ ಪ್ರಜೆಗಳು, ಈ ಸಲ ತರಕಾರಿಯ ಚಪ್ಪರ ನೋಡ್ಬೇಕೋ ಅಲ್ಲಿಗೆ ಹೋಗ್ಬೇಕು. ಹೌದೌದು. ಮತ್ತೆ ಈ ಸಲವಾದಾಗಿ ಈ ಸಲ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಅಲ್ಲಿಗೆ. ಏನು ಮಾಡ್ಲಿಲ್ವಾ ರಾಯ್ರೆ? ಯಾವಾಗ ನೋಡಿದ್ರು ಮಳೆ ಬರುವುದಿಲ್ಲ. ಅದು ಹಾಗೆಯೋ? ಒಂದೊಮ್ಮೆಗೆ ನೀರೇ ಇಲ್ಲದಾಗಿ ಹೋಯ್ತಲ್ವೇ? ನಿನಗೆ ಗೊತ್ತಿಲ್ವೇನೋ, ನಮ್ಮ ನಾಡಿಗೆ ಒಂದು ಸಲ ಬರಗಾಲ ಬಂದದ್ದು ಅಲ್ವೇ? ಆಮೇಲೆ ಸೂರ್ಯ ದೇವನಿಂದಾಗಿ ಮಳೆ ಬರಿಸುವ ಹಾಗೆ ಆಗ್ಲಿಲ್ವೇ? ಹೌದೌದು ರಾಯ್ರೆ, ಆವಾಗ ನೀವೇ ಅಲ್ವೇ ನಮಗೆ ನೀರು ಕೊಟ್ಟದ್ದು? ಏನು? ನಮಗೆ ತರಕಾರಿ ಮಾಡ್ಲಿಕ್ಕೆ ನೀರು ಬಿಟ್ಟದ್ದು ನೀವೇ. ಹೌದಾ? ಇಲ್ಲಿಂದ ಬಂದಿರ ಅಲ್ಲಿವರೆಗೆ. ಪ್ರಜೆಗಳು ನಮ್ಮವರು, ಅವರಿಗೆ ಕಷ್ಟ ಬಂದ್ರೆ ಅದು ನನಗೂ ಕಷ್ಟವಾಗ್ತದೆ. ಅದಕ್ಕೆ ಬೇಕಾಗಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದವ ನಾನೇ. ಬೇಕಾದ ತರಕಾರಿಗಳೆಲ್ಲವೂ ಮಾಡಿದೆವು ದೇವರು. ಸರಿ, ನಾನು ನಿಮ್ಮ ದಿವಸಕ್ಕೆ ಅಂತೇಳಿ ಒಂದು ಕುಂಬಳಕಾಯಿ ತೆಗೆದಿದ್ದೆ. ನೀನು ಅದನ್ನೇ ಕಾಯ್ತಾ ಇರುವವ ಅಂತ ನನಗೆ ಗೊತ್ತಾಯ್ತು. ಅದೇ ಮತ್ತೆ ನಿಮಗೆ ಅದಕ್ಕೆ ಕುಂಬಳಕಾಯಿಗೆ ತುಪ್ಪ ಸಕ್ಕರೆ ಎಲ್ಲ ಹಾಕಿ ಕಾಯಿಸ್ತಾರ. ಬಹಳ ಚಂದವಾದಂತಹ ಒಂದು ಖಾದ್ಯವನ್ನು ನಮ್ಮ ಅರಮನೆಯಲ್ಲಿ ಹುಟ್ಟಿದ ಹಬ್ಬಕ್ಕೆ ಮಾಡಿಸ್ಬೇಕು ಅಂತೇಳಿ ಬಹಳ ಆಸೆಯಲ್ಲಿದ್ದೆ. ನೀನು ಆಸೆಯಲ್ಲಿದ್ದವ. ಏನು? ಕೈಗೆ ಬಂದ ತುತ್ತು ಬಾಯಿಗಿಲ್ಲದೆ ಆಗಿ ಹೋಯ್ತು. ಅದೇ ಅರಮನೆ ಪ್ರವೇಶ ಮಾಡುವಾಗ ಯಾವಾಗಲೂ ಕೂಡ ತಲೆಯಲ್ಲಿ ಹೊರೆಯಾಗಿ ತರ್ತಾ ಇದ್ದವ. ಇಂದು ಬರಿಕೈಯಲ್ಲಿ ಬಂದಿದ್ದೀರಿ. ಇವತ್ತು ತಲೆ ಬೋಳಾಗಿದೆ. ಏನಿಲ್ಲ, ಬರೀ ತಲೆಯಲ್ಲಿ ಬಂದಿದ್ದೀರಿ. ಏನಾಗಿದೆ? ಕಾರಣ ಉಂಟು ದೇವ್ರೆ. ಏನು? ಕಾಡು ಮೃಗಗಳ ಹಾವಳಿ. ಕಾಡು ಮೃಗಗಳ ಹಾವಳಿ? ಹೌದಪ್ಪ. ನಿನಗೇನು ಅದನ್ನು ಓಡಿಸುವುದಕ್ಕಾಗುದಿಲ್ವೇನು? ಮಂಗ ಬುದ್ಧಿಯೇ ಮಂಗ ಬುದ್ಧಿ. ಯಾರ್ದೋ ಮಂಗ ಬುದ್ಧಿ? ಬೆಳಗ್ಗೆ ಎದ್ದು ನೋಡ್ಲಿಕ್ಕೆ ಪುರುಸೊತ್ತಿಲ್ಲ ದೇವ್ರೆ. ಮತ್ತೆ ತೋಟದಲ್ಲೆಲ್ಲ ಮಂಗಗಳು. ಮಂಗಗಳ ಹಾವಳಿ. ಹೌದೌದು. ಅದನ್ನು ಶಬ್ದ ಮಾಡಿ ಓಡಿಸುವಾಗ ದೇವ್ರೆ 4 ಆನೆ ಕಾಣ್ಲಿಕ್ಕೆ ಸಿಕ್ಕಿತು. ಮಂಗಗಳನ್ನು ಓಡಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ 4 ಆನೆ ಸಿಕ್ಕಿತು. 4 ಆನೆಯೇ ಸಿಕ್ಕಿತು. ಹೆಕ್ಕಿಗಳು ಬೇಕಿತ್ತು. ಅದಲ್ಲ, ಮತ್ತೆ ಆನೆ. ಆನೆ. ಓ, ಆನೆ. ಹೌದೌದು. ಗಜ. ಹೌದೌದು. ಅದನ್ನು ಓಡಿಸ್ತಾ ಮುಂದೆ ಹೋಗುವಾಗ ಏನಾಯಿತು? ಭಯಂಕರ ಹುಲಿ ಅಂತ. ಏನು? ಹುಲಿ ಬರುದು. ವ್ಯಾಘ್ರ. ಹೌದು, ವ್ಯಾಘ್ರದ ಉಪಟಳ ಭಯಂಕರ. ಕೃಷಿಗೆ. ಹೌದೌದು. ಏನು ಮಾಡ್ತದೆ ಅದು? ಕೃಷಿಗೆ ಏನು ಉಪದ್ರ ಮಾಡುದು? ಮತ್ತೆ ನಮ್ಮ ಗೋಶಾಲೆಗೆ ಹೊಕ್ಕು. ಈಗಷ್ಟೇ ಕರು ಹಾಕಿದ ಹಸುವನ್ನು ಹೊತ್ತುಕೊಂಡು ಹೋಗಿದ್ದು. ಅದು ಹಾಗೆಯೋ? ಒಂದು ಮಾತೇ ಉಂಟು, ಹೆಬ್ಬುಳಿಗಳು ಗಬ್ಬದ ದನವನ್ನೇ ತಿಂಬವು. ಎಲ್ಲಿ ಗೋಶಾಲೆ ಉಂಟೋ, ಎಲ್ಲಿ ಬಿಟ್ಟಂತಹ ದನಗಳು ಗುಡ್ಡೆಯಲ್ಲಿ ಮೇಯ್ತಾ ಇದ್ದವೋ, ಆಗ ತಾನೇ ಹಾಕಿದಂತಹ ಕರುವನ್ನೇ ಅದನ್ನು ಮೊದಲು ತಿನ್ನುವುದು. ಹುಲಿಯ ವಿಷಯ ಹಾಗಾಯ್ತು ಅಂತಾದ್ರೆ ನರಿ ಬುದ್ಧಿ ರಾಯ್ರೆ, ನರಿ ಬುದ್ಧಿ. ಯಾರ್ದು? ನರಿ ಬುದ್ಧಿ. ಓ, ನರಿ ಬುದ್ಧಿ. ನರಿ ಅಲ್ಲಿ ಹೇಳುವುದಿಲ್ಲ. ಹೌದೌದು. ನನ್ನಲ್ಲಿ ಹೌದೌದು. ಏನು ಮಾಡ್ತದೆ? ತರಕಾರಿಯನ್ನೆಲ್ಲ ಬುದ್ಧಿ ತಿಂದ್ರೆ ಸಮಾಧಾನ, ಇದು ಅರ್ಧ ತಿಂದ. ಅದು ಹಾಗೆ ಅಲ್ವೇನೋ? ಜನಗಳ ಭಯ ಇರ್ತದೆ ಅದಕ್ಕೆ. ಈಗ ಬರ್ತಾರ ಮತ್ತೆ ಬರ್ತಾರ ಎನ್ನುವ ಹಾಗೆ ಸಿಕ್ಕಿದ್ದನ್ನು ಗಬಗಬ ತಿಂದುಕೊಂಡು ಓಡುವುದು. ಆಮೇಲೆ ಹಕ್ಕಿಗಳು. ಹಕ್ಕಿಗಳು ಅಂದ್ರೆ ಎಂತ ಹಕ್ಕಿಗಳು? ಎಂತ ಹಕ್ಕಿ? ಚಕ್ಕ ಉಂಟಾ? ಅಲ್ಲ, ಮತ್ತೆ ಒಂದು ಉಪಟಳ ಕೊಡುವುದು. ಭತ್ತದ ಗದ್ದೆಗೆ ನುಗ್ಗುವುದು ದೇವ್ರೆ. ಭತ್ತದ ಗದ್ದೆಗೆ ಬಿಳಿ ಅಕ್ಕಿ, ಅವಲಕ್ಕಿ, ಕುಚ್ಚಿಲಕ್ಕಿ, ಮಡ್ಡಿಯಕ್ಕಿ, ಕ್ರಿಯದಕ್ಕಿ, ಹೀಗೆಲ್ಲ ಹಕ್ಕಿಗಳ ಹೆಸರೇ ಹೇಳಿದ್ರೆ ಸಾಲದು. ಅದನ್ನು ಬೇರೆ ಬೇರೆ ಮಾಡಿ ಹೇಳಬೇಕು, ಅರ್ಥ ಆಗುವ. ಬೆಳ್ತಿಗೆ ಅಕ್ಕಿ ಅಂದ್ರೆ ಬಿಳಿ 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 ಬಿಳಿಯಾಗಿ ಉಂಟು. ಓ, ಬಿಳಿಯಾದ ಬಣ್ಣದ ಅಕ್ಕಿ ಬೆಳ್ತಕ್ಕಿ. ಕುಚ್ಚಿಲಕ್ಕಿ. ಅದೆಂತದು? ಅದಂದ್ರೆ ಮೈಯೆಲ್ಲ ಕುಚ್ಚಿಲು ಉಂಟು. ಕುಚ್ಚು ಆಗಿ ಇರುವಂತದ್ದು. ಹೌದು. ಮತ್ತೆ ಮಡ್ಡಿ ಅಕ್ಕಿ. ಮತ್ತೆ ಮಡ್ಡಿ ಅಕ್ಕಿ ಅಂತ ಹೇಳಿದ್ರೆ ಅದು ಮೈಯಲ್ಲೆಲ್ಲ ಮಣ್ಣು ಮೆತ್ತಿಕೊಂಡು ಬರ್ತದೆ. ಹಾಗೆ ಮಣ್ಣಲ್ಲಿ ಹೊರಳಾಡ್ತದೆ. ಹೌದೌದು. ಮತ್ತೆ ನೀರತ್ತಲ್ಲಿಗೆ ಹೋಗಿ ತೊಳೆದುಕೊಳ್ತದೆ. ಅವಲಕ್ಕಿ ಅಂತ ಹೇಳಿ ಅದೆಂತದು? ಚಟ್ಟೆ ಉಂಟು. ಎಂತದ ಅದು? ಅಗಲವಾದ ಹಕ್ಕಿ. ಮತ್ತೆ ಕ್ರಿಯಾದ. ಏನು ಕ್ರಿಯಾದ? ಅದು ಯಾವುದು? ಅದು ಬೇಕಾಷ್ಟು. ಯಾವ ಕ್ರಿಯೆಗೆ? ರಾಯರೇ, ಇಲ್ಲಿ ಕ್ರಿಯೆ ಮಾಡುವುದಕ್ಕೆ ತೊಡಗಿದ್ರೆ ಹಾಗೆ ಕೂಗುದು, ಹಾಗೆ ಕ್ರಿಯಾ ಕ್ರಿಯಾ ಕ್ರಿಯಾ. ಓ, ಹಾಗೆ ಶಬ್ದ ಮಾಡುವುದನ್ನು ನೀನು ಹೆಸರಿಟ್ಟದ್ದು. ಅಲ್ಲಿ ಮೈರನ್ನೆಲ್ಲ ತಿಂದ ಆ ತುದಿಯಲ್ಲಿ ಮೇಲೆ ಒಟ್ಟಾಗಿ ದೇವರು ನಮಗೆ ಉಳಿಗಾಲ ಇಲ್ಲದೆ ಹೋಯ್ತು, ಬರಗಾಲ ಬಾರುವ ಅಂದಾಜಿ ಆಯ್ತು. ನೀವು ಅಪ್ಪಣೆ ಕೊಟ್ಟು
ಕೃಷಿಯಲ್ಲಿ ಉಪಯೋಗವಿಲ್ಲ, ಕಷ್ಟ ಬಂದಿದೆ ಹೊಟ್ಟೆಗೆ ತಿನ್ನುವುದಕ್ಕೆ. ಬಿಡಿರಿ ಭೀತಿಯ, ನಾನು ಇದರಲ್ಲಿ ತಪ್ಪಿದಷ್ಟಲ್ಲಿದ್ದೇನೆ. ಯಾಕೆ ಗೊತ್ತುಂಟು? ಯಾಕೆ ದೇವರೇ? ಕಾಲ ಕಾಲಕ್ಕೆ ಬೇಟೆಯಾಡಬೇಕಾದ್ದು ರಾಜನಾದವನ ಕರ್ತವ್ಯ. ಒಂದೊಮ್ಮೆಗೆ ಹಿಂದೆ ಆಜ್ಞೆ ಕೊಟ್ಟವನು ನಾನೇ. ಮೃಗ ಪಕ್ಷಿಗಳನ್ನು ಬೇಟೆಯಾಡಬಾರದು, ಶಿಕ್ಷಿಸ್ತೇನೆ. ಹಾಗೆಂತ ಉಪಟಳ ಮಾಡುವ ಮೃಗ ಪಕ್ಷಿಗಳುಂಟು, ಅದನ್ನು ನಿಗ್ರಹಿಸಬೇಕಾದ್ದು ನನ್ನ ಕರ್ತವ್ಯ. ಹೆದರಬೇಡಿ, ಈಗಷ್ಟಕ್ಕೆ ಒಳಗೆ ಮಾತಾಡಿಕೊಂಡು ಬಂದು ಬೇಟೆಗೆ ನಾನು ಸಿದ್ಧನಾಗ್ತೇನೆ. ಭಯಭೀತರಾಗಬೇಡಿ. ಯಾರದು? ಭಗವಂತನ ಅನುಗ್ರಹ ಇರಲಿ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಏನು ವನಪಾಲಕರು ಬಂದು ದೂರನ್ನು ಕೊಟ್ಟಿದ್ದಾರೆ. ನಿಜ, ಕಾಡ ಮೃಗಗಳಿಂದ ಕಷ್ಟ ನಮಗೆ ಬಂದಿದೆ ಎನ್ನುವ ಹಾಗೆ. ಬೇಟೆಗಾಗಿ ನೀನು ಹೊರಟು ನಿಂತಿದ್ದೀಯಾ? ಚಿಂತಿಸಬೇಕಾದ ಅಗತ್ಯವಿಲ್ಲ. ನಿನ್ನ ಬದಲಾಗಿ ನಾನು ಹೋಗಿ ಆ ಪ್ರಾಣಿಗಳನ್ನು ಬೇಟೆಗೆ ಹೊರಟವ. ಸತ್ರಾಗಿದನೆಲ್ಲ ಬೇಡವೈ ಮೃಗ ಬೇಟೆ ಗಿರಿಜನರಿಗೆ ಧೈರ್ಯಸ್ಥದ ಮಾತುಗಳನ್ನು ಹೇಳಿದ ಕ್ಷಣವೇ ಸಭಾಪ್ರವೇಶ ಕುಳಿತಿದ್ದವ ಎದ್ದು ಬಂದು, ಅಣ್ಣ ನೀನು ಭೇಟಿಗೆ ಹೋಗಬೇಡ, ನಾನು ನಿನ್ನ ಜೊತೆಯಾಗಿ ಬರ್ತೇನೆ ಎನ್ನುವ ಹಾಗೆ ನನ್ನಲ್ಲಿ ಹೇಳ್ತಾ ಇದ್ದಿ. ಹೌದು ತಮ್ಮ. ಏನು? ಈಗಷ್ಟೇ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತು ಬಂದವ ನೀನು ಬೇಟೆಯನ್ನಾಡುವುದಕ್ಕೆ ಹೋಗ್ತೇನೆ ಎನ್ನುವ ಹಾಗೆ ಹೇಳಿದ್ರೆ, ಕಾಡ ಮೃಗಗಳ ಬಗ್ಗೆ ನಿನಗೇನು ಗೊತ್ತುಂಟು? ಗುರುಮಠದಲ್ಲಿ ವಿದ್ಯೆಯನ್ನು ಕಲಿತು ಅನುಭವವನ್ನು ಮಾಡಿದ್ದೀಯಷ್ಟೇ. ಸ್ಥೂಲ ಮೃಗಗಳ ಜೊತೆಯಲ್ಲಿ ಹೋರಾಡುವುದು ಹೇಗೆ, ಯಾವ ಪೊದರಿನಲ್ಲಿ ಹೇಗೆ ಮೃಗಗಳು ಅವಿತುಕೊಂಡಿರ್ತದೆ ಎನ್ನುವುದರ ಬಗ್ಗೆ ನಿನಗೆ ಜ್ಞಾನವಿಲ್ಲ ಮಗನೇ. ನನ್ನ ಜೊತೆಯಾಗಿ ಬಂದು ಬೇಟೆಯನ್ನಾಡುವುದರ ಚಂದವನ್ನು ನೋಡಿ ಅಭ್ಯಾಸವನ್ನು ಮಾಡಿ ಮತ್ತೆ ನೀನು ಅನುಭವವನ್ನು ಪಡೆಯಬೇಕು. ಎಷ್ಟಾದರೂ ನೀನು ಸಣ್ಣವಾ, ಹೋಗುವುದು ಬೇಡ ಮಗನೇ. Tata
ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಹೋಗುತ್ತೇನೆ ಎನ್ನುವಂತಹ ವಿಚಾರವನ್ನು ನಿಮ್ಮಲ್ಲಿ ಮಂಡನೆ ಮಾಡಿದಂತಹ ಸಂದರ್ಭ ಸಂತೋಷವಾಗಿ ಕಳುಹಿಸಿಕೊಡುತ್ತೇನೆ ಎನ್ನುವ ಹಾಗೆ ಭಾವಿಸಿದವ ನಾನು. ಆದರೆ ವಿರುದ್ಧವಾಗಿ ಮಾತನಾಡುತ್ತಾ ಇದ್ದೀರಾ ಯಾಕೆ? ಅಣ್ಣದೇವ, ವಿದ್ಯೆಯನ್ನು ಕಲಿತಿದ್ದೇನೆ ಎಂದ ಮಾತ್ರಕ್ಕೆ ಮನೆಯಲ್ಲೇ ಕುಳಿತುಕೊಳ್ಳಬೇಕೆ? ಅಲ್ಲ, ಹರಿತವಾದ ಖಡ್ಗವನ್ನು ಮನೆಯ ಮೂಲೆ ಇರಿಸಿದರೆ ಪರಿಣಾಮ ಏನು? ಹರಿತವಾಗಿರುವುದಿಲ್ಲ, ಅದು ತುಕ್ಕು ಹಿಡಿದು ಹೋಗುತ್ತದೆ. ನಿಜ. ಹಾಗಾಗಿ ವಿದ್ಯೆಯನ್ನು ಕಲಿತಿದ್ದೇನೆ. ದುಷ್ಟ ಪ್ರಾಣಿಯನ್ನು ದಮನಿಸುವುದಕ್ಕಾಗಿ ನಾನೇ ಹೋಗುತ್ತೇನೆ. ಕೊಡುವ ಪಡಿ. ಎಷ್ಟು ಹೇಳಿದ್ರು ನೀನು ನನ್ನ ತಮ್ಮ ಸಣ್ಣವನಲ್ವೇ? ಸಣ್ಣವ ಹುಮ್ಮಸ್ಸಿಗೆ ನಾನು ಯಾವತ್ತೂ ತಣ್ಣೀರೇ ರಚುವವನಲ್ಲ. ಬೆಳೆಯುವಂತಹ ಹುಡುಗ ನೀನು. ನಿನ್ನನ್ನು ಅರಮನೆಯಲ್ಲೇ ಕುಳ್ಳಿರಿಸುವುದಲ್ಲ. ಕಲಿತ ವಿದ್ಯೆ ಪ್ರಯೋಗಕ್ಕೆ ಬರಬೇಕು ಅಂತಿದ್ರೆ ಪ್ರದರ್ಶನಕ್ಕೊಂದು ಅವಕಾಶ ಸಿಗಬೇಕು. ಹಾಗಾದ್ರೆ ನೀನು ಬಿಲ್ವಿದ್ಯೆಯನ್ನು ಕಲಿತಿದ್ದಿ, ಖಂಡಿತ ಕತ್ತಿ ಯುದ್ಧವನ್ನು ಕಲಿತಿದ್ದಿ. ಹೌದು, ಪ್ರದರ್ಶನಕ್ಕೆ ಒಂದು ವೇದಿಕೆ ಸಿಗ್ಲಿಲ್ಲ. ಸಕಾಲಕ್ಕೆ ಈಗ ಗಿರಿಜನರು ಬಂದು ಹೇಳಿದ್ದಾರೆ ಬಂದಿದೆ ಒಂದು ಮೃಗಗಳಿಂದ ಕಷ್ಟ. ಹಾಗಾದ್ರೆ ಆ ಪ್ರದರ್ಶನ ನಿನ್ನದು ಕಾಡಿನಲ್ಲಿ ನಡೆಯುತ್ತದೆ. ಮೃಗ ಪಕ್ಷಿಗಳನ್ನು ತಡೆಯುವುದರ ಮೂಲಕ ಅಂತ ಆದ್ರೆ ನಿನ್ನನ್ನು ತಡೆಯುವುದಿಲ್ಲ ಮಗನೇ. ತಮ್ಮ, ಅಣ್ಣ, ಹೋಗಿ ಬಾ. ಬೇಕಾದಂತಹ ದಾರಿ ಸೂಚನೆಗೆ ವನಪಾಲಕರೇ ನಿನ್ನ ಜೊತೆಯಲ್ಲಿದ್ದಾರೆ. ಹಾಗೆಂತ ಕಾಡಿನಲ್ಲಿ ಕಷ್ಟ ಏನು ಎನ್ನುವುದನ್ನು ನಾನು ಈ ಮೊದಲೇ ಅರಿತವ. ಕಷ್ಟ ಬಾರದ ರೀತಿಯಲ್ಲಿ ಅನುಗ್ರಹಿಸುವುದಕ್ಕೆ ಸೂರ್ಯನಾರಾಯಣನೇ ಕೊಟ್ಟಂತಹ ಶಮಂತಕ ಮಣಿ ಉಂಟು. ಇದನ್ನು ತನ್ನ ದೇಹದಲ್ಲಿ ಧರಿಸಿಕೊಂಡೆ ಅಂತಾದ್ರೆ ಯಾವತ್ತೂ ಕೂಡ ಆಯಾಸ, ಬಾಯಾರಿಕೆ, ನಿಶಕ್ತಿ ಉಂಟಾಗುವುದೇ ಇಲ್ಲ. ಹಾಗಾಗಿ ಆ ಶಮಂತಕ ಮಣಿಯನ್ನು ನಿನ್ನದೇ ಕೊಡ್ತಾ ಇದ್ದೇನೆ. ಸಂತೋಷ. ಇದು ಸ್ವೀಕರಿಸಿ. ಚಂದದಲ್ಲಿ ಬೇಟೆಯಾಡಿ ಸುಖಾಂತ್ಯದಲ್ಲಿ ಮತ್ತೆ ಅರಮನೆಯನ್ನು ಸೇರಿಕೋ. ಶುಭವಾಗಲಿ. ಆದಷ್ಟು ಬೇಗ ಹೋಗಿ ಬರ್ತೇನೆ. ವನಪಾಲಕರೇ, ತಮ್ಮ ಹೊರಟಿದ್ದಾನೆ. ನಾವೀಗ ಇವರೊಟ್ಟಿಗೆ ಹೋಗುದು. ಈ ಸಲ ನಾನು ಬರುವುದಿಲ್ಲ. ವಿಶ್ರಾಂತಿಯೂ ಬೇಕಾಗ್ತದೆ. ಹಾಗೆಂತ ಹೊಸ ಹುಡುಗ, ದಾರಿ ಸರಿಯಾಗಿ ಸೂಚಿಸಬೇಕು. ಹೊಸ ಹುಡುಗ ಹಳೆ ದಾರಿ. ಹೌದು, ನಿನಗೆ ಹಳೆ ದಾರಿ ಆಗಿರಬಹುದು, ಇವನಿಗೆ ಹೊಸತ್ತು ನೋಡು. ಚಂದದಲ್ಲಿ ಬೇಟೆಯನ್ನಾಡಿ ಮರಳಿ ಅರಮನೆಗೆ ತಂದು ಬಿಡಬೇಕು. ಹೋಗಿ ಬಾ. ಆದಷ್ಟು ಬೇಗ ಹೋಗಿ. ನೀವು ಇಲ್ಲೇ ಕೂತ್ರೆ ಬೇಟೆಗೆ ಹೋಗುದೇ. ಅಣ್ಣನಿಂದ ಆಶೀರ್ವಾದವನ್ನು ಪಡೆದಾಯಿತು. ಹೌದು, ನೇರ ಹೀಗೆ ಹೋಗಿ. ನೀವು ಬರುವಾಗಲೇ ನಮಗೊಂದು ಸಂತೋಷ ಆಗಿದೆ. ಹೌದಪ್ಪ. ಹಾಗಾದ್ರೆ ಮಾತ್ರ ಅಲ್ಲ, ಮತ್ತೆ ನಿಮ್ಮ ಕುತ್ತಿಗೆಯಲ್ಲಿ ಒಂದು ಗಂಟಾಮಣಿ ಉಂಟು. ಹೌದು, ಶಮಂತಕ ಮಣಿ. ನೀವೀಗ ಗಂಟಾಮಣಿ ಅಲ್ವಾ? ಶಮಂತಕ ಮಣಿ. ಹೌದು, ನೀವೀಗ ಮಣಿಗಂಟನಾಗೆ. ಏನು ಹಾಗಲ್ಲ, ನಿಮ್ಮ ಕಂಠದಲ್ಲಿ ಮಣಿ ನನ್ನ ಜೊತೆ ಇರುವ ಕಾರಣ ಮಣಿಕಂಠ. ಹೌದೌದು. ಆದಿತ್ತು. ಏನು ಹೊಸ ಉತ್ಸಾಹದೊಂದಿಗೆ ವಿಶೇಷ ರೀತಿಯಲ್ಲಿ ಬೇಟೆ ಆಡು. ಹೌದು, ಆದಷ್ಟು ಬೇಗ ಮುಗಿಸುವ. ಆಯುಧ ಒಂದೇ ಉಂಟು ನನ್ನ ಹತ್ರ. ಯಾವುದು? ನಾನು ಹೆಚ್ಚು ತಗೊಂಡು ಬರುವುದಿಲ್ಲ. ಇಲ್ವಾ? ಅದು ಮೆಟ್ಟುಗತ್ತಿ. ಮೆಟ್ಟುಗತ್ತಿ ಯಾಕೆ? ಮೆಟ್ಟುಗತ್ತಿ ಅಂದ್ರೆ ಗೊತ್ತಿಲ್ಲ? ಈ ದೊಡ್ಡದನ್ನು ತುಂಡು ಮಾಡಲಿಕ್ಕೆ ಮೆಟ್ಟುಗತ್ತಿ ಇದೆ. ಅದನ್ನು ಹಿಡ್ಕೊಂಡದ? ಮೆಟ್ಟುಗತ್ತಿನೇ ಪ್ರಾಣಿಗೊಂದು ಮೆಟ್ಟು. ಆವಾಗ ಮಲಗುತ್ತದೆ, ಅಲ್ಲಿಗೆ ಕಡಿಯುವುದು. ಹೌದಾ? ಮೆಟ್ಟುಗತ್ತಿ ಅಂತ ಎಲ್ಲರ ಕೈಯಲ್ಲಿ ಆಯುಧ ಕಾಣುತ್ತಾ ಬೇರೆ ಬೇರೆ ಉಂಟು. ಹೌದಲ್ವಾ? ಬಲೆಗಳು. ಬಲೆ ಕಂಡಾಬಟ್ಟೆ ಬಲೆ ಉಂಟು. ಅಂಚಿ ಬಲೆ, ಇಂಚಿ ಬಲೆ, ತಗುಲೆ, ಎಕ್ಕಳೆ, ಮರ್ದಲೆ, ಬಿತ್ತಲೆ,
ಎಲ್ಲ ತೆಕೊಂಡದ್ದು. ಅದೆಲ್ಲ ಎಂತದ್ದು? ಅಂಚಿ ಬಲೆ ಅಂದ್ರೆ ಅಂಚಿನಲ್ಲಿ ಹಾಕುವಂತ ಬಲೆ, ಇಂಚಿಗೂ ಹಾಕುವ ಬಲೆ ಇಂಚಿ ಬಲೆ. ಹೌದಾ? ಹೌದೌದು. ಮಧ್ಯದಲ್ಲಿ ಹಾಕುದು ಮದ್ದಳೆ. ಈಗೆಲ್ಲ ಬೇರೆ ಬೇರೆ ನಮ್ಮನೆ ಬಲೆ ಉಂಟು. ಪಿತ್ತಳೆ ಅಂದ್ರೆ ಪಿತ್ತಳೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ? ಪಿತ್ತಳೆ ಅಂತ ಹೇಳಿದ್ರೆ ಒಳ್ಳೆ ಹೊಳಿತದೆ, ತಾಮ್ರದಾಗೆ ಹೊಳಿತದೆ. ಅದನ್ನ ಹೊಳೆಯುವಿಕೆಯನ್ನು ನೋಡಿ ಪ್ರಾಣಿಗಳು ಆಕರ್ಷಿತರಾಗಿ ಬರ್ತದೆ. ಹೌದಾ? ಪಿತ್ತಳೆ ಅಂತ ಹೆಸರು. ಹಾಗಾದ್ರೆ ಇನ್ನು ತಡ ಮಾಡುವುದು ಸರಿಯಲ್ಲ. ಎಲ್ಲರನ್ನು ಕೂಡಿಕೊಂಡು ಆದಷ್ಟು ಬೇಗ ನೀನೇನು ಕೊಂದ್ಯಪ್ಪ? ಅವ ಮಂಗನ್. ಮಂಗನನ್ನು ಕೊಂದ? ನೀನು ಮಂಗನನ್ನು ಕೊಂದದ ಮಂಗನನ್ನು ಭಯಂಕರ ಉಪದ್ರ ಕೊಡ್ತಾ ಇದ್ದ. ಓಹೋ, ಹಾಗಾಗಿ ಒಂದೇ ಒಂದು ಉಳಿಸ್ತೀನಿ. ಯಾವುದನ್ನು? ನಾವು ನಮ್ಮ ಮನೆಯ ಎಲ್ಲಾ ಒಂದು ವಿಷಯ ಯಾವುದೇ ತರಕಾರಿ ಮಾಡಿ ಉಳಿಸ್ತೀವಿ. ಸ್ವಲ್ಪ ವೃಕ್ಷ. ಹೌದೌದು. ಮೇಲಿದ್ದದ್ದು ಕೆಳಗೆ. ಅವನಿಗೆ ಒಂದೇ ಒಂದು ತೆಂಗಿನಕಾಯಿ ಹೊಡಿಲಿಕ್ಕೆ ಸಿಗುವುದೇ ಇಲ್ಲ. ನೀನೇನು ಬಂದೀಯ? ಅವ ದೊಡ್ಡ ಮಗ. ದೊಡ್ಡ ಮಗ. ಅವರೆಲ್ಲ ಕೊಂದಿದ್ದಾರೆ. ನೀನೇನು? ನಾನು ಬೇಟೆಯಾಡಿದ ಕ್ರಮವೇ ಬೇರೆ. ಯಾವ ರೀತಿಯಾಗಿ? ನಾನು ಬರುವಾಗ ಒಂದು ಬಿಂದಿಗೆ ನೀರು ತಕೊಂಡು ಬಂದಿದ್ದೇನೆ, ಅಲ್ಲಿ ಸಿಗದಿದ್ರೆ. ಯಾಕೆ? ಬೇಕಾಗ್ತದೆ. ನಾವು ಮಧ್ಯಪ್ರದೇಶಕ್ಕೆ ಬಂದು ನಿಂತದ್ದಲ್ವ? ಎಂತದ್ದು? ಬೇಟೆಯಾಡ್ತಾ ಕಾಡಿನ ಮಧ್ಯ ಬಂದು ನಿಂತಿದ್ದೇವೆ. ಮಧ್ಯಪ್ರದೇಶಕ್ಕೆ ಬಂದಾಯ್ತು. ಹೌದು. ಆವಾಗ ನನಗೇನೋ ಒಂದು ಬರುವ ಹಾಗೆ ಆಯ್ತು. ಏನೋ ಒಂದು ಬರುವ ಹಾಗೆ ಒಂದು ಲಕ್ಷಣ ಆಯ್ತು. ಹೋಗಿ ಒಂದು ಓಣಿಯಲ್ಲಿ ಕೂತೆ, ಕುಳಿತುಕೊಂಡೆ. ಪರಿಣಾಮ ಕೂತದ್ದೇ ತಡ. ಬರ್ತದೆ ಅಂತ ಆಗ್ತದೆ, ಬರುವುದು ಕಾಣುದು. ಮತ್ತೆ ಏನ್ ಮಾಡಿದೆ? ತಿರುಗಿ ಕೂತೆ. ಬಂತ? ತಿರುಗಿ ಕೂತಾಗ ದೇವ್ರೆ, ಎರಡು ಕಾಲಿನ ಮಧ್ಯದಲ್ಲಿ ಏನೋ ಇದು ಇಷ್ಟು ತೋರದ್ದು ಅರಶಿನದ್ದು ಉಚ್ಚ ಬಟ್ಟೆ ಇತ್ತು. ಹೆಬ್ಬಾವು ಅಂತ. ಹೆಬ್ಬಾವ? ಬಾ ಮುಂದೆ. ನೀನು ಹೇಳುವಾಗ ನಾನು ಏನೋ ತಿಳ್ಕೊಂಡು ತೆಗೆದುಕೊಂಡಂತ ಹೋದಂತ ನೀರನ್ನು ಎಲ್ಲಿಗೆ? ಒಮ್ಮೆಲೆ ಹೋಗುವುದಕ್ಕೆ ಪ್ರಾರಂಭ ಆಯ್ತು. ಏನು ಮಾಡಿದ್ರಿ? ಒಂದು ಹೊಡ್ತೇನೆ. ಪರಿಣಾಮ? ಅಪ್ಪಚ್ಚಿ ಬಾವ ಬಂದಿದ್ದಾರ? ಅಪ್ಪಚ್ಚಿ ಆಗಿ ಹೋಯ್ತು. ಅಪ್ಪಚ್ಚಿ ಅಲ್ಲಿಗೆ ಮುಂದೆತ್ತಿ ಹೋಗುವಾಗ ಹಂದಿರಾಯ್ರೆ. ಹಂದಿ? ಹೌದೌದು. ಏನೋ ಹೇಳು. ಹಂದಿಯನ್ನು ಕಂಡ್ರೆ ನಾವು ಬಿಡ್ತೇವೆ. ಹೇಳುವಾಗ ಸ್ವಲ್ಪ ನಿಧಾನ ಹೇಳಬೇಕು. ಹಂದಿರಾಯರೆ ಅಂತ ಹೇಳಿದ ಅರ್ಥ ಏನು? ಹಂದಿರಾಯರೇ. ಹಾಗೆ. ಹೌದು. ಬಿಡಿಸಿ ಹೇಳಬೇಕು. ಹೌದು. ಅದು ಹೋಗ್ತಾ ಮುಂದೆ ಹೋಗ್ತಾ ಇರುವಾಗ ರಾಯರೇ, ರೂಪಾದಂತ ಮೊನಚಿರುವಂತಹ ಈಟಿಯನ್ನು ಪುಚಿಕ್ಕ. ಏನಾಯ್ತು? ಹಿಂದಿನಿಂದ ಹೋದಂತ ಈಟಿ ಎದುರಿಂದ ಬಂತು, ಬಾಯಿಯಿಂದ ಹೊರಗೆ. ಹೌದು. ಅಲ್ಲಿಗೆ ಸತ್ತೇ ಹೋಯ್ತು. ಹೌದಾ? ಕಟ್ಟಿಕೊಂಡು ಬಂದಿದ್ದೇವೆ. ಬೇಕು ಅಂತ ಆದ್ರೆ ನನಗೆ ಬೇಕಲ್ವಾ? ಹೌದಲ್ವಾ? ರಾಯರೇ, ಏನು? ಬೇರೆ ರೀತಿಯಲ್ಲಿ ಬೇಟೆ ಆಡಿ ಸಂತೋಷ ಆಗಿದೆ. ಹೌದು. ಮಧ್ಯಭಾಗಕ್ಕೆ ಬಂದು ನಿಂತಿದ್ದೇವೆ. ಇಲ್ಲೇ ಉಳಿಯುವುದಲ್ಲ, ಬೇಟೆಯನ್ನು ಮುಂದುವರಿಸಬೇಕು.
ಬಾತ್ ಬೇಕು. ಹೌದಲ್ಲ? ಬಾತ್ ಆಗುವಾಗ ಏನಾಗ್ತದೆ ಗೊತ್ತುಂಟ? ಏನಾಗಬೇಕು? ಕೇಸರಿ ಬಾತ್ ಆಗ್ತದೆ. ಏನೋ ನಿಮ್ಮದು? ಅದರ ಮುಸುಡಿಗೆ ಹೊಡೆದಾಗ ಮುಖ ಬಾತುತ್ತದೆ ಅಲ್ವಾ? ಆವಾಗ ಎಂತ ಹೆಸರು? ಕೇಸರಿ ಬಾತ್. ನಾನಿದ್ದೇನೆ, ತಡ ಮಾಡುವುದಲ್ಲ. ಬಿಲ್ಬಾಣವನ್ನು ಬಿಡಿದಿದ್ದೇನೆ. ಒಂದು ಬಾಣ ಪ್ರಾಜಾಗ
ಗುಹೆಗಳಲ್ಲಿ ಕಾಡ್ತಾ ಇರುವುದಾದ್ರೆ ಮಳೆ ಪ್ರಕಾಶಮಾನವಾಗಿ ಹೊರಿತಾ ಇದೆ. ನನ್ನ ಗುಹೆಗೆ ಅಗತ್ಯ, ತಡ ಮಾಡುವ ಹಾಗಿಲ್ಲ. ಎತ್ತುಕೊಂಡು ಓಡ್ತೀನಿ. ಪಂಚಲಕಗಳಿಂದ ಏಕಕಾಲದಲ್ಲಿ ದಾಳಿ ಮಾಡಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದವ, ಯಾವನನ್ನೋ ಸೀಳಿ ರಕ್ತಸಿಕ್ತವಾಗಿರುವಂತಹ ಕೇಸರದ ಜೊತೆಯಲ್ಲಿ ಪಡಪಡನೆ ಹೊಳೆಯುತ್ತಿರುವಂತಹ ಮಣಿಯೊಂದನ್ನು ಎಲ್ಲಿಗೋ ಕೊಂಡೊಯ್ಯುವ ಹಾಗೆ ಕಾಣ್ತದೆ. ಎತ್ತರವಾದ ಕೋಡುಗಲ್ಲಿನ ಮೇಲೆ ಕೂತು ಎಲ್ಲಿ ಕೇದಿನ ಹುಟ್ಟುಂಟು ಅಂತ ನೋಡ್ತಾ ಇದ್ದೆ. ಆಗ ನನ್ನ ಕಣ್ಣಿಗೆ ಬಿದ್ದವ ನೀನು. ಸಿಂಹವೇ, ಆ ಮಣಿಯನ್ನು ನನಗೆ ಕೊಟ್ಟರೆ ಲೇಸು, ಇಲ್ಲದೇ ಇದ್ದರೆ ನಿನ್ನನ್ನು ಸಿಗಿದು ಹೋಗುತ್ತಾ ಇರುವಂತಹ ಕಾಲಕ್ಕೆ ತಡೆದು ನಿಲ್ಲಿಸಿ ಮಣಿ ಮಣಿ ಎಂದು ಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ. ಬಹಳಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತಹ ಮಣಿ ಕೇಳಿದ ತಕ್ಷಣ ಹೊಳೆಯುವ ಹಾಗಿಲ್ಲ. ಅಯ್ಯ, ನಾನು ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಹರಿ ಹರಿ ಏನು ಹರಿಹರ ಯಾರೇ ಬಂದರೂ ನನಗೆ ಲೆಕ್ಕ ಅಲ್ಲ. ಅವನನ್ನು ಸಾಮರ್ಥ್ಯದಿಂದ ಮಣಿಸತಕ್ಕ ಧೀಮಂತಿಕ ನನ್ನಲ್ಲಿ ಉಂಟು. ಸಮರ ಮುಖದಲ್ಲಿ ಸುಮ್ಮನೆ ಸಾಯಬೇಡ. ನಾನು ಹೇಳಿದ್ದನ್ನು ಕೇಳು, ಮಣಿಯನ್ನು ಕೊಡು.
ಇರುವುದು ಪ್ರಕಾಶ, ನಿನ್ನ ಮುಖದಲ್ಲಿರುವುದು ಕಪ್ಪಗಿದ ಬಣ್ಣ. ಈ ಪ್ರಕಾಶ ನಿನ್ನ ಮುಖಕ್ಕೆ ಬಂದು ತಿಳಿಯಾದೆ ನಿನಗೆ ಬೇಡರು ಬಂದು ಬಾಳವನ್ನು ಬಿಡ್ತಾರೆ. ಹಿಂದೆ ನಡಿ. ಇಲ್ಲ, ನನ್ನ ಮುಖ ಬಿಳಿ ಇದೆ, ಸ್ವಲ್ಪ ನಿನಗಿತ್ತು ಚಂದವಿದೆ. ಏ ಹರಿ, ನೀನು ಹರಿಕತೆ ಮಾಡುವುದು ಯಾಕೆ? ನಾನು ಮನುಷ್ಯರ ಸಂಪರ್ಕದಲ್ಲಿದ್ದವ. ನೀನು ಏನಿದ್ರು ಪ್ರಾಣಿಗಳನ್ನು ಬಿಟ್ಟರೆ ಬೇರೆ ಯಾರನ್ನು ನೋಡಿದ್ದಿ? ನಿನ್ನ ಬಾಲದಲ್ಲಿ ಹಿಡಿದು ಕಾಡಿಗೆ ಬಂದವರನ್ನ ತಿಂದಿದ್ದೆ. ಬಂದ ಕಲ್ಲಿಗೆ ಅಪ್ಪಳಿಸಿ ನಿನ್ನ ಕೈಯಿಂದ ಹೊಡೆಯಬೇಕು. ನಮ್ಮವರನ್ನು ಇಷ್ಟು ಒಟ್ಟು ಸೇರಿಸಲಿಕ್ಕೆ ಎಷ್ಟು ಕಷ್ಟ ಆಗಿದೆ ನಮಗೆ. ಒಬ್ಬೊಬ್ಬರು ಒಂದು ಗುಂಪಿನಲ್ಲಿರುವುದು. ಅಂಧಕರು ಬೇರೆ, ವೃಷ್ಟಿಗಳು ಬೇರೆ, ಸಾತ್ವತರು ಬೇರೆ, ಭೋಜರು ಬೇರೆ, ಒಂದೊಂದು ಗುಂಪು. ಒಬ್ಬನನ್ನು ನೋಡಿದ್ರೆ ಒಬ್ಬರಿಗಾಗುದಿಲ್ಲ.
ಅದು ಯಾಕೆ ಅಂತ ಕೇಳಿದ್ರೆ ಎಲ್ಲಿಯೋ ಬೀದಿಯಲ್ಲಿ ಬಿದ್ದಿದ್ದವರು. ಈ ಒಗ್ಗಟ್ಟು ಬೇರೆ, ಗುಂಪುಗಾರಿಕೆ ಬೇರೆ. ನಮ್ಮಲ್ಲಿ ಇಲ್ಲಿ ನಾವು ಎಲ್ಲಿಯವರೆಗೆ ಬರ್ಲಿಲ್ವೋ ಅಲ್ಲಿಯವರೆಗೆ ಇದ್ದದ್ದು ಗುಂಪುಗಾರಿಕೆ. ಈಗ ಇರುವುದು ಒಗ್ಗಟ್ಟು. ನಿಜವಾಗಿ ಒಬ್ಬರಿಗೊಬ್ಬರು ಸರಿಯಿತು ಕುಳಿತುಕೊಂಡದ್ದಲ್ಲ, ಎದ್ದು ಹೋದ್ರೆ ನಾನೇನಾದ್ರೂ ಹೇಳ್ತೇನೆ ಅಂತ ಕುಳಿತುಕೊಂಡದ್ದು. ಅದಕ್ಕೆ ನಿಜವಾದ ಮೈತ್ರಿ ಅಂತ ಹೆಸರಲ್ಲ, ಅದಕ್ಕೆ ಅಪವಿತ್ರ ಮೈತ್ರಿ ಅಂತ ಹೆಸರು. ಅದು ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸರಿಯಾಗಿ ಒಂದು ಹಂತದಲ್ಲಿ ನಿಯಂತ್ರಣ ಮಾಡುವ ಇದ್ರೆ ಅವರಿಗೇನು ತಲೆ ಎತ್ತಲಿಕ್ಕೋ ಬಾಲ ಬಿಚ್ಚಲಿಕ್ಕೋ ಹೆದರಿಕೆ ಆಗ್ತದೆ. ದ್ವಾರಾವತಿಯ 12 ಯೋಜನೆ ವಿಸ್ತಾರದಲ್ಲಿ ನೋಡಿದಿರ ಮುಗಿಲನ್ನು ಮುಟ್ಟುವಂತಹ ಮಹಡಿಗಳು, ಚಿನ್ನದಿಂದಲೇ ನಿರ್ಮಿಸಿದಂತಹ ಕುದುರೆ ಆನೆಗಳ ಲಾಯಗಳು, ಛೇ ಆ ವರುಣದೇವನಿಂದ ಸಿಕ್ಕಿದಂತ 1000 ಕುದುರೆಗಳು, ಒಂದು ಕಿವಿ ಮಾತ್ರ ಕಪ್ಪು, ಉಳಿದದ್ದೆಲ್ಲ ಬಿಳಿ. ಕಾಳಿಂದಿ ಕೊಟ್ಟಂತಹ ಮಾಲ್ಯಭೂಷಣ ಒಂದೋ ಎರಡೋ, ನಮಗೆ ಸಿಕ್ಕಿದ ಅನುಗ್ರಹ ಬ್ರಹ್ಮದೇವನಿಂದಲೇ. ನನಗಿಂತ 2 ಯುಗ ಮೊದಲಿನ ಹೆಣ್ಣು ನನಗೆ ಹೆಂಡತಿ. ಹೌದು, ಮುದುಕಿ ಗಂಡ ಆದ್ರೆ ಏನು ಸಮಸ್ಯೆ ಇಲ್ಲ. ನಮಗೆ ಯಾರು ಶತ್ರು ಗೊತ್ತುಂಟ ನಿಮಗೆ? ಅತಿ ರೂಪವತಿ ಭಾರ್ಯ ಶತ್ರು. ನಮ್ಮ ಹೆಂಡತಿ ಚಂದ ಇದ್ರೆ ಅದಕ್ಕಿಂತ ದೊಡ್ಡ ಶತ್ರು ಬೇರೆ ಬೇಡ. ಮನೆ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ, ಯಾರು ನೋಡ್ತಾರೋ ಯಾರು ಮಾತಾಡ್ತಾರಂತ. ನಮ್ಮದು ಮುದುಕಿ ಗಂಡ ಅಂತ ಪ್ರಚಾರ ಆಗಿ ಹೋಗಿದೆ. ನನ್ನ ಹೆಂಡತಿ ಮುದುಕಿ ಅಂತ ಇಡೀ ಪ್ರಪಂಚಕ್ಕೆ ಪ್ರಚಾರ ಆಗಿದೆ. ನಮಗೆ ತಲೆ ಬಿಸಿಯಲ್ಲಿ ಎಲ್ಲಿಯೂ ಹೋಗ್ಬೋದು. ಓ ಎಂತದು ಸ್ವಲ್ಪ ಸ್ವಲ್ಪ ಅಂದ್ರೆ ಎಂತದ್ದು? ಏನೇನೋ ತಕೊಳ್ಳೋದಲ್ಲ ನಾವು, ಬಹಳ ಮೌಲ್ಯದ. ಅದಕ್ಕೆ ವಾರುಣಿ ಅಂತ ಹೆಸರು. ಯಾಕೆ ನಾವು ತಕೊಳ್ಳೋದು? ಸಂಜೆ ಆಗುವಾಗ ತಕೊಳ್ಳೋದು, ಮಧ್ಯಾಹ್ನ ಬೆಳಿಗ್ಗೆ ತಕೊಂಡದ್ದು ಕೇಳಿದ್ದೀರಾ ನೀವು? ಇಲ್ಲ. ಯಾಕೆ? ನಮ್ಮ ಯಾದವರೆಲ್ಲ ಯಾವಾಗಲೂ ಅದರಲ್ಲೇ ಮುಖ ತೊಳಿತಿದ್ದದ್ದು. ಅದರಲ್ಲೇ ಮುಖ ತೊಳೆಯುವವರು ಒಮ್ಮೆಲೆ ಬಿಟ್ಟರೆ ಆರೋಗ್ಯ ಹಾಳಾಗುದಿಲ್ವಾ? ಅದಕ್ಕೆ ಒಮ್ಮೆಲೆ ಬಿಡುವುದು ಬೇಡ. ನಿಮ್ಮ ಕೆಲಸ ಆದ್ಮೇಲೆ ಸ್ವಲ್ಪ ತಕೊಳ್ಳಿ ಅಂತ ಆದರ್ಶಕ್ಕೆ ನಾನು ತಕೊಳ್ಳು. ಇನ್ನೊಂದು, ನೀವು ತಕೊಳ್ಳೋದು ಇದ್ರ ಕಡಿಮೆ ತಕೊಂಡು ಸಾಯ್ಬೇಡಿ, ಸ್ವಲ್ಪ ಒಳ್ಳೆ ಮೌಲ್ಯದ್ದು ತಕೊಳ್ಳಿ ಅಂತ ವಾರುಣಿ ತಕೊಳ್ಳುದು ನಾನು. ಇದು ಆದ್ರೂ ನಾವು ನಮ್ಮ ಕೂಟದೊಳಗಿನ ಮರ್ಯಾದೆ ಎಂದಿಗೂ ಹಾಳಾಗಕೂಡದು ಎನ್ನುವುದಾಗಿ ರಾತ್ರಿ ಹಗಲು ನಿದ್ದೆ ಬಿಟ್ಟು ಶ್ರಮಿಸಿ ಇಷ್ಟೆಲ್ಲ ಕಟ್ಟಿದ್ದು ಗಾಜಿನ ಗೋಪುರದ ಹಾಗಾಗಿ ಹೋಯ್ತಲ್ಲ. ಒಂದು ಕಲ್ಲು ಬಿತ್ತು ಅಂತ ನಾನು ಭಾವಿಸುವ ಹಾಗೆ ಒಂದು ಪ್ರಸಂಗ ಏರ್ಪಟ್ಟಿದ್ದಲ್ಲ. ವೀಣೆಯನ್ನು ನುಡಿಸುತ್ತಾ ಬಂದ ನಾರದರು ಹೇಳಿದ್ದೇನು? ಮರ್ಯಾದೆಗೆ ಬೇಕಾಗಿ ಜೀವ ಬಿಡುವವ ಈ ಬಲರಾಮ. ನನ್ನೊಟ್ಟಿಗೆ ಒಬ್ಬ ಹುಟ್ಟಿ ಸತ್ತಿದ್ದಾನೆ, ನನ್ನ ತಮ್ಮ. ಒಂದು ದಿವಸ ನೋಡಿದ್ರು ಓಲಗದಲ್ಲಿ ಇರ್ಲಿಕ್ಕಿಲ್ಲ, ಯಾವಾಗ ನೋಡಿದ್ರು ಹೆಂಡತಿಯರ ಮನೆಯಲ್ಲಿ ಇರುವುದು. ಅಯ್ಯೋ, ಏನು ಮಾಡುದು ಬಿಡ್ಲಿಕ್ಕಾಗ್ತದೆ, ನನ್ನ ಬೆನ್ನಿಗೆ ಅಂಟಿಕೊಂಡಿದ್ದಾನೆ. ನಾನು ಏನು ತುಂಟತನ ಮಾಡಿದ್ರು ನಮ್ಮ ಮರ್ಯಾದೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಇಲ್ಲಿಯವರೆಗೆ ಭಾವಿಸಿದ್ದದ್ದು. ಅವನನ್ನೇ ಭಜನೆ ಮಾಡುವ ನಾರದರು ಬಂದು ಹೇಳ್ತಾರೆ, ನಮ್ಮವರಲ್ಲೇ ಒಬ್ಬನಾದಂತಹ ಸತ್ರಾಜಿತನ ತಮ್ಮ ಪ್ರಸೇನನಿಗಾದ ಗತಿಗೆ ನೇರ ಕಾರಣ ಕೃಷ್ಣ. ಇಷ್ಟು ಹೇಳಿದ ಮೇಲೆ ಸಹಿಸ್ಲಿಕ್ಕೆ ಆಗ್ತದ? ಹೊರಗಿನವರಿಗೆ ಎಷ್ಟು ಹೊಡೀಲಿ, ಬಂಧು ಜನರೊಳಗೆ ಕೃಷ್ಣನು ನಿಷ್ಠೂರ ತಂದು ಬಿಟ್ಟಿದ್ದಾನೆ ಅಂತಾದ್ರೆ ನಾರದರಲ್ಲಿ ಇಲ್ಲಿ ಅಂತ ಹೇಳಿದೆ ನಾನು. ಅವ್ರು ನಿಲ್ಲುವುದಿಲ್ಲ ಅಂತೆ, ಅವ್ರು ಬೆಂಕಿ ಕೊಡ್ಲಿಕ್ಕೆ ಮಾತ್ರ, ಸಿಡಿಲಿಕ್ಕೆ ಆಗುವಾಗ ಅವ್ರು ಇರುವುದಿಲ್ಲ. ನಾರದರ ಸ್ವಭಾವವೇ ಹಾಗೆ. ಎಂತದ್ದು ಮಾಡುದು ಹೇಳಿ? ಚಂದದೊಳು ಬೆಸಸೆನ್ನುತ್ತ ಮುನಿ ನಡೆಯಲಂತ. ಅವರು ಚಂದದಲ್ಲಿ ಬೆಸಸು ಅಂತ ಹೇಳ್ತಾರೆ. ನಮಗೆ ಜೀವ ಇಲ್ವೋ? ಕೋಪದಲ್ಲಿ ನನಗೆ ನಿಲ್ಲಿಕ್ಕಾಗುದಿಲ್ಲ. ಬರ್ಲಿ ಅವ ಇರಲನಗ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು ಪರಿಕಿತದ ಗಿಡಿದೂಸುತ್ತ ಕುಳ್ಳಿರಲು ನರದಿ ಜಾಂಬಗದ ವಿದುದ ಅಣ್ಣ ವಂದಿಸಿಕೊಂಡಿದ್ದೇನೆ, ನಮಸ್ಕರಿಸಿದ್ದೆ.
ಪಾಪಿ. ಅಯ್ಯೋ, ನನ್ನನ್ನು ಜೀವಂತ ಹುಗಿದು ಹಾಕಿ ಹೊಂಡ ತೋಡಿ ಮಣ್ಣು ಮುಚ್ಚಿ ಪಾಪಿಗ ಅಣ್ಣ. ನಿನ್ನ ಬಣ್ಣದ ಮಾತುಗಳಿಗೆ ಭೂತ ಹೊಡಿಲಿಕ್ಕೆ ನನಗೆ ಮುಖ ತೋರಿಸಬೇಡ. ಅರುಗಮೆಯುವುದು ದಯೆಯಲೇ ಅಣ್ಣ, ಅರುಗಮೆಯುವುದು ದಯೆಯಲೇ ಕೃಷ್ಣ ಲೋಲ. ನಿನ್ನದು ಲೋಲ ಅಲ್ಲ, ನಿನ್ನದು ಕೋಲ ಪಾಪಿ. ಅಣ್ಣ, ಹಿರಿಯರೆಲ್ಲರೂ ಒಮ್ಮೆಗೆ ನಿನ್ನ ಮೈ ಮೇಲೆ ಬಂದ್ರು ಅಂತ ಭಾವಿಸಿದೆ ನಾನು. ಅಂದ್ರೆ ಪ್ರೇತ ಬಂದದ್ದು ಅಂತ ಭಾವಿಸಿದ್ದೆ ನೀನು? ಹಾಗಲ್ಲ ಅಣ್ಣ. ಮತ್ತೆ ಹಿರಿಯರಲ್ಲ ಅಂತ ಹೇಳಿದ್ರೆ ಜೀವ ಇಲ್ಲದವರು ಬಂದ್ರೆ ಅದು ಭೂತ ಬರುದು ಅಂತಲೇ ಅರ್ಥ. ಒಬ್ಬವರು ಇಲ್ಲಿಂದ ನಿರ್ಗಮಿಸಿದವರು ಮುಖ ತೋರಿಸದೆ ಆ ಕಡೆ ಹೋದ್ರು. ಇಲ್ಲಿ ಬಂದ್ರೆ ಬರೆ ಕಂಡು ಬಲರಾಮ. ಯಾವುದು? ಬರೆ ಕಂಡು ಬಲರಾಮ. ನೀವರೆಲ್ಲ ಹೇಳುದು ನಿನ್ನೊಟ್ಟಿಗೆ ಹುಟ್ಟಿದ ಮೇಲೆ ನಾನು ಕಂಡು ಆಗ್ಬೇಕಷ್ಟೇ ಅಣ್ಣ. ನೋಡಿದ್ರೆ ಆಗ್ಲಿಕ್ಕಿಲ್ಲ, ಕಂಡೇ ಆಗ್ಬೇಕಷ್ಟೇ. ನಾನು ನಿನಗೆ ಬರೆ ಹಾಕುವವನ? ಇಲ್ಲ, ಇಲ್ಲವೇ ಇಲ್ಲ. ಬರೆ ಹಾಕಿದ್ರು ಬೇಗ ಗೊತ್ತಾಗ್ಲಿಕ್ಕಿಲ್ಲ. ಯಾವತ್ತೂ ನನ್ನ ಮುಖ ನೋಡುವಾಗ ನಿನ್ನ ಸಿಟ್ಟು ಬೆಟ್ಟದಷ್ಟೇ ಎತ್ತರ ಇರ್ಲಿ, ಒಮ್ಮೆಲೆ ಇಳಿದು ಹೋಗುತ್ತದೆ. ಆದ್ರೆ ಈ ದಿವಸ ಹಾಗಲ್ಲ. ಸಿಟ್ಟು ಬಹುಶಃ ಇಲ್ಲಿ ಇರುವವರ ಯಾರೊಬ್ಬರ ಮೇಲೂ ನಿನಗೆ ಸಿಟ್ಟಿರಬೇಕು. ಆ ಸಿಟ್ಟನ್ನು ಅವರಲ್ಲಿ ತೋರಿಸುವುದಕ್ಕಾಗುವುದಿಲ್ವಲ್ಲ, ಹಾಗಾಗಿ ನನ್ನ ಮೇಲೆ ತೋರಿಸುವುದೋ ಏನು? ಅಣ್ಣ, ನಿನಗೆ ಹೊರಗಡೆ ಸಿಟ್ಟಿರಬಹುದು, ಆದರೆ ನಿನಗೆ ಒಳಗಡೆ ಇರುವುದು ದಯೆ. ಹಾಗಾಗಿ ನೀನು ದಯೆಯಿಂದ ಎಲ್ಲವನ್ನು ಅರುಹಿದೆ ಅಂತಾದ್ರೆ ಮೈಯೆಲ್ಲ ಕಿವಿಯಾಗಿ ಕೇಳುತ್ತೇನೆ. ನಿನ್ನ ಸಿಟ್ಟಿಗೆ ಕಾರಣ ಏನು? ನನ್ನಿಂದ ಏನು ಅಪರಾಧ ಆಯಿತು ಹೇಳಬೇಕು. ನಿನ್ನಲ್ಲಿ ದಯೆ ಇರುವುದಲ್ವಾ? ಇದ್ದವರನ್ನೆಲ್ಲ ಮಂಕು ಮರಳು ಮಾಡಿದ್ದು ಹೀಗೆ ಮಾತಾಡಿದೀನಿ. ನಿನಗೆ ನನ್ನ ಮೇಲೆ ದಯೆ ಇಲ್ವಾ? ನೀನು ಮಾಡಿದ ಹೊಲಸನ್ನು ನನ್ನ ನಾಲಿಗೆ ಎಂದು ಹೇಳಿ ನನ್ನ ನಾಲಿಗೆಯನ್ನು ಕೊಳಕು ಮಾಡಿಕೊಳ್ಳುವುದ ನಾನು? ಹೊಲಸ? ನೀನು ಹುಟ್ಟಿ ಸತ್ತಿದ್ದೀನಿ, ನನ್ನೊಟ್ಟಿಗೆ ಯಾಕೆ ಹುಟ್ಟಿ ಸತ್ತಿದ್ಯೋ? ನನಗಿಂತ ಮೊದಲು ಹುಟ್ಟಿ ಸಾಯ್ಬೋದಿತ್ತಲ್ಲ, ಅಥವಾ ನಾನು ಸತ್ತ ಮೇಲೆ ಹುಟ್ಟಿ ಸಾಯ್ಬೋದಿತ್ತಲ್ಲ. ನನ್ನೊಟ್ಟಿಗೆ ಹುಟ್ಟಿ ನನ್ನ ಮರ್ಯಾದೆ ಯಾಕೆ ತೆಗೀತಿ? ನಾನಿನ್ನು ಮಡಕೆ ಹಾಕಿಕೊಂಡೇ ಊರಿನಲ್ಲಿ ತಿರುಗಬೇಕಷ್ಟೇ, ಮುಖ ತೋರಿಸಲಿಕ್ಕಿಲ್ಲ. ಅಷ್ಟು ಮಾಡಿಬಿಟ್ಟಿದ್ದಿ. ಎಲ್ಲರೂ ತಿಳಿದದ್ದು ಗರ್ಭಪಾತ ಆಯಿತು ಅಂತ. ಅಲ್ಲ, ಅದು ಸಂಕರ್ಷಣ. ಏನು
ನಿನಗೆ ನನ್ನ ಜನನ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಅಲ್ಲ, ನನ್ನೊಟ್ಟಿಗೆ ಹುಟ್ಟಿ ಸತ್ಯ ಅಂತ ಆಡಿದೆಯಲ್ಲ. ಹೌದು, ಹಾಗೆ ಹೇಳಿದ್ದು. ಹುಟ್ಟಿ ಸತ್ತಿದೆ ಅಂದ್ರೆ ಜೀವಂತ ಇಲ್ಲ ಅಂತ ಹೇಳಿದ್ದಲ್ಲ. ಮತ್ತೆ ಹುಟ್ಟಿ ಸತ್ತದ್ದು ಅಂತ ಹೇಳಿದ್ರೆ ನನ್ನನ್ನು ಕೊಂದಿ ನೀನು. ನನ್ನ ತಮ್ಮ ಸತ್ತ ಈಗ. ಆವಾಗ ಹೇಳಿದ್ದು ನಾ ಸತ್ಯ ಅಂತ, ಈಗ ಹೇಳಿದ್ದು ತಮ್ಮ ಸತ್ತ ಅಂತ. ಅಂದ್ರೆ ತಮ್ಮ ಎನ್ನುವ ಸಂಬಂಧ ಸತ್ತಿತ್ತು ಅಂತ. ಅಯ್ಯೋ, ನಮ್ಮ ಸಂಬಂಧ ಸಾಯುವುದಕ್ಕುಂಟ. ನಮ್ಮಲ್ಲಿರುವ ಬಾಂಧವ್ಯ ಎಂತದ್ದು. ಪ್ರಾಯಶಃ ನಾನು ಯಾವುದೋ ಒಂದು ಜನ್ಮದಲ್ಲಿ ನಿನ್ನನ್ನು ತಮ್ಮನಾಗಿ ಪಡೆದಿರಬೇಕು. ಇಲ್ಲದೆ ಹೋದರೆ ನಿನಗೆ ನನ್ನ ಮೇಲೆ ಅಷ್ಟು ದಯೆ ಉಂಟ? ನಾನಿಷ್ಟು ವಿಜೃಂಭಿಸುವುದಕ್ಕೆ ಮೂಲ ಕಾರಣ ನೀನು. ಪ್ರಾಯಶಃ ಯಾವುದೋ ಒಂದು ಜನ್ಮದಲ್ಲಿ ನಿನ್ನಲ್ಲಿ ನಾನು ಲಕ್ಷಗಟ್ಟಲೆ ಸಾಲ ಮಾಡಿರಬೇಕು. ಆ ಸಾಲ ಕೊಡದೇ ಇದ್ದದ್ದನ್ನು ಈಗ ಹಿಂಸೆ ಕೊಟ್ಟು ನೀನು ತೀರಿಸು. ಹಿಂಸೆ ಕೊಟ್ಟನ ಪಾಪಿ, ಯಾಕೆ ಹೀಗೆ ಮಾಡಿದೆ ಹೇಳು? ಹೀಗೆ ಮಾಡೋದಿದ್ರು ನನ್ನಲ್ಲಿ ಹೇಳಿ ಹೋಗ್ಬೋದಿತ್ತಲ್ಲ. ಹೇಳಿ ಹೋದ್ಮೇಲೆ ಅಲ್ಲಿ ಅವರಲ್ಲಿ ಹೇಳಿ ಬಂದ ಮೇಲೆ ಆದ್ರೂ ಹೇಳ್ಬೋದಿತ್ತಲ್ಲ. ಅದು ಇದ್ದೇ ಆಗಬೇಕಾ ನಿನಗೆ? ಅದಿಲ್ಲದ್ರೆ ನಾನು ಕೊಡುವುದಿಲ್ವಾ? ಅದರಲ್ಲಿ ನಿನಗೆ ಅಷ್ಟು ಆಸೆ ಅಂತದ್ದು. ಅಷ್ಟು ಆಸೆ ಇದ್ರೆ ನನ್ನಲ್ಲಿ ಹೇಳ್ಬೋದಿತ್ತಲ್ಲ, ನನ್ನಲ್ಲಿ ಹೇಳಿ ಅದನ್ನು ಪಡಿಬೋದಿತ್ತಲ್ಲ, ಅದನ್ನು ಕೇಳುವ ಮೊದಲು ನನ್ನಲ್ಲಿ ಒಂದು ಅನುಮತಿ ಕೇಳ್ಬೋದಿತ್ತಲ್ವಾ? ನಿನಗೆ ಅದು ಯಾಕೆ? ನನಗೆ ಆರಂಭವೂ ಗೊತ್ತಾಗ್ಲಿಲ್ಲ, ಅಂತ್ಯವೂ ಗೊತ್ತಾಗ್ಲಿಲ್ಲ, ಮಧ್ಯದಿಂದ ತೆಗೆದು ಹೇಳ್ತಾ ಇದ್ದೀನಿ ಎಂತದ್ದು ವಿಷಯವನ್ನು. ನೀ ಆರಂಭ ಎಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಒಂದು ದಿವಸ ಆದರೂ ಓಲಗಕ್ಕೆ ಬರಲಿಕ್ಕೆ ಹೊತ್ತಾಗಿದ? ರಾಜಕೀಯದವರು ಮಾತಾಡೋದು ಸ್ವಲ್ಪ ಕೇಳು ನೀನು. ಅವರು ವಿಷಯ ಹೇಳುದಿಲ್ಲ, ಅದು ಇದು ಅಂತ ಹೇಳುದು. ನಾನು ಬಾರದೇ ಇದ್ದದ್ದು ನಿನಗೆ ಸಮಸ್ಯೆ ಅಲ್ಲ, ಅದು ನನಗೆ ಗೊತ್ತುಂಟು. ವ್ಯವಸ್ಥೆಗೆ ಬೇಕಾದಷ್ಟು ಜನರಿದ್ದಾರೆ. ಆದರೆ ನೀವು ಓಲಗಸ್ಥನಾಗುವಾಗ ನನ್ನ ಮುಖವನ್ನು ನೋಡ್ಬೇಕು ಅಷ್ಟೇ. ಅದು ಇದು ಅಂತ ಯಾಕೆ ಹೇಳಲಿಲ್ಲ? ನಾನು ವಿಷಯ ಯಾಕೆ ಹೇಳಲಿಲ್ಲ? ಯಾಕೆ? ನನಗೆ ಶಬ್ದ ಸಿಗದೆ ಹೇಳದೆ ಇದ್ದದ್ದಲ್ಲ. ನಿನಗೆ ಗೊತ್ತುಂಟಲ್ಲ, ಪುನಃ ಎಂತದ್ದು ಕರ್ಮ ಹೇಳುದು? ಎಂತ ಗೊತ್ತುಂಟಣ್ಣ ನನಗೆ? ಏನು ಗೊತ್ತಿಲ್ಲ. ಸತ್ರಾಜಿತ ಗೊತ್ತುಂಟಾ? ಸತ್ರಾಜಿತ ಗೊತ್ತುಂಟು. ನಾನು ಹೋಗಿ ಮಾವ ಅಂತ ಕರಿತೀಯಂತೆ. ನನ್ನ ಮಾವ ಒಂದು ಸಂಬಂಧ, ಸ್ವಂತ ಮಾವನನ್ನು ಕತ್ತು ಹಿಸ್ಕಿ ಕೊಂದಿದ್ದಿ. ಅವನನ್ನು ಯಾವುದೋ ಸಂಬಂಧ ಇಲ್ಲದವನನ್ನು ಮಾವ ಅಂತ ಕರೀತಿ. ಯಾಕೆ? ಅವನ ಮಗಳು ದೊಡ್ಡವಳಾಗಿದ್ದಾಳೆ. ಯಾರ ಮಗಳು ದೊಡ್ಡವರಾಗಿದ್ದಾರೋ ಅವರನ್ನು ಮಾವ. ನಿನಗೆ ಚಿಕ್ಕಪ್ಪ ಅಂತ ಕರೀಲಿಕ್ಕೆ ಸಂಕಟವ? ಅಣ್ಣ, ನಾನು ಅಂತಹ ಎಲ್ಲಾ ಸಂದರ್ಭದಲ್ಲಿ ತೊಡಗಿಸಿಕೊಂಡಾಗ ನೀನೇ ಅಲ್ವ ನನಗೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು. ಈಗ ಯಾಕೆ ವಿರೋಧಿಸುವುದು? ಅದು ಪ್ರೇರಕನಾಗಿ ನಾನು ನಿಂತದ್ರಿಂದಲೇ ಇಷ್ಟು ಕಷ್ಟ ಆದದ್ದು. ಈಗ ಎಲ್ಲ ಭಜನೆ ಆರಂಭ ಆಗಿದೆ, ಗೊತ್ತುಂಟ ನಿನಗೆ? ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರು ಅಂತ. ಯಾಕೆ ಹೇಳುದು? ಕೃಷ್ಣ ಒಬ್ಬನೇ ಬಂದ್ರೆ ಬಾಗಿಲು ತೆಗಿಬೇಡಿ ಅಂತ ಅದರ ಮತ್ತೊಂದು ಅರ್ಥ. ರಾಮ ಇದ್ರೆ ಅನಾಹುತ ಆಗ್ಲಿಕ್ಕಿಲ್ಲ ಅಂತ. ಓ ಪಾಪಿ, ಅಲ್ಲಿಯವರೆಗೆ ಹೋಗಿ ಅವನಲ್ಲಿ ಎಂಥದೋ ಮಾತಾಡಿ ಅವನ ತಮ್ಮ ಪ್ರಸೇನ, ಇನ್ನು ಬದುಕುವ ಭವಿಷ್ಯ ಇದ್ದಂತ ಹಸಿ ಯೌವನ ಇರುವವ, ಅವನನ್ನು ಸಮಯ ಕಾದು ಕೊಂದು ಬಿಟ್ಟಿಯಲ್ಲ. ನೀನು ಅರ್ಧ ಜೀವದಲ್ಲಿ ಬಿಟ್ಟಿದ್ಯಾ? ಪ್ರಸೇನನ್ನು ಕೊಂದಿದ್ದಿ ನೀನು, ಕೊಲೆಗಾರ. ಅಯ್ಯೋ,
ಇದ್ದೇವೆ. ಹೀಗಿರುತ್ತ ನಮ್ಮ ವಂಶಕ್ಕೆ ದೋಷ ಬರುವಂತಹ ಅಪವಾದ ಬರುವಂತಹ ಕೆಲಸವನ್ನು ಕೃಷ್ಣ ಅರಿತು ಮಾಡುವುದಕ್ಕುಂಟೆ. ಶಮಂತಕವನ್ನು ಪಡೆಯುವುದಕ್ಕೆ ಬೇಕಾಗಿ ಆ ಹುಡುಗನನ್ನು ಕೊಂದು ಬಿಟ್ಟಿಯಲ್ಲ, ನಿನಗೆ ನನ್ನಲ್ಲಿ ಹೇಳ್ಬೋದಿತ್ತಲ್ವ, ಅದಕ್ಕಿಂತ ದೊಡ್ಡ ಮಣಿ ತಂದು ಕೊಡ್ತಿದ್ದೆ ಅಲ್ವಾ? ಅವ ನನಗೆ ಅರಿಯೇ ಈಗ ಪೂರ್ವದ್ವೇಷ ಬೇಕು, ಏನಾದರೂ ಪೂರ್ವಾಗ್ರಹ ಇದ್ರೆ ಅವನನ್ನು ನಾನು ಕೊಲ್ಲಬಹುದು. ಅಂತಹ ಯಾವ ದ್ವೇಷವೂ ಇಲ್ಲ. ಅವ ಸತ್ತಿದ್ದಾನೆ ಎನ್ನುವಂತಹ ವಿಚಾರವು ನೀ ತಿಳಿಸಿದ ತಕ್ಷಣ ಅಂತರಂಗದಿಂದ ನಾ ಮರುಗುವುದಕ್ಕೆ ಪ್ರಾರಂಭಿಸಿದವ. ಅಯ್ಯೋ, ಪ್ರಸೇನಜಿತನಾಗಿ ತಮ್ಮನಾಗಿದ್ದಂತಹ ಅವ ಈ ಕಾಲದಲ್ಲಿ ಅಳಿದು ಹೋದನಲ್ಲ, ಅಂತಹ ವೇದನೆ ನನ್ನನ್ನು ಬಾಧಿಸ್ತಾ ಉಂಟು. ಹರಿಯ ಪ್ರಸೇನ ಹೋದದನು. ನಾ ಮಣಿ ಕೇಳುವುದಕ್ಕೆ ಈ ಹಿಂದೆ ಹೋದದ್ದು ಹೌದಣ್ಣ, ಬೇಕು ಅಂತ. ಯಾಕಂತ ಹೇಳಿದ್ರೆ ಅವ ಒಂದರ್ಥದಲ್ಲಿ ಸಾಮಂತ, ಅದು ಅವನಲ್ಲಿ ಇರುವುದಕ್ಕಿಂತಲೂ ರಾಜನಾದಂತಹ ಉಗ್ರಸೇನನ ಬಳಿಯಲ್ಲಿದ್ರೆ ಬಹು ಚಂದ ಅಂತ ನಾನು ಭಾವಿಸಿದ್ದೆ. ನನ್ನಲ್ಲಿ ಯಾಕೆ ಹೇಳಿಲ್ಲ ನೀನು? ಅಣ್ಣ, ನಿನ್ನಲ್ಲಿ ಹೇಳದೇ ಇರುವುದಕ್ಕೂ ಒಂದು ಕಾರಣ ಉಂಟು. ಏನು? ಈಗ ನೀನು ಹೋಗಿ ಕೇಳಿ ಅವ ಕೊಡದೆ ಉಳಿದ ಅಂತಾದ್ರೆ ನಿನಗೆ ಸಿಟ್ಟು ಬರ್ತದೆ, ಒಂದರ್ಥದಲ್ಲಿ ನಿನಗೆ ಅವಮಾನ. ಆದ್ರೆ ನಾನು ಹೋಗಿ, ನಾನು ಎಂತೆಂತಹ ಅವಮಾನವನ್ನು ಕಟ್ಟಿಕೊಂಡವ, ನಾ ಹೋಗಿ ಕೇಳಿದ್ರೆ ಕೊಡದೇ ಇದ್ದರೂ ಯಾವ ಚಿಂತೆ ಇಲ್ಲ. ಅದು ಕೃಷ್ಣನಿಗೆ ಅವಮಾನ ಆಯ್ತು ಅಂತ ಲೋಕದವರು ಹೇಳುದಲ್ಲ, ಬಲರಾಮನ ತಮ್ಮನಿಗೆ ಆಯ್ತು ಅಂತ ಹೇಳುದು. ನಿನಗೆ ಪ್ರಜ್ಞೆ ಉಂಟ, ನಿನಗೆ ಸ್ವಯ ಉಂಟ. ನಿನ್ನನ್ನು ಮೊದಲು ಸೇರಿಸ್ತಾರಂತ. ನಾನು ಮಾತ್ರ ಆ ಉದ್ದೇಶದಿಂದ ಹೋದದ್ದು. ಆದರೆ ಭುಜ ಎನ್ನುವುದು ತಲೆಯಿಂದ ಮೇಲೆ ಇರಕೂಡದಲ್ಲ, ಅದು ವಿಕಾರ ವಿಕೃತ ಆಗ್ತದೆ. ವಿಕಾರ ವಿಕೃತ ಆಗಕೂಡದು. ಅರ್ಹರಿಗೆ ಸಿಕ್ಕಿದ್ರೆ ಅವ ತನ್ನವರನ್ನು ಬಳಸಿಕೊಂಡು ಅವರನ್ನು ನೆಮ್ಮದಿಯಿಂದ ಬದುಕುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ. ಒಮ್ಮೆಮ್ಮೆ ಅರ್ಹತೆ ಉಳ್ಳವರಿಗೆ ಸಿಕ್ಕಿದ್ರೆ ಅದು ಅಹಂಕಾರಕ್ಕೂ ಕಾರಣವಾಗುತ್ತದೆ. ಇನ್ನೊಂದು ವಿಷಯ ಉಂಟು, ಮಣಿ ಅವನಲ್ಲುಂಟು, ಎಲ್ಲರ ಕಣ್ಣು ಅವನ ಮೇಲಿರ್ತದೆ. ಅದೇ ಉದ್ದೇಶದಿಂದ ಅವ ಕೊಲ್ಲಲ್ಪಡುತ್ತಾನೆ ಎನ್ನುವಂತಹ ಭೀತಿಯೂ ನನ್ನೊಳಗಿತ್ತು. ಈ ಕಾರಣದಿಂದ ನಾ ಕೇಳುವುದಕ್ಕೆ ಹೊರಟದ್ದೇ ವಿನಃ ಅದು ಬೇಕು, ಸದಾ ನನ್ನ ಬಳಿಯಲ್ಲಿ ಇರಬೇಕು ಎನ್ನುವಂತಹ ಉದ್ದೇಶದಿಂದಲ್ಲ, ಎಲ್ಲರೂ ಹಂಚಿ ತಿನ್ನಲಿ ಎನ್ನುವಂತಹ ಉದ್ದೇಶದಿಂದ. ಮತ್ತೆ ಕೊಡುದಿಲ್ಲ ಅಂತ ಹೇಳುವಾಗ ನೋಡುವ ಅಂತ ಹೇಳಿದ್ದೆ ಅಂತ ಹೊರಡುವಾಗ, ಅದೊಂದು ಹೊರಡುವಾಗ ಆಯ್ತು ನೋಡುವ ಅಂತ ಹೇಳುವುದಿಲ್ವೋ? ನೋಡುವ ಅಂತ ಹೇಳಿದ್ದು ಹೇಗೆ ಅಂತ ಮತ್ತೆ ಪ್ರಕರಣ ಮುಗಿದ ಮೇಲೆ ಅರ್ಥ ಬಂದದ. ಈಗ ನೋಡುವ, ಆವಾಗ ಯಾರು ನೀನು ನೋಡುವ ಅಂತ ಹೇಳಿದೆ ಅಂತ ಆದ್ರೆ ಒಂದು ನೋಡುವಾಗ ಎಂತದಾದ್ರೂ ಮಾಡ್ತಿಂತಲೇ ಅರ್ಥ. ಆವಾಗ ಯಾರು ಈ ಬಗ್ಗೆ ವಿಶ್ಲೇಷಿಸಿಲ್ಲ. ಪ್ರಕರಣ ಮುಗಿದ ಬಳಿಕ ಆವಾಗ ಅವತ್ತು ಹೇಳಿದ್ದ, ನೋಡುವ ಅಂತ ಹೇಳಿ ಬಂದಿದ್ದ, ಪ್ರಾಯಶಃ ಇವನೇ ಕೊಂದಿರಬಹುದು. ಅಣ್ಣ, ಹರಿಕೊಂದ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ಸತ್ರಾಜಿತ ಪ್ರಾಯಶಃ ನಾನೇ ಕೊಂದಿದ್ದೇನೆ ಎನ್ನುವಂತಹ ಭಾವನೆಯಿಂದಿರಬಹುದು. ನಿಜ ಹೇಳ್ತೇನೆ, ಆ ಪ್ರಸೇನ ನನಗೆ ಅರಿಯಲ್ಲ. ಅವ ಬೇಟೆಗೆ ಹೋದದ್ದನ್ನು ನಾ ಅರಿಯೆ. ಮತ್ತೆ ಆ ಮಣಿಯನ್ನು ಧರಿಸಿಕೊಂಡು ಅಲ್ಲಿಗೆ ಹೋದ್ರೆ ಏನಾದೀತು? ಅದನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು ತಾನೆ. ಶುಚಿತ್ವ ಉಳ್ಳವರು ಮಾತ್ರ ಧರಿಸಬೇಕು. ಒಂದರ್ಥದಲ್ಲಿ ಅವ ಧರಿಸಿಕೊಂಡು ಹೋದದ್ದೇ ಆ ಮಣಿಯೇ ಅವನ ಮರಣಕ್ಕೆ ಕಾರಣವಾಯಿತು ಏನು ನಾನು ಅರಿಯೆ. ಉಳಿದವರು ಹೇಳ್ತಿದ್ರೆ ನಂಬುತ್ತಿದ್ದೆ. ಜಾರಚೋರತ್ವಗಳೆನ್ನುವ ಮಾರಿ ನಿನ್ನಲ್ಲಿ ಹೌ. ಆ ಎರಡು ಮಾರಿಗಳು ನಿನ್ನಲ್ಲಿ ಇರು. ಅದು ಆಗಾಗ ಬರ್ತದೆ. ಕೆಲವು ಮಾರಿ ಹಾಗೆ ಒಂದು ಸಲಕ್ಕೆ ಮುಗಿಯುವುದಿಲ್ಲ. ಒಂದನೇ ಅಲೆ ಹೋದ್ರೆ ಮತ್ತೆ ಎರಡನೇ ಅಲೆ ಬರ್ತದೆ, ಎರಡನೇ ಅಲೆ ಹೋದ್ರೆ ಮತ್ತೆ ಮೂರನೇ ಅಲೆ ಬರ್ತದೆ. ನಿನಗೆ ಆಗಾಗ ಅಲೆ ಅಲೆ ಯಾಕೆ ಬರುವುದು? ಇನ್ನು ಅಲೆ ಬಂದ್ರೆ ಕಷ್ಟ. ಕಷ್ಟ ಅಂತ ಗೊತ್ತಾಗಿದೆ ನನಗೆ. ಈಗ ಎಂತದ್ದು ಹೇಳ್ತಾರೆ ಗೊತ್ತುಂಟ ಲೋಕದವರು? ಏನು? ಜಾರ ಚೋರ ಆ ಕೃಷ್ಣ ಬಲರಾಮನ ತಮ್ಮ. ಬಲರಾಮ ಪೀಠದಲ್ಲಿ ಕುಳಿತುಕೊಂಡಿದ್ದಾನಲ್ವಾ, ಅವನಿಗೆ ನೇರ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಕೃಷ್ಣನನ್ನು ಕಳುಹಿಸಿ ಮಾಡಿಸುವುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಡೀ ನನ್ನ ಮರ್ಯಾದೆ ತೆಗೆದು ನನ್ನ ಜನ್ಮಜಾಲ ಅಡಿದ್ದೀನಿ ನೀನು. ಅದಕ್ಕೆ ನೀನು ಆವಾಗ ಆಡಿದ್ದಿ ಪೀಠ ನೀನು ಏರು ಅಂತ. ಬೇಡ ನೀನೇ ಇದ್ದುಕೋ ಅಂದ್ರೆ ನೀನೇ ಇದ್ದುಕೋ, ನಾನು ಬೇಡದ್ದು ಮಾಡ್ತೇನೆ, ಎಲ್ಲ ನಿನಗೆ ಹೆಸರು ಬರಲಿ ಅಂತ. ಇದು ಪೀಠದಲ್ಲಿ ಇದ್ದವ ಸರಿ ಇದ್ರೂ ಕೂಡ ಅವನ ತಮ್ಮ ಕೆಲವು ಮಾಡುವುದರಿಂದ ಪೀಠಕ್ಕೆ ಬರುವ ಅವಮರ್ಯಾದೆ ಎಷ್ಟು ಅಂತ ನಿನಗೆ ಗೊತ್ತುಂಟಾ? ನೀನು ಮಾಡಿದ ಅವಮರ್ಯಾದೆ ಸ್ವಲ್ಪವಾ?
ನನಗೆ ಗೊತ್ತುಂಟು ನೀನು ಬೆಣ್ಣೆ ಕಳ್ಳ, ಮೊಸರು ಕಳ್ಳ, ಹೆಣ್ಣು ಕಳ್ಳ, ಸೀರೆ ಕಳ್ಳ. ಅಯ್ಯೋ, ನಾನೆಲ್ಲವನ್ನು ಕದಿಯುವುದಕ್ಕೆ ನಿನ್ನ ಬೆನ್ನೇರಿಯ ಹೋದದ್ದಲ್ವ? ನೀನು ಅಷ್ಟಮಿಯ ದಿವಸ ಮೊಸರಿನ ಗಡಿಗೆಯೋ ಚಿಕ್ಕದಲ್ಲಿದ್ದಂತಹ ಬೆಣ್ಣೆಯೋ ನಿನ್ನ ಬೆನ್ನೇರಿ ಹೋದದ್ದು ನಾನು. ನೀನೇ ಅದು ಕೆಲವರಿಗೆ ರಕ್ತಗತ ಅಂತ ಉಂಟು. ರಕ್ತಗತವಾಗಿ ಬಂದ್ರೆ ಅವರಿಗೆ ಪ್ರಯೋಜನ ಸಿಗಬೇಕು ಅಂತ ಇಲ್ಲ. ಕಸ ಆದ್ರೂ ಕದಿಯದೇ ಇದ್ರೆ ನಿದ್ರೆ ಬರುವುದಿಲ್ಲ ಅವರಿಗೆ. ಅದು ರಕ್ತಗತವಾಗಿ ಸ್ವಭಾವವಾಗಿ ಬರುವುದು. ನೀನು ಹುಟ್ಟಿದ ದಿವಸ ಒಂದು ಪೂಜೆ ಇಡಂತೆ, 100ರಲ್ಲಿ 10 ಜನರು ಬರುವುದಿಲ್ಲ. ಮರುದಿವಸ ಮೊಸರು ಕುಡಿಕೆ ಇಡಂತೆ, ಎಷ್ಟು ಜನ ಬೇಕು ಹೊಡಿಲಿಕ್ಕೆ? ನೀನು ಕಳ್ಳನಾಗಿಯೇ ಪ್ರಖ್ಯಾತ, ನೀನು ದೇವನಾಗಿ ಪ್ರಖ್ಯಾತ ಅಲ್ಲ. ಉಳಿದವರು ಹೇಳ್ತಿದ್ರೆ ನಂಬುತ್ತಿರ್ಲಿಲ್ಲ ನಾನು. ಒಬ್ಬ ಸರಿ ಇಲ್ಲ ಅಂತ ನಿನ್ನ ಬಗ್ಗೆ ಆಕ್ಷೇಪ ಮಾಡಿದ್ರೆ ನೀನು ಸರಿ ಇದ್ದಿ ಅಂತ ವಾರಗಟ್ಟಲೆ ಅವನಿಗೆ ಸಮರ್ಥನೆ ಕೊಡಬಲ್ಲ. ನೀನನ್ನು ತಾಳ ತಂಬೂರಿ ಹಿಡಿದು ಭಜನೆ ಹಾಡುವವರೇ ಈ ಸಲ ನೀನು ಸರಿ ಇಲ್ಲ ಅಂತ ಹೇಳಿ ಹೋದದ್ದು ನನ್ನಲ್ಲಿ. ನಿನಗೆ ಸಮರ್ಥನೆ ಕೊಡುವುದಕ್ಕೆ ವಿಷಯಗಳು ಶಬ್ದಗಳು ಸಿಗುವುದಿಲ್ವ? ಈಗ ನಿನ್ನ ಬೆನ್ನೇರಿ ನಾನು ಕರೆಯುವುದಕ್ಕೆ ಹೋದವ, ಅಂತಹ ಕೃಷ್ಣನನ್ನು ನಿನ್ನ ಮಡಿಲಲ್ಲಿ ಸೇರಿಸಿ ನೀನು ನನ್ನನ್ನು ಆಲಿಸಿದವ ಪಾಲಿಸಿದವ, ಹೀಗಿರುತ್ತ ನಿನಗೆ ಸಮರ್ಥನೆ ಕೊಟ್ರೆ ಏನು? ಕೃಷ್ಣನ ಬಗ್ಗೆ ಭರವಸೆ ಇಲ್ವ, ವಿಶ್ವಾಸ ಇಲ್ವ ನಿನಗೆ? ಮೊಸರು ಕದ್ದದಕ್ಕೆ ಬೆಣ್ಣೆ ಕದ್ದದಕ್ಕೆ ಕೊಟ್ಟೇನು, ಪ್ರಸೇನನನ್ನು ಕೊಂದದಕ್ಕೆ ಸಮರ್ಥನೆ ಇಲ್ಲ ನನ್ನಲ್ಲಿ. ನಮ್ಮ ಊರಿನವನೇ ಆದ ನಮ್ಮ ಬಾಂಧವನಾದಂತಹ ಪ್ರಸೇನನನ್ನು ಕೊಂದ ನಿನ್ನ ಪಾತಕ ನಾನು ಈ ಪೀಠದಲ್ಲಿದ್ದುಕೊಂಡು ನನ್ನ ಇಲ್ಲಿಯವರೆಗೆ ಕಟ್ಟಿ ಬೆಳೆಸಿದಂತಹ ಮರ್ಯಾದೆಯ ಗೋಪುರವನ್ನು ಅಳಿದು ಹೋಗುವಂತೆ ಮಾಡಿದೆ. ಹಾಗಾಗಿ ನೀನು ನಂಬಿಕೆ ದ್ರೋಹಿ, ಜಾರ ಚೋರತ್ವಗಳು ನಿನ್ನಲ್ಲಿ ಮಾರಿಹವು. ಬೇರಿನ ಪರಿಚಯ ಇದ್ದವನಿಗೆ ಎಲ್ಲ ಪರಿಚಯ ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ಹಣೆ ಬರ ನನಗೆ ಮೊದಲಿನಿಂದಲೂ ಗೊತ್ತಿತ್ತು. ನೀನನ್ನು ಇಟ್ಟುಕೊಂಡೆ ತಪ್ಪು. ನಾನು ದಾಕ್ಷಿಣ್ಯಕ್ಕೆ ಬಸಿರು ಬಂದ್ರೆ ಹೆರ್ಲಿಕ್ಕೆ ಜಾಗ ಇಲ್ಲ ಅಂತೆ. ನಿನ್ನ ಒಟ್ಟಿಗೆ ನೀನಿರಬಾರ್ದು, ಇಲ್ಲದ್ರೆ ನಾನು ಇಲ್ಲಿ ಇರುವುದಿಲ್ಲ. ಅಣ್ಣ, ಅವಸರಿಸಬೇಡ, ಸಿಟ್ಟಿನಗೆ ಬುದ್ಧಿಗೆ ಕೈಯನ್ನು ಕೊಡಬೇಡ. ನನ್ನ ಬಾಯಿ ಮಾತಿನಲ್ಲಿ ನಿನಗೆ ಯಾವ ವಿಶ್ವಾಸವೂ ಇಲ್ಲ, ಆದರೆ ನನ್ನ ಅಂತರಂಗ ಆಡುತ್ತಾ ಉಂಟು. ಜನನಿ ಜನಕರ ಆಣಿಕೆಯಳು
ನಿನ್ನ ಆದರ್ಶವೇ ಹಿರಿದಾದದ್ದು. ಮತ್ತೆಂತ ಅದು? ನಾವು ಒಪ್ಪಿಕೊಳ್ಳುತ್ತೇನೆ. ನಿನ್ನಂತವನನ್ನು ಗಂಡನಾಗಿ ಪಡೆದ್ರೆ ಅವಳು ಬೀದಿಯಲ್ಲೇ ಬೀಳ್ಬೇಕಷ್ಟೇ. ಈಗ ಕಳ್ಳತನ ಮಾಡುವವರು ಹಾಗೆ ಹೇಗೆ? ಕೃಷ್ಣ ಬರದಿದ್ದರೆ ಸಾಕು ಅಂತಲೇ ಆಡುದು. ಅಂದ್ರೆ ನೀನು ಬಂದ್ರೆ ಅವರಿಗೆ ಸಿಗುದಿಲ್ಲ ಅಂತ ಗೊತ್ತಿದೆ, ಆದ್ರೆ ಮೂಲ ತತ್ವ ಮಾತ್ರ ಅವರಿಗೆ ಗೊತ್ತಿಲ್ಲ. ನನ್ನ ಹಲವು ನಾಮಗಳಲ್ಲಿ ಗೋವಿಂದ ಎನ್ನುವಂತಹ ಹೆಸರೂ ಒಂದು. ಇಂದ್ರಿಯ ನಿಗ್ರಹ ಹೌದೋ ಅಲ್ಲೋ? ಅದನ್ನು ನಿಗ್ರಹಿಸಿಕೊಂಡವನಿದ್ದೇನೆ. ಹಾಗಾಗಿ ಪ್ರಪಂಚ ಮುಖದಲ್ಲಿ ಮೇಲ್ನೋಟಕ್ಕೆ ತಪ್ಪು ಅಂತ ಕಂಡದ್ದೆಲ್ಲವೂ ಕೂಡ ತಪ್ಪಲ್ಲ, ಅದರಲ್ಲೊಂದು ತತ್ವ ಇದೆ ಎನ್ನುವುದನ್ನು ನೀನೇ ಮುಂದೆ ನಿಂತು ಆಡಿದವ. ಮದುವೆ ವಿಷಯದಲ್ಲೂ ಅಷ್ಟೇ. ಈಗ ಇಂತಹ ಹೆಸರಿಗೂ ಕೆಲವೊಮ್ಮೆ ವ್ಯವಹಾರಕ್ಕೂ ಸಂಬಂಧವಿರುವುದಿಲ್ಲ. ಈಗ ನಿನಗೊಂದು ದಾಮೋದರ ಅಂತ ಹೆಸರು ಉಂಟು. ಎಂತದಕ್ಕೆ ಎಷ್ಟು ಹಾಕಿದ್ರು ನಿನ್ನ ಹೊಟ್ಟೆಯನ್ನು ಕಟ್ಟುವ ಹಗ್ಗವನ್ನು ನಮ್ಮ ತಾಯಿಯಾದ ಯಶೋದೆಗೆ ಒಂದು ತರ್ಲಿಕ್ಕೆ ಆಗ್ಲಿಲ್ಲ ಅಂತ. ಇಷ್ಟು ಸಪುರದವರಿಗೆಲ್ಲ ದಾಮೋದರ ಅಂತ ಹೆಸರು ಇರುವುದಿಲ್ವ? ಅದಕ್ಕೆ ದಾಮೋದರ ಅಂತ ಲೋಕದಲ್ಲಿ ಕಂಡವರಿಗಿಡುವ ಹೆಸರನ್ನು ನನ್ನೊಂದಿಗೆ ತುಲನೆ ಮಾಡುವುದಲ್ಲ. ಗೋವಿಂದ ಎನ್ನುವುದನ್ನು ನೀನು ಹೇಗೆ ಅರ್ಥ ಮಾಡಿಕೊಂಡಿದ್ದಿ ಅಣ್ಣ? ಯಾವತ್ತೂ ತಿಳಿದು ಇಂತಹ ವಿಷಯಗಳಿಗೆ ಮನಗೊಡುವನಲ್ಲ. ಸಂತೃಪ್ತ ಯದುಜಾಲಕ್ಕೆ ಸಂತೃಪ್ತವಾದಂತಹ ಜೀವನವನ್ನು ಒದಗಿಸುವಲ್ಲಿ ಬಲರಾಮಕೃಷ್ಣರಾದಂತಹ ನಾವು ಒಂದಾಗಿ ನೀನು ನನ್ನನ್ನು ಸೇರಿಸಬೇಡ ನಿನ್ನೊಟ್ಟಿಗೆ. ಆಯ್ತು ಬಿಡುವ. ನನ್ನ ಗುಂಪಿನಲ್ಲಿ ನೀನು ಸೇರದ ಪದ ಇಲ್ಲ. ಸೇರಿಕೊಳ್ಳುವುದಿಲ್ಲ. ಸೇರಿಕೊಳ್ಳುವ ಕಾಲ ನಿನ್ನ ವಿಷಯ ಹೇಳು, ನನ್ನನ್ನು ಸೇರಿಸಿ ಹೇಳಬೇಡ. ಆಯ್ತು, ನಾನೀಗ ಮಾಡಿದ್ದು ತಪ್ಪು. ತಪ್ಪು ಜಾರ ಚೋರ ನಂಬಿಕೆ ದ್ರೋಹಿ ಹೇಳಿದ್ಯಾ? ಸ್ವಜನ ದ್ರೋಹಿ ಹೇಳಿದ್ಯಾರು ಅಂತ ನಿನ್ಗೆ ಯಾಕೆ ಹೇಳ್ಬೇಕು? ಹೇಳಿದ್ಯಾರು ಅಂತ ಹೇಳಲಿಕ್ಕೆ ಅಷ್ಟು ನನಗೆ ಗೊತ್ತಿಲ್ಲ, ಹೇಳ್ಬಾರ್ದು ಅಂತ. ಯಾರು ಹೇಳಿದ್ರು? ನಾರದರು ಹೇಳಿ. ಆಯ್ತಲ್ಲ, ನಾರದರು ಏನು ಅಂತ ನಿನಗೆ ಗೊತ್ತಿಲ್ವಾ? ನಾರದರು ನೀನು ಸರಿ ಇದ್ದಿ ಅಂತ ಇಲ್ಲಿವರೆಗೆ ಹೇಳ್ತಾ ಬಂದವನು. ಹೇಳಿದ್ರೆ ಏನಾಯ್ತು? ನಾರದರೆ ನೀನು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ನೀನು ಸರಿ ಇಲ್ಲ ಅಂತ. ಅವರು ಯಾವತ್ತೂ ನನ್ನ ಬಳಿಗೆ ಬಂದು ಆ ಬಳಿಕ ನಿನ್ನ ಬಳಿಗೆ ಬರುವುದು. ಆದ್ರೆ ಈ ಸಲ ಹಾಗಲ್ಲ. ನಿನ್ನ ಬಳಿಗೆ ಬಂದಿದ್ದಾರೆ, ನನ್ನ ಬಳಿಗೆ ಬರಲೇ ಇಲ್ಲ. ಹೌದು, ಗೊತ್ತಾಗಿದೆ. ಏನೋ ಉಂಟು ಎನ್ನುವುದು ಸ್ಪಷ್ಟ. ನಾನು ಪೂಜೆ ಮಾಡುವ ದೇವರು ಈಗ ಸ್ಥಾನ ಬಿಟ್ಟಿದ್ದಾನೆ ಅಂತ ಗೊತ್ತಾಗಿದೆ ಅವರಿಗೆ. ಅಣ್ಣ, ನಾನು ತಪ್ಪು ಮಾಡಿಲ್ಲ. ಪ್ರಸೇನಜಿತನನ್ನು ನಾ ಕೊಂದಿಲ್ಲ, ಮಣಿಯನ್ನು ಅಪಹರಿಸಿಲ್ಲ. ನಾನು ನಂಬುವುದಿಲ್ಲ. ಅಣ್ಣ, ಆಣೆ ಪ್ರಮಾಣ ಮಾಡುವ. ಯಾವ ಆಣೆ? ಒಂದು ಪ್ರಮಾಣದಲ್ಲಿ ಆಣೆ ಮಾಡುವ ನಾವು. ಯಾವ ಪ್ರಮಾಣ? ದೇವರಾಣೆ ಹಾಕ್ತೇನೆ. ಒಬ್ಬ ದೇವರಾಣೆ ಅಂತ ಆಗಾಗ ಹೇಳ್ತಾನೆ ಅಂತ ಆದ್ರೆ ಅವ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ದೇವರಾಣೆ ಬೇಡವಾ? ಬೇಡ. ನಿನ್ನ ಆಣೆ. ನನ್ನನ್ನು ತೆಗೆದು ಇಲ್ಲಿ ಕುಳಿತುಕೊಳ್ಬೇಕು ಅಂತ ಉಂಟು ನಿನಗೆ? ಇಲ್ಲ ಅಣ್ಣ. ಮತ್ತೆಂತ? ನನ್ನ ಆಣೆ ಬೇಡ. ಬೇಡ, ನನ್ನ ಆಣೆ. ನಿನ್ನನ್ನೇ ನಂಬುದಿಲ್ಲ, ನಿನ್ನ ಆಣೆ ನಂಬ್ತೇನೆ ನಾನು. ಸರಿ ಅಣ್ಣ. ಸತ್ರಾಜಿತನಿಗೆ ಬಂದಿರುವಂತಹ ನೋವು ಏನು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮಾತೃ ಸಮಾನನಾಗಿ ತನ್ನ ತಮ್ಮನನ್ನು ಸಾಕಿಸವಹಿದವ ನಾವು ಪೂಜ್ಯ ಭಾವನೆಯಿಂದ ಈ ಪ್ರಪಂಚದಲ್ಲಿ ದೇವರು ಎನ್ನುವ ಹಾಗೆ ನಂಬುವುದು, ಪೂಜಿಸುವುದು ನಮ್ಮ ತಂದೆ ತಾಯಿಗಳನ್ನು. ಅಣ್ಣ, ನನಗೆ ಜನ್ಮವಿತ್ತಂತಹ ವಸುದೇವ ದೇವಕಿಯರ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ನಾನು ಇಂತಹ ತಪ್ಪು ಮಾಡಿಲ್ಲ. ವಂಚನೆಗಳೇ ತಮ್ಮ. ಕ್ಷಮಿಸಿ ಬಿಡೋ ನನ್ನನ್ನು. ಬಹಳ ಕಟುವಾಗಿ ಮಾತಾಡಿಬಿಟ್ಟೆ. ನಾನಿರುವ ಜಾಗ, ನಾನಿರುವ ಪರಿಸ್ಥಿತಿ ಹಾಗಲ್ಲದೆ ಬೇರೆ ರೀತಿಯಲ್ಲಿ ಮಾತಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲದೆ ಹೋಯಿತು. ಯಾವಾಗಲೂ ಭಾಗವತರೆಲ್ಲ ಮಾನಿಸುವಂತ ದೇವಋಷಿಗಳಾದ ನಾರದರೇ ನೀನು ಸರಿ ಇಲ್ಲ ಅಂತ ದ್ವಾರಕೆಯ ಓಲಗಕ್ಕೆ ಬಂದು ಸಭಾ ಮುಂಭಾಗದಲ್ಲಿ ಘಂಟಾಘೋಷವಾಗಿ ಹೇಳಿದ ಮೇಲೆ ಹೇಗೋ ನಿನ್ನನ್ನು ಮೃದುತರವಾಗಿ ನಾನು ಮಾತಾಡಿಸಲಿ? ಸತ್ಯ. ಊರಿನವರು ತಪ್ಪು ಮಾಡಿದ್ರೆ ಕೇಳಿದ್ರೆ 4 ದಿವಸ ಕಳೆದರೂ ದೊಡ್ಡ ತೊಂದರೆ ಇಲ್ಲ ತಮ್ಮ.
ನಮ್ಮ ಮನೆಯವರು ತಪ್ಪು ಮಾಡಿದರೆ ಪೀಠಸ್ಥನಾದವ ಮೊದಲು ವಿಚಾರಿಸಬೇಕು. ಇಲ್ಲದೆ ಹೋದರೆ ನಮಗೆ ಊರಿನವರನ್ನು ಕೇಳುವ ನೈತಿಕತೆಯಲ್ಲಿ ಬರ್ತದೆ ಹೇಳು. ಸರಿ, ನಾನು ಒಂದು ವೇಳೆ ನಿನ್ನನ್ನು ಬಿಟ್ಟು 4 ದಿವಸ ಕಳೆದ ವಿಚಾರಣೆ ಮಾಡ್ತಾ ಇದ್ರೆ ಊರಿನಲ್ಲಿರುವಂತಹ ಸಾಮಾನ್ಯ ಜಂತುಗಳನ್ನು ಹೊಡಿತಾನೆ ಬಲರಾಮ, ಮನೆಯಲ್ಲಿ ವಿಷಸರ್ಪ ಸಾಕಿದ್ದಾನೆ ಅಂತ ಲೋಕದವರು ಹೇಳಲಿಕ್ಕಿಲ್ವ? ಖಂಡಿತ. ಹಾಗಾಗ ಕೂಡದು. ನಾವು ಪೀಠದಲ್ಲಿರುವವರು ಶುದ್ಧವಾಗಿರುವ ಬಟ್ಟೆ ಹಾಕಿರಬೇಕು. ಶುದ್ಧವಾಗಿರುವ ಬಟ್ಟೆ ಹಾಕುವವರು ಕೆಸರಿಗೆ ಹೋಗುವಾಗ ಹೆದರಬೇಕು. ನಾವು ಕಂಬಳಿ ಉಟ್ಟದಲ್ಲವಲ್ಲ, ಬಿಳಿ ಬಟ್ಟೆ ಉಟ್ಟವರು. ತಾಗಿತೋ ಅದನ್ನು ತೊಳೆಯುವುದಕ್ಕೆ ನೋಡಬೇಕು. ತೊಳೆಯುವುದಕ್ಕೆ ಬೇಕಾಗಿ ಕೆಲವೊಮ್ಮೆ ಬಹಳಷ್ಟು ಸಂಘರ್ಷ ಮಾಡಬೇಕಾಗ್ತದೆ, ಅದನ್ನು ತಿಕ್ಕಬೇಕಾಗ್ತದೆ, ಅದನ್ನು ನಾವು ಹಿಂಡಬೇಕಾಗ್ತದೆ. ಹಿಂಡುವಾಗ ಕೆಲವೊಮ್ಮೆ ನೋವಾಗುತ್ತದೆ ಅಂತ ಕೊಳೆಯನ್ನು ಹಾಗೆ ಬಿಡ್ಲಿಕ್ಕಾಗ್ತದೆ ಹೇಳು ತಮ್ಮ. ಸತ್ರಾಜಿತನ ಒಂದು ಸ್ಥಿತಿಯನ್ನು ಯೋಚಿಸು ನೀವು. ಸತ್ರಾಜಿತನ ಜಾಗದಲ್ಲಿ ನಾನಿದ್ರೆ, ಪ್ರಸೇನನ ಜಾಗದಲ್ಲಿ ನೀನಿದ್ರೆ, ತಿರುಗಾಟಕ್ಕೆ ಹೋದ ನಿನಗೆ ಪ್ರಸೇನ ಆಗಬಾರ್ದು, ಪ್ರಸೇನನಿಗೆ ಆದ ಸ್ಥಿತಿ ಆದ್ರೆ ನನಗೆ ಹೇಗಾದೀತು? ನನಗಿಂತ ಬೇರೆಯ ಅಣ್ಣನಾದ ಸತ್ರಾಜಿತ. ಆ ಸತ್ರಾಜಿತನನ್ನು ಎಣಿಸಿ ನನಗೆ ಮತ್ತೆ ಮತ್ತೆ ಕೋಪ ಬಂದದ್ದು. ನೀನು ತಪ್ಪು ಮಾಡಲಿಕ್ಕಿಲ್ಲ ಅಂತ ಒಳಗಿಂದ ಹೇಳುತ್ತಾ ಇತ್ತು. ಆದ್ರೂ ನಾನು ನೀನು ತಪ್ಪು ಮಾಡಲಿಲ್ಲ ಅಂತ ವಿಚಾರಣೆ ಮಾಡದೆ ಹೇಳಿದ್ರೆ ನೋಡಿ, ಅವರ ಅಣ್ಣ ತಮ್ಮಂದಿರು ಒಟ್ಟಿಗೆ ಇರುವುದು, ಅವರು ಎಂಥದ್ದು ಮಾಡಿದ್ರು ಒಳಗಿಂದ ಒಳಗೆ ಒಪ್ಪಂದ ಮಾಡಿಕೊಳ್ತಾರೆ. ನಮಗೆ ಮಾತ್ರ ಅವರು ವಿಚಾರಣೆ ಹಾಗಾಗ ಕೂಡದಲ್ಲ. ಹಾಗಾಗಿ ವಿಚಾರಣೆ ಮಾಡಿತು ತಮ್ಮ. ಈ ಪ್ರಕರಣದಲ್ಲಿ ನೀನು ಶುದ್ಧನಿದ್ದಿ, ನಿನ್ನ ಯಾವುದೇ ಕರ್ತೃತ್ವ ಇಲ್ಲ, ಲೋಪ ಇಲ್ಲ ಅಂತ ನೀನು ಸ್ಪಷ್ಟಪಡಿಸಬೇಕು. ಸ್ಪಷ್ಟಪಡಿಸದ ಹೊರತು ನನಗೆ ಪೀಠ ಬೇಡ. ವಿನೋದಕ್ಕೆ ಹೇಳುವುದಲ್ಲ, ಪ್ರಭಾಸ ಕ್ಷೇತ್ರಕ್ಕೆ ಹೋಗುತ್ತೇನೆ. ನೀನು ಶುದ್ಧನಿದ್ದಿ ಎನ್ನುವುದಾಗಿ ಗೊತ್ತಾದ ಮೇಲೆ ಇಲ್ಲಿಗೆ ಬರುವುದು ನಾನು ತಮ್ಮ. ಅಣ್ಣ, ಇಲ್ಲಿಯವರೆಗೆ ನೀನು ಯಾವ ವ್ಯಾಪ್ತಿಯ ಒಳಗೂ ಇದ್ದವನಲ್ಲ. ನಿನಗೊಂದು ಬೇಲಿಗೆ ಇರಲಿಲ್ಲ. ಇಲ್ಲ, ಪುರುಷೋತ್ತಮನಾಗಿ ನೀನು ಯಾವುದು ಮಾಡಿದರೂ ಉತ್ತಮ ಅಂತ ಲೋಕದವರು ಹೇಳಿದ್ರು. ಈ ಪ್ರಸಂಗದಲ್ಲಿ ಹಾಗಲ್ಲ. ಪುರುಷೋತ್ತಮನಾಗಿದ್ರು ಒಂದು ಮರ್ಯಾದೆಯ ಒಳಗಿರುವ ವ್ಯವಹಾರ ಮಾಡಿ ಲೋಕದವರಿಗೆ ನೀನು ತಪ್ಪಲಿಲ್ಲ ಅಂತ ತೋರಿಸುವುದಕ್ಕಿಂತ ಮೊದಲು ನಿನ್ನಲ್ಲಿ ಕೆಲವರಿಗೆ ಸರಿ ಇಲ್ಲಲ್ಲ, ಅವರನ್ನು ಕರ್ಕೊಂಡೇ ಹೋಗು. ಪ್ರಸೇನ ಬದುಕಿದ್ರೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಡುವವರಲ್ಲಿ ನಾನು ಮೊದಲಿಗ. ಒಂದು ವೇಳೆ ಇಲ್ಲದೇ ಹೋದ್ರೆ ಅವನ ಆ ಸ್ಥಿತಿಗೆ ಕಾರಣ ಏನು ಅಂತ ಅರಿತು ಬಾ. ಮರ್ಯಾದೆಯ ಪರಿಧಿಯ ಒಳಗೆ ನಾ ವ್ಯವಹರಿಸ್ತೇನೆ, ವರದಿ ಒಪ್ಪಿಸ್ತೇನೆ. ಅಂತಿಂತಹ ವರದಿ ಅಲ್ಲ, ಸತ್ಯಶೋಧನಾ ವರದಿ, ಒಪ್ಪಿಕೊಳ್ಳುವಂತಹ ಸತ್ಯಶೋಧನಾ ವರದಿ ನನ್ನದು, ಒಟ್ಟು ವರದಿ ಅಲ್ಲ. ಆದ್ರೆ ಒಂದುಂಟು, ಏನು? ಸತ್ಯಶೋಧನಾ ವರದಿ ಅಂತ ಹೇಳಿದ್ರೆ ಅವ ಮೊದಲಿಂದಲೂ ಪ್ರಾರಂಭಿಸಬೇಕು. ಒಂದು ಮಧ್ಯದಲ್ಲಿ ಒಂದು ಸತ್ಯಶೋಧನೆ ಅಂತ ಹೇಳಿದ್ರೆ ಒಪ್ಲಿಕ್ಕೂ ಕಷ್ಟ ಆಗ್ತದೆ. ನೀನು ಆರಂಭದಿಂದ ಆರಂಭಿಸಿ ಎಲ್ಲ ಶೋಧನೆ ಮಾಡಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲ. ಇಲ್ಲ, ಸತ್ಯ ಅಂತ ಹೆಸರು ಮಾತ್ರ, ಕ್ಷೀರಸಾಗರ ಭಟ್ಟ ಅಂತ ಹೆಸರು ಇದ್ದು ಒಂದು ಕುರ್ತೆ ಹಾಲಿಲ್ಲದ ಹಾಗೆ ಆಗುದು. ಹೌದು, ಸತ್ಯಶೋಧನಾ ವರದಿ. ಹಾಗಾಗಿ ಶೋಧನೆ ಮಾಡು. ಶೋಧನೆ ಮಾಡಿದ ಮೇಲೆ ನೀನು ಹೇಳಿದ್ದು ಸತ್ಯವೋ ಸುಳ್ಳ ಅಂತ ನಿರ್ಣಯ ಮಾಡು. ನಿನ್ನ ಆಶೀರ್ವಾದ ಹರೋಷದೊಳ ಪಡೆಯ ಪಡೆದು ಬರಮಂಡಾಗ ಗರಿಯೋ ಕಾಯೆ ಗಾಂಗಿಯಾಗಿ ಅರಸನು ಹೋಗೆ ತೊರೆದಿಲ್ಲ ಕದುವ ಸತ್ರಾಜಿತನ ಸಗಭವು ಮಡಿಯದೆವದಳು ಕೃಷ್ಣನು ಶಿರ ತರಿದ ಎಂದ ಖ್ಯಾತಿ ತಪ್ಪದು ಎರುದ ಕರೆದು ಕೃತವರ್ಮ ಸುಜ್ಯೋತಿ ಸಾತ್ಯಗಿಯರಂ ಭರದಿ ಜತೆಗೊಂಡಾಗ ವಿಂಧ್ಯಾದ್ರಿ ಉಪವರದಿ ಜರಿದುದ ಬಲರಾಮನಿಗೋ ಕೃಷ್ಣನಿಗೋ ಒದಗಿ ಬಂದಂತಹ ಅಪವಾದವಲ್ಲವಿದು. ಸಮಸ್ತ ಯಾದವ ಜಾಲಕ್ಕೆ ಒದಗಿ ಬಂದಂತಹ ಅಪವಾದವನ್ನು ಕಳೆಯಬೇಕು ಎನ್ನುವ ಹಾಗೆ ದೃಢ ನಿರ್ಧಾರದಿಂದಲೇ ಹೊರಟು ನಿಂತವ ನಾನು. ನಮ್ಮವರು ಅನ್ನಿಸಿಕೊಂಡವರು ಒಪ್ಪಿಕೊಳ್ಳುವುದಲ್ಲ, ನಮ್ಮನ್ನು ಯಾರು ವಿರೋಧಿಸ್ತಾರೋ ಅವರೇ ಒಪ್ಪಿಕೊಳ್ಳಬೇಕು. ಇದು ನಿಜವಾದಂತಹ ಸತ್ಯ ಅನ್ನುವ ಹಾಗೆ ಭಾವಿಸಿಯೇ ನನ್ನನ್ನು ವಿರೋಧಿಸುತ್ತಾ ಇದ್ದಂತಹ ಕೃತವರ್ಮ, ಸಾತ್ಯಕಿ, ಸುಜ್ಯೋತಿಯೇ ಆದಿಯಾದವರನ್ನು ಸೇರಿಸಿಕೊಂಡು ಬಂದವನಿದ್ದೇನೆ. ಹರುಷನಿಂದಲೇ ನಾನು ತೊಡಗಿದ್ದು ಯಾಕೆ? ಅಪವಾದದಿಂದ ಮುಕ್ತನಾಗುವುದಕ್ಕೆ ಒಂದು ಸದಾವಕಾಶವನ್ನು ಒದಗಿಸಿಕೊಟ್ಟ ಅಣ್ಣ ಇವರೆಲ್ಲರನ್ನು
ಸೇರಿಸಿಕೊಂಡು ಭರದಿಂದ ಬಂದದ್ದು ವಿಂಧ್ಯಾದ್ರಿಯ ಉಪವನದೆಡೆಗೆ. ಪರೀಕ್ಷಿಸಬೇಕಾದದ್ದು ಹೇಗೆ? ಬೇಟೆಗೆ ಬೇಕಾಗಿ ಕುದುರೆಯನ್ನು ಏರಿ ಬಂದವ. ಪದ ಚಿಹ್ನೆಯನ್ನು ಆಧರಿಸಿ ಮುಂದುವರಿಯುವುದು, ಅದನ್ನು ಹೇಗೆ ಹುಡುಕಬೇಕು ಎನ್ನುವಂತಹ ಪ್ರಜ್ಞೆ ನಮಗುಂಟು. ನಿತ್ಯವೂ ಗೋವುಗಳನ್ನಟ್ಟಿ ಆ ಮೂಲಕವಾಗಿ ಅವುಗಳ ಸಂಗಡವೇ ನಾನು ವಿಹರಿಸುತ್ತಾ ಇದ್ದವ. ಇವ ಏರಿ ಬಂದದ್ದು ಕುದುರೆಯನ್ನೇರಿ. ಹಾಗಾದರೆ ಅದೇ ಊಹೆಯಿಂದ ತುರದ ಪಾದದ ಚಿಹ್ನೆ ಕಾಣುತ್ತಾ ಉಂಟು. ಕುದುರೆ ಈ ಕಡೆಗೆ ಬಂದಿದೆ. ಇದನ್ನೇ ಆಧರಿಸಿ ಮುಂದುವರಿದು ನನ್ನ ಊಹೆ ನಿರೀಕ್ಷೆ ಎಲ್ಲವೂ ಹುಸಿಯಾಗಿ ಹೋಯಿತಲ್ಲ. ಪ್ರಸೇನ ಇರಬಹುದು, ಬದುಕಿದ್ದರೆ ಅವನನ್ನು ಕರೆತರ್ತೇನೆ ಎನ್ನುವಂತಹ ಭಾವದಿಂದ ನಾವು ಹೊರಟು ಬಂದ್ರೆ ರುಂಡ ಬೇರೆ ಮುಂಡ ಬೇರಾಗಿ ರಕ್ತಸಿಕ್ತವಾಗಿ ಬಿದ್ದಿರುವಂತಹ ಪ್ರಸೇನನ ದೇಹ ಜರ್ಝರಿತವಾಗಿ ಹೋಗಿದೆ. ಈ ಸರಸಿಯ ಬಳಿಯಲ್ಲಿ ಬಿದ್ದಿರುವಂತಹ ಇವನ ದೇಹವನ್ನು ಕಂಡು ಮಮ್ಮಲ ಮರುಗಿ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸಬಹುದೇ ವಿನಃ ಬೇರೇನೂ ಮಾಡುವುದಕ್ಕಾಗುವುದಿಲ್ಲ. ಅಳಿದು ಹೋಗಿದ್ದಾನೆ ಪ್ರಸೇನ. ಈ ವಾರ್ತೆಯನ್ನು ನಾ ಎಂತೂ ಅರುಹಲಿ. ಆದರೆ ಇವ ಮಣಿಯನ್ನು ಧರಿಸಿಕೊಂಡು ಬಂದವ. ಶುಚಿತ್ವವುಳ್ಳವರು ಮಾತ್ರವೇ ಧರಿಸಬೇಕು. ತ್ರಿಕಾಲದಲ್ಲಿ ಅದಕ್ಕೆ ಪೂಜೆ ಸಲ್ಲಲ್ಪಡಬೇಕು. ದಿನವೊಂದಕ್ಕೆ 8 ಭಾರ ಹೊನ್ನನ್ನು ಕೊಡುವಂತಹ ಈ ಮಣಿಯನ್ನು ಇವ ಧರಿಸಿದ್ದರ ಕಾರಣವೇ ಇವನ ಮರಣಕ್ಕೆ ಕಾರಣವಾಯಿತು ಎನ್ನುವ ಹಾಗೆ ಊಹಿಸಿದರೆ ಪಕ್ಕದಲ್ಲಿ ಮಣಿ ಕಾಣುತ್ತಾ ಇಲ್ಲ, ತುರಗವೂ ಗೋಚರಿಸುತ್ತಾ ಇಲ್ಲ, ಇವನ ದೇಹ ಬಿದ್ದಿದೆ. ಹಾಗಾದರೆ ಮಣಿ ಎಲ್ಲಾದರೂ ಇರಲೇಬೇಕು ತಾನೆ. ಸುತ್ತಲೂ ಕೇಸರಿಯ ಮೈಯಿಂದ ಬಿದ್ದಂತಹ ಕುರುಹುಗಳು ಗೋಚರಿಸುತ್ತಾ ಉಂಟಲ್ಲ. ಓಹೋ, ಜರ್ಝರಿತವಾಗಿ ಇವ ಬಿದ್ದಿದ್ದಾನೆ. ಇವನ ಬಳಿಯಲ್ಲಿದ್ದಂತಹ ಶಮಂತಕ ರತ್ನವನ್ನು ಅಪಹರಿಸಿದ್ದು ಯಾರು ಎನ್ನುವ ಹಾಗೆ ನೋಡಿದ್ರೆ ಸಿಂಹವನ್ನು ಕೊಂದ ಪ್ರಾಣಿ ಬಲ್ಲುಕನ ಪದ ಜಿನ್ನಯ ಬಲ್ಲುಕನ ಪದ ಜಿನ್ನಯ ಪಿಡಿದು ಯದುವಲ್ಲ ಬನುವನ ವೀರ್ಯ ಮೆಲ್ಲದರ ಸುತ ಹೋಗಲು ಮುಂದೆ ಮೂದಲ್ಲಿ ಕುವೆಯೊಂದು ಎಸೆಯಲು. ಹಲ್ಲೂಕದ ಪದ ಚಿಹ್ನೆ ಕಾಣುತ್ತಾ ಉಂಟು. ಈ ಸಿಂಹವನ್ನು ಕೊಂದದ್ದು ಯಾರು? ಭಲ್ಲೂಕ. ಕಾಡಿನ ರಾಜನಾಗಿರುವಂತಹ ಸಿಂಹವನ್ನು ಕರಡಿಯನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ? ಕರಡಿಗೆ ಹುಟ್ಟಿದ ಕರಡಿ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ಯಾವ ಭಲ್ಲೂಕ ಆಗಿರಬಹುದು? ಏನೋ ವಿಶೇಷತೆ ಇರಬೇಕು. ಇಲ್ಲಿರುವಂತಹ ಮಣಿಯನ್ನು ಭಲ್ಲೂಕ ಅಪಹರಿಸಿದೆ. ಸರಿ,
ಮುಂಭಾಗದಲ್ಲಿ ಕಾಣುತ್ತಾ ಇರುವುದು ಭೀಕರವಾದಂತಹ ಗುಹೆ. ಅದನ್ನು ಒಳಪ್ರವೇಶ ಮಾಡುವುದರ ಪೂರ್ವದಲ್ಲಿ ನನ್ನೊಂದಿಗೆ ಬಂದವರಿಗೆ ಯಾವ ಅಪಾಯವೂ ಆಗಕೂಡದು ಎಂಬ ಕಾರಣಕ್ಕೆ ಬೇಕಾಗಿ ಅವರನ್ನು ಗುಹೆಯ ಹೊರಬಾಹಿಯಲ್ಲಿ ನಿಲ್ಲಿಸಿ ನಾವು ಒಳಪ್ರವೇಶ ಮಾಡ್ತೇವೆ. ಭೀಕರವಾದಂತಹ ಕತ್ತಲಾವರಿಸಿತ್ತು. ಆದರೆ ಗುಹೆಯ ಒಳಭಾಗಕ್ಕೆ ಬಂದ್ರೆ ವಿಶೇಷವಾದಂತಹ ಪ್ರಕಾಶ ಗೋಚರಿಸುತ್ತಾ ಉಂಟಲ್ಲ. ಏನಿರಬಹುದು ಏನಿರಬಹುದು? ಶರದ ಋತು ಪೂರ್ಣಿಮೆಯೋ ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ ಸುರುಚಿರಾನಂದದಿ ಶೋಭಿಸುವ ಸುರುಚಿರಾನಂದದಿ ಶೋಭಿಸುವ ವಿಭವದಿ ತರುಣಿ ಓರ್ವಳೆ ಕುಳಿತು ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಯುದಲ್ಲಿ ತೂಗುತ್ತ ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತ ಗಿರಿಜಿ ರಮೆ ವಾಣಿಯರ ಚಿಲ್ವಿಗೆಗೆ ಮಿಗಿಲು ಗಿರಿಜಿ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲು ಸರಸಿಜಾಂಬಗಿ ಸರಸಿಜಾಂಬಗಿ ಮೆರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಸರಸಿಜಾಂಬಗಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರವು ಹರಿ ಒಂದು ಶಿಲೆಯ ಮರೆಯಾಗಿರವು ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿಗೆ ಶೋಭಿಸುವ ಸುರುಚಿರಾನಂದದಿಯು ಶೋಭಿಸುವ ಹೊರಬಾಹೆಯಲ್ಲಿ ಅಂತಹ ಕತ್ತಲು ತದ್ವಿರುದ್ಧವೋ ಎಂಬ ಹಾಗೆ ಗುಹೆಯ ಒಳಭಾಗದಲ್ಲಿ
ಕೋಟಿ ಸೂರ್ಯರ ಪ್ರಭೆ. ಇಂತಹ ಬೆಳಗುವಿಕೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ಭ್ರಮೆಯಿಂದಲೇ ಸುತ್ತ ನಿರೀಕ್ಷಿಸಿದೆ ಅಂತಾದರೆ ಏನಿದು ವಿಚಿತ್ರ, ಏನಿದು ವಿಚಿತ್ರ. ಬಾಲೆಯೋರ್ವಳು ಕುಳಿತು ಮಗುವೊಂದನ್ನು ತೊಟ್ಟಿಲಲ್ಲಿರಿಸಿ ಚೆನ್ನಾಗಿ ಹಾಡುತ್ತಾ ಇದ್ದಾಳೆ. ಒಂದು ನಿರೀಕ್ಷೆಯಂತೂ ಸತ್ಯವಾಯಿತು. ಆ ಮಗು ಅಳು ನಿಲ್ಲಿಸುವುದಕ್ಕೆ ಕಾರಣ ಆ ತೊಟ್ಟಿಲಿಗೆ ಕಟ್ಟಿದಂತಹ ಮಣಿ, ಶಮಂತಕ ರತ್ನ, ಇದರ ನಿರೀಕ್ಷೆಯಿಂದಲೇ ನಾನು ಬಂದದ್ದಲ್ವೇ. ಆದರೆ ಇವಳ ರೂಪಾತಿಶಯವನ್ನು ಗಮನಿಸಿದರೆ ಅಬ್ಬಬ್ಬ, ಕಾಡಿನೊಳಗೆ ಅನುಪಮವಾದಂತಹ ಸುಮವೊಂದು ಹೀಗೆ ಗೋಚರಿಸುವುದಕ್ಕೆ ಸಾಧ್ಯ ಉಂಟೆ ಎನ್ನುವ ಹಾಗೆ ಆಲೋಚಿಸಿದರೆ ಯಾಕೆ ಹೀಗಾಯಿತು? ಶರದ ಋತು ಪೂರ್ಣಿಮೆಯೋಳು ಉದಯ ಚಂದಿರ ಕಾಂತಿ, ಸುರುಚಿರಾನನದಿಂದ ಬೆಳಗುತ್ತಾ ಇರುವಂತಹ ಈಕೆಯನ್ನು ಕಂಡೆ. ಚೆಲುವಿಕೆ ಚೈತನ್ಯವೋ, ಪರಿಮಳದ ಪುತ್ಥಳಿಯು, ವರರಸ ಸಾಕಾರ ಸೌರಭವು, ಸ್ಮರಣ ವಿಜಯ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ವಿಗಡಮುನಿ ಚಿತ್ತಾಕರ್ಷಣದ ಮಂತ್ರವಾದವೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆಯಲ್ಲ. ಈ ಲೋಕದಲ್ಲಿ 3 ವಿಧದ ಸೌಂದರ್ಯ ಉಂಟಂತೆ. ಒಂದು ಮಾದಕ ಸೌಂದರ್ಯ, ಇನ್ನೊಂದು ಮೋಹಕ ಸೌಂದರ್ಯ, ಮತ್ತೊಂದು ಆರಾಧಕ ಸೌಂದರ್ಯ. ಮಾದಕ ಸೌಂದರ್ಯವನ್ನು ನೋಡಿದರೆ ತಲೆ ಕೆಟ್ಟು ಹೋಗ್ತದೆ. ಮೋಹಕ ಸೌಂದರ್ಯ ಹೇಗೆ? ನಿತ್ಯವೂ ಅವಳ ಬಳಿಯಲ್ಲೇ ಇರಬೇಕು, ಮೋಹಿಸುತ್ತಾ ಇರಬೇಕು, ಪ್ರೀತಿಸುತ್ತಾ ಇರಬೇಕು ಎನ್ನುವಂತಹ ಭಾವ, ಇದು ಮೋಹಕ ಸೌಂದರ್ಯ. ಮತ್ತೊಂದು ಆರಾಧಕ ಸೌಂದರ್ಯ, ದೇವಿಯನ್ನು ಕಂಡಾಗ ಭಕ್ತರಿಗೆ ಬರುವಂತಹ ಭಾವ, ಅಥವಾ ತಾಯಿಯನ್ನು ಕಂಡಾಗ ಮಗುವಿಗೆ, ಮಕ್ಕಳಿಗೆ ಬರುವಂತಹ ಭಾವ. ಇದು 3 ಇಲ್ಲಿ ಸಮ್ಮಿಳಿತಗೊಂಡ ಹಾಗುಂಟಲ್ಲ. ಪ್ರಕೃತಿ ಸ್ವರೂಪಳಾದಂತಹ ಗಿರಿಜೆ, ಅವಳ ಲಾವಣ್ಯ ಕಾಣುತ್ತಾ ಉಂಟು. ವಿದ್ಯಾಧಿದೇವತೆಯಾದಂತಹ ಶಾರದೆ, ಅವಳ ವರ್ಚಸ್ಸು ಇವಳಲ್ಲಿ ಗೋಚರಿಸುತ್ತಾ ಉಂಟು. ಸಂಪತ್ತಿಗೆ ಅಧಿಷ್ಠಾತೃ ದೇವತೆಯಾಗಿರುವಂತಹ ಲಕ್ಷ್ಮಿ, ಅವಳ ಭಾವವೂ ಇಲ್ಲಿ ಮೇಳೈಸುತ್ತಾ ಉಂಟಲ್ಲ. ಗಿರಿಜೆ, ರಮೆ, ವಾಣಿಯರ ಚೆಲುವಿಕೆಯನ್ನು ಮೀರಿ ನಿಂತಹ ಅನುಪಮವಾದಂತಹ ಸೌಂದರ್ಯವೊಂದು ಗೋಚರಿಸುತ್ತಾ ಇದೆಯಲ್ಲ. ಕೇವಲ ಸೌಂದರ್ಯ ಅಲ್ಲ, ಒಳಗಿನ ಭಾವ ಬಾಯಿಯ ಮೂಲಕವಾಗಿ ಹೊರಬರುತ್ತಾ ಉಂಟು. ಏನೋ ಹಾಡುತ್ತಾ ಇದ್ದಾಳೆ. ಇವಳಲ್ಲಿ ನಾನು ತಾಯ್ತನವನ್ನು ಗುರುತಿಸುತ್ತಾ ಇದ್ದೇನೆ. ಮದುವೆಯಾಗದ ಹೆಣ್ಣು, ಇವಳಲ್ಲಿ ಈಗಲೂ ತಾಯ್ತನ ಜಾಗೃತವಾಗಿದೆ ಎಂದಾದರೆ ಇವಳನ್ನು ಮದುವೆಯಾಗುವಂತಹ ಪುರುಷ ಎಂತಹ ಭಾಗ್ಯವಂತನು ಇರಲಿ. ಇವಳ ಬಾಯಿಯಿಂದ ಹೊರಡುವಂತಹ ಹಾಡನ್ನು ನಾನು ಆಲಿಸಬೇಕು ಅಂತಾದರೆ ಇಲ್ಲಿಯೇ ನಿಂತರಾಗುವುದಿಲ್ಲ. ಅವಳ ಗಮನ ಈ ಕಡೆಗೆ ಬಂದರೆ ಅವಳು ಹಾಡು ನಿಲ್ಲಿಸ್ತಾಳೆ. ಅದಕ್ಕೆ ಬೇಕಾಗಿ ಶಿಲೆಯ ಮರೆಯಾಗಿದ್ದುಕೊಂಡು ಈ ಹಾಡನ್ನು ಚೆನ್ನಾಗಿ ಆಲಿಸ್ತೇನೆ, ನೋಡೋಣ. ಹಾಡಿತು ಗಿದಳಂಗನ ಹಾಡಿ रा
ಯೋ ಯೋ ತಂದೆಯಾಗಿ ಗಂಜಾಪ ಮರುದಾಗಿ ದರಿಯ ಜಾಂಬವ ಯಾವಾಗ ತಂದೆಯಾದದ್ದು? ತಂದೆಯಾಗಿ ಗಂಜಾಪ ಮರುದಾಗಿ ದರಿಯ ಒಂದು ತಂದೆಯ ಶ್ಯಾಮರುದಾಗ ಮಣಿಯ ತಂದೆಯಾಗಿ ಗಂಜಾಪ ಮರುದಾಗಿ ದರಿಯ ಒಂದು ತಂದೆಯ ಶ್ಯಾಮರುದಾಗ ಮಣಿಯ ಅಂಗದೊಳಿದ ನಿನ್ನ ತೊಟ್ಟಿನ ಬಳಿಯ ಕುವಡ ಅಂಗದೊಳಿದ ನಿನ್ನ ತೊಟ್ಟಿನ ಬಳಿಯ ವಂದಿಸಿ ಕುದು ನೋಡು ಭಾಗ್ಯಂಬೋ ನಿಧಿಯ ಅಂಗದೊಳಿದ ನಿನ್ನ ತೊಟ್ಟಿನ ಬಳಿಯ ವಂದಿಸಿ ಕುದು ನೋಡು ಭಾಗ್ಯಂಬೋ ನಿಧಿಯ ಯೋ 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 ಸುಕುಮಾರ ಯೋ ಯೋ ನಾನುಣ ಧೀರಣಿಗಾರ ಯೋ ಯೋ ಶ್ರಾವ್ಯಯೋಗ್ಯವಾದಂತಹ ಸ್ವರ, ನನಗೆ ಹೊಸ ಮೂಲೆಯಿಂದಲೇ ಹೊರಟ ಸ್ವರದ ಅನುಭವ. ಜೋ 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 ಸುಕುಮಾರ, ಜೋ 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 ಸದ್ಗುಣ ಧೀರ ಶೃಂಗಾರ, ಜೋ 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 ಭಲ್ಲೂಕ ರಾಜಾಧಿರಾಜ, ಜೋ 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 ಜಾಂಬವ ತರಳ ಪ್ರವೀರ. ಜಾಂಬವ ತರಳ ಪ್ರವೀರ ಯಾವ ಜಾಂಬವರು? ನಾ ತಿಳಿದಂತಹ ಜಾಂಬವರು ಆಜೀವ ಬ್ರಹ್ಮಚಾರಿಗಳು. ಅವರಿಗೆ ಮಕ್ಕಳಾಗುವುದಕ್ಕೆ ಸಾಧ್ಯವೇ? ಇವಳು ಕಥೆಯನ್ನ ಆಡುತ್ತಾ ಇರುವುದು, ಹಾಡುತ್ತಾ ಇರುವುದು ಕೇವಲ ಕಪೋಲ ಕಲ್ಪಿತವಾದದ್ದಲ್ಲ. ತನ್ನ ಜೀವನಾನುಭವವನ್ನು, ನಡೆದಂತಹ ಕಥೆಯನ್ನ ಚೆನ್ನಾಗಿ ಪೋಣಿಸಿ ಸುಶ್ರಾವ್ಯವಾಗಿ ಹಾಡುತ್ತಾ ಇದ್ದಾಳೆ. ಹಾಗಾಗಿ ಅಲ್ವೇ ನಾನು ಇದುವರೆಗೂ ಆಲಿಸಿದ್ದು ಇದನ್ನು. ಕೊಂದು ತಂದಿರುವಂತಹ ಶಮಂತಕ ರತ್ನ, ಕೇಸರಿಯನ್ನು ಕೊಂದು ತಂದಂತಹ ಶಮಂತಕ ರತ್ನ ಸ್ಪಷ್ಟ ಆಯಿತು. ಆದ್ರೆ ಇದನ್ನು ಪಡೀಬೇಕಲ್ಲ, ನನ್ನ ಉದ್ದೇಶ ಅದೇ ಅಲ್ವಾ? ಸತ್ಯಶೋಧನ ವರದಿ ಅಂತ ಹೇಳಿದ ಅದೇ. ಇಲ್ಲಿಂದ ಕೊಂಡು ಹೋಗಿ ಕೊಡಬೇಕು ನಾನು. ಸರಿ, ಈ ಮಣಿಯನ್ನು ಹೇಗೆ ಕಸಿದುಕೊಳ್ಳುವುದಲ್ಲ, ಉಪಾಯದಿಂದ ನಾ ಪಡೀಬೇಕು. ಈ ಮಗುವನ್ನೇ ಚೆನ್ನಾಗಿ ಮಾತಾಡಿಸ್ತೇನೆ. ಓ ತರುಣಿ, ಓ ಬಾಲ, ನಿನ್ನ ಹೆಸರೇನು? ಜಾಂಬವತಿಯ ಅಪ್ಪ ಜಾಂಬವಂತ. ಜಾಂಬವಂತ. ಅದೇ ನಿನ್ನ ಯಾರು ತೊಟ್ಟಿಲಲ್ಲಿ ಯಾರು? ಮಗು, ನನ್ನ ಮಗು. ಹೌದಾ? ನೀ ಇಟ್ಟುಕೊಂಡಿರುವ ಕಾರಣ ಅದು ನಿನ್ನ ಮಗು. ಅವನ ಹೆಸರು ಪ್ರವೀರ ಅಂತಲ್ಲ? ಪಥ್ಯದಲ್ಲಿ ಇತ್ತು, ನಾನು ಹಾಗೆ ತಿಳಿದದ್ದು. ಪ್ರವೀರ. ಅದು ಕೈಯಲ್ಲಿ ಎಂಥದ್ದು? ನೀ ಅಣಕಿಸುವುದು ಯಾಕೆ? ನಾನೀಗ ಕಳ್ಳನ ಹಾಗೆ ಕಾಣ್ತೇನೆ. ಇಲ್ಲ, ಈಗ ನಾನು ಕಾಣುವುದಕ್ಕೆ ಕರಿ, ಹೌದಪ್ಪ. ಹಲ್ಲು ಬಿಟ್ರೆ ಬಿಳಿ ಹಲ್ಲಾದ್ರೂ ಕಾಣುವಾಗ ನಾನೊಬ್ಬ ಇದ್ದೇನಂತ ಗೊತ್ತಾಗ್ತದ ಇಲ್ಲೋ? ಈಗ ನಿನ್ನ ಕೈಯಲ್ಲಿರುವಂತಹ ಮಣಿಯನ್ನು ಕಂಡು ನನಗೆ ಕುತೂಹಲ ಹುಟ್ಟಿದೆ. ಏನು? ಆ ಮಣಿಯನ್ನು ನೋಡಬೇಕು, ಕೈಯಲ್ಲಿ ಹಿಡಿಬೇಕು ಅಂತ. ಅದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಕೊಡುದಿಲ್ಲ. ಜೋರಿದ್ದಾಳೆ ಬಿಡು. ನೋಡಿದ ಹಾಗಲ್ಲ, ಅಷ್ಟು ಚೆನ್ನಾಗಿ ಹಾಡು ಹಾಡ್ತಾಳೆ. ಈಗ ಕಣ್ಣೆಲ್ಲ ಬಿಟ್ಟು ಹೀಗೆ ಮಾಡಿ ಕೊಡುವುದಿಲ್ಲ. ಆಯ್ತು, ನೀ ಕೊಡುವುದು ಬೇಡ, ನಾನು ಹೆಚ್ಚು ಹೊತ್ತು ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಆವಾಗಲೇ ನೋಡಿ ಕೊಡ್ತೇನೆ ನಿನಗೆ. ನಾ ಹಣ್ಣು ಕೊಡ್ತೇನೆ. ಅದು ಸಿಹಿಯಾದ ಹಣ್ಣು ಕೊಡ್ತೇನೆ ಅಂತ ಹೇಳುವಾಗ ಕುತೂಹಲ ಕೆರಳಿತವಳಿಗೆ. ಆ ಮಣಿ ನನಗೆ ಸಿಗುತ್ತದೆ ಎನ್ನುವುದು ಸ್ಪಷ್ಟ. ಸರಿ, ಈ ಹಣ್ಣು ನಿನಗೆ, ಆ ಮಣಿ ನನಗೆ. ಸರಿ, ಕೊಡುವುದಿಲ್ವಾ? ಹೇಗೆ ಭರಿಸಿಕೊಳ್ಬೇಕೆನ್ನುವ ಹಾಗೆ ನನಗೆ ಗೊತ್ತಿದೆ. ಶಂಖಧ್ವಾನವನ್ನು ಮೊಳಗಿಸಿ ಬಿಡ್ತೇನೆ.
ಮಗಳ ಜೋಗುಳದ ಹಾಡನ್ನು ಕೇಳುತ್ತಾ ಕೇಳುತ್ತಾ ಆ ಸಂಗೀತದ ನಾದ ಪ್ರಪಂಚದಲ್ಲಿ ಮುಳುಗಿದ್ದೆ ನಾನು. ಒಮ್ಮೆಲೆ ಏನೋ ಒಂದು ತೆರನಾದಂತಹ ವಿಘ್ನ. ಜೋಗುಳ ನಿಂತಿತು, ಶಂಖಧ್ವನಿ ಬೆಳಗುವುದಕ್ಕೆ ಆರಂಭವಾಯಿತು. ಎಚ್ಚರಗೊಂಡೆ. ಆ ಕ್ಷಣದಲ್ಲಿಯೇ ನನ್ನ ಮಗಳ ಧ್ವನಿ, ಅಪ್ಪ ನಾ ಕೆಟ್ಟೆ. ಪ್ರಾಯಕ್ಕೆ ಬಂದ ಹುಡುಗಿ ಒಬ್ಬ ಹುಡುಗನನ್ನು ನೋಡಿ ಅಪ್ಪ ನಾನು ಕೆಟ್ಟೆ ಅಂತ ಹೇಳಿದಳು ಅಂತಾದ್ರೆ ಏನಾದ್ರೂ ಅರ್ಥ? ಕಾದಂಗೊಳ್ಳಿ, ಕಣ್ಣುವಾಶ ಮಾಡಿದೀಯಾ? ಕೈ ಸನ್ನೆ ಮಾಡಿದೀಯಾ? ಚೇಷ್ಟೆ ಮಾಡಿದೀಯಾ? ಅದು ಕಾಡಿನ ಮಗಳು, ಏನು ಅದು ಕರಡಿಯ ಮಗಳು. ನಾನು ಚೇಷ್ಟೆ ಮಾಡಿದ್ದೇನು, ಕಣ್ಣು ಸನ್ನೆ ಮಾಡಿದ್ದೇನು? ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನೀ ಮಲಗಿದ್ದೀಯಲ್ಲ, ನಿನಗೆ ಹೊಣೆಗಾರಿಕೆ ಬೇಕೋ ಬೇಡು? ನನ್ನ ಗುಹೆಯಲ್ಲಿ ನಾನು ಮಲಗಿದ್ದೋ? ಮಧ್ಯಾಹ್ನ ಮಲಗುವುದಿಲ್ಲ ಅಂತ ಯಾರು ಹೇಳಿದ್ದು ನಿನಗೆ? ಯಾರು ಹೇಳಿದ್ದು? ನನ್ನನ್ನು ಕಾದಂಕೊಳ್ಳಿ ಅಂತ ಹೇಳಿದ ನೀನು ಬಹಳ ಬಿಳಿಯ? ನಾನು ಕಪ್ಪೆ. ಮತ್ತೆಂಥದ್ದು? ಆದರೆ ನಿನ್ನ ವರ್ಗದವರು ಇಷ್ಟು ಕಪ್ಪು ನಾನು ನೋಡ್ಲಿಲ್ಲ. ಹಲ್ಲು ಕಾಣುತ್ತದೆ ನಿನಗೆ? ಅದೇ, ಅದು ಮಾತ್ರ ಕಾಣುವುದು, ಬೇರೆ ಎಂತದ್ದು ಕಾಣುವುದಿಲ್ಲ. ನನ್ನ ಹಲ್ಲಿನ ಗುಟ್ಟು ಗೊತ್ತಾ ನಿನಗೆ? ಎಂತದ್ದು? ಅಷ್ಟು ಬಿಳಿ ಆಗುವುದಕ್ಕೆ ಕಾರಣ ಏನು ಅಂತ? ನೀನು ಕಪ್ಪಿದ್ದದ್ದು. ಯಾರು ಜೋರು ಕಪ್ಪಿರ್ತಾರೆ ಅವರ ಹಲ್ಲು ಬಿಳಿ ಬಿಳಿ ಕಾಣ್ತದೆ. ಯಾಕಂದ್ರೆ ಅದರಲ್ಲಿ ಇರುವುದು ಒಂದೇ ಅಂಶ, ಬಿಳಿ ಹಲ್ಲು ಮಾತ್ರ. ಯಾರೋ ನೀನು ಕಾಮಕ್ರೋಧ ಲಾಭಮೋಹ ಮದವತ್ತರಗಳೆನ್ನುವ 6 ವೈರಿಗಳು ಅಂತ ಲೆಕ್ಕ. ಅದಾದರೂ ನನ್ನ ಗುಹೆಯನ್ನು ಪ್ರವೇಶಿಸುವುದಕ್ಕೆ ಹಿಂದೆ ಮುಂದೆ ನೋಡಬೇಕಾದ ಪ್ರಸಂಗ ಉಂಟು. ಅಂಥದ್ದರಲ್ಲಿ ಬಂಡೆಯಲ್ಲಿ ಕಲ್ಲು ಬೆಳೆದಿದೆಯೋ ಎನ್ನುವ ಹಾಗೆ ಧೈರ್ಯದಿಂದ ಬಂದೆಯಲ್ಲ. ನನ್ನ ಗುಹೆಯನ್ನು ಸ್ವತಂತ್ರಿಸಿ ಸಂಸ್ಕಾರ ಇಲ್ವೇನೋ ನಿನಗೆ? ನೀನು ನಾಗರಿಕ ಪ್ರಪಂಚದಿಂದ ಬಂದಂತಹ ಒಬ್ಬ ನಾಗರಿಕ ಹೌದು ಅಂತ ಇದ್ರೆ ಅನಾಗರಿಕತ್ವವನ್ನು ಯಾಕೆ ಪ್ರಕಟೀಕರಿಸಿದ? ಇಲ್ಲಿ ಒಂದು ವಾಸದ ಕೇಂದ್ರ, ಮನೆ, ಮಗು, ತೊಟ್ಲು, ಸಂಸಾರ ಎಲ್ಲ ಇರುವ ಜಾಗದಲ್ಲಿ ನಿನ್ನ ವರ್ತನೆ ಹೇಗೆ ಬೇಕಿತ್ತು? ಮಕ್ಕಳು ಹೆದರಿ ಪಾಪ ಅದರ ಮೈಯೆಲ್ಲ ಒದ್ದೆ ಆಗಿದೆ. ನೀನು ಏನೇ ಮಾಡು, ಮತ್ತೊಬ್ಬರಿಗೆ ತೊಂದರೆಯಾಗುವುದಿದ್ದರೆ ಅದನ್ನು ಮಾಡಬೇಡ. ನಿನ್ನ ಮನೆಯಲ್ಲಿ ಚಂಡಮದ್ದಲೆ ಉಂಟು ಅಂತ ಸಿಕ್ಕ ಮನೆಯಲ್ಲಿ ನಿದ್ದೆ ಬಾರದ ಹಾಗೆ ಬಾರಿಸುವುದಲ್ಲ ರಾತ್ರಿ ಇಡೀ. ನಿನ್ನ ಕೈಯಲ್ಲಿ ಶಂಖ ಉಂಟು ಅಂತ ಬಾಕಿದ್ದವರಿಗೆ ತೊಂದರೆಯಾಗುವ ಹಾಗೆ ಊದುವುದಲ್ಲ. ಶಂಖ ಊದು, ಯಥಾರ್ಥವನ್ನು ಹೇಳು. ಯಾರು ನೀನು? ಎಲ್ಲಿಂದ ಬಂದವ ನೀನು? ಏನು ನಿನ್ನ ಹೆಸರು? ಯಾಕೆ ನನ್ನ ಗುಹಾ ಪ್ರವೇಶ? ಮರ್ಯಾದೆಯನ್ನು ಮೀರದೆ ಹೇಳಿದೆ, ಇಲ್ಲದೆ ಇದ್ರೆ ಸಿಗುದು ಬಿಸಾಡಿಯಾರು. ಕರಡಿಯ ಮಾತು ಕೇಳದೆ ಬಹಳ ಸಮಯವೇ ಆಗಿ ಹೋಯಿತು. ಕರಡಿ ಕುಣಿತವನ್ನು ಕಾಣದೆ ತುಂಬಾ ಅವಧಿಯೇ ಆಗಿ ಹೋಯಿತು. ಈಗ ಸ್ಪಷ್ಟವಾಗಿ ಕಂಡೆ. ಉತ್ತರ ಬೇಕಲ್ಲ?
ಅರಿವಿಗೆ ಬರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಶಂಖಧ್ವಾನ ಮಾಡಿದ್ದು. ಇಲ್ಲದೆ ಹೋದ್ರೆ ಹಾಗೆ ಅಪಹರಿಸಬಹುದಿತ್ತು, ಎಳೆದೊಯ್ಯಬಹುದಿತ್ತು. ಈಗ ನಿನ್ನ ಶಂಖಧ್ವಾನ ಅನರ್ಥಕ್ಕೆ ಕಾರಣ ಆಯ್ತಲ್ಲ. ಆದರೆ ನಿನ್ನ ಎದೆಗಾರಿಕೆಯನ್ನು ಮೆಚ್ಚಬೇಕು. ಏನು? ನನ್ನ ಶಂಖದಿಂದ ಹೊರಟಂತಹ ಧ್ವನಿ ಪಾತಾಳ ಲೋಕದಲ್ಲಿರುವಂತಹ ರಕ್ಕಸರ ಗರ್ಭಾಪಾತವಾಗುವಂತಹ ಸ್ಥಿತಿ ನಿರ್ಮಾಣ ಮಾಡುತ್ತದೆ. ಆದರೆ ನಿನ್ನ ಎದೆಯ ಗಟ್ಟಿತನವನ್ನು ನಾವು ಒಪ್ಪಿಕೊಂಡೆ. ಶಂಖದ ಬಗ್ಗೆ ನನ್ನಲ್ಲಿ ಕೇಳು, ಶಂಖಕ್ಕೆ ಹೇಗೆ ತುಟಿ ಇಡುವುದು ನನ್ನಲ್ಲಿ ಕೇಳು. ಶಂಖವನ್ನು ನಿನಗಿಂತ ಮೊದಲು ನೋಡಿದವ ನಾನು. ಆದ್ರೆ ಯಾರೆದುರು ಶಂಖ ಓದಬೇಕು ಅಂತ ಬೇಕಾ ಬೇಡುವ? ಏನೂ ತಿಳಿಯದೇ ಇರುವ ಮುಗ್ಧೆಯಾದ ಒಬ್ಬ ಆಕೆ ಬಾಲಿಕೆಯ ಸಮ್ಮುಖದಲ್ಲಿ ನೀನು ಈ ತರನಾಗಿ ಶಂಖಧ್ವನಿಯನ್ನು ಮಾಡಿದ್ರೆ ಅದಕ್ಕೆ ಅದರ ಧ್ವನಿ ಗೊತ್ತುಂಟೋ ಇಲ್ವೋ ಅಂತ ನಿನಗೆ ಗೊತ್ತುಂಟಾ? ಶಂಖವನ್ನು ಉಪಯೋಗಿಸುವವರಿಗೆ ಗೊತ್ತಿರಬೇಕು. ಭಿಕ್ಷೆಯನ್ನು ಬೇಡುವುದಕ್ಕೂ ಶಂಖ ಊದುತ್ತಾರೆ. ನೀನು ದಾಸಯ್ಯನೋ? ನಿನ್ನಲ್ಲಿ ಜಾಗಟ ಕಾಣುವುದಿಲ್ಲ, ಅಕ್ಕಿ ಚೀಲವೂ ಇಲ್ಲ. ನನ್ನನ್ನು ಆರಾಧಿಸುವವರು ದಾಸಯ್ಯ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳುವವ. ಶಂಖಧ್ವನಿಯನ್ನು ಮಾಡುವುದಕ್ಕೂ ಕಾರಣ ಇದೆ. ನಿನ್ನ ಅರಿವಿಗೆ ಬರಬೇಕು ಎನ್ನುವಂತಹ ಉದ್ದೇಶ. ನಿನ್ನ ಸುಳಿವಿರ್ಲಿಲ್ಲ, ಒಬ್ಬಳೇ ಗೋಚರಿಸುತ್ತಾ ಇದ್ದಳು. ಇಲ್ಲಿರುವವರ ಅರಿವಿಗೆ ಬರಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಾನು ಶಂಖ ಮೊಳಗಿಸಿದ್ದು. ನಾನು ಯಾರು ಎನ್ನುವ ಹಾಗೆ ಕೇಳಿದೆ. ಯಾರು ನೀನು? ಎಲ್ಲವನ್ನು ಚೆನ್ನಾಗಿ ಬಿತ್ತರಿಸಿದೆ ಅಂತಾದ್ರೆ ಇದುವರೆಗೂ ನೀ ತೋರಿಸಿದಂತಹ ಗಟ್ಟಿತನ, ಎದೆಯ ದೃಢತೆ ಉಳಿತದೋ ಇಲ್ವೋ ನನಗೆ ಗೊತ್ತಿಲ್ಲ. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ. ನೀನ್ ಯಾರು ಅಂತ ಹೇಳು. ವಸುದೇವನ ಆತ್ಮಭವನು. ಎಂತದು? ವಸುದೇವನ ಆತ್ಮಭವನು. ದ್ವಾರಕೆಯೊಳು ವಸತಿಯನ್ನು ಗೈದಿರ್ಪೇನು. ನೀನು ವಸುದೇವನ ಮಗ. ಯಾರು? ವಸುದೇವನ. ವಸುದೇವನ ಅದೇನು ಇಂಥದ್ದೇ ಇರ್ಲಿ. ನಿನ್ನ ಅಪ್ಪನ ಹೆಸರು ವಾಸುದೇವ, ಅವನಿಗೆ ಆನಕದುಂದುಭಿ ಎನ್ನುವಂತಹ ಹೆಸರು. ಆ ವಸುದೇವನ ಮಗ. ನೀನು ವಾಸುದೇವನ. ದೇವಕಿ ನನ್ನ ಮಾತೆ. ನಿನ್ನ ಅಮ್ಮ ದೇವಕಿ, ಅಪ್ಪ ವಸುದೇವ. ಈಗ ದ್ವಾರಕೆಯಲ್ಲಿ ಮನೆಯ. ದ್ವಾರಕೆ ಅಂತ ಹೇಳಿದ್ರೆ ಒಟ್ಟು ಹೇಳಬೇಡ. ಮತ್ತೆ ಸಾಗರ ಗರ್ಭದಲ್ಲಿ ಲೀನವಾಗಿದ್ದಂತಹ ಕುಶಸ್ಥಳಿಯನ್ನೇ ಹೊರಗೆ ಬರಿಸಿ ದ್ವಾರಕೆ ಎನ್ನುವಂತಹ ಹೆಸರನ್ನಿರಿಸಿ ಯಾದವರನ್ನು ಸಂರಕ್ಷಿಸುತ್ತಾ ಇರುವವ. ನೀನು ಮೊದಲೆಲ್ಲಿದ್ದೆ? ಯಾಕೆ? ಅಲ್ಲ, ದ್ವಾರಕೆಯಲ್ಲಿ ವಸತಿಯಂ ಗೈದಿರ್ಪೆ ಅಂದ್ರೆ ಈಗ ಮನೆ ಕಟ್ಟಿದ್ದು ದ್ವಾರಕೆಯಲ್ಲಿ. ನಿನ್ನ ಪ್ರಶ್ನೆ ನನ್ನಲ್ಲಿ ಒಂದು ಕುತೂಹಲವನ್ನು ಹುಟ್ಟಿಸಿದೆ. ಈ ಕೆಲವರೆಲ್ಲ ವಿಳಾಸ ಹೇಳುವಾಗ ನಾವು ಈಗ ಇಂತಲ್ಲಿದ್ದೇವೆ ಹಾಗೆ ಕೇಳಬೇಕಾಗ್ತದೆ. ನೀವು ಮೊದಲೆಲ್ಲಿದ್ರಿ? ನೀನು ಹೇಳಿದ್ದಲ್ವಾ ಈಗ ವಸತಿಯಂ ಗೈದಿರ್ಪೆ ದ್ವಾರಕೆಯಲ್ಲಿ. ಮೊದಲೆಲ್ಲಿದ್ದೆ? ನಾನು ಹುಟ್ಟಿದ್ದು ಕತ್ತಲೆಯಲ್ಲಿ. ಕತ್ತಲೆಯಲ್ಲಿ ಹುಟ್ಟಿದವ. ಕತ್ತಲೆಯಲ್ಲಿ? ಹೌದು. ಮಥುರೆಯಲ್ಲಿ ಕಾಣಿಸಿಕೊಂಡೆ, ನಂದಗೋಕುಲದಲ್ಲಿ ಬೆಳೆದೆ. ಹಾಗಾಗಿ ನಾನು ಕಾಣಿಸಿಕೊಂಡ ಕಾರಣ ಸಾಹಿತ್ಯ ಪೂರ್ಣವಾಗಿ ವಿವರಿಸಬೇಕಾ? ದೇವಕಿಯ ಗರ್ಭವೈಕುಂಠದಿಂದ ಬಯಲಾದ ಬ್ರಹ್ಮಾಂಡದ ಬೆಳಕು ನಾನು. ಮುಕ್ಕೋಟಿ ಬರ್ದಿಲರ ಬಗೆಯ ಬಯಕೆ ಅರಳಿ ಹೂವಾಗುವಲ್ಲಿ, ಮನುಮುನಿಗಳ ಮನೋರಥ ಮೂರ್ತವಾಗುವಲ್ಲಿ, ಸಾಧು ಸಜ್ಜನರ ಸಂಕಲ್ಪ ಸಾಕಾರವಾಗುವಲ್ಲಿ, ಕಗ್ಗತ್ತಲ ಕಾಳಿಮೆ ಕರಗ ನೀರಾಗುವಲ್ಲಿ, ವಸುದೇವ ದೇವಕಿಯರ ಸೆರೆ ಲೋಕಕ್ಕೆ ಆಸರೆಯಾಗುವಲ್ಲಿ, ಮಾಧವತ್ವದಿಂದ ಮಾನವತ್ವದೆಡೆಗೆ ಹರಿದು ಬಂದವ ಕೃಷ್ಣ ಅಂತ ಹೇಳಿದ್ರೆ ಅದ್ಭುತ, ಆಕರ್ಷಣೆ, ಪವಾಡ, ಚುಂಬಕ ಶಕ್ತಿ, ಮಹಾತ್ಮ್ಯ, ಮಹಿಮೆ, ಮಂತ್ರ, ತತ್ವ, ತಪಸ್ಸು. ಕೃಷ್ಣ ಅಂದ್ರೆ ಪ್ರಣಯ ಪ್ರವಾಹ, ಕರುಣೆಯ ಕಡಲು, ಸಿಟ್ಟಿನ ಸಿಟ್ಟಿನ ಬೆಟ್ಟ, ಶೃಂಗಾರ ಸಾಗರ, ಮೋಹ ಮುದ್ಗರ, ಅರ್ಥಶಾಸ್ತ್ರದ ಆಕರ. ಜಗತ್ತಿಯಲ್ಲಿ ಪ್ರಖ್ಯಾತವಾದಂತಹ ನನ್ನ ಜಗದಲ್ಲಿ ನನ್ನನ್ನು ಪ್ರಖ್ಯಾತವಾದಂತಹ ನಾಮದಿಂದ ಕರೆಯುವುದು ಹೇಗೆ ಬಲ್ಲೆಯ? ನಿನ್ನ ಜಗತ್ತು ಅಂತ ಬೇರೆ ಉಂಟು. ಹೌದೌದು, ಇದು ನನ್ನ ಜಗತ್ತು. ಈಗ ನಾನು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲಿಸಿದ್ರೆ ನಿನ್ನ ಗುಹೆಯು ನನ್ನದ್ದಾಗುತ್ತದೆ. ಹಾಗಾಗಿ ಜಾಗ್ರತೆ ವಹಿಸು. ನೀನು ಹೇಳಿದ್ಯಲ್ಲ ಸಮುದ್ರದ ಮಧ್ಯದಲ್ಲಿ ಅಂತ. ಇರ್ಲಿ, ನಿನ್ನ ಜಗತ್ತು, ನಿನ್ನ ಸಮುದ್ರದ ಮಧ್ಯದ ದ್ವೀಪದಲ್ಲಿ ನಿನ್ನನ್ನು ಏನು ಅಂತ ಕರೀತಾರೆ? ಕೃಷ್ಣ, ಶ್ರೀಕೃಷ್ಣ. ಕೃಷ್ಣ ಅಂತ ಹೇಳಿದ್ರೆ ಸಾಕಾಗುದಿಲ್ವ? ಶ್ರೀಕೃಷ್ಣ ಎಂತದಕ್ಕೆ ಚಂದ ಆಗುತ್ತದೆ. ಕೃಷ್ಣ ಅರ್ಥ ಆಯ್ತಾ? ನಿನ್ನ ಜನ್ಮ ಯಾವಾಗ ಆಗಿದೆ? ಯಾವಾಗ ಅಂತ ಅದು ಯಾಕೆ ಅಲ್ಲ ಹೇಳಿ? ಅಲ್ಲ ಹೇಳುವ, ನಿನಗೆ ಸಮಯ ಉಂಟು ಅಂತ ಆದ್ರೆ ಹೇಳ್ತೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರಾವಣ ಮಾಸ, ಅಷ್ಟಮಿಯ ತಿಥಿ, ರೋಹಿಣಿ ನಕ್ಷತ್ರ, ಬುಧವಾರದ ಕಾರ್ಯರುಳು, ಬುಧವಾರ ರಾತ್ರಿ ಅಲ್ವಾ? ಕೃಷ್ಣ ಅಂತ ನಿನ್ನ ಹೆಸರು. ನೀನು ದ್ವಾರಕೆಯಲ್ಲಿರುವವ. ಇಲ್ಲಿಗೆ ಪ್ರವಾಸವ? ಎಂತದ್ದಕ್ಕೆ ಪ್ರವಾಸ? ಮತ್ತೆ ನಾನು ನಿನ್ನನ್ನು ಬೆದರಿಸಿದ್ದೆ ಅಂತಾನೆ ಹೇಳಿದೆಯಲ್ಲ, ಅದೇ ಕಾರಣಕ್ಕೆ ಬೇಕಾಗಿ ಆ ಮಣಿಯನ್ನು ಕಂಡೆ. ಆ ಮಣಿ ನನಗೆ ಬೇಕು, ಅದನ್ನೇ ಅರಸುತ್ತಾ ಬಂದವ. ಅದನ್ನು ಕೊಡು ಅಂತ ಕೇಳುವುದಕ್ಕೆ
ಕೇಳಾಹಿ. ಹರಿ ಅಶ್ವ ಅಂತ ಹೇಳಿದ್ರೆ ಸಿಂಹ. ಹರಿ ಅಶ್ವ ಸಿಂಹ. ಸಿಂಹ. ಅದಕ್ಕೆ ಹರಿ ಅಂತ ಒಂದು ಹೆಸರುಂಟು, ಪಂಚಾಸ್ಯ ಅಂತ ಒಂದು ಹೆಸರುಂಟು. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತ ಹೇಳಿಕೊಂಡ ಸಿಂಹವನ್ನು ಸಿಗಿದು ಅದರ ಕೈಯಲ್ಲಿದ್ದಂತಹ ಶವಂತಕ ಎನ್ನುವ ರತ್ನವನ್ನು ನಾನು ತಂದವ. ಅದು ನನ್ನ ಬಾಹುಬಲಕ್ಕೆ ಸ್ವಾಧೀನವಾದದ್ದು. ಒಂದು ವಸ್ತು ಒಬ್ಬರಿಂದ ಒಬ್ಬರಿಗೆ ಸಿಕ್ಕಬೇಕು ಅಂತಾದ್ರೆ ಕೆಲವಾರು ವಿಧಾನದಿಂದ ಸಿಕ್ಕಬಹುದು. ಒಬ್ಬೊಬ್ಬನಿಗೆ ದಾನ ಕೊಡಬಹುದು, ಒಬ್ಬನಿಂದ ವಿಕ್ರಮದಿಂದ ಪಡೆಯಬಹುದು, ಒಬ್ಬನಿಂದ ವಿಕ್ರಯದಲ್ಲಿ ಪಡೆಯಬಹುದು, ಒಬ್ಬನಿಂದ ವಿನಿಮಯದಲ್ಲಿ ಪಡೆಯಬಹುದು. ಹೀಗೆಲ್ಲ ಬೇರೆ ಬೇರೆ ಉಂಟು. ನಾನು ನನ್ನ ವಿಕ್ರಮದಿಂದ ಸ್ವಾಧೀನೀಕರಿಸಿಕೊಂಡಿರುವಂತಹ ಮಣಿಯ ಬಗ್ಗೆ ಇಷ್ಟು ಸರಾಗವಾಗಿ ನಮ್ಮವ ತಂದ ಮಣಿ ಅದು ನಮಗೆ ಬೇಕು, ಅಷ್ಟು ಸುಲಭ ಇಲ್ವಾ ಅದು? ನಾನು ಕೇಳುವುದು ಯಾಕೆ ಬಲ್ಲೆಯ? ಅದನ್ನು ನಿನ್ನಲ್ಲೇ ಇಟ್ಟುಕೊಂಡ್ರೆ ನೀನು ಉಳಿಯುವುದಿಲ್ಲ, ನೀ ಸಾಯ್ತಿ. ಕಾರಣ ಉಂಟು. ಮನೆಯ ಕೊಡುವ ಎನ್ನೋಳೈಗ ಮೇಡೈ ಜಲವನ್ನು ಗಿಡದಲ್ಲಿ ಮಣಿಯನ್ನು ಕೊಡು 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 ಈಗ ಬೇಡೈ ಜಲವನ್ನು ಹೋಗಿ ಎಲ್ಲರಿಗಯ್ಯಲು ಈ ಮಣಿಯ ವಿಷಯ ನಿನಗೆ ಗೊತ್ತುಂಟಾ? ಏನು ಮಣಿ? ಬಾಹುವಿಕ್ರಮವೇ ಪ್ರಧಾನವ. ಬಾಹುವಿಕ್ರಮದಿಂದ ಎಲ್ಲವನ್ನು ಗಳಿಸಿಕೊಳ್ಳುವುದಕ್ಕಾಗುತ್ತದೆ. ಉಳಿಸುವುದಕ್ಕೆ ಪೃಥ್ವಿ ಅಂತ ಪ್ರಪಂಚದಲ್ಲಿ ಪ್ರಚಲಿತವಾಗಿರುವಂತಹ ಒಂದು ವಿಷಯ. ಬಲವಂತರಿಗೆ ಸ್ವಾಧೀನವಾಗ್ತದೆ ಪೃಥ್ವಿಯಲ್ಲಿರುವ ಅನೇಕ ವಿಷಯಗಳು ಸಾಧ್ಯವಾಗುತ್ತದೆ. ಕೊನೆಯವರೆಗೆ ಉಳಿಸಿಕೊಳ್ಳುವುದಕ್ಕಾಗುತ್ತದೋ ಎನ್ನುವಂತಹ ಯೋಚನೆ ಬೇಕೋ ಬೇಡೋ? ಏನು ಉಳಿಸಲಿಕ್ಕೆ? ಎಲ್ಲಿಂದ ಬಂದದ್ದು? ಒಂದೊಮ್ಮೆಗೆ ಕ್ಷಾಮ ಬಾಧಿಸಿದಾಗ ಸತ್ರಾಜಿತ ಭಗವಾನ್ ಭಾಸ್ಕರನನ್ನೇ ಮೆಚ್ಚಿಸಿ ಪಡೆದಂತಹ ಮಣಿ. ಯಾರು ಕೊಟ್ಟದಾಗ್ಲಿ ಈಗ ನಮ್ಮಲ್ಲಿ ಉಂಟಾ ಇಲ್ವೋ? ನಿನ್ನಲ್ಲಿ ಉಂಟು. ನಿನ್ನಲ್ಲಿ ಬರುವುದಕ್ಕಿಂತ ಪೂರ್ವದಲ್ಲಿ ಯಾರಲ್ಲಿತ್ತು ಎನ್ನುವಂತಹ ಯೋಚನೆ ಬೇಕು. ಸತ್ರಾಜಿತನಲ್ಲಿತ್ತು. ನಾನು ನೋಡಿದ್ದು ಸಿಂಹದ ಕೈಯಲ್ಲಿ. ಅವನಿಗೆ ಯಾರಲ್ಲಿ ಬಂದಿದೆ ಅಂತ ನಾನು ಕೇಳಲೂ ಇಲ್ಲ, ಅವ ಹೇಳಲೂ ಇಲ್ಲ. ಈಗ ಅದರ ಯಜಮಾನ ಅಂತ ಹೇಳಿ ಒಬ್ಬ ನೀನು ಬಂದಿ. ಕೆಲವು ಸಮಯ ಆಯ್ತು ಅದು ನನಗೆ ಸಿಕ್ಕಿ. ಈಗ ಹೇಳ್ತಿ ನನ್ನದ್ದದು ಅಂತ. ನಿನ್ನ ಒಳ್ಳೆಯದಕ್ಕೆ ಕೆಲವು ಸಲ ಏನಾಗ್ತದೆ ಗೊತ್ತಾ? ಅಮೂಲ್ಯವಾದ ವಸ್ತು ಕಳೆದೋಗಿದೆ ಅಂತ ಊರಿಡಿ ಪ್ರಚಾರ ಆದ್ರೆ, ಅದು ಇಂಥವರ ಕೈಯಲ್ಲಿ ಉಂಟು ಅಂತ ಗೊತ್ತಾದ್ರೆ ಆ ವಸ್ತುವಿಗೆ 1000 ಮಂದಿ ತಂದೆಯರು ಹುಟ್ಟಿಕೊಳ್ತಾರೆ. ನಮ್ಮದೊಂದು ಕಳೆದೋಗಿದೆ, ಅದು ನಿಮ್ಮಲ್ಲಿ ಉಂಟಂತೆ, ಅದು ಕೊಡಿ. ಏನು ಈ ಮಣಿಯ ಮಹತ್ವ ಹೇಳು? ಕಳೆದು ಹೋಗಿದೆ, ಯಾರ ಕೈ ಸೇರಿದೆಯೋ ಅವರು ಉಳಿದಿಲ್ಲ. ಈಗ ನಿನ್ನ ಕೈಯಲ್ಲಿ ಉಂಟು, ನೀನು ಉಳಿಯುವುದಿಲ್ಲ ಎನ್ನುವಂತಹ ಯೋಚನೆಯಿಂದ ನಿನ್ನನ್ನು ಎಚ್ಚರಿಸುತ್ತಾ. ಹಾಗಾಗಿ ನಾನು ನಿನಗೆ ಕೊಡುವುದೇ ಇಲ್ಲ. ಅಲ್ಲ, ನಾನು ನಿನಗೆ ಕೊಡುವುದೇ ಇಲ್ಲ. ಯಾಕೆ? ನನಗೆ ಕೊಟ್ಟರೆ ನಾ ಸಾಯುವುದಿಲ್ಲ. ಸಾಯ್ತಿ? ನಿನಗೆ ಸಣ್ಣ ಪ್ರಾಯ. ನಮಗಾದ್ರೆ ಇನ್ನು ಬದುಕಬೇಕು ಅಂತ ದೊಡ್ಡ ವಿಷಯ ಇಲ್ಲ. ನಮ್ಮದಾಗುವುದೆಲ್ಲ ಆಗಿದೆ. ನೋಡುವ, ಈ ಮಣಿಯಿಂದಾಗಿ ನಾನು ಸತ್ರೆ ಸಾಯ್ಲಿ. ಸಣ್ಣ ಪ್ರಾಯದ ನೀನು ಸಾಯುವುದು ಬೇಡ, ಮಣಿ ತಕೊಂಡು ಬೇಡ ನಿನಗೆ. ನೀನು ಸಾಯ್ತೀಯೋ ಉಳಿಯುತ್ತೀಯೋ ನನಗೆ ಗೊತ್ತಿಲ್ಲ. ನೀ ಕೊಡದೆ ಉಳಿದ್ರೆ ಹಿತದಿಂದಲೇ, ನನ್ನಲ್ಲಿ ಅಹಿತವನ್ನು ಯೋಚಿಸಬೇಡ, ಭಾವಿಸಬೇಡ. ವಿಹಿತದಿಂದಲೇ ಮಣಿಯನ್ನು ಕೊಟ್ರೆ ಬದುಕು ಉಳಿತಿ. ಅಹಿತವನ್ನು ಬಯಸಿದೆ ಅಂತಾದ್ರೆ ಮಿಹಿರ ಸುತ ನನಗೆ ಕಳುಹಿ ಕೊಡ್ತೇನೆ.
ಸುತನೆಡೆಗೆ ಪಾಪೆ. ಏನು ಯಮ ನಿನ್ನ ದೊಡ್ಡಪ್ಪನ ಮಗನು? ಏನು ಯಮನ ಮನೆಗೆ ಹೋಗಿ ಬಂದವರ ಹಾಗೆ ಮಾತಾಡ್ತಿದ್ದೀನು? ನಾನು ಕಳಿಸ್ತೇನೆ. ನೀನು ಕಳಿಸಿದ್ರಲ್ಲಿ ಜಾಗ ಉಂಟಾ ಇಲ್ವೋ ಅಂತ ಕೇಳಿದ್ಯಾ ನೀನು? ನಾನು ದೃಢತೆ ಇಲ್ಲದೆ ಮಾತಾಡುವುದಿಲ್ಲ. ಯಮನ ಬಳಿಗೆ ಒಬ್ಬನೇ ಹೋದದಲ್ಲ, ಅಣ್ಣನ ಸಹಿತ ಹೋಗಿದ್ದೇನೆ. ಗೊತ್ತು ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಿನಗೆ ಏನು ಅದು? ನಿನ್ನ ಬಗ್ಗೆ ಮಾತ್ರ ನಿನಗೆ ಗೊತ್ತಿರುವುದು. ನಾನು ಸಾಯದೇ ಇದ್ದವ, ನಾನು ಚಿರಂಜೀವಿ. ನನ್ನನ್ನು ನೀನು ಕಳಿಸಿದ್ರು ಯಾರಪ್ಪ ಕೆಟ್ಟವ? ನಿನ್ನನ್ನು ದೂರಿಯಾನು ಯಮ. ನನ್ನಲ್ಲಿ ಹೇಳಿಯಾನು, ಜಾಂಬವರೇ ತಪ್ಪಾಯ್ತು, ಏನೋ ತಿಳಿಯದೆ ಎಡವಟ್ಟಾಗಿ ಹೋಗಿದೆ, ನೀವು ಹೋಗಿ. ಹೇಗೆ ಹೇಳಿಯಾನವ? ನಾನು ಕಳಿಸ್ತೇನೆ ಅಂತ ಹೇಳಿದ್ದು. ಹಿಂದೆ ಕಳಿಸಿದ್ರೆ ಅದಕ್ಕೆ ಹೊಣೆಗಾರ ನಾನು. ಅದೇ ಕಳಿಸುವಾಗ ಆಲೋಚನೆ ಮಾಡಬೇಕು. ಹಿಂದೆ ಬರುವುದನ್ನು ಕಳಿಸುವುದು ಯಾಕೆ ಸುಮ್ಮನೆ? ಹೋಗಿ ಬಾ ಅಂತ. ಎಂತದ್ದು ಹೋಗಿ? ಅದು ನಾನು ಹೋದೆ. ಎಷ್ಟೋ ಮಂದಿ ಹಾಗೆ ಹೋಗ್ತಾರೆ. ನಾನು ಹೋಗಿ ಬಂದೆ. ಗೊತ್ತೇ ಇರುವುದಿಲ್ಲ. ನಿನಗೆ ಬಟ್ಟೆ ಹೂ ಎಲ್ಲ ತಂದಿರ್ತಾರೆ, ಮತ್ತೆ ಅದನ್ನು ಹೋಗಿ ಹಿಂದೆ ಕೊಂಡು ಹೋಗ್ತಾರೆ. ಅಯ್ಯೋ, ಅದು ಆಗಲ್ವಾ? ನಚಿಕೇತನೆನ್ನುವ ಯಮನ ಮನೆಗೆ ಹೋಗಿ 3 ದಿವಸ ಕೂತು ಬಂದಿದ್ದಾನೆ. ಗೊತ್ತುಂಟ ನಿನಗೆ? ನಾವು ಹಾಗೆ ಹೋಗಿ ಬಂದೆವು. ಅವ ಬರುವಾಗ 3 ಅಗ್ನಿ ಹಿಡ್ಕೊಂಡು ಬಂದಿದ್ದಾನೆ. ನಾವು ಏನಾದರೂ ಹಿಡ್ಕೊಂಡು ಬಂದೆವು. ಅದೆಲ್ಲ ವಿಷಯ. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ಯಾರೋ ನೀನು? ನಾನು ಹುಟ್ಟಿದ್ದೆ ಹೇಗೆ ಅಂತ ಗೊತ್ತುಂಟ ನಿನಗೆ? ನಿನ್ನ ಹುಟ್ಟಿನ ಗುಟ್ಟು ಕಟ್ಟಿಕೊಂಡು ನನಗೆ ಏನಾಗಬೇಕು? ಅದೇ ಕಲ್ಲು ನೋಡು. ಅದೇ ನಮ್ಮ ಬಗ್ಗೆ ನಮಗೆ ಗೊತ್ತಿರುವಾಗ ಪರರ ಬಗ್ಗೆ ನಾವು ಗೊತ್ತಿಲ್ಲದೆ ಅಡಿ ಇಡಬಾರ್ದು. ಸ್ವಬಲವನ್ನು ತಿಳಿಯುವುದಕ್ಕಿಂತ ಮೊದಲು ಪರಬಲವನ್ನು ಯೋಚನೆ ಮಾಡಬೇಕು. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ವಿನೂತನವಾದಂತಹ ಜೀವಜಾಲವನ್ನು ಕಾಣಬೇಕು ಎನ್ನುವ ಉದ್ದೇಶದಲ್ಲಿ ಒಮ್ಮೆ ಬಾಯಿ ತೆರೆದರಂತೆ. ಜೃಂಭಗಳು ರಂಭಿಸಿತಂತೆ. ಆ ಕಾಲಕ್ಕೆ ಹುಟ್ಟಿಕೊಂಡವ ಜಾಂಬವ. ಜಾಂಬವಾನ್ ಜೃಂಭಾರಂಭೆ ಸಂಭೂತೆ ಇತಿ ಜಾಂಬವಾನ್. ನನ್ನ ತಮ್ಮ ಒಬ್ಬ ಇದ್ದಾನೆ ಧ್ರುವ ಅಂತ. ಕಳಿಸುವಾಗ ಇಬ್ರು ಹುಟ್ಟಿಕೊಂಡ್ರಿ. ಅವನಿಗೆ ಕೆಲಸ ಇಲ್ಲ, ಅವ ಸುಮ್ಮನೆ ಕೂತಿದ್ದಾನೆ, ಅಣ್ಣ ಕೆಲಸ ಮಾಡಲಿ ಅಂತ. ಹೌದಾ? ಒಂದು ಕಾಲದಲ್ಲಿ ಬಲಿಚಕ್ರವರ್ತಿ ಮಾಡಿದಂತಹ ಯಜ್ಞಯಾಗಾದಿಗಳಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿದವ ನಾನು. ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಸೇವಾ ಕೈಂಕರ್ಯದಲ್ಲಿ ಏನು ದಳವೋ ಆಗ ನಮ್ಮದ್ದು ಗೊತ್ತುಂಟ? ಹೌದಾ? ವಜ್ರಕಾಯರೆಲ್ಲ ನಾವು. ಅದು ದಳ. ಮತ್ತೆ ಸುಮ್ಮನೆ ಹೇಳುವುದಲ್ಲ, ಬಜರಂಗ ಬಜರಂಗ ಅಂತ ಆ ಕಾಲದಲ್ಲಿ ಇದ್ದದ್ದು. ಹೌದೇನೋ? ಆವಾಗ ನಿಮ್ಮ ದಳ ಗಟ್ಟಿ ಇತ್ತಲ್ಲ. ನಾವು ಮಾಡಿದ ಸಾಹಸ ಏನು, ನಮ್ಮ ಸೇನಾ ಸಾಮರ್ಥ್ಯ ಏನು, ನಾವು ಒಂದೊಂದು ದಿವಸಕ್ಕೆ ಮಾಡಿದಂತಹ ಕಾರ್ಯವೈಖರಿಗಳೇನು ಅಂತ ನನ್ನಲ್ಲಿ. ಇದು ಯಾವುದು ಕಾಲ? ಯಾವುದು? ತ್ರೇತ ಕಳೆದಿದೆ. 3ನೇದ್ದಲ್ವ ಇದು? ದ್ವಾಪರವು. ಅದು 3ನೇದ್ದು ಅಂತ. ದ್ವಾಪರ ಅಂದ್ರೆ ಎಂತ? ದ್ವಾಪರ 2ರ ನಂತರದ್ದು. ಇದಕ್ಕೆ ಹೆಸರುಂಟಾ? ಅದೇ ದ್ವಾಪರ. ದ್ವಾಪರ ಅಂತ ಹೆಸರಾಗುವುದಿಲ್ಲ, 2ರ ನಂತರದ್ದು ಅಂತ. 3ನೇದ್ದು ಅಂತ ಸರಿ ನಿಮಗೂ ಗೊತ್ತಿಲ್ಲ, ಹೆಸರಿಲ್ಲ ಇದಕ್ಕೆ. ದ್ವಾಪರ ನಿನಗೆ ಹೆಸರಿಲ್ಲ ಎಂಬ ಕಾರಣಕ್ಕೆ ಬೇಕಾ ಗೊತ್ತಿಲ್ಲ. ಹೆಸರಿಲ್ಲ. ಈಗ ದ್ವಾಪರ ಹೌದಾ? ಹೆಸರೇ ಅದು ಅಂತ. ದ್ವಾಪರ ಅಂತ ಹೇಳಿದ್ರೆ 2ರ ನಂತರದ್ದು ಅಂತ. ಎತ್ತು ಅಂತ ಹೇಳಲೇ ಇಲ್ಲ. ಇಡಬೇಕಾದದ್ದು ಹಾಗೆ ಹೆಸರು. 2 ಕಾಲು ಅಂತ ಇಡುವ, 3 ಅಂತ ಬೇಡ, 2 ಕಾಲು. ಈ ಕಾಲದಲ್ಲಿ ಜಳ್ಳು ಮಾನವ ಮಗು ಒಂದು ಹೆಜ್ಜೆ ಇಟ್ರೆ ಹೇಗುಂಟು ಹೆಜ್ಜೆ ಅಂತ 25 ಸಲ ನೋಡಬೇಕಾದ ವಯಸ್ಸು ನೀನದು. ಎಳೆಯ ಹುಡುಗ ಹಿಡಿದು ಅಪ್ಪಳಿಸಿದೆ ಅಂತಾದ್ರೆ ಹೊಸ ಹಿಂಗಾರ ಹುಡಿಯಾದ ಹಾಗೆ ಆಗಬೇಕು ನೀನು. ಗೊತ್ತುಂಟ? ನೋಡು ಮೃಗ. ಕಿರುಬೆಟ್ಟಿನೊಳಗೆ ನಾನು ಗಿರಿಜನ್ನು ನಗಾಗಿದ್ದೇನೋ.
ನಿನಗೆ ನನ್ನ ಹೆಸರು ಬರುದಿಲ್ವ? ಜಾಂಬವ ಅಂತ. ಏ ಕರಡಿಯೇ, ಎಂತದ್ದು ಕರಡಿಯೇ? ಕರಡಿ ಹೌದಲ್ಲ? ಅಜ್ಜ ಅಂತ ಹೇಳು. ಅಜ್ಜ ಜಾಂಬವ, ಜಳ್ಳು ಮಾನವ ನಾನೆನ್ನುವ ಭಾವ ಬೇಡ. ನೀನು ಜಳ್ಳು, ಅತಿಮಾನುಷವಾದಂತಹ ಶಕ್ತಿಯನ್ನು ಹೊಂದಿದವ. ಎಂತದದು? ಅದೆಷ್ಟೋ ಮಹತ್ ಕಾರ್ಯಗಳನ್ನು ನಾ ಮಾಡಿದವ. ಹೇಗೆ? ಎಲ್ಲವನ್ನು ಹೇಳುತ್ತಾ ಕೂತ್ರೆ ನಿನ್ನ ಎದೆ ಒಡೆದು ನೀನು ಸಾಯ್ತಿ. ಆಗದಿಂದ ನನ್ನ ಎದೆಯ ಬಗ್ಗೆಯೇ ಗ್ರಹಿಸುವುದು ಬಿಟ್ರೆ ನಿನಗೆ ಎದೆ ಇಲ್ವ? ಹಾಗಿದ್ರೆ ನಿನ್ನನ್ನೇ ನೋಟವಾಗಿಟ್ಟು ಬಂದವ ನೀನು. ಒಂದಾದ್ರೂ ಕರಡಿ ಹೃದಯ ಸ್ತಂಭನದಲ್ಲಿ ಸತ್ತಿದೆ ಅಂತ ನೀನು ಎಲ್ಲಿಯಾದ್ರೂ ಕೇಳಿದ್ಯಾ? ಅದು ಸಾಯುವುದಿದ್ರೆ ಮನುಷ್ಯರು ಬಿಟ್ರೆ ನಮ್ಮಂತ ಪ್ರಾಣಿಗಳಲ್ಲ. ನಿಜವಾದ ಕರಡಿಯೇ ಹೌದಾಗಿದ್ರೆ ಹೌದು, ನೀ ಅಲ್ಲ ಅಂತ ನಾನು ವೇಷ ಅಂತ ಗ್ರಹಿಸಿದೆ. ನಾ ಅಲ್ಲ ಅಂತ ಮೊದಲೇ ಗಮನಿಸಿದ್ದೇನೆ. ಇಲ್ಲದೆ ಹೋದ್ರೆ ಕರಡಿಗೆ ಹುಟ್ಟಿದ ಕರಡಿ ಮೃಗರಾಜನಾದ ಕೇಸರಿಯನ್ನು ಕೊಂದು ಕೆಡ ಹೌದಾ? ಹಾಗೆ ಹಾಗೆ. ಮತ್ತೆ ಅಲ್ಲಿರುವಂತಹ ರತ್ನವನ್ನು ಅಪಹರಿಸಬೇಕೆನ್ನುವಂತಹ ಭಾವನೆ. ಕರಡಿಗೆ ಹುಟ್ಟದೇ ಇದ್ರು ನಾನು ಕರಡಿ ಅಲ್ಲ ಅಂತ ಹೇಳ್ತೀಯಾ? ಇಲ್ಲ, ಹೇಳ್ತೇನೆ, ಹೌದು ನೀನು ಕರಡಿ. ಈಗ ಬ್ರಹ್ಮದೇವರ ಸೃಷ್ಟಿಯಲ್ಲಿ ನಾನು ಕರಡಿಯೇ ಆಗಬೇಕು ಅಂತ ಅವರ ಸಂಕಲ್ಪ. ಈಗ ಬ್ರಹ್ಮದೇವರ ಸೃಷ್ಟಿ ಅಲ್ವಾ ಮನುಷ್ಯರದ್ದು? ಹೌದೌದು. ಬ್ರಹ್ಮನಿಗೆ ಹುಟ್ಟಿದ ಮನುಷ್ಯನೇ ಅಂತ ಹೇಳಿಕುಂಟ? ಇಲ್ಲ, ಹೆಸರೆತ್ತಿ ಕರೆಯುವುದು. ಮನುಷ್ಯ ವರ್ಗ ಅದೆಲ್ಲ ಬ್ರಹ್ಮನದ್ದೇ. 84 ಲಕ್ಷ ಜೀವಕೋಟಿಗಳಲ್ಲಿ ಒಂದು ವರ್ಗ ಅದು. ಹೌದಾ? ಹಾಗೆ ನನ್ನದ್ದು ಹಾಗೆ ವಿಶೇಷ ಹುಟ್ಟಿರಬಹುದು ಅಷ್ಟೇ. ನನ್ನ ವಿಶೇಷತೆ ಏನು ಅಂತ ನಿನ್ಗೆ ಗೊತ್ತುಂಟ? ಏನು ನಿನ್ನದು? ನನ್ನ ಒಂದೊಂದೇ ಕಾರ್ಯವೈಖರಿಯನ್ನು ಹೇಳುತ್ತಾ ಹೋದ್ರೆ ದಿನ ಸಾಕಾಗದು. ಅದರಲ್ಲಿ ಮುಖ್ಯವಾದ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ. ಈಗ ಹೇಳಲಿಕ್ಕೆ ಮುಖ್ಯ ಒಂದೇ ಇರುವುದಾ? ಅಲ್ಲ, ಇರುವುದು ಬಹಳಷ್ಟು ಉಂಟು. ಇಲ್ಲಿ ಹೇಳಬೇಕಾದದ್ದು ಅಗತ್ಯವಾದಿ ಪೌರುಷಕ್ಕೆ ಸಲ್ಲಬೇಕಾದಂತಹ ವಿಷಯ ಪ್ರಸ್ತಾಪ ಒಂದೇ, ಅಷ್ಟೇ ಸಾಕು ನಿನಗೆ ಜೀವಮಾನಕ್ಕೆ. ಒಂದೇ ಜಾತಿಯ ಅಕ್ಕಿ ಆದ್ರೆ ಒಂದನ್ನು ಒತ್ತಿ ನೋಡಿದ್ರೆ ಗೊತ್ತಾಗ್ತದೆ ಯಾವುದು ಬೆಂದಿದೆ ಯಾವುದು ಬೇಯಲಿಲ್ಲ ಅಂತ. ಮನೆ ಬೇಡಿದ ಅಕ್ಕಿ ಆದ್ರೆ ಆಗುದಿಲ್ಲ. ಒಂದೇ ಮನೆಯದಾದ್ರೆ ಅರ್ಥ ಆಗ್ತದೆ. ಈ ಮೊದಲು ನಡೆಯುತ್ತಾ ಇದ್ದದ್ದು ಇಂದ್ರ ಪೂಜೆ. ಗೋಪಾಲಕರೆಲ್ಲವರು ಸೇರಿ ಇಂದ್ರನಿಗೆ ಪ್ರೀತ್ಯರ್ಥವಾಗಿ ಆ ಪೂಜೆಯನ್ನು ನಡೆಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಮಳೆ ಸುರಿಸುವ ಅವ ಪ್ರಕೃತಿಯ ಅಭಿಮಾನಿ ದೇವತೆ, ಅವನನ್ನು ಆರಾಧಿಸಿದರೆ ಸಕಾಲಕ್ಕೆ ಮಳೆ ಬರುತ್ತದೆ ಎನ್ನುವ ಭಾವ. ವೇದ ಕಾಲದಲ್ಲಿ ಇಂದ್ರನಷ್ಟು ದೊಡ್ಡ ದೇವತೆಯೇ ಇಲ್ಲ. ಇಲ್ಲ, ಕೆಲವರೆಲ್ಲ ಉದ್ದನಾಮ ಅಡ್ಡನಾಮ ಅಂತ ಹೇಳಿಕೊಂಡು ಬೇರೆ ಬೇರೆ ಆಯ್ತು ಬಿಟ್ರೆ ವೇದ ಕಾಲದಲ್ಲಿ ದೇವೇಂದ್ರನೇ ದೊಡ್ಡ ದೇವತೆ. ವೈದಿಕ ಬ್ರಾಹ್ಮಣರ ಸೂಚನೆಯ ಹಾಗೆ ಅಲ್ಲಿ ಪೂಜೆ ನಡೆಯುತ್ತಾ ಇದ್ದದ್ದು ಅವನಿಗೆ, ಸ್ವರ್ಗಾಧಿಪತಿಗೆ. ಆದರೆ ನಾವೊಂದು ಬದಲಾವಣೆ ಬಯಸಿದೆ. ಈ ಪರಂಪರೆಯನ್ನು ಸ್ವಲ್ಪ ಬದಲಾಯಿಸುವ ಎನ್ನುವ ಹಾಗೆ ಯೋಚಿಸಿ ಗೋಪಾಲಕರನ್ನು ಸೇರಿಸಿದೆ. ಅಪ್ಪಯ್ಯನಲ್ಲೂ ಹೇಳಿದೆ, ಇಲ್ಲಿ ನಡೆಯಬೇಕಾದದ್ದು ಇಂದ್ರ ಪೂಜೆ ಅಲ್ಲ, ಗೋವುಗಳಿಗೆ ಗೋಪಾಲಕರಿಗೆ ಆಶ್ರಯ ತಾಣವಾಗಿರುವಂತಹ ಈ ಗಿರಿಗೆ ಪೂಜೆ ಸಲ್ಲಲ್ಪಡಬೇಕು. ಈಗ ಒಂದು ಪೂಜೆ ಅಂತ ಹೇಳಿದ್ರೆ ವಿಶ್ವಾಸದಿಂದ, ಒಂದು ಶ್ರದ್ಧೆಯಿಂದ, ಒಂದು ಆದರ್ಶದಿಂದ ಮಾಡುವಂಥದ್ದು, ಹೌದಲ್ವಾ? ಗೋಪಾಲಕರಲ್ಲಿರಬಹುದಾದಂತಹ ನಿಷ್ಠೆಯನ್ನು ತಪ್ಪಿಸಿ ಇಂಥದ್ದು ಬೇಡ, ನಾವು ಹೀಗೊಂದು ಮಾಡುವ ಅಂತ ಹೇಳುವುದಕ್ಕೆ ನಿನಗೆ ಹಕ್ಕುಂಟಾ? ಪುರುಷೋತ್ತಮನೇ ಇರುವಾಗ ಉಳಿದವರಿಗೆ ಯಾಕೆ ಪೂಜೆಯು? ಯಾರು ಪುರುಷೋತ್ತಮ? ಯಾರು ಅಂತ ನಾನು ತೀರ್ಮಾನ ಮಾಡಿಯೇ ಹೇಳಿದ್ದಲ್ವಾ ಆ ಪೂಜೆ ಬೇಡ ಅಂತ. ಅಲ್ಲಲ್ಲ, ಹೀಗೆ ಪೂಜೆ ಸಲ್ಲಲ್ಪಡ್ಲಿ. ಈಗ ನೀನು ಯಾರು ಜನ ಯಾರು? ನಾನು ಅಷ್ಟು ಹೇಳುವಾಗ ನೀನು ಆಲೋಚಿಸಬೇಕಿತ್ತು. ಪುರುಷೋತ್ತಮ ನೀನೀಗ ನನ್ನ ಲೆಕ್ಕ ಪ್ರಕಾರ ನೀನು ಹೇಳಿದ್ದಿ, ನಿನ್ನ ಪರಿಚಯವನ್ನು ನನಗೆ ಹೇಳಿದ್ದಿ. ವಸುದೇವನ ಮಗ, ದೇವಕಿಯ ಹೊಟ್ಟೆಯಿಂದ ಬಂದವ, ಜಾತನಾದವ ಅಲ್ವಾ? ನೀನೊಬ್ಬ ಜೀವ, ತಂದೆ ತಾಯಿಗಳ ಮಗ, ಯಾವುದೋ ಒಂದು ವರ್ಗದಲ್ಲಿ ಹುಟ್ಟಿದವ. ವಸುದೇವ ದೇವಕಿಯರ ವರ್ಗ ಯಾವುದು ಕೇಳಿದ್ರೆ ಯಾದವರದ್ದು. ಯಾದವರು ಬ್ರಾಹ್ಮ, ಕ್ಷತ್ರ, ವೈಶ್ಯ, ಶೂದ್ರ ಈ 4 ವರ್ಗದಲ್ಲಿ ಯಾದವರು ಯಾವುದಕ್ಕೆ ಸೇರ್ತಾರೆ? ವೈಶ್ಯ ವರ್ಗಕ್ಕೆ ಸೇರ್ತಾರೆ. ಹೌದು, ಅದು ಗೋ ಸಂರಕ್ಷಣೆ ಮಾಡಿ ಆ ಮೂಲಕವಾಗಿ ಅದನ್ನು ಮಾರಾಟ ಮಾಡುವುದು. ಹೌದು, ವೈಶ್ಯ ವೃತ್ತಿಗೆ ಸೇರ್ತಾರೆ. ವೈಶ್ಯ ವೃತ್ತಿಗೆ ಸೇರಿದ ನೀನು ಅದು ಉಪನಯನ ಸಂಸ್ಕಾರ ಆಗದೇ ಇರುವ ಊರ 16 ವರ್ಷದಲ್ಲಿ, ಬಹಳ ಸಣ್ಣ ಪ್ರಾಯದಲ್ಲಿ ಒಂದು ವಿಧಿಯನ್ನು ತಿದ್ದುವುದಕ್ಕೆ ಸಮರ್ಥನೋ? ನಿನಗೆ ಆವಾಗ ಅರ್ಥ ಆಗ್ಲಿಲ್ಲ ನಾ ಹೇಳಿದ್ದು ಏನಂತ? ದೇವಕ್ಕೆ ಗರ್ಭವೈಕುಂಠ ಅಂತ ಹೇಳಿದಲ್ಲಿ ನೀನು ಅರ್ಥೈಸಿಕೊಳ್ಳಬೇಕಿತ್ತು. ಗರ್ಭಾಧಾನದಿಂದ ನಾ ಕಾಣಿಸಿಕೊಂಡವನಲ್ಲ. ಮತ್ತೆ ವಸುದೇವ ದೇವಕಿಯರನ್ನ ಮುಳ್ಳ ಸಂಕಲೆಯಿಂದ ಬಂಧಿಸಿ ಪ್ರತ್ಯೇಕವಾಗಿ ಗೃಹ ಬಂಧನದಲ್ಲಿ ಇರಿಸಿದ್ರು. ದೃಷ್ಟಿ ನಿಕ್ಷೇಪದಿಂದ ನಾ ಕಾಣಿಸಿಕೊಂಡಿದ್ದೇನೆ ಎನ್ನುವುದರ ಅರ್ಥ ಪುರುಷೋತ್ತಮ ಅಂತ. ಅಯ್ಯೋ, ದೃಷ್ಟಿ ನಿಕ್ಷೇಪದಿಂದ ಕಾಣಿಸಿಕೊಳ್ಳಲಿಕ್ಕೆ ಕೆಲವೆಲ್ಲ ವಿಷಯಗಳುಂಟು. ನಾವೀಗ ಇತ್ತೀಚೆಗೆ ಒಂದು ಕತೆ ಕೇಳಿದೆವು. ರಾವಣನ ಅಮ್ಮ ರಾವಣನ ಅಪ್ಪನನ್ನು ಸೇರ್ಲೇ ಇಲ್ಲ, ಅವ ನೋಡಿದ್ದು ಮಾತ್ರ.
ವಿಶ್ವವಸು ಕೈಕೆಸೆಯನ್ನು ನೋಡಿದ್ದು ಮಾತ್ರ, ದೃಷ್ಟಿ ನಿಕ್ಷೇಪದಿಂದಲೇ ಮಕ್ಕಳಾಗಿದೆ. ಇನ್ನೊಂದು ಕೇಳ್ತೀಯಾ? ದೃಷ್ಟಿ ನಿಕ್ಷೇಪದಿಂದಲೇ ಮಕ್ಕಳಾಗುವುದು. ಮೀನುಗಳುಂಟಲ್ಲ, ಅದು ಆಹಾರ ಕೊಡಬೇಕು ಅಂತ ಇದ್ರೆ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು, ಮರಿ ಮೀನುಗಳ ಹೊಟ್ಟೆ ತಿಂತದೆ. ಇನ್ನೂ ಕೇಳ್ತೀಯಾ? ನವಿಲ ಮೈಥುನ ಹೇಗೆ ಗೊತ್ತುಂಟ ನಿನಗೆ? ಮೈ ಸೇರಿ ಅಲ್ಲ. ವಸಂತ ಕಾಲ ಬರುವಾಗ ಕೋಗಿಲ ಕೂಗಿದ ಹಾಗೆ ಮೋಡಗಳನ್ನು ಕಂಡಾಗ ನವಿಲು ಗರಿಬಿಚ್ಚಿ ಕುಣಿಯುವಾಗ ಗಂಡು ನವಿಲಿನಿಂದ ಕಣ್ಣ ಮೂಲಕವಾಗಿ ಉದುರುವ ವೀರ್ಯಾಣುಗಳನ್ನು ತಿಂದಿರುವ ಹೆಣ್ಣು ನವಿಲುಗಳು ಮೊಟ್ಟೆ ಇಡುವುದು ಗೊತ್ತುಂಟ? ಹಾಗೆಲ್ಲ ಪವಾಡದಲ್ಲಿ ಬಾರಿ ಹುಡ್ತದೋ, ಹಾಗೆಲ್ಲ ನಿನ್ನನ್ನು ಅದ್ಭುತ ಅಂತ ಹೇಳಿಕ್ಕೆ ಬರ್ತದೆ. ಈಗ ಕಾಡಿನಲ್ಲಿ ಇದ್ದುಕೊಂಡು ಇಂತಹ ವಿಶೇಷತೆ, ನಾನು ಕಾಡಿನಲ್ಲೇ ಇದ್ದದ್ದಲ್ವೋ, ಬಹಳಷ್ಟು ಮಂದಿಗಳ ಸಂಪರ್ಕದಲ್ಲಿ ಇದ್ದವ ನಾನು ಹಿಂದಲ್ವೋ. ಈಗ ಕಾಡಿನಲ್ಲಿದ್ದುಕೊಂಡೆ ಇಷ್ಟೆಲ್ಲವನ್ನು ಸಂಗ್ರಹಿಸಿದಂತಹ ನಿನಗೆ ನಮ್ಮ ತಿರುಗಾಟದಲ್ಲಿ ಎಂತೆಂತವರ ಒಡನಾಟ ಉಂಟು ಗೊತ್ತುಂಟ ನಮಗೆ? ಹೌದು, ತಿರುಗಾಟದಲ್ಲಿ ಲಾಭವೂ ಆಗ್ತದೆ, ನಷ್ಟವೂ ಆಗುತ್ತದೆ, ಅವಮಾನವೂ ಆಗುತ್ತದೆ. ಆದರೆ ನನ್ನ ತಿರುಗಾಟ ಅಂತಿದ್ದಲ್ಲ, ಸುದೀರ್ಘವಾದ ತಿರುಗಾಟವೂ ಅಲ್ಲ, ಕಿರುದಾದ ತಿರುಗಾಟದಲ್ಲಿ ನಾಗೈದಂತಹ ಸಾಧನೆ ಅಷ್ಟಿಷ್ಟಲ್ಲ. ಏನ್ ಮಾಡಿದಿ? ಬದಲಾವಣೆಯನ್ನು ತರಬೇಕು ಎನ್ನುವಂತಹ ಉದ್ದೇಶದಿಂದಲೇ ಗಿರಿಪೂಜೆ ನಡೆಯಿತು. ಆ ಕಾಲದಲ್ಲಿ ಕುಪಿತನಾದವ ಇಂದ್ರ ಮತ್ತೆ ಕೋಪ ಬಾರದಿರ್ತ ಜೀವ ಇಲ್ವಾ ಅವನಿಗೆ? ಹೌದು, ನಡೆಸ್ತಾ ಇದ್ದಾರಲ್ಲ ಈ ಪೂಜೆ, ಅದಕ್ಕೆ ಬೇಕಾಗಿದ್ದನ್ನು ನಿಲ್ಲಿಸಬೇಕೆನ್ನುವಂತಹ ಉದ್ದೇಶದಿಂದ ಕುಂಭದ್ರೋಣ ಮಳೆಯನ್ನೇ ಸುರಿಸಿದ. ಹೋಗ್ಲಿ, ಮಣ್ಣು ತಿಂದೋಗ್ಲಿ, ಎಲ್ಲ ಹೋಯ್ತಾ? ತನ್ನವರಾಗಿರುವಂತಹ ಮೋಡಗಳಿಗೆ ನಿರ್ದೇಶಿಸಿದ. ಇಡೀ ಮಳೆ ಮಳೆ ಮಳೆ. ನೋಡು, ದೊಡ್ಡವರಿಗೆ ಏನಾದ್ರೂ ಉಪದ್ರ ಕೊಟ್ರೆ ಅವರು ಮಾಡುವ ತೊಂದರೆಗೆ ನಿನ್ನಂತಹ ಚಗಟ ಗಿಡಗಳು ಮಣ್ಣಡಿಯಲ್ಲಿ. ದೊಡ್ಡವರಿಗೆ ಉಪದ್ರ ಮಾಡಿದ್ರೆ ಪಾಪದವರಿಗೆ ನಷ್ಟ ಆಗುತ್ತದೆ. ಆದರೆ ದೊಡ್ಡವರು ಅತಿಯಾದ ಉಪದ್ರ ಮಾಡಿದ್ರೆ ಪಾಪದವರು ಎದ್ದು ನಿಂತ್ರೆ ದೊಡ್ಡವರಿಗೆ ಸಹಿಸಿಕೊಳ್ಳುವುದಕ್ಕಾಗಲಿಕ್ಕಿಲ್ಲ, ನೆನಪಿಟ್ಟುಕೋ. ಈಗ ನೀನು ಪ್ರಸಂಗ ಮಾತಾಡು. ಪ್ರಸಂಗವಿದು. ನಿನ್ನ ಗೋವರ್ಧನೋದ್ಧರಣದಲ್ಲಿ ಅದೇ ಪ್ರಕರಣ. ಕುಪಿತನಾದವ ನಾನು ಕುಂಭದ್ರೋಣ ಮಳೆಯನ್ನು ಸುರಿಸಿದಂತಹ ಕಾಲದಲ್ಲಿ ಗೋವುಗಳು ಗೋಪಾಲಕರು ನೀರಿನಲ್ಲಿ ಕೊಚ್ಚಿ ಹೋಗುವುದಕ್ಕೆ ಪ್ರಾರಂಭಿಸಿದಲ್ಲ. ನಿನ್ನ ದುರ್ಬುದ್ಧಿಯಿಂದ ಹೋದ್ರಲ್ಲ ಬೆಳ್ಳಕ್ಕೆ. ಬಿಡುವೇನೆ. ಆ ಕಾಲದಲ್ಲಿ ನಾ ಮಾಡಿದ ಮಹತ್ ಕಾರ್ಯ ಏನು ಬಲ್ಲೆ? ಇದೆಂಥದ್ದು? ಎಂಥದ್ದಿದು? ನೀನು ಹುಡುಗ, ಕಿರುಬೆರಳು ತೋರಿಸೋಗ. ಹೋಗಿ ಬಾ. ಹೋಗಿ ಬರುವ ಈ ಮಕ್ಕಳೆಲ್ಲ ಕಿರುಬೆರಳು ತೋರಿಸುವಾಗ ನಿಲ್ಲಿಸಬಾರ್ದು. ಹೋಗು. ಈ ಕಿರುಬೆರಳನ್ನು ಗೋವರ್ಧನಗಿರಿಯ ಬುಡಕ್ಕೆ ಹಾಕಿ ಹಾಗೆಯೇ ಎತ್ತಿ ಒಂದಲ್ಲ ಎರಡಲ್ಲ 7 ದಿವಸಗಳ ಕಾಲ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸಿದವ ಅಂತಹ ಮಹತ್ತರವಾದ ಬೆಟ್ಟವನ್ನು ಎತ್ತಿದವ ನಾನು. ನಿನಗೆ ಅಂತಹ ಗಿರಿಯನ್ನು ಕೀಳಲು ಸಾಧ್ಯವೇ? ಗೋವರ್ಧನ ಅಂತ ಹೇಳಿದ್ರೆ ಹುಲ್ಲುಗಾವಲು ಅಂತ ಲೆಕ್ಕ. ಪ್ರಪಂಚದಲ್ಲಿರುವ ಮಹಾಮೇರುಗಳು 7 ಪರ್ವತಗಳು, ಅದರಲ್ಲಿಲ್ಲ ನಿನ್ನ ಗೋವರ್ಧನ ಉಂಟಾ? ಗೋವರ್ಧನ ಅಂತ ಹೇಳಿದ್ರೆ ಗೋವುಗಳಿಗೆ ವರ್ಧಿಸತಕ್ಕಂತಹ ಹುಲ್ಲುಗಳನ್ನು ತನ್ನ ಮೈಯಲ್ಲಿ ಬೆಳೆಸತಕ್ಕದ್ದು. ನೀನು ಯಾವುದೋ ಒಂದು ಸಣ್ಣ ಬೆಟ್ಟವನ್ನು ಎತ್ತಿದ ಕತೆ ಹೇಳ್ತಿ. ನಾನು ಏನ್ ಮಾಡಿದೆ? ದೃಢತೆ ಎನ್ನುವುದು ಗೊತ್ತಾಗುವುದು ಎಲ್ಲಿ ಗೊತ್ತುಂಟ? ಈಗ ಬೆಟ್ಟವನ್ನು ಎತ್ತಿದ್ದೇನೆ ಎನ್ನುವಲ್ಲಿ ಈಗ ನೀನು ಆಲೋಚಿಸಿ ನೋಡು. 7 ದಿವಸಗಳ ಕಾಲ ಬಿಡು, ಒಂದು ಅರ್ಧ ತಾಸು ನೀನು ಕಿರುಬೆರಳನ್ನು ಎತ್ತಿ ಹಾಗೆ ನಿಲ್ತೀಯಾ? ಅಯ್ಯೋ ಶರದಿಗೆ ಸೇತುವಂಗೋ
ಕಾಲದಲ್ಲಿ ನಾವು ಮಾಡಿದ ಸಾಹಸ ಏನು? ಜಗದೊಡೆಯನಾಗಿರುವಂತಹ ಶ್ರೀರಾಮನ ರಸಿಯಾದ ಮಾತೆ ಜಾನಕಿಯನ್ನು ಕೂಳನಾದಂತಹ ರಾವಣ ಕದ್ದೊಯ್ದ. ಅವ ಎಲ್ಲಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿದ ನಾವುಗಳು ವ್ರತಸ್ಥರಾದಂತಹ ಶ್ರೀರಾಮ ಲಕ್ಷ್ಮಣರ ವ್ರತಕ್ಕೆ ಭಂಗ ಬಾರದಂತೆ, ನೆಲವನ್ನು ಬಿಟ್ಟು ನಡೆಯದಂತೆ ಅಗಾಧವಾಗಿರುವಂತಹ 100 ಯೋಜನ ಸಮುದ್ರಕ್ಕೆ ವಿಸ್ತಾರವಾದಂತಹ ಸೇತುವೆಯನ್ನು ಬಲಿಯುವ ಸಂಕಲ್ಪವನ್ನು ಮಾಡಿದೆವು. ಅದಕ್ಕೆ ಬೇಕಾದಂತಹ ಕಲ್ಲು, ಮಣ್ಣು, ಮರ, ಪರ್ವತ ಇತ್ಯಾದಿಗಳನ್ನೆಲ್ಲ ವಿಸ್ತಾರವಾಗಿರುವಂತಹ ವಿಶ್ವದಿಂದ ನಾನಾ ಮೂಲೆಗಳಿಂದ ಬಹಳಷ್ಟು ಮಂದಿಗಳು ತಂದು ಹಾಕಿದ ಘಟನೆ. ಸೇತು ಬಂದ ಪ್ರಸಂಗ ನಿನಗೆ ಪಾಠ ಇದ್ರೆ, ನಿನ್ನ ಹಿರಿಯರು ರಾಮಾಯಣ ನಿನಗೇನಾದರೂ ಮನೆಯಲ್ಲಿ ಹೇಳಿದ್ರೆ, ನಿನಗೆ ಗೊತ್ತಿದ್ರೆ ಅದನ್ನು ನೆನಪು ಮಾಡಿಕೊ. ಸೇತು ಬಂಧನದ ಸಂಕಲ್ಪ ಯಾರದ್ದು? ಶ್ರೀರಾಮನದ್ದು. ಸಂಕಲ್ಪ ಶ್ರೀರಾಮನ. ಹೌದು. ಮುಂದುವರಿ. ಕಟ್ಟುವುದಕ್ಕೆ ವಸ್ತುಗಳನ್ನೆಲ್ಲ ತಂದು ಕೊಟ್ಟವರು ನಾವು. ನಿಜ ಶಿರದೊಳೆಂಟು, ಭುಜದಲ್ಲಿ 10, ಉಭಯ ಬಾಹುಗಳ ಕಂಕುಳಲ್ಲಿ 2, ತೊಡೆಯಲ್ಲಿ 2, ಕಾಲಿನಿಂದ ಎಡವುತ್ತಾ 2, ಹೀಗೆ ಒಟ್ಟು ಒಮ್ಮೆಗೆ ಬರುವಾಗ 22ಕ್ಕಿಂತ ಹೆಚ್ಚು ಪರ್ವತಗಳನ್ನು ತರ್ತಾ ಇದ್ದವ ಜಾಂಬವ. ಅಂತಿಂತ ಪರ್ವತ ಅಲ್ವೋ, 2ರ ನಂತರದ ದ್ವಾಪರ ಅಂತ ಹೇಳುವ ಕಾಲ ಅಲ್ಲ ಅದು, ತ್ರೇತಾಯುಗ. ಮರ್ಯಾದಾ ಪುರುಷೋತ್ತಮನಂತ ಶ್ರೀರಾಮ ಬಾಳಿ ಬದುಕಿದ ಕಾಲ, ಅದೊಂದು ಸತ್ಯದ ಕಾಲವೋ. ಆ ಕಾಲದಲ್ಲಿ ನಾವೆಲ್ಲ ಮಾಡಿದ ಉದ್ಯಮ ಸಾಹಸ ಕೆಲಸ ಮಾಡುತ್ತಾ 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 ಇನ್ನೇನು ಸೇತುವೆ ಕೊನೆಗಾಣುವುದಿಲ್ಲ ಅಂತಾಗುವಾಗ ನೇರವಾಗಿ ಹೋಗಿ ಬೆಳ್ಳಿ ಬೆಟ್ಟದ ಒಡೆಯರಾಗಿರುವಂತಹ ಮಹೇಶ ಕುಳಿತಿರುವ ಪರ್ವತದ ಬುಡಕ್ಕೆ ಕೈ ಹಾಕಿ ಕೀಳುತ್ತೇನೆ ಅಂತ ನೋಡಿದೆ. ಆಗ ಮೇಲಿನಿಂದ ಕೆಳಗಿಳಿದ ಮಂಜಪ್ಪ. ಬೆಳ್ಳಿ ಬೆಟ್ಟದೊಡೆಯ, ಜಾಂಬವರೇ ಇದೇನು ಮಾಡ್ತಾ ಇದ್ದೀರಿ ನೀವು? ಇರುವುದು ನನಗೊಂದು ಮನೆ, ಇದನ್ನು ನೀವು ಕಿತ್ತಿರಿ ಅಂತಾದ್ರೆ ನನಗೆ ಮನೆ ಇಲ್ಲ ಅಂತ ಮಾಡ್ತೀರಾ? ನೀಳವಾದಂತಹ ತೋಳುಗಳನ್ನು ಮುಂದಕ್ಕೆ ಚಾಚಿ ಅವನ ಬಾಹುಗಳಿಂದ ನನ್ನನ್ನು ಬಂಧಿಸಿ, ಹಾ ಜಾಂಬವರೇ ನಾನು ಧನ್ಯನಾದೆ. ಯಥಾರ್ಥಕ್ಕಾದ್ರೂ ನಾನು ಹೇಳಬೇಕಿತ್ತು, ನಿನ್ನ ಅಪ್ಪುಗೆಯಿಂದ ನಾನು ಧನ್ಯನಾದೆ ಅಂತ. ನನ್ನನ್ನು ಅಪ್ಪಿ ಹಿಡಿದು ಅವ ಹೇಳಿದ ನಾನು ಧನ್ಯನಾದೆ ಅಂತ. ಪ್ರಭು ಪರಮೇಶ್ವರನ ಆಲಿಂಗನಕ್ಕೆ ಒಳಗಾಗಿ ಸುಖಾನುಭವವನ್ನು ಹೊಂದಿ ಈ ಪ್ರಾಯದಲ್ಲಿ ಅಂತಹ ಅಧಟನ್ನು ಇಳಿಸಿಕೊಂಡು ನಿನ್ನಂತಹ ಯುವಕರನ್ನು ಹಿಡಿದು ಹಿಪ್ಪೆ ಮಾಡಬಲ್ಲೆ. ನಾನು ಹಿಡಿದ್ರೆ ನಿನ್ನಂತವರೆಲ್ಲ 6 ಮಂದಿಯೂ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಮಗು. ನೀವು ರಜತಗಿರಿಯನ್ನು ಕಿತ್ತಾಗಿದ ಕೀಳುವುದಕ್ಕೆ ಹೋದ ಕಾಲದಲ್ಲಿ ಮಹೇಶ್ವರ ಕೆಳಗಿಳಿದದ್ದು. ಅಯ್ಯೋ ಜಾಂಬವರೇ, ಅದನ್ನು ಕೀಳಬೇಡ. ಅದೇ ಭಾವ ಇತ್ತ ಅಥವಾ ನೀವು ಸೇರಿಸಿದ್ದ? ತಾದಾತ್ಮ್ಯತೆಯಿಂದ ವಿನಮ್ರ ಭಾವದಿಂದ ಖಿನ್ನ ಮಾನಸನಾದಂತಹ ಪ್ರಭು ಜಾಂಬವರೇ ಇರುವುದು ಒಂದು ಮನೆ. ಅಯ್ಯೋ ಇದಕ್ಕಿಂತ ಹೆಚ್ಚು ಹೇಳಿದ್ದಾನೆ, ನಿನ್ನಲ್ಲೆಲ್ಲ ಹೇಳಲಿಕ್ಕೆ ಮನಸ್ಸಿಲ್ಲ ನಮ್ಗೆ. ಇಲ್ಲಿ ಇರುವುದು ರಾಮನ ಸಂಕಲ್ಪ. ರಾಮನ ಸಂಕಲ್ಪವನ್ನು ಗೌರವಿಸಿದಂತಹ ಭರ್ಗನು ಬಂದು ಪರಮ ಸಖ್ಯವನ್ನು ಮಾಡಿದ್ದು ಜಾಂಬವರಲ್ಲಿ ಅಲ್ಲ, ಶಿವರಾಮರಲ್ಲಿ ಭೇದ ಇಲ್ಲ. ಇದನ್ನು ತೋರಿಸುವುದಕ್ಕೆ ಬೇಕಾಗಿ ಅಲ್ಲಿಂದ ಒದಗಿ ಬಂದ ಸಹಕಾರವೇ ವಿನಃ ಭಲ್ಲೂಕನ ಕೂಡ ಇಂತಹ ವಾದ ಅಲ್ಲ, ಸಂವಾದ ಅಲ್ಲ. ಯಾರು ಹೇಳಿದ್ದು ನಿನಗೆ? ಅದೇ ರಾಮ ಎನ್ನುವವ ನಮ್ಮಂತಹ ಸೇವಕರಿಂದಲೇ ಪರಿಪುಷ್ಟನಾದವ. ಯಾವ ಕಾಲದಲ್ಲಿ ನಾನು ಮಾಡಿದ್ದೇನೆ ಅಂತ ರಾಮನ ಬಾಯಲ್ಲಿ ಬರಲಿಲ್ಲ. ರಾಮ ಹೋದ ಮೇಲೆ ನಿನ್ನಂತವರು ಸೇರಿಸುವುದು ಅವ ಮಾಡಿದ್ದು ಅಂತ. ಅವ ಯಾವ ಪ್ರಸಂಗದಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳಲೇ ಇಲ್ಲ. ಎಲ್ಲ ನಿಮ್ಮಿಂದಾಯ್ತು. ಗೊತ್ತಾಯ್ತಲ್ಲ? ನೀನು ಏನು ಲೆಕ್ಕಕ್ಕೆ ಇಲ್ಲದೆ ಇರುವ ಒಂದು ಯಾವುದು ಬಹುಶಃ ನನಗನ್ನಿಸ್ತದೆ, ಈ ದನ ಕರುಗಳೇ ಹೆಚ್ಚಿರುವುದಲ್ವಾ, ಸಗಣಿ ಉಂಟಲ್ಲ ಅದನ್ನೆಲ್ಲ ಬೆರಣಿ ಮಾಡ್ತಾರೆ ನೋಡು. ಆ ಬೆರಣಿ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದು ಅಂತ ಕಾಣ್ತದೆ. ಆ ಬುಟ್ಟಿಗೆ ನೀನು ಕೆಳಗಿನಿಂದ ಕೈ ಕೊಟ್ಟೆ, ಕಿರುಬೆರಳು, ಅದನ್ನು ಎತ್ತಿ ಹಿಡಿದೆ. ನಿನ್ನ ಗೋಪಾಲಕರೆಲ್ಲ ಪ್ರಚಾರ ಮಾಡಿದ್ರು, ಪರ್ವತ ಎತ್ತಿದ ಕೃಷ್ಣ, ಪರ್ವತ ಎತ್ತಿದ ಕೃಷ್ಣ, ಪರ್ವತ ಎತ್ತಿದ ಕೃಷ್ಣ ಅಂತ. ಕಡೆಗೆ ಏನೇನೋ ಆಯ್ತು ಅಂತ ಕಾಣ್ತದೆ. ಭ್ರಮೆ ಬಿಟ್ರೆ ಬೇರೆ ಏನೋ ಒಂದು ನಿಜವಾದ ಯಾರಾದರೂ ನಂಬುವಂತ ಒಂದು ಘಟನೆ ನಿನ್ನ ಸಾಹಸದಿಂದ ಪರ್ವತದ ವಿಷಯ ಬಿಡು. ಪರ್ವತವನ್ನು ಹೊತ್ತು
ಕೈಯನ್ನೇ ಚಾಪೆಯಂತೆ ಮಡಚಿ ಭೂದೇವಿಯನ್ನು ಪೀಡಿಸುತ್ತಾ ಮುಂದುವರಿದ ವರಗರ್ವಿತನಾದಂತಹ ಹಿರಣ್ಯಾಕ್ಷನನ್ನ ವರಾಹನಾಗಿ ಕೊಂದು ಕಡಹಿದಂತಹ ಪೌರುಷ ನನಗುಂಟು. ಏನೋ ನಿನ್ನದ್ದು? ಆದಿದೈತ್ಯನಾದ ಹಿರಣ್ಯಾಕ್ಷರನ್ನು ವಧಿಸುವ ಕಾಲದಲ್ಲಿ ನೀನು ವರಾಹನಾದೆಯ. ಏ ಹಂದಿ, ನೀನೇನಂದಿ? ನಿನ್ನ ಸ್ವಂತ ಮುರಿ ವಿಶೋಂಬರೆಯ ಸೃಜಿಸಿದಂತ ಮಗ ಪುರುಷ ನೀನೆಲ ಎನ್ನೊಳಿಟ್ಟು ಜಲದಿ ದುರ್ಮಗೈದನೆಲ್ಲ ವಿಶೋಂಬರೆಯ ಸೃಜಿಸಿದಂತ ಮಗ ಪುರುಷ ನೀನೆಲ ಮಗ ಪುರುಷ ನೀನಲ. ಪ್ರಪಂಚದಲ್ಲಿ ಇದು ತನಕ ನನ್ನಲ್ಲಿ ಈ ತರನಾದಂತಹ ಕಾಳಗವನ್ನು ಕೊಟ್ಟವರಿಲ್ಲ. 21 ದಿವಸಗಳ ಕಾಲ ನಾವು ಹೋರಾಟವನ್ನು ಮಾಡಿದೆವು. ರಾತ್ರಿ ಹಗಲು ಎನ್ನುವಂತಹ ಪರಿಭೇದ ಇಲ್ಲದೆ ಮಲ್ಲ ಯುದ್ಧದ ನಾನಾ ಮಟ್ಟುಗಳನ್ನು ನಾನು ಪ್ರದರ್ಶಿಸಿದೆ. ನನಗೆ ತಿಳಿಯಲಾರದ ತಿಳಿದದ್ದೆಲ್ಲ ಮುಗಿಯುವ ಹಾಗೆ ನಿರತಾದಂತಹ ಕದನ ಕುತೂಹಲ ಮೇರೆ ಮೀರುತ್ತಾ ಇತ್ತು ಪ್ರಭು. ಹಾಗಾದ್ರೆ ನೀನು ಯಾರೋ ಹೌದು ಅಂತ ನನಗರಿಯುತ್ತದೆ. ಸೃಷ್ಟಿಕರ್ತನಾದ ಬ್ರಹ್ಮನೇ, ಲಯಕಾರಕನಾದ ಪರಮೇಶ್ವರನೇ, ಅಲ್ಲ ಪಾಲನಾಕರ್ತೃವಾದಂತಹ ಹರಿಯೇ, ಯಾರು ದೇವರೇ? ಜಾಂಬವನನ್ನು ವಂಚಿಸಬೇಡ, ಯಥಾರ್ಥವನ್ನು ತಿಳಿಸು, ಸತ್ಯವನ್ನು ಕದನ ಕೌತುಕದ ಮುಂದೆ ನನ್ನ ಪರಾಕ್ರಮವನ್ನು ಕಂಡು ಹೊಗಳುವುದು ಮಾತ್ರ ಅಲ್ಲ, ಯಾರು ನೀನು ಎನ್ನುವಂತಹ ಪ್ರಶ್ನೆ ಆಡುತ್ತಾ ಇದ್ದೀಯಲ್ಲ. ನಾ ದಾಸ ದಾಸ ಎನ್ನುವ ಹಾಗೆ ನಿನ್ನನ್ನು ದಾಸನಾಗಿ ಕಾಣಿಸಿದವ ಯಾರು? ಅವನನ್ನು ಮೊದಲು ತೋರಿಸು. ಸಕಲ ಭೂತ ಪರಿತ ಪ್ರಮಾಣ ನಿನ್ನೊಳಿರುವುದಲ್ಲೇ ತಿಳಿವೇ ನಿಜವ ಅರುಗಾಬೇಗುವುದು ತಿರಜರಾದಿ ಸಕಲ ಭೂತ ಪರಿತ ತಿಳಿವೇ ನಿಜವ ಅರುಗಬೇಗುವುದು ಎನ್ನು ಅರುಗಬೇಗುವುದು ಅಣುವಣೆಯನು ಮಹತೋಮಹಿಯನೂ ಆಗಿರುವ ನೀನು ಪರಾತ್ಪರ ನಿತ್ಯ ಎನ್ನುವಂತಹ ಯಥಾರ್ಥವನ್ನು ನನ್ನ ಮನಸ್ಸು ಕಾಡುತ್ತಾ ಉಂಟು. ಆದರೆ ಮಾಂಸದ ಸಾಕ್ಷ್ಯಗಳಿಂದ ನೀನಾರು ಎನ್ನುವಂತಹ ನಿರ್ಧಾರವನ್ನು ಕಾಣುವುದಕ್ಕೆ ಅಸಾಧ್ಯನಾಗಿ ವಿಲವಿಲನೆ ಪ್ರಲಾಪಿಸ್ತಾ ಇದ್ದೇನೆ ಪ್ರಭು. ಯಥಾರ್ಥವನ್ನು ತಿಳಿಸು, ಜಾಂಬವನನ್ನು ಉತ್ತರಿಸು. ನನ್ನ ಮನಸ್ಕನಾಗಿದ್ದೀಯ. ಶರಣನಿಂದೆನಲಾಗ ಜೀರಣಿ ಕರುಣದಳು ಕ್ಷಮೆಯಾತ್ತು ವೇಗದಿ ಧರಿಸಿದನು ರಾಮ ರೂಪವ ವಿಲಾಸದಲ್ಲಿ. ನಿಮ್ಮ ನೋವು ಶಮನ ಆಗುವುದಕ್ಕೆ ಬಾಯಿ ಮಾತೇ ಉತ್ತರಲ್ಲ, ಯಾರು ಏನು ಎನ್ನುವ ಹಾಗೆ ಇದೋ ನೋಡಿ.
ನೇತ್ರದಿ ತುರಿದು ತಾನಂಜುವನು ಧರ ಧರಿದಿ ಬಂದರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಸೀತಾಲೋಲ ಜಯ ಜಯ ರಾಮ ದಶರಥ ವಿಮರ್ಧನ ಜಯ ಜಯ ರಾಮ ರಾಮ ಪಾಜಿ ಕರುಣಾಕರ ರಾಮ ರಾಮ ಶ್ರೀರಾಮ ಶಾಂತಂ ಶಾಶ್ವತಮ ಪ್ರಮೇಯಮನಗಂ ನಿರ್ವಾಣ ಶಾಂತಿಪ್ರದಂ ಬ್ರಹ್ಮೇಶಾಣ ಮಣೀಂದ್ರ ಸೇವ್ಯ ಮನಿಷಂ ವೇದಾಂತ ವೇದ್ಯ ವಿಭೋ ಕೋದಂಡರಾಮ ಕೋದಂಡರಾಮ ವೇದಂಡಮಯ ಹರ ಕೋದಂಡರಾಮ ಜಯ ರಘುವೀರ ಜಗದೇಕ ಶೂರ ಭೇದ ನಿವಾರ ಭಕ್ತ ಮಂದಾರ ದಶರಥ ಪುತ್ರ ಧರ್ಮ ಚರಿತ್ರ ವಸುಧಾ ಕಳತ್ರ ವಾರಿಜ ನೇತ್ರ ರಾಮ 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 ನಿನ್ನ ಚರಣದಲ್ಲಿ ನನ್ನ ಶಿರವನ್ನು ಚಾಚಿದ್ದೇನೆ ಪ್ರಭು ತಿಳಿಯದೆ ಎಸಗಿರುವಂತ ಅಪರಾಧವನ್ನು ಮನ್ನಿಸು ನನ್ನ ತಪ್ಪನ್ನು ಒಪ್ಪವಾಗಿಸು ಪ್ರಭು ಒಪ್ಪವಾಗಿಸು ಕ್ಷಮಿಸು ಶರಣನೆಗವದರಿದು ಹಿಂದಗೆ ವರದಿಯನ್ನು ಬಡಿದು ಭಕ್ತನ ಈಯುಳ ಮುಂದಿನ ಯುಗದೊಳಗಿರಲಿ ಮಾನವನ ಶರಣನೆಗವದರಿದು ಹಿಂದಗೆ ವರದಿಯಾದ ಬಡಿದು ಜಾಂಬವರೇ, ಆ ದಿವಸದ ನಿಮ್ಮ ಕಣ್ಣೀರಿಗೂ ಇಂದಿನ ಕಣ್ಣೀರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾ ನಿರ್ಯಾಣ ಹೊಂದಿದಂತಹ ಕಾಲದಲ್ಲಿ ನಿಮ್ಮ ಕಣ್ಣು ಮಬ್ಬಾಗಿತ್ತು, ಕಣ್ಣಿನ ಅಂಚಿನಲ್ಲಿ ನೀರು ಸುರಿದಿತ್ತು, ಆ ಭಾವವೇ ಬೇರೆ. ಈಗ ನನ್ನನ್ನು ಕಂಡ ತಕ್ಷಣದಲ್ಲೇ ಸುರಿಸುತ್ತಾ ಇರುವುದು ಆನಂದ ಬಾಷ್ಪ. ಜಾಂಬವರೇ, ನಮ್ಮೊಡನೆ ಕಲಹ ಸಾಗುವುದಕ್ಕೂ ಒಂದು ಕಾರಣ ಇದೆ. ರಾವಣ ಕುಂಭಶ್ರವಣಾದಿ ಖಳರನ್ನು ನಾನು ವಧಿಸುವಂತಹ ಕಾಲದಲ್ಲಿ ನನ್ನ ಯುದ್ಧ ವೈಖರಿಯನ್ನು ನೀವು ಕಣ್ತುಂಬಿಸಿಕೊಂಡವರು. ಕೊನೆಯ ಕಾಲದಲ್ಲಿ ಒಂದು ಮಾತು ಹೇಳಿದಿರಿ, ನಿಮ್ಮ ಹಣೆಯಲ್ಲಿ ಒಂದು ಹನಿ ಬೆವರೂ ಇಳಿದಿಲ್ಲ. ಹೋರಾಡುವುದಿದ್ರೆ ರಾಮನಂಥವರಲ್ಲಿ ಹೋರಾಡಬೇಕು. ಹೌದು ಸ್ವಾಮಿ. ಭಕ್ತಾದೀನಂ ದೈವತಂ ಎನ್ನುವಂತಹ ಮಾತೊಂದಿದೆ. ನೀವು ಭಕ್ತರು, ನಾನು ಭಗವಂತ. ಈ ಕಾರಣದಿಂದ ನಿಮ್ಮ ಮಾತನ್ನು ಸತ್ಯವಾಗಿಸುವಂತಹ ಅವಕಾಶ ಇಲ್ಲಿ ಒದಗಿ ಬಂತು. ಆ ಕಾರಣಕ್ಕೆ ಸಾಗಿ ಬಂದದ್ದು ಕಲಹ. ಜಾಂಬವರೇ, ಒಂದು ಉನ್ನತವಾದಂತಹ ಉದ್ದೇಶದಿಂದ ಈ ಕಡೆಗೆ ಪಾದ ಬೆಳೆಸಿದವ ನಾನು. ಆ ಮಣಿಯ ನೆವದಿಂದ ಅದನ್ನು ಒಪ್ಪಿಸುವಂತಹ ಅವಶ್ಯಕತೆ ನನಗುಂಟು. ಆ ಕಾರಣದಿಂದ ಬಂದಿದ್ದೇನೆ. ಪರಿಣಾಮವಾಗಿ ನಡೆದದ್ದು ಕಾಳಗ. ನಿಮ್ಮಲ್ಲಿ ಖತಿ ಇಲ್ಲ, ನಿಮ್ಮಲ್ಲಿ ಬೇಸರ ಇಲ್ಲ ಸ್ವಾಮಿ. ಸ್ವಾಮಿ, ಆದಿದೇವರ ದೇವರಲ್ವೇ ನೀನು? ಆದಿದೇವರ ದೇವ, ಆದಿದೇವರ ದೇವ, ಕಾದಿನ ಪರಿಯಾರಗೆ ಎನ್ನಯ ಸುತೆಯ ಮೋದದಿ ಮೋದದಿಯುವೆನು ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಸುವುದು. ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಸುವುದು. ಆದಿದೇವರ ದೇವ
ಕಾಲದಿಂದ ನಿನ್ನ ಲೆಕ್ಕ ಮಾಡಿದರು ನಿನ್ನ ಯೋಗ ಯೋಗ್ಯತೆಗೆ ಸರಿಗಟ್ಟುವರಿಲ್ಲ ಪ್ರಭು. ಸೃಷ್ಟಿಕರ್ತನಾದ ಬ್ರಹ್ಮದೇವರು ದೊಡ್ಡವ ಅಂತ ಹೇಳಲಿ, ಅವನಿಗೆ ಜನ್ಮ ಕೊಟ್ಟವ ನೀನು. ಲಕ್ಷ್ಮೀದೇವಿಯೇ ಪ್ರಪಂಚದಲ್ಲಿ ವರಿಷ್ಠಳು ಗರಿಷ್ಠಳು ಅಂತ ಹೇಳೋಣವೇ, ಅವಳು ನಿನ್ನ ದಾಸಿ, ನಿನ್ನ ಅಂತರಂಗದಲ್ಲಿ ನಿರತವು ಸೇವೆ ಪಡಿ. ಈಶ್ವರ ದೇವರನ್ನು ದೊಡ್ಡವ ಅಂತ ಹೇಳೋಣವ, ನಿನ್ನ ಭಾವನೆಂಟ ನೀನವರಿಗೆ ಸಮಾನವಾದಂತಹ ಒಂದು ಯೋಗ್ಯತೆಯನ್ನು ಕೊಟ್ಟವ ನೀನು. ಮನುಮಥನಿಗಯ್ಯ ನೀನು, ಯಾವ ವಿಭಾಗದಲ್ಲಿಯೂ ನಿನ್ನನ್ನು ಮೀರಿಸುವ, ನಿನಗಿಂತ ಹೆಚ್ಚು ಪ್ರಭಾವವನ್ನು ಪ್ರಕಾಶವನ್ನು ಬೀರಬಲ್ಲವರು ಇನ್ನೊಬ್ಬರಿಲ್ಲ. ಮಾಧವ, ನಿಜವಾಗಿಯೂ ಲಕ್ಷ್ಮಿಗೆ ರಮಣನಾಗಿರಬೇಕಾದವ ನೀನೇ. ಸೊಡರ ಬುಡಿಯ ಕೋಲ್ವಳು ಚಪಲೆ ಅಂತವಳನ್ನಾದರೂ ತನ್ನ ಸ್ವಾಧೀನದಲ್ಲಿ ಹಿತವಂತಿಕೆಯಿಂದ ಹಿಡಿದಿಟ್ಟುಕೊಳ್ಳುವುದಕ್ಕೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೆ ಚೇತನ ಇದೆ ಪ್ರಭು. ಎಂಥವರಾದರೂ ನಿನ್ನ ಕೈಗೆ ಸಿಕ್ಕಿದರೆ ಸರಿಯಾಗ್ತಾರೆ ಎನ್ನುವಲ್ಲಿ ಲಕ್ಷ್ಮೀದೇವಿಯ ಜೀವನವೇ ಸುಚರಿತವಾದದ್ದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಅವಳನ್ನು ಕರೆಯುವುದು ನಿನ್ನ ಹೃದಯ ನಿವಾಸಿನಿಯಾದದ್ದರಿಂದ ನೀನು ಶ್ರೀನಿವಾಸ, ಶ್ರೀಯನ್ನೇ ಅಂತರದಲ್ಲಿ ಇರಿಸಿಕೊಂಡವ. ಅಂತರಾರ್ಥದಲ್ಲಿಯೂ ನಿನ್ನ ಮೃದುವಾದಂತಹ ಮನಸ್ಸು ಸುಕೋಮಲವಾದದ್ದು, ಮತ್ತೊಬ್ಬರಿಗೆ ಯಾವತ್ತಿದ್ರೂ ಅನುಗ್ರಹ ಮಾಡುವಂಥದ್ದು. ಇವಳು ನನ್ನ ಮಗಳು, ಇವಳ ಹೆಸರು ಜಾಂಬವತಿ ಅಂತ. ನೀನು ಮೇಲೆ ಕೆಳಗೆ ನೋಡಬೇಡ ಸ್ವಾಮಿ, ನನ್ನ ಮುಖದ ಹಾಗೆ ಅವಳ ಮುಖ ಯಾಕಿಲ್ಲ ಅಂತ ನೀನು ನೋಡಬೇಡ. ಅಲ್ಲ, ನೀವು ನಾನು ಮದುವೆ ಆಗಲಿಲ್ಲ, ನಾನು ಮದುವೆ ಆಗಲಿಲ್ಲ. ನೋಡಿ ಸ್ವಾಮಿ, ನಾಗರಿಕತೆಯನ್ನು ಈ ಕಾಡಿನಿಂದ ನಾಡಿಗೆ ಹರಿಯಬಿಟ್ಟವರು ಮದುವೆ ಆಗದೆ ಏನು ಸ್ವಾಮಿ? ಇಲ್ಲ, ಮದುವೆ ಆಗದೆ ನನಗೆ ಹುಟ್ಟಿದ ಮಗಳು ಅಂತ ತಿಳಿಬೇಡ ನೀನು. ಮತ್ತೆ ಹೀಗೆ ಹುಟ್ಟನ್ನು ಹುಡುಕುತ್ತಾ 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 ಜೇನನ್ನು ನೆಕ್ಕುವುದಕ್ಕೆ ಹೋದ ಸಂದರ್ಭದಲ್ಲಿ ಉಭಯ ಮಕ್ಕಳು ದಾರಿಯಲ್ಲಿದ್ದರು ಸ್ವಾಮಿ. ಒಂದು ಸಣ್ಣ ಮಗು ಗಂಡು ಮಗು, ಒಂದು ಸ್ವಲ್ಪ ದೊಡ್ಡ ಮಗು ಈ ಹೆಣ್ಣು ಮಗು. ಈ ಹೆಣ್ಣು ಮಗುವಿನ ಹೆಸರೇನು ಅಂತ ನಾ ಕೇಳಲಿಲ್ಲ, ಗಂಡು ಮಗುವಿನ ಹೆಸರೇನು ಅಂತಲೂ ನಾ ಕೇಳಲಿಲ್ಲ. ಹೆಣ್ಣು ಮಗುವಿಗೆ ಜಾಂಬವತಿ ಅಂತ ಹೆಸರಿಟ್ಟೆ, ಗಂಡು ಮಗುವಿಗೆ ಪ್ರವೀರ ಅಂತ ಹೆಸರಿರಿಸಿದೆ. ನನ್ನ ಮನೆಗೆ ತಂದು ಅವರನ್ನು ಸಾಕುತ್ತಿರುವಾಗ ಕತ್ತಲೆಯ ಜಾಂಬವನ ಗುಹೆ ಕೆಲವು ಸಲ ಈ ಮಕ್ಕಳಿಗೆ ಏನೋ ಒಂದು ತೆರನಾದಂತಹ ಲೋಪವನ್ನು ತಂದು ಕೊಡ್ತಿತ್ತು. ಆ ಮಕ್ಕಳಿದ್ದ ಕಾರಣ ಆ ಮಕ್ಕಳಿಗೊಂದು ಬೆಳಕು ಬೇಕು ಅಂತ ನಾನು ಆಗಾಗ ಹುಡುಕುತ್ತಿದ್ದೆ. ಈ ಮಣಿಯ ಪ್ರಕಾಶವನ್ನು ಕಂಡಾಗ ನನ್ನ ಮನೆಯಲ್ಲಿ, ನನ್ನ ಗುಹೆಯಲ್ಲಿ ನನ್ನ ಮಕ್ಕಳಿಗೆ ನೋಡುವುದಕ್ಕೆ ಬೆಳಕಾದೀತು, ನನ್ನ ಮಕ್ಕಳಿಗೆ ಆಡುವುದಕ್ಕೆ ಆಟಿಕೆಯಾದೀತು ಅಂತ ಸಿಂಹವನ್ನು ಕೆಡಹಿಯಾದರೂ ಮಣಿಯನ್ನು ತಂದೆ ಪ್ರಭು. ರಾಮನಾಮ ಇಲ್ಲದೆ ಇರುವುದು ಯಾವ ಮಣಿಯಾದರೂ ಅದು ಜೀವದ ಮಣಿಯಲ್ಲ ಅಂತ ನಮ್ಮ ಹನುಮಂತರೇ ಒಂದು ಕಾಲದಲ್ಲಿ ದೇವಿ ಸೀತೆ ಕೊಟ್ಟ ಮುತ್ತಿನ ಹಾರವನ್ನು ಒಡೆದು ಹೇಳಿದ. ಇದರೊಳಗೆ ರಾಮ ಎನ್ನುವುದಿಲ್ಲದೆ ಇದ್ದದ್ದರಿಂದ ನನಗೆ ಬೇಡ ಅಂತ ಹೇಳಿದ. ಬಯಲ ಬದುಕನ್ನು ಬದುಕುತ್ತಾ ಪ್ರತಿಯೊಬ್ಬರ ಜೊತೆಯಲ್ಲಿ ಒಡನಾಡಿಯಾಗಿ ಜೀವಿಸುತ್ತಿದ್ದಂತಹ ಜಾಂಬವ ಸಂಸಾರಿಯಾಗಿ ಗುಹೆಯ ಒಳಗೆ ಉಳಿಬೇಕಾದ ಸಂದರ್ಭ ಬಹಳ ಕಾಲದಿಂದ ನಡೆದಿದೆ. ಮನೆ ಮಕ್ಕಳು ಅಂತಾದ ಮೇಲೆ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ನನ್ನ ಮಗಳು ಹೆದರಿದಳು ಎನ್ನುವ ಕಾರಣಕ್ಕೆ ನಿನ್ನಲ್ಲಾದರೂ ನನಗೆ ಕೋಪ ಬಂತು. ಆದರೆ ಮಗು ಹೇಳಿದ ಘಟನೆ ಅಥವಾ ಹೇಳಿದ ಮಾತು, ಹೇಳಿದ ಸಂದರ್ಭ ನೆನಪು ಮಾಡುವಾಗ ನಾನು ಅರ್ಥ ಮಾಡಿದ್ದು ಕಡಿಮೆ ಆಯಿತು ಅಂತ ಅರ್ಥ ಆಗ್ತದೆ. ಅಪ್ಪ ನಾನು ಕೆಟ್ಟೆ, ಆ ಮಗು ಹೇಳಿದ್ದು ನನಗೆ ಈಗ ಅಲ್ವ ಅರ್ಥ ಆದ್ದು. ನಿನ್ನೊಟ್ಟಿಗಿದ್ದು ನಾನು ಕೆಟ್ಟೆನಪ್ಪ, ಗಂಡು ಅಂತ ಬಂದಿದ್ದಾನೆ ಇಲ್ಲಿ ನೋಡಪ್ಪ, ನನ್ನನ್ನು ಅವನಿಗೆ ಕೈಗೆ ಕೊಡು. ಕಳ್ಳ ಬಂದಿದ್ದಾನೆ ಅಪ್ಪ, ಕಳ್ಳ, ನನ್ನನ್ನು ಇಲ್ಲಿ ಸಾಕಬೇಡ ಅಪ್ಪ, ಅವನ ಕೈಯಲ್ಲಿ ನೀನು ಕೊಡು. ನನ್ನ ಹೃದಯ ಚೋರ ಬಂದಿದ್ದಾನೆ, ನನ್ನ ಅಂತರಂಗವನ್ನು ಕದಿಯಬಲ್ಲವ ಬಂದಿದ್ದಾನೆ, ನನ್ನ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಸ್ಥಿರ ಮುದ್ರೆಯನ್ನು ಒತ್ತಬಹುದಾದವ ಬಂದಿದ್ದಾನೆ ಎನ್ನುವುದನ್ನು ಈ ಪುಟ್ಟ ಬಾಯಿಗಳಿಂದ ಹೇಳುವಾಗ ಅದರ ವ್ಯಾಪ್ತಿ ವಿಸ್ತಾರವನ್ನು ತಿಳಿಯದೆ, ಅರ್ಥ ಮಾಡದೆ ಕೇವಲ ಕ್ರೋಧೋದ್ದೀಪ್ತನಾದೆ. ಸ್ವಾಮಿ, ಸಂಸಾರ ಸಾಕಾಯಿತು ಪ್ರಭು, ನಿನಗೆ ಅಪವಾದ ಬಂದಿದೆ ಅಂತ ನೀನು ಹೇಳಿದೆ. ಹೌದು ದೇವರು. ನೋಡು ಪ್ರಭು, ಇದು ಮಣಿ, ಇದು ಶಮಂತಕ ರತ್ನ, ಇದನ್ನು ನಿನಗೆ ಈಗಲೇ ಕೊಡಬಲ್ಲೆ. ಆದರೆ ಹೆಣ್ಣನ್ನು ಕೊಡಬೇಕು ಅಂತಾದ್ರೆ ನೀನು ರಾಮರೂಪದಲ್ಲಿದ್ರೆ ಕೊಡುವುದಿಲ್ಲ. ಏಕಪತ್ನಿ ವ್ರತಸ್ಥನಾಗಿ ನಾ ಸಂಪಾದಿಸಿದಂತಹ ಕೀರ್ತಿ ಏನುಂಟು ಅದು ಸ್ವೀಕರಿಸುವುದಕ್ಕೆ ಬಿಡುವುದೂ ಇಲ್ಲ. ಹಾಗಾಗಿ ಕೃಷ್ಣನಾಗಿ ಗೋಚರಿಸಿ. ಇನ್ನು ಒಂದಲ್ಲ 1000 ಇದ್ದರೆ ಕಳುಹಿಸಿ. ಬಹುಶಃ ಲೋಲನಿದ್ದಾರೆ. ಬಹುಶಃ ರಾಮಾವತಾರದಲ್ಲಿ ಯಾರಿಗೆಲ್ಲ ಮಾತು ಕೊಟ್ಟಿದ್ಯೋ, ಇನ್ನೊಂದು ವೇಷ ಉಂಟು ನನ್ನದು, ಅದನ್ನು ನೋಡಿ ಬೇಕಾದ್ರೆ ಬನ್ನಿ ಅಂತ ಹೇಳಿದ್ಯೋ ಗೊತ್ತಿಲ್ಲ ನನಗೆ. ಈ ವೇಷದಲ್ಲಿ ಬೇಕಾದಷ್ಟು ನೀನು ತಗೊಳ್ತಿ ಅಂತ ಗೊತ್ತುಂಟು ನನಗೆ. ಪ್ರಭು, ಇವಳು ನನ್ನ ಸಾಕು ಮಗಳು,
ಇವಳು ನನ್ನ ಸಾಕು ಮಗಳು. ನನಗೆ ಮಗಳು ಸಾಕು ಸ್ವಾಮಿ. ನೀನು ನನ್ನ ಮಗಳನ್ನು ಸಾಕು ಸ್ವಾಮಿ. ಜಾಂಬವರೇ, ಒಂದಕ್ಕೊಂದು ಉಚಿತ ಅಂತ ತಿಳಿಬೇಡ. ಆ ತೊಟ್ಟಿಲಲ್ಲಿದ್ದ ಮಗು ಇವಳಿಲ್ಲದೆ ಇದ್ರೆ ಬದುಕಲಾರ. ನಿನಗೊಂದು ಸಣ್ಣ ಭಾವ, ಅವನನ್ನು ಕರ್ಕೊಂಡು ಹೋಗು ಸ್ವಾಮಿ. ಮಣಿಯ ಸಹಿತ ನನ್ನ ಭಾವವೇ ಈ 2 ಮಕ್ಕಳು. ನನ್ನ ಭಾವ ಈ ಭಾವಕಿಯನ್ನು ನಿನಗೆ ಜೋಡಿಸಿ ಮಣಿಯನ್ನು ಕೊಟ್ಟಲ್ಲಿಗೆ ಮುಗಿದಿದೆ. ನೀನೇನಾದ್ರೂ ಇದ್ರೆ ಹೇಳು ಪ್ರಭು. ಅಪವಾದದಿಂದ ಮುಕ್ತನಾಗುವುದಕ್ಕೆ ಈ ಮಣಿಯನ್ನು ನೀವು ಸಂಗ್ರಹಿಸಿಟ್ಟಿದ್ದೀರಿ ಎನ್ನುವುದೇ ಸ್ಪಷ್ಟ. ಲೋಕಮುಖದಲ್ಲಿ ನನಗೆ ಹೇಗೆ ಸಹಕಾರಿಯಾಗಿರಬೇಕು ಎನ್ನುವ ಸ್ಥಾಯಿ ಭಾವವನ್ನು ಕೊನೆಗೂ ನೀವೇ ನಿರೂಪಿಸಿದಿರಲ್ಲ ಎನ್ನುವಲ್ಲಿಗೆ ಶುಭಪ್ರದವಾಗಿ ಇದು ಕೊನೆಗೊಳ್ಳಬೇಕು ಎನ್ನುವಂತಹ ಸದುದ್ದೇಶ ನಿಮ್ಮಲ್ಲೂ ಉಂಟು. ಜಾಂಬವತಿ ಕಲ್ಯಾಣ ಎನ್ನುವಂತಹ ಈ ಪುಣ್ಯ ಆಖ್ಯಾನ ರಸಿಯಲ್ಲಿ ಅಚ್ಚಳಿಯದೇ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ, ವೀಕ್ಷಕ, ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಮಹಾಗಣಪತಿ ದೇವರು, ಮಹಾಲಿಂಗೇಶ್ವರ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೇ ಅಪ್ಪಣೆಯನ್ನು ಮಂತ್ರಾಕ್ಷತೆಯಿಂದ ಸೇವೆಯ ತಡೆಯುತ್ತಿದ್ದಿ ಮುಳಲಿದ್ದ ಮಾತನಿಗೆ ಪಡೆಯುತ್ತಿದ್ದರು ವೇಷಗೆ ಅನತಿಯತ್ತಿರೆ ಜೋವಾನಿ. ಜಯ 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 ನಮೋ ಜಯ ಜಯ ನಮೋ ಜಯ ಜಯ ನಮೋ. ಯಕ್ಷಗಾನದಲ್ಲಿ ದೇವತೆಗೆ ಹೋದಿಲ್ಲ. ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, ನಟರಾಜ ವೇದಿಕೆಯಲ್ಲಿ ಊಟದ ವ್ಯವಸ್ಥೆ ಇದೆ. ಯಾರಾದರೂ ಊಟ ಮಾಡಿ ಹೋಗುವವರಿದ್ರೆ ಖಂಡಿತವಾಗ್ಲೂ ಊಟವನ್ನ ಮಾಡಿ ತೆರಳಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಇಷ್ಟು ಹೊತ್ತು ಬಹಳ ಅದ್ಭುತ ರೀತಿಯಲ್ಲಿ ಜಾಂಬವತಿ ಕಲ್ಯಾಣ ಎಂಬ ಕಥಾಭಾಗವನ್ನ ಆಡಿ ತೋರಿಸಿದಂತಹ ಎಲ್ಲ ಕಲಾವಿದರಿಗೂ ಸಮಿತಿ ವತಿಯಿಂದ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಜೋಡಿಸಿಕೊಟ್ಟಂತಹ ಬಣ್ಣದ ವೇಷಧಾರಿ ಮನೀಶ್ ಪಾಟಾಳಿ ಎಡನೀರು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.